ಹಾಯ್ ಎವ್ರಿವನ್, ವೆಲ್ಕಮ್ ಟು ದೀಕ್ಷಾ ವಿದಂತು ಕನ್ನಡ ಚಾನಲ್. ನಾನು ನಿಮ್ಮ ಪ್ರೀತಿಯ ಮಾಸ್ಟರ್ ಟೀಚರ್ ಸುಹಾಸ್. ಹೇಗಿದ್ದೀರಲ್ಲ? ಚೆನ್ನಾಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. 1 ಸೆಕೆಂಡ್ ಲೈವ್ ಸ್ಟಾರ್ಟ್ ಆಯ್ತಾ ನೋಡೋಣ. ಓಕೆ, ಅಸಮ್, ಕಮಾನ್. ಹಾಗಾದ್ರೆ ಗುಡ್ ಮಾರ್ನಿಂಗ್ ಆಲ್. ಹೇಗಿದ್ದೀರಲ್ಲ? ಚೆನ್ನಾಗಿದ್ದೀರಾ? ನಾನು ನಿಮ್ ಪ್ರೀತಿಯ ಮಾಸ್ಟರ್ ಟೀಚರ್ ಸುಹಾಸ್ ಸರ್. ಇವತ್ತು ಏನ್ ಡಿಸ್ಕಷನ್ ಮಾಡೋಣ? ಇನ್ನೇನ್ ಎಕ್ಸಾಮ್ ಹತ್ರ ಬರ್ತಿದೆ. ದೇರ್ ಇಸ್ ಓನ್ಲಿ 2 months. 2 ತಿಂಗಳು ಇರೋದು, ಡಿಸೆಂಬರ್ ಮತ್ತೆ ಜಾನ್ವರಿ ಮಾತ್ರ. ಅದರಿಂದ ನಿಮ್ಗೋಸ್ಕರ ನಿಮ್ಗೆ ಹೆಲ್ಪ್ ಆಗ್ಲಿ ಅಂತ ಪ್ರತಿಯೊಂದು ಯೂನಿಟ್ ಕೆಮಿಸ್ಟ್ರಿಲಿ ನಾನು ಸಿಂಗಲ್ ಶಾರ್ಟ್ ತಗೊಂತಾ ಇದೀನಿ. ಎವ್ರಿ ಸಂಡೇ ತಗೊಂತೀನಿ. ಮತ್ತೆ ನಿಮ್ಗೋಸ್ಕರ ಇನ್ನೊಂದು ಎಕ್ಸೈಟ್ಮೆಂಟ್ ನ್ಯೂಸ್ ಇದೆ. ಏನಂತ ತಿಳ್ಕೊಬೇಕಾದ್ರೆ ಕೊನೆ ತನಕ ಇವತ್ತಿನ ಸೆಷನ್ ನೋಡಿ, ಓಕೆನಾ? ಹಾಗಾದ್ರೆ ಇವತ್ತಿನ ಪರ್ಟಿಕ್ಯುಲರ್ ಸೆಷನ್ ಅಲ್ಲಿ ಏನೇನ್ ಡಿಸ್ಕಷನ್ ಮಾಡೋಣ ನೋಡೋಣ. ಫಸ್ಟ್ ಇವತ್ತಿನ ಪರ್ಟಿಕ್ಯುಲರ್ ಸೆಷನ್ ಹೋಗೋಕ್ ಮುಂಚೆ ಯಾರಾದ್ರೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್. ಲೈಕ್ ಮತ್ತೆ ಶೇರ್ ಮಾಡೋದು ಮಾತ್ರ ಮರಿಲೇಬೇಡಿ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು? ಟೆಲಿಗ್ರಾಮ್ ಚಾನಲ್ಗೆ ಏನ್ ಜಾಯಿನ್ ಆಗ್ಬೇಕು? ಯಾಕಂದ್ರೆ ನಾವು ಪ್ರತಿಯೊಂದು ನೋಟ್ಸ್ ಎಲ್ಲ ವಿಡಿಯೋ ನಿಮ್ ಸುಹಾಸ್ ಸರ್ ಯಾವಾಗ ಲೈವ್ ಬರ್ತಾರೆ ಗೊತ್ತಾಗ್ಬೇಕಲ್ವಾ ನಿಮ್ಗೆ? ಹಾಗಾದ್ರೆ ಏನ್ ಮಾಡ್ಬೇಕು? ಟೆಲಿಗ್ರಾಮ್ ಚಾನಲ್ ಜಾಯಿನ್ ಆಗ್ಬೇಕು. ಅದ್ರಲ್ಲಿ ಎಲ್ಲ ತಿಳಿಸ್ಕೊಡ್ತೀವಿ, ಓಕೆನಾ? ತುಂಬಾ ಇಂಪಾರ್ಟೆಂಟ್. ಟೆಲಿಗ್ರಾಮ್ ಚಾನಲ್ ಲಿಂಕ್ ಎಲ್ಲಿದೆ? ನಮ್ ಚಾನಲ್ ಡಿಸ್ಕ್ರಿಪ್ಷನ್ ಲಿಂಕ್ ಎಲ್ಲಿದೆ, ಓಕೆನಾ ಮೈ ಡಿಯರ್ ಎಲೆಕ್ಟ್ರಾನ್ಸ್? ಹಾಗಾದ್ರೆ ಇವತ್ತೊಂದು ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಏನೇನು ಅಂತ ನೋಡೋಣ. ದಿಸ್ ಇಸ್ ಓವರ್ ಆಲ್ ಸಿಲೆಬಸ್ ಅಬೌಟ್ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್. ಇದೆ ಅಲ್ವಾ ಸಿಲೆಬಸ್? ಫಸ್ಟ್ ಇಂಟ್ರೊಡಕ್ಷನ್ ಟು ಕಾರ್ಬನ್ ಕಾಂಪೌಂಡ್ಸ್, ಬಾಂಡಿಂಗ್ ಹೇಗಿರುತ್ತೆ, ವರ್ಸ್ಟೈಲ್ ನೇಚರ್, ಅಲೋಟ್ರೋಪ್ಸ್ ಆಫ್ ಕಾರ್ಬನ್, ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂದ್ರೆ ಏನು, ಐಸೋಮಿರಿಸಮ್ ಅಂದ್ರೆ ಏನು, ಫಂಕ್ಷನಲ್ ಗ್ರೂಪ್ಸ್ ಅಂದ್ರೆ ಏನು, ಒಮೋಲಗಸ್ ಸೀರೀಸ್ ಅಂದ್ರೆ ಏನು, ನಾಮನ್ಕ್ಲೇಚರ್ ಆಫ್ ಕಾರ್ಬನ್ ಕಾಂಪೌಂಡ್ಸ್ ಅಂದ್ರೆ ಏನು, ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಕಾರ್ಬನ್ ಕಾಂಪೌಂಡ್ಸ್, ಎಥಾನಾಲ್ ಅದ್ರದ್ದು ಇಂಪಾರ್ಟೆಂಟು, ಎಥನೋಯಿಕ್ ಆಸಿಡ್ ಇಂಪಾರ್ಟೆಂಟು, ಸೋಪ್ ಅಂಡ್ ಡಿಟರ್ಜೆಂಟ್ಸ್. ವಿ ನೋ ನಾವು ಬಟ್ಟೆ ಒಗೆಯಕ್ಕೂ ಸೋಪ್ ಯೂಸ್ ಮಾಡ್ತೀವಿ, ಡಿಟರ್ಜೆಂಟ್ ಯೂಸ್ ಮಾಡ್ತೀವಿ. ಯಾಕೆ ನಾವು ಸೋಪ್ ಬದಲು ಡಿಟರ್ಜೆಂಟ್ ಯೂಸ್ ಮಾಡ್ತೀವಿ? ಯಾಕೆ ಯೂಸ್ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಮತ್ತೆ ಯಾವ್ದಾವ್ದು ಇಂಪಾರ್ಟೆಂಟ್ ಕ್ವಶನ್ ಬರುತ್ತೆ ಈ ಪರ್ಟಿಕ್ಯುಲರ್ ಚಾಪ್ಟರ್ ಅಲ್ಲಿ 6 to 8 ಮಾರ್ಕ್ಸ್ ಕ್ವಶನ್ ಬಂದೇ ಬರುತ್ತೆ ಕಂಪಲ್ಸರಿ. ಡಿಪೆಂಡಿಂಗ್ ಅಪಾನ್ ಯಾರು ಕ್ವಶನ್ ಪೇಪರ್ ಸೆಟ್ ಮಾಡ್ತಾರೆ ನೋಡಿ, ಕ್ವಶನ್ ಪೇಪರ್ ಸೆಟರ್ ಮೇಲೆ 6 to 8 ಮಾರ್ಕ್ಸ್ 100% ಇದ್ದೇ ಇರುತ್ತೆ. ಕಮಾನ್. ಹಾಗಾದ್ರೆ ಫಸ್ಟ್ ಟಾಪಿಕ್ ಹೋಗೋಕ್ ಮುಂಚೆ ನನ್ನ ಹತ್ರ ಒಂದು ಕ್ವಶನ್ ಇದೆ. ಏನದು? ವಾಟ್ ಆರ್ ದ ಎಕ್ಸಾಂಪಲ್ ಆಫ್ ಲಿವಿಂಗ್ ಅಂಡ್ ನಾನ್ ಲಿವಿಂಗ್ ಥಿಂಗ್ಸ್ ವಿಚ್ ಕಾರ್ಬನ್ ಇಸ್ ಫೌಂಡ್? ವಿ ನೋ ಕಾರ್ಬನ್ ಅನ್ನೋದು ತುಂಬಾ 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 ಇಂಪಾರ್ಟೆಂಟ್. ವಿ ನೋ ಗ್ರೀನ್ ಹೌಸ್ ಎಫೆಕ್ಟ್ ಒಂದು ಕಾರ್ಬನ್ ಮಾನಾಕ್ಸೈಡ್ ಗ್ಯಾಸ್ ಇಂದಾನೆ ಬರುತ್ತೆ. ಅದು ಏನು ತುಂಬಾ ಡೇಂಜರ್. ಅದೇ ರೀತಿ ನೀವು ಬಟ್ಟೆ ಹಾಕೊಳ್ಳದೆ ಇರಕ್ಕಾಗತ್ತಾ? ಈ ಬಟ್ಟೆ ಕೂಡ ಕಾರ್ಬನ್ ಮಾಲಿಕ್ಯೂಲ್ ಇಂದ ಆಗಿದೆ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನ್ ಗೊತ್ತಾ? ನಮ್ಮ ಇಡೀ ಓವರ್ ಆಲ್ ಬಾಡಿ 18% ಆಫ್ ಕಾರ್ಬನ್ ಮಾಲಿಕ್ಯೂಲ್ ಇದೆ. ಏನಿದೆ? 18% ಕಾರ್ಬನ್ ಮಾಲಿಕ್ಯೂಲ್ ಇದೆ. ಲಿವಿಂಗ್, ನಾನ್ ಲಿವಿಂಗ್ ಥಿಂಗ್ಸ್. ಲಿವಿಂಗ್ ಥಿಂಗ್ಸ್ ಅಲ್ಲಿ ಏನು? ಟ್ರೀಸ್ ಅಲ್ಲಿ ಇರುತ್ತೆ ಕಾರ್ಬನ್. ಟ್ರೀ ಆಲ್ಸೋ ಲಿವಿಂಗ್ ಥಿಂಗ್. ಕರೆಕ್ಟ್ ಅಲ್ವಾ? ಟ್ರೀಸ್ ಅಲ್ಲಿ ಇರುತ್ತೆ. ಮತ್ತೆ ಇನ್ನೆಲ್ಲಿರುತ್ತೆ? ಟ್ರೀಸ್. ಮತ್ತೆ ಇನ್ನೆಲ್ಲಿರುತ್ತೆ ಲಿವಿಂಗ್ ಥಿಂಗ್ಸ್ ಅಲ್ಲಿ? ಕಾಮನ್ ಹೇಳಿ. ಮನುಷ್ಯನ ಬಾಡಿ. ಅನಿಮಲ್ಸ್ ಅಲ್ಲಿ ಇರುತ್ತೆ. ಅನಿಮಲ್ಸ್ ಅಲ್ಲಿ ಎಲ್ಲಿರುತ್ತೆ ಗೊತ್ತಾ? DNA ಅಲ್ಲಿ ಇರುತ್ತೆ. ಮತ್ತೆ ನಾನ್ ಲಿವಿಂಗ್ ಥಿಂಗ್ಸ್ ಅಲ್ಲಿ ಬುಕ್ಸ್, ಮತ್ತೆ ಇನ್ಯಾವುದು? ಕ್ಲಾತ್ಸ್, ಬೇಕಾದಷ್ಟು ಇದ್ರಲ್ಲಿ ಇರುತ್ತೆ. ಹಾಗಾದ್ರೆ ಕಾರ್ಬನ್ ನಾವ್ ಏನ್ ಓದ್ಬೇಕು? ಕಾರ್ಬನ್ ಏನ್ಕ್ ಇಂಪಾರ್ಟೆಂಟ್ ಅಂತ ನೋಡೋಣ. ವೈ ಕಾರ್ಬನ್ ಇಸ್ ಇಂಪಾರ್ಟೆಂಟ್ ಹೇಳಿ. ಎನಿ ಗೆಸ್ ಇರ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಮೈ ಡಿಯರ್ ಎಲೆಕ್ಟ್ರಾನ್ಸ್. ಯಾಕೆ ಕಾರ್ಬನ್ ಇಂಪಾರ್ಟೆಂಟ್? ವೈ ನಾವೇನ್ ಓದ್ಬೇಕು? ಯಾಕಂದ್ರೆ ಪ್ರತಿಯೊಂದು ಮನುಷ್ಯನ ಬಾಡಿಲಿ DNA ಇದ್ದೇ ಇರುತ್ತೆ. ವಿ ನೋ DNA ಬಗ್ಗೆ. ಓವರ್ ಆಲ್ DNA ಏನಾಗಿರುತ್ತೆ? DNA ಸೈಕಲ್ ಬಂದು ಕಾರ್ಬನ್ ಮಾಲಿಕ್ಯೂಲ್ ಮೇಲಿಂದ ಡಿಪೆಂಡ್ ಆಗಿರುತ್ತೆ. ಕಾರ್ಬನ್ ಮಾಲಿಕ್ಯೂಲ್ ಇಂದ ಅದು ಫಾರ್ಮ್ ಆಗಿರುತ್ತೆ, ಓಕೆನಾ? ಹಾಗಾದ್ರೆ ನಮ್ಗೆ ಗೊತ್ತು, ರೆಸ್ಪಿರೇಷನ್, ಉಸಿರಾಟ ಆಡುವಾಗ ಏನಾಗುತ್ತೆ? ಆಕ್ಸಿಜನ್ ನಾವು ತಗೊಂಡು ಕಾರ್ಬನ್ ಡೈಆಕ್ಸೈಡ್ ನ ನಾವು ರಿಲೀಸ್ ಮಾಡ್ತೀವಿ. ಕರೆಕ್ಟ್ ಅಲ್ವಾ? ಏನ್ ಮಾಡ್ತೀವಿ? ಆಕ್ಸಿಜನ್ ನ ತಗೊಂಡು ಕಾರ್ಬನ್ ಡೈಆಕ್ಸೈಡ್ ನ ರಿಲೀಸ್ ಮಾಡ್ತೀವಿ. ಇದರಿಂದ ಏನ್ ಗೊತ್ತಾಗುತ್ತೆ? ನಮ್ಮ ಬಾಡಿಯಲ್ಲಿ ಕಾರ್ಬನ್ ಇದ್ದೇ ಇರುತ್ತೆ. ಪ್ರತಿಯೊಂದು ಮೆಟಾಬಲಿಸಮ್ಗೂ ಕಾರ್ಬನ್ ಇಸ್ ಇಂಪಾರ್ಟೆಂಟ್ ಅಂತ ಗೊತ್ತಾಗುತ್ತೆ. ಹಾಗಾದ್ರೆ ಕಾರ್ಬನ್ ಹೇಗಾಯ್ತು, ಹೇಗೆ ಇಂಟ್ರೊಡ್ಯೂಸ್ ಆಯ್ತು ಅಂತ ನೋಡೋಣ. ಕಾರ್ಬನ್ ಎಲ್ಲೆಲ್ಲಿ ಪ್ರೆಸೆಂಟ್ ಇರುತ್ತೆ? ಪ್ರೆಸೆನ್ಸ್ ಇನ್ ಮೆನಿ ಪಾರ್ಟಿಕಲ್ಸ್. ಮೆನಿ ನಾವು ನೇಚರ್ ಅಲ್ಲಿ ಇರೋ ಬೇಕಾದಷ್ಟು ಪಾರ್ಟಿಕಲ್ ಅಲ್ಲಿ ಕಾರ್ಬನ್ ಪ್ರೆಸೆಂಟ್ ಇರುತ್ತೆ. ಎಕ್ಸಾಂಪಲ್: ಕ್ಲಾತ್ಸ್, ಮೆಡಿಸಿನ್ಸ್, ಬುಕ್ಸ್, ಎಗ್ ಆರ್ ಮೀಟ್, ರೈಸ್ ಆರ್ ಬ್ರೆಡ್, ಬಟರ್ ಆರ್ ಗೀ, DNA. ನಮ್ಮ ಬಾಡಿಲಿ 18% ಎಲ್ಲಿ ಪ್ರೆಸೆಂಟ್ ಇರುತ್ತೆ? ಬಿಕಾಸ್ ಆಫ್ DNA. ವಿ ನೋ DNA ಇಸ್ ಇಂಪಾರ್ಟೆಂಟ್, ವೆರಿ 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 ಇಂಪಾರ್ಟೆಂಟ್. ನಾನು ಬಯಾಲಜಿಲ್ ವೀಕು, ಬಟ್ ನನಗೆ ಗೊತ್ತಿರೋದು ಸ್ವಲ್ಪ. ಯಾಕಂದ್ರೆ ನಾನು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇರೋದ್ರಿಂದ ನಮ್ಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಬಯೋ ಕೂಡ ಇರ್ತಿತ್ತು. ಈ DNA, ಈ ಡ್ರಗ್ಸ್, ಇದೆಲ್ಲ ಸಿಂಥಸಿಸ್ ಓದಿದೀವಿ. ಫುಲ್ಲು ಓದಿದೀನಿ ನಾನು, ಓಕೆನಾ?
ಆ ರೀತಿ DNA ಬಗ್ಗೆ ನನಗೂ ಗೊತ್ತು, DNA ಅದ್ರದ್ದು ATMC ಇದಿರುತ್ತಲ್ಲ ಅದೆಲ್ಲ ಅಲ್ಲೆಲ್ಲ ಪ್ರೆಸೆಂಟ್ ಇರುತ್ತೆ. ಮತ್ತೆ ಡ್ರಗ್ಸ್, ಓವರ್ ಆಲ್ ಡ್ರಗ್ಸ್ ಮಾತ್ರ ತಗೊಳ್ಳದೆ ಇರಕ್ಕಾಗುತ್ತಾ? ನಿಮ್ಮ ಅಜ್ಜಿ ತಾತ ಯಾರೇ ಇರಲಿ ಶುಗರ್ ಮಾತ್ರೆ ಕೊಡವಾ ನೈಟಲ್ಲಿ ಅಂತ ಕೇಳ್ತಾರೆ, ಕರೆಕ್ಟ್ ಅಲ್ವಾ? ಮಾತ್ರೆ ತಗೊಳ್ಳದೆ ನಮ್ ಕೈಲಿ ಇರಕ್ಕಾಗಲ್ಲ. ಮಾತ್ರಲ್ಲೂ ಕೂಡ ಕಾರ್ಬನ್ ಮಾಲಿಕ್ಯೂಲ್ 100% ಪ್ರೆಸೆಂಟ್ ಇದೆ ಮೈ ಡಿಯರ್ ಎಲೆಕ್ಟ್ರಾನ್ಸ್, ಅರ್ಥ ಆಯ್ತಾ? ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್. ಆಮೇಲೆ ಇನ್ನೆಲ್ಲೆಲ್ಲಿ ಪಾರ್ಟಿಕಲ್ ಅಲ್ಲಿ ಕಾರ್ಬನ್ ಸಿಗುತ್ತೆ? ಬೇಕಾದಷ್ಟು ಪಾರ್ಟಿಕಲ್ಸ್ ಅಲ್ಲಿ ಕಾರ್ಬನ್ ಪ್ರೆಸೆಂಟ್ ಇದೆ. ಫಾರ್ ಎಕ್ಸಾಂಪಲ್ ನ್ಯಾಚುರಲ್ ಗ್ಯಾಸ್, ವಿ ನೋ ನ್ಯಾಚುರಲ್ ಗ್ಯಾಸ್ ಅಲ್ಲಿ ಎಷ್ಟು ಕಂಟೈನ್ ಇರುತ್ತೆ ಕಾರ್ಬನ್ ಮಾಲಿಕ್ಯೂಲ್, ಎಷ್ಟು ಪರ್ಸೆಂಟ್ ಕಂಟೈನ್ ಇರುತ್ತೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಮರಿಬೇಡಿ. ಮತ್ತೆ ಇನ್ನೆಲ್ಲಿ ಕೋಲ್, ಮತ್ತೆ ಪೆಟ್ರೋಲಿಯಂ, ನ್ಯಾಚುರಲ್ ಗ್ಯಾಸ್, ಡೀಸೆಲ್, ಪೆಟ್ರೋಲ್, ಗ್ಯಾಸ್, LPG ಗ್ಯಾಸ್ ಅಲ್ಲೂ ಕೂಡ ಕಾರ್ಬನ್ ಇರುತ್ತೆ. ಓಕೆನಾ? ಅರ್ಥ ಆಯ್ತಾ ಮೈ ಡಿಯರ್ ಎಲೆಕ್ಟ್ರಾನ್ಸ್? ವೈ ನಾವು ಯಾಕೆ ಗಾಡಿನ ಸ್ಟಾರ್ಟ್ ಮಾಡಿದಾಗ ನಮಗೆ ಹೊಗೆ ಯಾಕೆ ಬರುತ್ತೆ? ಪೆಟ್ರೋಲಿಯಂ ಆಗ್ತೇಟ್ಗೆ ಹೊಗೆ ರಿಲೀಸ್ ಆಗೋದ್ರಲ್ಲಿ ಏನ್ ಪ್ರೆಸೆಂಟ್ ಇರುತ್ತೆ? ಇಟ್ಸ್ ಪ್ರೆಸೆಂಟ್ ಕಾರ್ಬನ್ ಡೈಆಕ್ಸೈಡ್, ಮತ್ತೆ ನೈಟ್ರೋಜನ್ ಆಕ್ಸೈಡ್ಸ್, ಸಲ್ಫರ್ ಆಕ್ಸೈಡ್ಸ್ ಎಲ್ಲ ಪ್ರೆಸೆಂಟ್ ಇರುತ್ತೆ. ಇದಕ್ಕೆ ಒಂದು ರಿಯಾಕ್ಷನ್ ಇದೆ, ಅದು ಏನು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಓಕೆನಾ ಮೈ ಡಿಯರ್ ಎಲೆಕ್ಟ್ರಾನ್ಸ್? ಕಾರ್ಬನ್ ಎಲ್ಲೆಲ್ಲಿ ಸಿಗುತ್ತೆ ಅಂತ ಅರ್ಥ ಆಯ್ತಾ? ಮತ್ತೆ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು? ದ ಹ್ಯೂಮನ್ ಬಾಡಿಲಿ ಇಟ್ಸ್ ಪ್ರೆಸೆಂಟ್ 18% ಆಫ್ ಹ್ಯೂಮನ್ ಬಾಡಿ ಅಂಡ್ which is the 15th abundant element in earth is carbon. ತುಂಬಾ ಇಂಪಾರ್ಟೆಂಟ್ ಕ್ವಶನ್. which is the 15th abundant element in earth ಅಂತ ಕೇಳ್ತಾರೆ. ಎಷ್ಟು ಮಾರ್ಕ್ಸ್ಗೆ? 1 ಮಾರ್ಕ್ಸ್ಗೆ. ತುಂಬಾ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ, ಮರಿಬೇಡಿ. ದಿಸ್ ಇಸ್ ಇಂಪಾರ್ಟೆಂಟ್ ಫಾರ್ 1 ಮಾರ್ಕ್ಸ್. ವಾಟ್ ಇಸ್ which is the 15th abundant element ಅಂತ ಕೇಳ್ತಾರೆ. ಯಾವುದು? ಕಾರ್ಬನ್ ಇಸ್ ದ 15th abundant element. ಇದು ಕೇವಲ 0.02% ಸಿಗುತ್ತೆ ಅಷ್ಟೇ. ಎಲ್ಲಿ? ಅರ್ತ್ ಕ್ರಸ್ಟ್ ಅಲ್ಲಿ. ಎಲ್ಲಿ? ಅರ್ತ್ ಕ್ರಸ್ಟ್ ಅಲ್ಲಿ ಕೇವಲ 0.02% ಇದು ಮಿನರಲ್ಸ್ ಫಾರ್ಮ್ ಅಲ್ಲಿ ಸಿಗುತ್ತೆ. ಯಾವ್ಯಾವ ರೀತಿ? ಕಾರ್ಬೋನೇಟ್ಸ್, ಬೈಕಾರ್ಬೋನೇಟ್ಸ್, ಮಾರ್ಬಲ್ಸ್, ಫಾಸಿಲ್ ಫ್ಯೂಲ್ಸ್, ಪೆಟ್ರೋಲಿಯಂ, ಕೋಲು, ಈ ರೀತಿ ಕೇವಲ 0.02% ರೀತಿಯಲ್ಲಿ ಸಿಗುತ್ತೆ. ಮತ್ತೆ ನೇಚರ್ ಗ್ಯಾಸ್ ಅಲ್ಲಿ ಅದು 0.03% ಗ್ಯಾಸ್ ಅಲ್ಲಿ ಸಿಗುತ್ತೆ. ಯಾವ ರೀತಿ? ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್ ಆ ರೀತಿ ಪ್ರೆಸೆಂಟ್ ಇರುತ್ತೆ. ಓಕೆನಾ? ಮತ್ತೆ 18% ಎಲ್ಲಿ ಪ್ರೆಸೆಂಟ್ ಇರುತ್ತೆ? 18% ಹ್ಯೂಮನ್ ಬಾಡಿಲಿ ಪ್ರೆಸೆಂಟ್ ಇರುತ್ತೆ. ಯಾವ್ಯಾವ ಕಾರ್ಬನ್ ಬಿಟ್ಟು ಯಾವ್ಯಾವ ಪ್ರೆಸೆಂಟ್ ಇರುತ್ತೆ ಗೊತ್ತಾ? ಕ್ಯಾಲ್ಸಿಯಂ, ಫಾಸ್ಫರಸ್, ಪೊಟ್ಯಾಷಿಯಂ ಇರುತ್ತೆ, ಸಲ್ಫರ್ ಇರುತ್ತೆ, ಸೋಡಿಯಂ. ದಟ್ಸ್ ಮೀನ್ಸ್ ಓವರ್ ಆಲ್ ಹ್ಯೂಮನ್ ಬಾಡಿ ಮೇಡ್ ಅಪ್ ಆಫ್ ಕೆಮಿಸ್ಟ್ರಿ ಇದ್ದೇ ಇರುತ್ತೆ. ಯು ನೋ ಒನ್ ಥಿಂಗ್, ನಾವು ಊಟ ಮಾಡಿದಾಗ ಯಾಕೆ ನಮ್ಗೆ ಅಂತ ಬರುತ್ತೆ? ವೈ? ಬಿಕಾಸ್ ನಾವು ಊಟ ಮಾಡಿದಾಗ ನಮ್ದು HCl ರಿಲೀಸ್ ಆಗ್ತಿರುತ್ತೆ. ನಮ್ದು ಜೀರ್ಣಾಂಗ ಕ್ರಿಯೆಯಲ್ಲಿ ಜೀರ್ಣಾಂಗ ಆದಾಗ ನಮ್ಗೆ ಹೈಡ್ರೋಕ್ಲೋರಿಕ್ ಆಸಿಡ್ ರಿಲೀಸ್ ಆಗೋ ಕಾರಣಕ್ಕೆ ನಮ್ಗೆ ಅದು ಗ್ಯಾಸ್ ಬರುತ್ತೆ. ದಿಸ್ ಇಸ್ ಅಬೌಟ್ ಕೆಮಿಸ್ಟ್ರಿ ಇನ್ ಅವರ್ ಬಾಡಿ. ಓಕೆನಾ? ದಿಸ್ ಇಸ್ ಅಬೌಟ್ ಇಂಟ್ರೊಡಕ್ಷನ್ ಆಫ್ ಕಾರ್ಬನ್. ನೆಕ್ಸ್ಟ್ ಹಾಗಾದ್ರೆ ಇಂಟ್ರೊಡಕ್ಷನ್ ಸಿಕ್ತು, ಎಲ್ಲೇ ಸಿಗುತ್ತೆ? ನಮ್ಗೆ ಗೊತ್ತು ಕಾರ್ಬನ್ ಇಸ್ obtained in 2 forms. ಒಂದು ಎಲಿಮೆಂಟಲ್ ಫಾರ್ಮ್, ಒಂದು ಕಾಂಪೌಂಡ್ ಫಾರ್ಮ್. ವಿ ನೋ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಅಲ್ಲಿ ಕೇವಲ ಎಕ್ಸ್ಟ್ರಾಕ್ಷನ್ ನಾವು ಫುಲ್ ಓದಿದೀವಿ. 2 ಕ್ಲಾಸ್ ಎಕ್ಸ್ಟ್ರಾಕ್ಷನ್ ಓದಿದೀವಿ. ಹೇಗೆ ಎಕ್ಸ್ಟ್ರಾಕ್ಟ್ ಮಾಡೋದು, ಮೆಟಲ್ ಹೇಗೆ ಎಕ್ಸ್ಟ್ರಾಕ್ಟ್ ಮಾಡೋದು, ಅದನ್ನ ಹೇಗೆ ರಿಫೈನ್ ಮಾಡೋದು ಅಂತ ಎಲ್ಲ ನೋಡಿದೀವಲ್ವಾ? ಹಾಗಾದ್ರೆ ಕಾರ್ಬನ್ ಯಾವ ರೀತಿ ಸಿಗುತ್ತೆ? ಕಾರ್ಬನ್ ಇನ್ ಅಕರ್ಡ್ ಇನ್ 2 ಸ್ಟೇಟ್, ಒಂದು ಫ್ರೀ ಸ್ಟೇಟ್, ಒಂದು ಕಂಬೈನ್ಡ್ ಸ್ಟೇಟ್. ಅರ್ಥ ಆಯ್ತಾ? It's obtained in 2 states. One is common free state, another one is combined state. You know why? ಯಾವ್ದು ಫ್ರೀ ಸ್ಟೇಟ್ ಅಲ್ಲಿ ಸಿಗುತ್ತೆ, ಯಾವ್ದು ಕಂಬೈನ್ಡ್ ಸ್ಟೇಟ್ ಅಲ್ಲಿ ಸಿಗುತ್ತೆ? ಫ್ರೀ ಸ್ಟೇಟ್ ಅಲ್ಲಿ ಸಮ್ ಆಫ್ ದ ಕಾರ್ಬನ್ ಐಟಮ್ಸ್ ಸಿಗುತ್ತೆ. ಯಾವ್ಯಾವು? ಕೋಲ್, ಪೆಟ್ರೋಲಿಯಂ, ದೀಸ್ ಆರ್ ಆಲ್ obtained in free state. ಫ್ರೀ ಸ್ಟೇಟ್ ಅಂದ್ರೆ ಎಲಿಮೆಂಟ್ ಅಲ್ಲಿ ಯಾವುದೇ ರೀತಿಯ ಮೆಟಲ್ಸ್ ಅಥವಾ ಯಾವುದೇ ರೀತಿಯ ಅನದರ್ ಮಿನರಲ್ಸ್ ಕಾರ್ಬನ್ ಜೊತೆ ಇರಲ್ಲ. ಅರ್ಥ ಆಯ್ತಾ? ದಿಸ್ ಇಸ್ ನಥಿಂಗ್ ಬಟ್ ಫ್ರೀ ಸ್ಟೇಟ್. ನೆಕ್ಸ್ಟ್ ಒನ್ ಇಸ್ ಕಂಬೈನ್ಡ್ ಸ್ಟೇಟ್. ಅರ್ಥ ಆಯ್ತಾ? 2 ಫಾರ್ಮ್ ಅಲ್ಲಿ ಸಿಗುತ್ತೆ. ಫ್ರೀ ಸ್ಟೇಟ್ ಅಲ್ಲಿ ಯಾವ್ದಾದ್ರು ಸಿಗುತ್ತೆ? ಬೇಕಾದಷ್ಟು ಸಿಗುತ್ತೆ. ಡೈಮಂಡ್, ಗ್ರಾಫೈಟ್, ಕೋಲ್, ದೀಸ್ ಆರ್ ದಿ ಅಲ್ಲೋಟ್ರೋಪ್. ವಿಚ್ ನಿಮ್ಗೆ ಗೊತ್ತಾ? ಡೈಮಂಡ್ ಮತ್ತೆ ಗ್ರಾಫೈಟ್, ದೀಸ್ ಆರ್ ಅಲ್ಲೋಟ್ರೋಪ್ಸ್ ಆಫ್ ಕಾರ್ಬನ್. ಕೋಲ್ ಆಲ್ಸೋ ಅಲ್ಲೋಟ್ರೋಪ್ಸ್ ಅಂದ್ರೆ ಏನು? ಇದನ್ನ ಹೋಗ್ತಾ ತಿಳ್ಕೊಳ್ಳೋಣ ಇವತ್ತಿನ ಪರ್ಟಿಕ್ಯುಲರ್ ಸೆಷನ್ ಅಲ್ಲಿ. ಓವರ್ ಆಲ್ ಕಾರ್ಬನ್ ಚಾಪ್ಟರ್ ಫುಲ್ ಕಂಪ್ಲೀಟ್ ಮಾಡ್ಕೊಡ್ತೀನಿ. ಓಕೆನಾ ಮೈ ಡಿಯರ್ ಎಲೆಕ್ಟ್ರಾನ್ಸ್? ಓಕೆನಾ? ಅರ್ಥ ಆಯ್ತಾ? ಅಲ್ಲೋಟ್ರೋಪ್ಸ್ ಆಫ್ ಕಾರ್ಬನ್. ಮತ್ತೆ ಇನ್ಯಾವ್ದ್ರಲ್ಲಿ ಅದರ್ ಕಾರ್ಬನ್ ಕಾಂಪೌಂಡ್ಸ್ ಯಾವ್ದು? ಲೈಮ್ಸ್ಟೋನ್, ಮಾರ್ಬಲ್, ಚಾಕ್, ಪೆಟ್ರೋಲಿಯಂ, ನ್ಯಾಚುರಲ್ ಗ್ಯಾಸ್ ಎಕ್ಸೆಟ್ರಾ. ಬೇಕಾದಷ್ಟು ಫಾರ್ಮ್ಸ್ ಅಲ್ಲಿ ಕಾರ್ಬನ್ ಗ್ಯಾಸ್ ಸಿಗುತ್ತೆ. ನಮ್ಗೆ ಗೊತ್ತು ಕಾರ್ಬನ್ ಅಲ್ಲಿ 2 ತರ ಇದೆ. ಕಾರ್ಬನ್ ಕಂಟೈನ್ಸ್ ಬೋತ್ ಕಾಂಪೌಂಡ್. ಕಾರ್ಬನ್ ಕಾಂಪೌಂಡ್ಸ್ 2 ರೀತಿ ಇರುತ್ತೆ. ಒಂದು ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ಕರಿತೀವಿ, ಇನ್ನೊಂದು ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂದ್ರೆ ಎಸೆನ್ಷಿಯಲ್, ತುಂಬಾ ಯೂಸ್ ಆಗೋದು. ಇನ್ಆರ್ಗ್ಯಾನಿಕ್ ಇಸ್ ನಥಿಂಗ್ ಬಟ್ ಈ ಗ್ಯಾಸಸ್ ಇರುತ್ತೆ ನೋಡಿ, ಅದನ್ನ ಇನ್ಆರ್ಗ್ಯಾನಿಕ್ ಅಂತ ಕರಿತೀವಿ. ಕಾರ್ಬನ್ ಡೈಆಕ್ಸೈಡ್ ನ, ಕಾರ್ಬನ್ ಮೊನಾಕ್ಸೈಡ್, ಕಾರ್ಬೈಡ್ ಸಾಲ್ಟ್ಸ್, ಇದನ್ನೆಲ್ಲ ನಾವೇನಂತ ಕರಿತೀವಿ? ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆಫ್ ಕಾರ್ಬನ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಮತ್ತೆ ಏನಾಗಿತ್ತು ಗೊತ್ತಾ? ಇನ್ ಬಿಫೋರ್
1800 ಇಸ್ವಿಲಿ ಅವ್ರು ಏನ್ ಅನ್ಕೊಂಡಿದ್ರು, ಕಾರ್ಬನ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಇಸ್ ನಥಿಂಗ್ ಬಟ್ ಯಾವ ಕಾಂಪೌಂಡ್, ದಿಸ್ ಆರ್ ಓನ್ಲಿ ಒಬ್ಟೈನ್ಡ್ ಬೈ ಲಿವಿಂಗ್ ಥಿಂಗ್ಸ್. ಮತ್ತೆ ಲಿವಿಂಗ್ ಥಿಂಗ್ಸ್ ಲೈಕ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್. ಏನು ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂದ್ರೆ ಅವಾಗ ಏನ್ ಅನ್ಕೊಂಡಿದ್ರು, ಕೇವಲ ಅದು ಇದು ಏನು ಲಿವಿಂಗ್ ಥಿಂಗ್ಸ್ ಅಂದ್ರೆ ಇಲ್ಲ ಪ್ರಾಣಿಗಳು ಅಥವಾ ಗಿಡಗಳಿಂದ ಮಾತ್ರ ಒಬ್ಟೈನ್ಡ್ ಆಗುತ್ತೆ. ದೀಸ್ ಆರ್ ನೋನ್ as ಏನಂತ ಕರೆದಿದ್ರು, ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ಕರೆದಿದ್ರು. ಬಟ್ ಏನಾಯ್ತು, ದೀಸ್ ಕಾಂಪೌಂಡ್ಸ್ ಇದನ್ನ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ಕರೀತಿದ್ರು. ಯಾಕೆ? ಕಾರ್ಬನ್ ಇದರಲ್ಲಿ ಕಾರ್ಬನ್ ಮೇನ್ ಸೋರ್ಸ್ ಆಗಿತ್ತು, ಮತ್ತೆ ಇದೇನಾಗಿತ್ತು, ಲಿವಿಂಗ್ ಸೋರ್ಸ್ ಇಂದ ಡಿವೈಡ್ ಆಗಿತ್ತು. ಬಟ್ ಏನಾಗಿತ್ತು ಗೊತ್ತಾ, 200 ವರ್ಷದ ಹೇಳನಲ್ಲ, 200 years ಬ್ಯಾಕ್ ಈ ರೀತಿ ಆಗಿತ್ತು. ಏನಪ್ಪಾ ಅಂದ್ರೆ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಇಸ್ ನಥಿಂಗ್ ಬಟ್ ಓನ್ಲಿ ಡಿರೈವ್ ಫ್ರಮ್ ಏನಂತ ತಿಳ್ಕೊಂಡಿದ್ರು, ಓನ್ಲಿ ಡಿರೈವ್ ಫ್ರಮ್ ಲಿವಿಂಗ್ ಥಿಂಗ್ಸ್ ಓನ್ಲಿ, ಬಟ್ ನಾಟ್ ಅಂತ. ಲಿವಿಂಗ್ ಥಿಂಗ್ಸ್ ಬಿಟ್ಟು ಯಾವ್ದಾವ್ದು ಕಾರ್ಬನ್ ಕಾಂಪೌಂಡ್ ಸಿಕ್ತಿತ್ತು ಅದನ್ನೆಲ್ಲ ಇನ್ಆರ್ಗ್ಯಾನಿಕ್ ಅಂತ ತಿಳ್ಕೊಂಡಿದ್ರು. ಬಟ್ 1800ರಲ್ಲಿ ದ ಸೈಂಟಿಸ್ಟ್ ನೇಮ್ ಇಸ್ ಕಾಲ್ಡ್ ಫ್ರೆಡ್ರಿಚ್ ಓಲರ್ ಅನ್ನೋದು ಇದನ್ನ ಅನ್ಪ್ರೂವ್ ಮಾಡ್ತಾರೆ. ಇದನ್ನ ಏನ್ ಮಾಡ್ತಾರೆ, ಅನ್ಪ್ರೂವ್ ಮಾಡ್ತಾರೆ. ಯಾವುದು ಯಾಕೆ ಏನ್ ಮಾಡ್ತಾರೆ ಅಂದ್ರೆ, ಓನ್ಲಿ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಕೇವಲ ನಾವು ಡಿರೈವ್ ಮಾಡ್ತೀವಿ ಮಾತ್ರ ಅಲ್ಲ, ಇಟ್ ಇಸ್ ಆಲ್ಸೋ ಸಿಂಥಸಿಸ್. ಈ ಸಿಂಥಸಿಸ್ ನ್ಯೂ ಕಾಂಪೌಂಡ್ ಇಸ್ ಕಾಲ್ಡ್ ಯೂರಿಯಾ. ವಿ ನೋ ಯೂರಿಯಾ ಇಸ್ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್ ಇನ್ ಇಂಡಿಯಾ. ಯಾಕೆ ಅಂದ್ರೆ ನಾವು ಪ್ರತಿಯೊಂದು ಅಗ್ರಿಕಲ್ಚರ್ ಅಲ್ಲಿ ಯೂರಿಯಾ ಜಾಸ್ತಿ ಯೂಸ್ ಮಾಡ್ತೀವಿ. ಕರೆಕ್ಟ್ ಅಲ್ವಾ ಮೈ ಡಿಯರ್ ಎಲೆಕ್ಟ್ರಾನ್ಸ್? ಯೂರಿಯಾ, ದಿಸ್ ಇಸ್ ದ ಫಸ್ಟ್ ಆರ್ಗ್ಯಾನಿಕ್ ಕಾಂಪೌಂಡ್ ಸಿಂಥಸಿಸ್ ಇನ್ ಲ್ಯಾಬೊರೇಟರಿ. ವಿಚ್ ಇಸ್ ದ ಫಸ್ಟ್ ಆರ್ಗ್ಯಾನಿಕ್ ಕಾಂಪೌಂಡ್ ಸಿಂಥಸಿಸ್ ಲ್ಯಾಬೊರೇಟರಿ? ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಾರೆ. ಯಾವುದು? ಯೂರಿಯಾ ಇಸ್ ಅನ್ ಫಸ್ಟ್ ಆರ್ಗ್ಯಾನಿಕ್ ಕಾಂಪೌಂಡ್ ಸಿಂಥಸಿಸ್ ಇನ್ ಲ್ಯಾಬೊರೇಟರಿ. ಅರ್ಥ ಆಯ್ತಾ? ಯಾರು ಸಿಂಥಸಿಸ್ ಮಾಡ್ತಾರೆ? ಯಾರು? ಫ್ರೆಡ್ರಿಚ್ ಓಲರ್. ಯಾಕೆ ಸಿಂಥಸಿಸ್ ಮಾಡ್ತಾರೆ? ಅಮೋನಿಯಂ ಸೈನೇಟ್ ನ ಹೀಟ್ ಮಾಡಿದಾಗ, heat in the presence of oxygen ಇಟ್ಕೊಂಡು ಹೀಟ್ ಮಾಡಿದಾಗ ನಾವು we got an urea. This is the first organic compound synthesis in laboratory by Frederick Oler. ಓಕೆನಾ? ಅರ್ಥ ಆಯ್ತಾ? ನೆಕ್ಸ್ಟ್ ಹಾಗಾದ್ರೆ ಬಾಂಡಿಂಗ್, ಕಾರ್ಬನ್ ಅಲ್ಲಿ ಬಾಂಡಿಂಗ್ ಏನಿರುತ್ತೆ? ವಿ ನೋ ಕಾರ್ಬನ್ ಅಟಾಮಿಕ್ ನಂಬರ್ ಎಷ್ಟು? 6. ಅಟಾಮಿಕ್ ನಂಬರ್ 6 ಆಗಿರೋದ್ರಿಂದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹೇಗಿರುತ್ತೆ? 2,4 ಇರುತ್ತೆ. ಕರೆಕ್ಟ್ ಅಲ್ವಾ? 2,4 ಅಂದ್ರೆ ವೇಲೆನ್ಸಿ ಎಷ್ಟಿರುತ್ತೆ? ವೇಲೆನ್ಸಿ is 4. This shows an catenation property. What is catenation property? Catenation property ಅಂದ್ರೆ ಏನಪ್ಪಾ ಅಂದ್ರೆ ability to form a long chain with carbon atom only, carbon or other atom. ability ಅದೊಂದು ಕಾರ್ಬನ್ ಆಟಮ್ಗೆ it is an one ability. ಏನಪ್ಪಾ ಅಂದ್ರೆ CC ಬಾಂಡ್ ಎಷ್ಟು ಬೇಕಾದ್ರೂ ಲಾಂಗ್ ಚೈನ್ ನ ಕಾರ್ಬನ್ ಆಟಮ್ ಫಾರ್ಮ್ ಮಾಡುತ್ತೆ. ದಿಸ್ ಇಸ್ ಅನ್ ಎಬಿಲಿಟಿ ಆಫ್ ಎನ್ ಕಾರ್ಬನ್ ಆಟಮ್ ಟು ಫಾರ್ಮ್ ಅನ್ ಲಾಂಗ್ ಚೈನ್ ಇಸ್ ನೋನ್ ಆಸ್ ಕೆಟಿನೇಷನ್. ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್, 2 ಮಾರ್ಕ್ಸ್ ಕೇಳ್ತಾರೆ ವಾಟ್ ಈಸ್ ಕೆಟಿನೇಷನ್ ಅಂತ. ಓಕೆನಾ? ನೆಕ್ಸ್ಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 2,4 ಇರುತ್ತೆ. ಕಾರ್ಬನ್ ಹ್ಯಾವ್ ಎನ್ ಸಿಂಬಲ್, ಅಟಾಮಿಕ್ ಸಿಂಬಲ್ ವಿತ್ ಸಿ ಅಲ್ವಾ? ಮತ್ತೆ ಅಟಾಮಿಕ್ ನಂಬರ್ ಆಫ್ ಕಾರ್ಬನ್ ಇಸ್ 6. ಮತ್ತೆ ಅಟಾಮಿಕ್ ಮಾಸ್ ಎಷ್ಟಿರುತ್ತೆ? 12 ಇರುತ್ತೆ. ದಿಸ್ ಅಬೌಟ್ ಕಾರ್ಬನ್. ಓಕೆನಾ? ಮತ್ತೆ ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ? ಕಾರ್ಬನ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನು? ಸ್ಟೇಬಲ್ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಅಟೆಂಡ್ ಮಾಡ್ಬೇಕಾದ್ರೆ ಇಲ್ಲ ಅದು 4 ಎಲೆಕ್ಟ್ರಾನ್ಸ್ ಕೊಡಬೇಕು, ಇಲ್ಲ 4 ಎಲೆಕ್ಟ್ರಾನ್ಸ್ ನ ತಗೋಬೇಕು. ಕರೆಕ್ಟ್ ಅಲ್ವಾ? 4 ಎಲೆಕ್ಟ್ರಾನ್ಸ್ ನ ಕೊಡಬೇಕು ಅಥವಾ 4 ಎಲೆಕ್ಟ್ರಾನ್ಸ್ ನ ತಗೋಬೇಕು. ಬಟ್ ಏನಪ್ಪಾ ಅಂದ್ರೆ ಕಾರ್ಬನ್ ಇಂದ 4 ಎಲೆಕ್ಟ್ರಾನ್ಸ್ ರಿಮೂವ್ ಮಾಡಕ್ಕೆ ನಮಗೆ ಐ ಎನರ್ಜಿ ಬೇಕಾಗುತ್ತೆ. ಏನ್ ಬೇಕಾಗುತ್ತೆ? ಇಟ್ ರಿಕ್ವೈರ್ಸ್ ಐ ಎನರ್ಜಿ ಮೈ ಡಿಯರ್ ಎಲೆಕ್ಟ್ರಾನ್ಸ್. ಇದಕ್ಕೆ ಐರ್ ಎನರ್ಜಿ ರಿಕ್ವೈರ್ ಆಗುತ್ತೆ. ಅದಕ್ಕೆ ಏನ್ ಮಾಡುತ್ತೆ ಗೊತ್ತಾ? ಈ ಪ್ರಾಬ್ಲಮ್ ನ ಓವರ್ಕಮ್ ಮಾಡಕ್ಕೆ, ಈ ಪ್ರಾಬ್ಲಮ್ ನ ಅದು ರಿಮೂವ್ ಮಾಡಕ್ಕೆ ಏನ್ ಮಾಡುತ್ತೆ? ಅದು ಕೊಟ್ಟು ತಗೊಳುತ್ತೆ. ಹೇಗೆ? ಒಂದು ಎಲೆಕ್ಟ್ರಾನ್ ಕೊಡುತ್ತೆ, ಒಂದು ಎಲೆಕ್ಟ್ರಾನ್ ಅಕ್ಸೆಪ್ಟ್ ಮಾಡ್ಕೊಂಡು ಒಂದು ಬಾಂಡ್ ಫಾರ್ಮೇಶನ್ ಮಾಡುತ್ತೆ. ದಿಸ್ ಬಾಂಡ್ ಆರ್ ನೋನ್ ಆಸ್ ಕೋವಲೆಂಟ್ ಬಾಂಡ್. ಈ ಬಾಂಡ್ ನ ಏನಂತ ಕರೀತಾರೆ? ಕೋವಲೆಂಟ್ ಬಾಂಡ್. ವಾಟ್ ಈಸ್ ಕೋವಲೆಂಟ್ ಬಾಂಡ್? Carbon shares its valence electrons with other atoms to form one bond is known as covalent bond. This is a chemical bond is formed by carbon and other atom sharing by valence electrons. This is known as covalent bond. Covalent bond ಅಂದ್ರೆ ಏನು ಗೊತ್ತಾ? ಒಂದು ಎಲೆಕ್ಟ್ರಾನ್ ಕೊಟ್ಟು ಒಂದು ಎಲೆಕ್ಟ್ರಾನ್ ತಗೊಂಡು ಕೇವಲ 2 ಆಟಮ್ ಶೇರ್ ಮಾಡುತ್ತೆ. ನಾವು ಅಯೋನಿಕ್ ಬಾಂಡ್ ಅಲ್ಲಿ ನೋಡಿದ್ದು. ಅಯೋನಿಕ್ ಬಾಂಡ್ ಅಲ್ಲಿ ಏನು? ಕೇವಲ ಒಂದು one atom is shares and another atom is receives. But here both atoms are shares its valence electrons. In ionic bond one atom shares 2 electrons and another atom accept 2 electrons. Correct alva? This is about covalent bond. ತುಂಬಾ ಇಂಪಾರ್ಟೆಂಟ್.
ಏನು ಡಿಫರೆನ್ಸ್ ಬಿಟ್ವೀನ್ ಅಯೋನಿಕ್ ಬಾಂಡ್ ಅಂಡ್ ಕೋವಲೆಂಟ್ ಬಾಂಡ್ ಕೇಳ್ತಾರೆ. ತುಂಬಾ ಇಂಪಾರ್ಟೆಂಟ್ 2 ಮಾರ್ಕ್ಸ್ ಕ್ವಶನ್. ವಾಟ್ ಈಸ್ ಕೋವಲೆಂಟ್ ಬಾಂಡ್ ಅಥವಾ ವಾಟ್ ಆರ್ ಕೋವಲೆಂಟ್ ಕಾಂಪೌಂಡ್ಸ್ ಅಂತ ಕೇಳ್ತಾರೆ. ಎಕ್ಸಾಂಪಲ್ ಈಸ್ ಬೆಸ್ಟ್ ಎಕ್ಸಾಂಪಲ್ ಯಾವುದೇ ರೀತಿಯ ಕಾರ್ಬನ್ ಐಟಮ್ಗೆ ತಗೊಂಡ್ರೆ ಮೀಥೇನ್ ಮಾಲಿಕ್ಯೂಲ್. ದಿಸ್ ಇಸ್ ದ ಸಿಂಪ್ಲೆಸ್ಟ್ ಮಾಲಿಕ್ಯೂಲ್. Which is the simplest molecule of carbon? It is a methane molecule. Simplest organic molecule. Okay na? ಯಾವುದು simplest organic molecule of carbon ಅಂತ ಕೇಳಿದ್ರೆ ಯಾವುದು? Methane is an simplest organic molecule of an carbon. ಅರ್ಥ ಆಯ್ತಾ? Any doubts my dear electrons? ಏನೇ ಡೌಟ್ ಇದ್ರು ಪ್ಲೀಸ್ ಆಸ್ಕ್ ಇನ್ ಕಮೆಂಟ್ ಸೆಕ್ಷನ್. ನಾನಿದ್ದೀನಿ ನಿಮ್ ಸುಹಾಸರು, ನಿಮ್ ಡೌಟ್ ನ ಕ್ಲಿಯರ್ ಮಾಡ್ಕೊಡ್ತೀನಿ. This about bonding in carbon. ಈಗ ಕೋವಲೆಂಟ್ ಬಾಂಡ್ ಬಗ್ಗೆ ತಿಳ್ಕೊಂಡ್ವಲ್ಲ. There are 3 types of covalent bonds are there. ಯಾವ್ಯಾವುದು? It is single covalent bond, double covalent bond, triple covalent bond. ತುಂಬಾ ಸಿಂಪಲ್ ಟ್ರಿಕ್ ಹೇಳ್ಕೊಡ್ತೀನಿ ನೋಡಿ. ಸಿಂಗಲ್ ಅಂದ್ರೆ ಏನು? Only shares 1 electrons. Double ಅಂದ್ರೆ ಏನು? Shares 2 electrons. Triple ಅಂದ್ರೆ 3 electrons. This is simple. What is single? Each atom contributes 1 electron. Double means 2 electrons. Triple means 3 electrons. This is simple. There are 3 types of covalent bonds are there. ಯಾವ್ಯಾವು? ಸಿಂಗಲ್ ಕೋವಲೆಂಟ್ ಬಾಂಡ್, ಡಬಲ್ ಕೋವಲೆಂಟ್ ಬಾಂಡ್ ಅಂಡ್ ಟ್ರಿಬಲ್ ಕೋವಲೆಂಟ್ ಬಾಂಡ್. ಸಿಂಗಲ್ ಕೋವಲೆಂಟ್ ಬಾಂಡ್ ಇಸ್ ನಥಿಂಗ್ ಬಟ್ each atom contributes 1 electron. Double covalent bond is nothing but each atom contribute 2 electrons. Triple covalent bond is nothing but each atom contributes 3 electrons. This is about covalent bond types. ಮತ್ತೆ ಈಗ let's move on to the next topic. Versatile nature of carbon. What is versatile nature? Versatile ಅಂದ್ರೆ ಏನ್ ಗೊತ್ತಾ? We know. ನಿಮ್ಗೊಂದು ವಿಷಯ ಗೊತ್ತಾ? ವರ್ಸ್ಟೈಲ್ ಅಂದ್ರೆ ಅದೊಂದು ಪ್ರಾಪರ್ಟಿ. ವಾಟ್ ಈಸ್ ದ ಪ್ರಾಪರ್ಟಿ? ಏನಪ್ಪಾ ಅಂದ್ರೆ ದೇರ್ ಆರ್ 3 ಮಿಲಿಯನ್ ಅಂದ್ರೆ ಆಲ್ಮೋಸ್ಟ್ 30 ಲಕ್ಷ ಕಾರ್ಬನ್ ಮಾಲಿಕ್ಯೂಲ್ಸ್ ಇದೆ. ಎಷ್ಟಿದೆ? 3 ಮಿಲಿಯನ್. ಬಟ್ಟೆ ಆಗ್ಲಿ ಬೇಕಾದಷ್ಟು 3 ಮಿಲಿಯನ್. ಹಾಗಾದ್ರೆ ಇಷ್ಟೊಂದು ಮಾಲಿಕ್ಯೂಲ್ ನ ಫಾರ್ಮೇಶನ್ ಆಗಕ್ಕೆ ಕಾರ್ಬನ್ಗೆ ಯಾವ ಪ್ರಾಪರ್ಟಿ, ಯಾವ ಪ್ರಾಪರ್ಟಿಯಿಂದ ಇದು ಫಾರ್ಮೇಶನ್ ಆಗುತ್ತೆ? ಇದನ್ನೇ ನಾವು ಏನಂತ ಕರಿತೀವಿ? ವರ್ಸ್ಟೈಲ್ ನೇಚರ್. ತುಂಬಾ 2 ಇಂಪಾರ್ಟೆಂಟ್ ಪ್ರಾಪರ್ಟೀಸ್. ಒಂದು ಯಾವ್ದು ಗೊತ್ತಾ? ಒಂದು ಕೆಟನೇಷನ್ ಪ್ರಾಪರ್ಟಿ. ಅನದರ್ ಒನ್ ಇಸ್ ಇಟ್ ಹ್ಯಾವ್ ಟೆಟ್ರಾವೇಲೆನ್ಸಿ. ಟೆಟ್ರಾವೇಲೆನ್ಸಿ ಇಸ್ ನಥಿಂಗ್ ಬಟ್ ಟೆಟ್ರಾವೇಲೆನ್ಸಿ ಅಂದ್ರೆ ಕಾರ್ಬನ್ ಹ್ಯಾವ್ 4 ವೇಲೆನ್ಸಿ ಇರೋ ಕಾರಣದಿಂದ ಅದು 4 ಡಿಫರೆಂಟ್ ಆಟಮ್ಸ್ ಜೊತೆ ಬಾಂಡ್ ಫಾರ್ಮೇಶನ್ ಮಾಡುತ್ತೆ, ಕೋವಲೆಂಟ್ ಬಾಂಡ್. This is the first property. ಯಾವುದು? It forms an 2 ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಇರುತ್ತೆ. ಯಾಕೆ ಇದು 30 ಲಕ್ಷ ಇದು ಪ್ರಾಡಕ್ಟ್ ನ ಫಾರ್ಮ್ ಮಾಡುತ್ತೆ ಅಂದ್ರೆ there are 2 ಇಂಪಾರ್ಟೆಂಟ್ ಪ್ರಾಪರ್ಟೀಸ್. One is tetravalency and another one is catenation. ಅರ್ಥ ಆಯ್ತಾ? ಕಾರ್ಬನ್ ಯಾಕೆ? ಕಾರ್ಬನ್ ಫಾರ್ಮ್ಸ್ an capability of multiple bonds with same atom of carbon atoms and other atoms like oxygen and nitrogen. Why? Because it have ಸ್ಮಾಲರ್ ಸೈಜ್. ಇದಕ್ಕೆ ಕಾರ್ಬನ್ ಸ್ಮಾಲರ್ ಸೈಜ್ ಇರೋದ್ರಿಂದ ಕಾರ್ಬನ್ ಮಾಲಿಕ್ಯೂಲ್ ಕೋವಲೆಂಟ್ ಕಾಂಪೌಂಡ್ ನ ಬ್ರೇಕ್ ಮಾಡಕ್ಕೆ ನಮಗೆ ಹೈ ಎನರ್ಜಿ ರಿಕ್ವೈರ್ಡ್ ಆಗುತ್ತೆ. ಅಂಡ್ ಕಾರ್ಬನ್ ಮಾಲಿಕ್ಯೂಲ್ ಆಲ್ಸೋ ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್. ಓಕೆನಾ? ಮತ್ತೆ ಇಟ್ ಹ್ಯಾವ್ ಟೆಟ್ರಾವೇಲೆನ್ಸಿ ಇಸ್ ನಥಿಂಗ್ ಬಟ್ ಕಾರ್ಬನ್ ಹ್ಯಾವ್ ವೇಲೆನ್ಸಿ ಆಫ್ ಎಷ್ಟಿದೆ? 4 ಇರೋ ಕಾರಣದಿಂದ ಇದಕ್ಕೆ ಜಾಸ್ತಿ ಮಾಲಿಕ್ಯೂಲ್ ನ ಫಾರ್ಮೇಶನ್ ಮಾಡಬಹುದು. ಇದು ಕಾರ್ಬನ್ ಇಸ್ ಫಾರ್ಮ್ಸ್ ಅಂಡ್ ಡಬಲ್ ಕೋವಲೆಂಟ್ ಬಾಂಡ್ ವಿತ್ ಆಕ್ಸಿಜನ್ ಆಟಮ್. ಸಿಮಿಲರ್ಲಿ ಕಾರ್ಬನ್ ಇಸ್ ಫಾರ್ಮ್ಸ್ ಅಂಡ್ ಟ್ರಿಬಲ್ ಕೋವಲೆಂಟ್ ಬಾಂಡ್ ವಿತ್ ನೈಟ್ರೋಜನ್ ಆಟಮ್ಸ್. ಓಕೆನಾ? ಈ ರೀತಿ ಕಾರ್ಬನ್ ಹ್ಯಾವ್ ಟೆಟ್ರಾವೇಲೆನ್ಸಿ. ಹೇಗೆ? ಕಾರ್ಬನ್ಗೆ 4 ವೇಲೆನ್ಸಿ ಇರೋದ್ರಿಂದ ಅದು 4 ಹೈಡ್ರೋಜನ್ ಆಟಮ್ ಜೊತೆ ಆದ್ರೂ ಫಾರ್ಮೇಶನ್ ಮಾಡುತ್ತೆ, ಅಥವಾ ಡಬಲ್ ಕೋವಲೆಂಟ್ ಬಾಂಡ್ ವಿತ್ ಆಕ್ಸಿಜನ್, ಟ್ರಿಬಲ್ ಕೋವಲೆಂಟ್ ಬಾಂಡ್ ವಿತ್ ನೈಟ್ರೋಜನ್ ಜೊತೆ ಫಾರ್ಮೇಶನ್ ಮಾಡುತ್ತೆ. ಮತ್ತೆ ಇಟ್ ಈಸ್ ಹ್ಯಾವ್ ಸ್ಮಾಲ್ ಸೈಜ್. ಇದಕ್ಕೆ ಸ್ಮಾಲ್ ಸೈಜ್ ಇರೋ ಕಾರಣಕ್ಕೆ ಈ ಎಲೆಕ್ಟ್ರಾನ್ ಶೇರ್ ಮಾಡಿರುತ್ತಲ್ಲ, ಆ ಎಲೆಕ್ಟ್ರಾನ್ ಸ್ಟ್ರಾಂಗ್ಲಿ ಹಿಡಿದಿಟ್ಕೊಳ್ಳುತ್ತೆ. ಅದಕ್ಕೆ ಇಟ್ ಹ್ಯಾಸ್ ಸ್ಟ್ರಾಂಗ್ ಕೋವಲೆಂಟ್ ಬಾಂಡ್. ಅರ್ಥ ಆಯ್ತಾ? ನೆಕ್ಸ್ಟ್ ಪ್ರಾಪರ್ಟಿ ಇಸ್ ಕೆಟಿನೇಷನ್ ಪ್ರಾಪರ್ಟಿ. ಹೇಳನಲ್ಲ, ವಾಟ್ ಇಸ್ ಕೆಟಿನೇಷನ್ ಪ್ರಾಪರ್ಟಿ ಅಂದ್ರೆ ದಿ ಎಬಿಲಿಟಿ ಆಫ್ ಎನ್ ಆಟಮ್ ವಿತ್ ಜಾಯಿನ್ ಅದರ್ ಆಟಮ್ಸ್ ಆಫ್ ದಿ ಸೇಮ್ ಎಲಿಮೆಂಟ್. ಅಂದ್ರೆ ಒಂದು ಆಟಮ್ಗೆ ಇನ್ನೊಂದು ಆಟಮ್ ಸೇಮ್ ಎಲಿಮೆಂಟ್ ಜೊತೆ ಇರೋ ಈಗ ಕಾರ್ಬನ್ ಇನ್ನೊಂದು ಕಾರ್ಬನ್ ಜೊತೆ ಫಾರ್ಮ್ ಆಗೋದು, ಲಾಂಗ್ ಚೈನ್ ಆಗಿ ಫಾರ್ಮ್ ಆಗೋ ಎಬಿಲಿಟಿನ ಏನಂತ ಕರೀತಾರೆ? ಕೆಟಿನೇಷನ್. ತುಂಬಾ ಇಂಪಾರ್ಟೆಂಟ್ ಕ್ವಶನ್. ವಾಟ್ ಈಸ್ ಕೆಟಿನೇಷನ್ ಪ್ರಾಪರ್ಟಿ? Versatile nature ಅಲ್ಲಿ my dear electrons 2 ಇಂಪಾರ್ಟೆಂಟ್ ಪ್ರಾಪರ್ಟಿ ಬರುತ್ತೆ. One is tetravalency, second one is catenation property. ತುಂಬಾ ಇಂಪಾರ್ಟೆಂಟ್. ಕೆಟಿನೇಷನ್ ಪ್ರಾಪರ್ಟಿ ಅಂದ್ರೆ ಏನು? ಕೆಟಿನೇಷನ್ ಪ್ರಾಪರ್ಟಿ is nothing but it is an ability of an atom to join with same atom ಅಲ್ವಾ, with the other atoms of same element. ಅಂದ್ರೆ ಸೇಮ್ ಆಟಮ್ ಜೊತೆನೆ ಜಾಯಿನ್ ಆಗೋದನ್ನ ಏನಂತ ಕರಿತೀವಿ? ಕೆಟಿನೇಷನ್ ಅಂತ ಕರಿತೀವಿ. There are 3 types in catenation. One is straight chain and another with branched chain, another one is closed chain. ಇವು 3 ತುಂಬಾ ಇಂಪಾರ್ಟೆಂಟ್. ಅದರಲ್ಲಿ ಈ ಕ್ಲೋಸ್ಡ್ ಚೈನ್ ಬರುತ್ತಲ್ಲ ಮೈ ಡಿಯರ್ ಎಲೆಕ್ಟ್ರಾನ್ಸ್, ಇದನ್ನ ನೀವು
ಹೈಯರ್ ಸ್ಟಡೀಸ್ ಹೋಗ್ತಾ ಹೋಗ್ತಾ ಬೆನ್ಸಿಲ್ ಮಾಲಿಕ್ಯೂಲ್ ಕೇವಲ ಸೈಕ್ಲಿಕ್ ಮಾಲಿಕ್ಯೂಲ್ ಜೊತೆನೆ ಓದ್ತೀರಾ. ಅವಾಗ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾವುದು? ಸೈಕ್ಲಿಕ್ ಚೈನ್ಸ್. ಅರ್ಥ ಆಯ್ತಾ? ನೆಕ್ಸ್ಟ್ ಏನು? ವಿತ್ ಕಾರ್ಬನ್ ಬಿಟ್ಟು ಇನ್ನೊಂದು ಮಾಲಿಕ್ಯೂಲ್ ಕೆಟಿನೇಷನ್ ಪ್ರಾಪರ್ಟಿ ತೋರಿಸುತ್ತೆ. ಯಾವುದು? ಸಿಲಿಕಾನ್. ಬಟ್ ಕಾರ್ಬನ್ ಮಾಲಿಕ್ಯೂಲ್ ಬಾಂಡ್ ತುಂಬಾ ಎನರ್ಜಿ, ಸಿ ಬಾಂಡ್ ತುಂಬಾ ಎನರ್ಜಿ ಇರುತ್ತೆ, ತುಂಬಾ ಹೈ ಮೆಲ್ಟಿಂಗ್ ಪಾಯಿಂಟ್ ಅಥವಾ ಬಾಯ್ಲಿಂಗ್ ಪಾಯಿಂಟ್ ಇರುತ್ತೆ ಕಂಪೇರ್ ಟು ಸಿಲಿಕಾನ್ ತುಂಬಾ ಕಡಿಮೆ ಇರುತ್ತೆ. ಯಾಕಂದ್ರೆ ಸಿಲಿಕಾನ್ ವೇಲೆನ್ಸಿ ಕೂಡ 4 ಇರೋ ಕಾರಣಕ್ಕೆ ಸಿಲಿಕಾನ್ ಇಟ್ ಹ್ಯಾವ್ ಆಲ್ಸೋ ಅನ್ ಕೆಟಿನೇಷನ್ ಪ್ರಾಪರ್ಟಿ. ಅರ್ಥ ಆಯ್ತಾ ಅಬೌಟ್ ಕೆಟಿನೇಷನ್ ಪ್ರಾಪರ್ಟಿ? ಹಾಗಾದ್ರೆ ನನ್ನ ಹತ್ರ ಒಂದು ಕ್ವಶನ್ ಇದೆ. ಏನು? ವಾಟ್ ಇಸ್ ದ ವೇಲೆನ್ಸಿ ಆಫ್ ಕಾರ್ಬನ್? A2 B4. ಕಮಾನ್ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಆನ್ಸರ್ ಏನು ಅಂತ. ಕಮಾನ್ ಬೇಗ, ಏನ್ ಆನ್ಸರ್ ಹೇಳಿ? ಯಾವ್ದೇ ಆನ್ಸರ್? ಆನ್ಸರ್ ಇಸ್ 4. ವೇಲೆನ್ಸಿ ಆಫ್ ಕಾರ್ಬನ್ ಇಸ್ 4. ಅರ್ಥ ಆಯ್ತಾ? ದಿಸ್ ಅಬೌಟ್ ಫಸ್ಟ್ 2 ಲರ್ನಿಂಗ್ ಆಬ್ಜೆಕ್ಟಿವ್ಸ್. ಯಾವ್ದು? ಒಂದು ಇಂಟ್ರಡಕ್ಷನ್ ಆಫ್ ಕಾರ್ಬನ್, ಒಂದು ವರ್ಸ್ಟೈಲ್ ನೇಚರ್ ಆಫ್ ಕಾರ್ಬನ್. ಅರ್ಥ ಆಯ್ತಾ? ಎಕ್ಸಾಮ್ಗೆ ಇವೆರಡರ ಮೇಲೆ ಯಾವ ರೀತಿ ಕ್ವಶನ್ ಕೇಳ್ತಾರೆ ಅಂತ ನೋಡೋಣ. ಏನಿದೆ? ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಟ್ರೂ ಅಬೌಟ್ ಕಾರ್ಬನ್? ಈ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಲ್ಲಿ ಯಾವುದು ಟ್ರೂ? Option A, carbon is one of the basic building blocks of organic life. Option B, carbon is a major component of living beings. Carbon is the main components of carbohydrates. Option D, all of the above. Come on, comment section ನಿಮ್ದು. Come on, answer ಮಾಡಿ. ಯಾರು ಆನ್ಸರ್ ಮಾಡ್ತೀರಾ? ನಿಮ್ ಸುಹಾಸ್ ಸರ್ ಕಡೆಯಿಂದ ನನಗೆ ಒಂದು ಬಿಗ್ ಗಿಫ್ಟ್ ಇದೆ. ಏನ್ ಬೇಕಾ? ಹಾಗಾದ್ರೆ come on, ಆನ್ಸರ್ ಮಾಡಿ. Your time starts now. ಬೇಗ. What is the answer? ತಿಳಿಸಿದ್ರಾ? ಯಾವ್ದು ಹೇಳಿ ಆನ್ಸರ್? ಆನ್ಸರ್ is all of the above because carbon is one of the basic building correct, major component of living beings correct. ಮತ್ತೆ ಯಾವುದು? carbohydrates is nothing but carbohydrates ಅಂದ್ರೆ ಏನ್ ಗೊತ್ತಾ? ಶುಗರ್ ಇದೆಯಲ್ಲ, these are also known as carbohydrates. carbohydrates is nothing but sugar. ಓಕೆನಾ? ಗ್ಲೂಕೋಸ್, ಶುಗರ್, ಫ್ರಕ್ಟೋಸ್ ಇದೆಲ್ಲ ಕಾರ್ಬೋಹೈಡ್ರೇಟ್ಸ್ ಅಂಡ್ ಬರುತ್ತೆ. ನೀವು ಹೈಯರ್ ಸ್ಟಡೀಸ್ ಹೋಗ್ತಾ ಕಾರ್ಬೋಹೈಡ್ರೇಟ್ ಸ್ಟ್ರಕ್ಚರ್ ಎಲ್ಲ ಕಲಿತೀರಾ. ಓಕೆನಾ ಮೈ ಡಿಯರ್ ಎಲೆಕ್ಟ್ರಾನ್ಸ್? ಎನಿ ಡೌಟ್ಸ್? ಪ್ಲೀಸ್ ಯಾವುದೇ ಡೌಟ್ ಇದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳೋದು ಮಾತ್ರ ಮರಿಬೇಡಿ. ನಾನು ನಿಮ್ ಸುಹಾಸ್ ಸರ್ ಇದ್ದೀನಿ. ಲಾಸ್ಟ್ ತಕ್ಕ ಲೈವ್ ನೋಡಿ. ನಿಮ್ಗೊಂದು ಬಿಗ್ ಸರ್ಪ್ರೈಸ್ ಇದೆ ನನ್ನ ಕಡೆಯಿಂದ. ಏನ್ ಸರ್ಪ್ರೈಸ್ ತಿಳ್ಕೋಬೇಕು ಅಂದ್ರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈವ್ ನೋಡೋದು ಮರಿಬೇಡಿ ಮೈ ಡಿಯರ್ ಎಲೆಕ್ಟ್ರಾನ್ಸ್. ಓಕೆನಾ ಆಲ್? ಕಮಾನ್ ನೆಕ್ಸ್ಟ್ ಇನ್ಯಾವುದು? ಇದು ಯಾವ ಸಮಯ? ಇಟ್ಸ್ ಎನ್ ಕ್ವಿಜ್ ಟೈಮ್. ಕ್ವಿಜ್ ಅಲ್ಲಿ ಫಸ್ಟ್ ಕ್ವಶನ್ ಯಾವ್ದು ಅಂತ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಡಸ್ ನಾಟ್ ಕಂಟೈನ್ ಎ ಡಬಲ್ ಬಾಂಡ್? ಇದ್ರಲ್ಲಿ ಡಬಲ್ ಬಾಂಡ್ ಯಾವ್ದ್ರಲ್ಲಿ ಇರಲ್ಲ? ಆಪ್ಷನ್ ಎ CO2, ಆಪ್ಷನ್ ಬಿ C2H4, ಆಪ್ಷನ್ ಸಿ HCl, ಆಪ್ಷನ್ ಡಿ O2. ಕಮಾನ್, ನಿಮ್ಮ ಹತ್ರ ಇರೋದು ಕೇವಲ 10 ಸೆಕೆಂಡ್ ಮಾತ್ರ. ವಿಡಿಯೋನ ಪಾಸ್ ಮಾಡಿ. ಆಫ್ಟರ್ ನೋಡೋರು ಯಾರಾದ್ರೂ ಲೈವ್ ಅಲ್ಲಿ ಇದೀರಲ್ಲ ಅವರು ಲೈವ್ ಅಲ್ಲಿ ಸ್ಟಾರ್ಟ್ ಮಾಡಿ. ಕಮಾನ್, ಯುವರ್ ಟೈಮ್ ಈಸ್ ಬಿಗಿನ್ಸ್ ನೌ. ಆನ್ಸರ್ ಮಾಡಿದವ್ರಿಗೆ ಸುಹಾಸ್ ಸರ್ ಇಂದ ಒಂದು ಸ್ಪೆಷಲ್ ಗಿಫ್ಟ್ ಇದೆ. ಓಕೆನಾ? ವಿ ನೋ ಕಾರ್ಬನ್ ಡಬಲ್ ಬಾಂಡ್ ಫಾರ್ಮೇಶನ್ ಮಾಡೋದು ಯಾವುದು? ಕೇವಲ ಕೋವಲೆಂಟ್ ಬಾಂಡ್ಸ್. ಇದರಲ್ಲಿ ಒಂದು ಕೋವಲೆಂಟ್ ಬಾಂಡ್ ಎಕ್ಸಾಂಪಲ್ ಇಲ್ಲ. ಯಾವುದು ಗೊತ್ತಾಯ್ತಾ ಆನ್ಸರ್ ಯಾವುದು ಅಂತ? ಆನ್ಸರ್ ಈಸ್ HCl ಬಿಕಾಸ್ CO2 ಕೂಡ ಈ ರೀತಿ ಬಾಂಡ್ ಫಾರ್ಮೇಶನ್ ಮಾಡುತ್ತೆ. C2H4 ಹೇಗೆ ಈ ರೀತಿ ಫಾರ್ಮೇಶನ್ ಆಗುತ್ತೆ, O2 ಕೂಡ ಡಬಲ್ ಬಾಂಡ್ ಫಾರ್ಮೇಶನ್ ಮಾಡುತ್ತೆ. ಬಟ್ HCl ಬಾಂಡ್ ಫಾರ್ಮೇಶನ್ ಮಾಡಲ್ಲ. ಅಂಡ್ ಇದು ಯಾವ ಬಾಂಡು? ಇಟ್ ಈಸ್ ಯಾವ ಬಾಂಡು? ಅಯೋನಿಕ್ ಬಾಂಡ್ ಅಲ್ವಾ? ಕರೆಕ್ಟ್ ಅಲ್ವಾ? ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಕೋವಲೆಂಟ್ ಬಾಂಡ್ಸ್ ಬೈ ವೈಲ್ ದ 2 ಕಾರ್ಬನ್ ಆಟಮ್ಸ್ ಕ್ಯಾನ್ ಬಾಂಡೆಡ್ ಟು ಈಚ್ ಅದರ್ ಆರ್. 2 ಕಾರ್ಬನ್ ಆಟಮ್ಸ್ ಎಷ್ಟು ಮ್ಯಾಕ್ಸಿಮಮ್ ಕೋವಲೆಂಟ್ ಬಾಂಡ್ ರೀಚ್ ಆಗ್ಬೋದು? ವಿ ನೋ ಓನ್ಲಿ 3 ಬಾಂಡ್ಸ್ ಆರ್ ದೇರ್. ಸಿಂಗಲ್, ಡಬಲ್, ಟ್ರಿಬಲ್ ಯಾವ್ದಾಗುತ್ತೆ ಅಂತ ತಿಳಿಸಿ. ಆಪ್ಷನ್ ಎ ಇಸ್ 4, ಆಪ್ಷನ್ ಬಿ ಇಸ್ 2, ಆಪ್ಷನ್ ಸಿ ಇಸ್ 3. ನೋ ಫಿಕ್ಸ್ಡ್ ನಂಬರ್. ಆನ್ಸರ್ ಯಾವುದು? ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಕಮಾನ್ ಬೇಗ. ನಾನೇ ಟ್ರಿಕ್ ಕೇಳ್ಕೊಂಡಿದ್ದು, ನಾನೇ ಇದು ಕ್ಲೂ ಕೊಟ್ಟಿದ್ದೀನಿ. ಏನು? ಓನ್ಲಿ 3 ಇರುತ್ತೆ, ಅದರಿಂದ 4 ರಾಂಗ್. 3 ಇರುತ್ತೆ ಬಟ್ ಒಂದಿರ್ಲೇಬೇಕು. ನೋ ಫಿಕ್ಸ್ಡ್ ನಂಬರ್ ಅಂತೂ ಇರಕ್ಕಾಗಲ್ಲ. ಕರೆಕ್ಟ್ ಅಲ್ವಾ? ಆನ್ಸರ್ ಯಾವ್ದು ಹೇಳಿ? ಆನ್ಸರ್ ಇಸ್ 3 ಬಾಂಡ್ ನ ವೇಲೆನ್ಸಿನ ಅದು ಸ್ಯಾಟಿಸ್ಫೈ ಮಾಡಬಹುದು. ಯಾಕಂದ್ರೆ 4 ವೇಲೆನ್ಸಿನ ಒಂದೇ ಕಾರ್ಬನ್ ಆಟಮ್ಸ್ ಸ್ಯಾಟಿಸ್ಫೈ ಮಾಡಕ್ ಆಗಲ್ಲ. ಇಟ್ ಫಾರ್ಮ್ಸ್ ಅನ್ ಟ್ರಿಬಲ್ ಬಾಂಡ್. ದೀಸ್ ಮಾಲಿಕ್ಯೂಲ್ಸ್ ಆರ್ ನೋನ್ ಆಸ್ ಆಲ್ಕೈನ್ಸ್. ಇದನ್ನ ಏನಂತ ಕರೀತಾರೆ? ಆಲ್ಕೈನ್ಸ್ ಅಂತ ಕರೀತಾರೆ. ವಾಟ್ ಆರ್ ಆಲ್ಕೈನ್ಸ್? ಇವತ್ತಿನ ಸೆಷನ್ ಎಲ್ಲ ತಿಳ್ಕೊಳ್ಳೋಣ. ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ರೀಡ್ ದ ಸ್ಟೇಟ್ಮೆಂಟ್ ಅಂಡ್ ಚೂಸ್ ದ ಕರೆಕ್ಟ್ ಆಪ್ಷನ್. ಸ್ಟೇಟ್ಮೆಂಟ್ ನ ಓದಿ ಕರೆಕ್ಟ್ ಆಪ್ಷನ್ ಚೂಸ್ ಮಾಡಿ ಅಂತ ಇದೆ. ಸಿಲಿಕಾನ್ ಅಂಡ್ ಕಾರ್ಬನ್ ಎಕ್ಸಿಬಿಟ್ಸ್ ಕೆಟಿನೇಷನ್. Second one, bond formed by carbon are very strong due to its small size. Option C,
ಕಾರ್ಬನ್ ಕ್ಯಾನ್ ಓನ್ಲಿ ಫಾರ್ಮ್ ಸಿಂಗಲ್ ಬಾಂಡ್. ನಾಲ್ಕನೇದೇನು ಕಾರ್ಬನ್ ಶೋ ಟೆಟ್ರಾವೇಲೆನ್ಸಿ. ಆಪ್ಷನ್ ಎ 1, 3, 4 ಆರ್ ಕರೆಕ್ಟ್. ಆಪ್ಷನ್ ಬಿ 2, 3, 4 ಆರ್ ಕರೆಕ್ಟ್. ಆಪ್ಷನ್ ಸಿ 1, 2, 3 ಆರ್ ಕರೆಕ್ಟ್. ಆಪ್ಷನ್ ಡಿ 1, 2, 4 ಆರ್ ಕರೆಕ್ಟ್. ನಿಮ್ಗೆ 10 ಸೆಕೆಂಡ್ ಟೈಮ್ ಇದೆ. ಲೈವ್ ಅಲ್ಲಿ ಇರೋರು ಚಾಟ್ ಸೆಕ್ಷನ್ ಅಲ್ಲಿ ತಿಳಿಸೋದು ಮರಿಬೇಡಿ. ಯಾರು ಆಮೇಲೆ ವಿಡಿಯೋ ನೋಡ್ತೀರಾ ಅವರು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಬೇಗ ಯಾವ್ದು ಆನ್ಸರು ಹೇಳಿ, ಯಾವ್ದು ಆನ್ಸರ್ ಅಂತ. ಆನ್ಸರ್ ಈಸ್ 1, 2, 4. Why? Because silicons and carbon exhibits catenation. Correct. ಮತ್ತೆ bond formed by carbon are very strong due to its small size. Correct. But carbon can only form single bond. ಇದು ತಪ್ಪು. Carbon forms triple bond formation ಮಾಡುತ್ತೆ. Carbon shows tetravalency. This is right. This about ಯಾವ್ದು ಯಾವ್ದ್ರ ಬಗ್ಗೆ ತಿಳ್ಕೊಂಡು ಈಗ ಇಂಟ್ರೊಡಕ್ಷನ್ ಆಫ್ ಕಾರ್ಬನ್ ಮತ್ತೆ ಇನ್ನೊಂದು ಯಾವ್ದು ಮೈ ಡಿಯರ್ ಎಲೆಕ್ಟ್ರಾನ್ಸ್, ಇನ್ನೊಂದು ಪಾಯಿಂಟ್ ಯಾವ್ದ್ರ ಬಗ್ಗೆ ತಿಳ್ಕೊಂಡು ವರ್ಸ್ಟೈಲ್ ನೇಚರ್ ಬಗ್ಗೆ ತಿಳ್ಕೊಂಡು ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಲರ್ನಿಂಗ್ ಆಬ್ಜೆಕ್ಟಿವ್ ಯಾವುದು? ಕ್ರಿಸ್ಟಲೈನ್ ಅಮಾರ್ಫಸ್ ಅಲೋಟ್ರೋಪ್ಸ್ ಆಫ್ ಕಾರ್ಬನ್. ಯಾವ್ದು ಅಲೋಟ್ರೋಪ್ಸ್? ವಾಟ್ ಈಸ್ ಅಲೋಟ್ರೋಪ್ಸ್? ಕ್ರಿಸ್ಟಲೈನ್ ಮತ್ತೆ ಅಮಾರ್ಫಸ್ ಅಲೋಟ್ರೋಪ್ ಯಾವ್ದು ಅಂತ ತಿಳ್ಕೊಳ್ಳೋಣ. ವಾಟ್ ಈಸ್ ಅಲೋಟ್ರೋಪಿ? ಇವತ್ತಿನ ಟಾಪಿಕ್ ಹೋಗೋಕ್ ಮುಂಚೆ ಅಲೋಟ್ರೋಪಿ ಅಂದ್ರೆ ಏನು ಗೊತ್ತಾ? ಎನಿ ಗೆಸ್, ಯಾವುದೇ ರೀತಿ ಗೆಸ್ ಇರ್ಲಿ ಪ್ಲೀಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ ಮೈ ಡಿಯರ್ ಎಲೆಕ್ಟ್ರಾನ್ಸ್. ಓಕೆನಾ? What is allotropy? Allotropy is nothing but forms of an carbon. It is nothing but carbon forms. ಏನಂತ ಕರಿತೀವಿ? allotropy is nothing but carbon forms of an carbon. ಕಾರ್ಬನ್ ಯಾವ್ಯಾವ ಫಾರ್ಮ್ ಅಲ್ಲಿ ಸಿಗುತ್ತೆ ಅದನ್ನ allotropy ಅಂತ ಕರಿತೀವಿ. There are two types of allotropes are there. Crystalline allotropes ಮತ್ತೆ amorphous allotropes. What is allotropy? ನಮ್ಗೆ ಗೊತ್ತು ಇಂಪಾರ್ಟೆಂಟ್ ಪ್ರಾಪರ್ಟಿ ಯಾವ್ದು? ಒಂದು ಕೆಟಿನೇಷನ್ ಪ್ರಾಪರ್ಟಿ ಮತ್ತೆ ಇನ್ನೊಂದು ಯಾವುದು? ಟೆಟ್ರಾವೇಲೆನ್ಸಿ ಪ್ರಾಪರ್ಟಿ. ವಾಟ್ ಈಸ್ ಅಲೋಟ್ರೋಪಿ ಅಂದ್ರೆ ದ ಕಾರ್ಬನ್ ಕ್ಯಾನ್ ಅಕ್ಕರ್ ಇನ್ ನೇಚರ್ ಇನ್ ಮೋರ್ ದೆನ್ ಒನ್ ಫಾರ್ಮ್. ಅಲೋಟ್ರೋಪಿ ಹೇಳ್ನಲ್ಲ ಅದರ್ ಫಾರ್ಮ್ಸ್ ಅಂತ. ಈಸ್ ನಥಿಂಗ್ ಬಟ್ ಕಾರ್ಬನ್ಗೆ ಒಂದು ಎಬಿಲಿಟಿ ಇದೆ. ಇಟ್ ಈಸ್ ಆನ್ ಎಬಿಲಿಟಿ ಟು ಅಕ್ಕರ್ ಇನ್ ಅದರ್ ಫಾರ್ಮ್. ಏನು ಮೋರ್ ದೆನ್ ಒನ್ ಫಾರ್ಮ್ ಅಲ್ಲಿ ಅದು ಸಿಗೋ ಕಾರಣಕ್ಕೆ ದಿಸ್ ಪ್ರಾಪರ್ಟಿ ಇಸ್ ನೋನ್ ಆಸ್ ಯಾವ್ದಂತ ಕರೀತಾರೆ ಇದನ್ನ? ಅಲೋಟ್ರೋಪಿ. ದೇರ್ ಆರ್ allotropy is nothing but same carbon molecule having different physical property. Many forms ಅಲ್ಲಿ ಸಿಗುತ್ತೆ. many forms ಅಲ್ಲಿ ಯಾವ ರೀತಿ ಸಿಗುತ್ತೆ? different physical property ಇರೋ ರೀತಿ ಸಿಗುತ್ತೆ. This is known as allotropy. ಇದನ್ನ ಏನಂತಾರೆ? allotropy ಅಂತ ಕರೀತಾರೆ. These allotropes ಗೆ chemical property ಸೇಮ್ ಇರುತ್ತೆ. ಬಿಕಾಸ್ ಇರೋದೇ ಕಾರ್ಬನ್ ಮಾಲಿಕ್ಯೂಲ್, ದೇ ಡು ನಾಟ್ ಎನಿ ಕೆಮಿಕಲ್ ಪ್ರಾಪರ್ಟಿ ಡಿಫ್ರೆಂಟ್ ಇರಲ್ಲ. ಎಲ್ಲದಕ್ಕೂ ಸೇಮ್ ಕೆಮಿಕಲ್ ಪ್ರಾಪರ್ಟಿ. ಏನಪ್ಪಾ ಅಂದ್ರೆ ಆಕ್ಸಿಜನ್ ಅಲ್ಲಿ ಬರ್ನ್ ಮಾಡಿದ್ರೆ ಇದು ಕಾರ್ಬನ್ ಡೈಆಕ್ಸೈಡ್ ಫಾರ್ಮ್ ಮಾಡುತ್ತೆ. ಏನು? ಕಾರ್ಬನ್ ಡೈಆಕ್ಸೈಡ್ ನ ರಿಲೀಸ್ ಮಾಡುತ್ತೆ. ದಿಸ್ ಇಸ್ ಅನ್ ಪ್ರಾಪರ್ಟಿ. ಇದು ಯಾವ್ದು ಪ್ರಾಪರ್ಟಿ? ಕಾರ್ಬನ್ ಅಂಡ್ ಇಟ್ಸ್ ಮಾಲಿಕ್ಯೂಲ್ ಪ್ರಾಪರ್ಟಿ. ಅರ್ಥ ಆಯ್ತಾ? ದೇರ್ ಆರ್ ಮೆನಿ ಅಲೋಟ್ರೋಪ್ಸ್ ಆರ್ ದೇರ್. ಅದರಲ್ಲಿ ಎರಡು ಟೈಪ್, ಒಂದು ಕ್ರಿಸ್ಟಲೈನ್ ಅಲೋಟ್ರೋಪ್ಸ್, ಇನ್ನೊಂದು ಅಮಾರ್ಫಸ್ ಅಲೋಟ್ರೋಪ್ಸ್. ಕ್ರಿಸ್ಟಲೈನ್ ಅಲೋಟ್ರೋಪ್ಸ್ ಅಲ್ಲಿ 3 ಮಾಲಿಕ್ಯೂಲ್ಸ್ ಬರುತ್ತೆ. ಇಂಪಾರ್ಟೆಂಟ್ ಮಾಲಿಕ್ಯೂಲ್ಸ್ ನಿಮ್ ಸಿಲೆಬಸ್ ಪ್ರಕಾರ ಯಾವ್ದು? ಒನ್ ಇಸ್ ಡೈಮಂಡ್, ಅನದರ್ ಒನ್ ಇಸ್ ಗ್ರಾಫೈಟ್, ಅನದರ್ ಒನ್ ಇಸ್ ಫ್ಲೋರನ್ ಅಂತ ಇನ್ನೊಂದು ಬರುತ್ತೆ. ಮತ್ತೆ ಇನ್ನು ಬೇಕಾದಷ್ಟು ಫಾರ್ಮ್ ಅಲ್ಲಿ ಕಾರ್ಬನ್ ಸಿಗುತ್ತೆ. ಯಾವ್ಯಾವ ರೀತಿ ಸಿಗುತ್ತೆ? ರೋಮಿಕ್ ಸಲ್ಫರ್ ರೀತಿ ಸಿಗುತ್ತೆ, ಮೋನೋಕ್ಲೋನಿಕ್ ಸಲ್ಫರ್, ವೈಟ್ ಫಾಸ್ಫರಸ್, ಬ್ಲಾಕ್ ಫಾಸ್ಫರಸ್ ಅಂಡ್ ರೆಡ್ ಫಾಸ್ಫರಸ್. ಅದರ್ ದೆನ್ ಕಾರ್ಬನ್, ಫಾಸ್ಫರಸ್ ಮತ್ತೆ ಸಿಲಿಕಾ, ಇದು ಸಲ್ಫರ್ ಕೂಡ ಏನು ಅಲೋಟ್ರೋಪ್ಸ್ ನ ಫಾರ್ಮ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಸಲ್ಫರ್ ಅಲೋಟ್ರೋಪ್ಸ್ ಯಾವ್ಯಾವು? ಮಾನೋಕ್ಲೋನಿಕ್, ರೋಂಬಿಕ್ ಅಲೋಟ್ರೋಪ್ಸ್, ವೈಟ್ ಫಾಸ್ಫರಸ್, ಬ್ಲಾಕ್ ಫಾಸ್ಫರಸ್ ಮತ್ತೆ ರೆಡ್ ಫಾಸ್ಫರಸ್. ದೀಸ್ ಆರ್ ದ ಅಲೋಟ್ರೋಪ್ಸ್ ಆಫ್ ಯಾವುದು? ಸಲ್ಫರ್. ಈಗ ಅಲೋಟ್ರೋಪ್ಸ್ ಆಫ್ ಕಾರ್ಬನ್ ಬರೋಣ. ವಿ ನೋ ಕಾರ್ಬನ್ ಹ್ಯಾಸ್ ಅನ್ ಅಟಾಮಿಕ್ ನಂಬರ್ ಆಫ್ 6. ಇದ್ರಲ್ಲಿ ದೇರ್ ಆರ್ 2 ಟೈಪ್ಸ್ ಆಫ್ ಅಲೋಟ್ರೋಪ್ಸ್. ನಾನು ಹೇಳಿದ್ನಲ್ಲ, ಒನ್ ಇಸ್ ಕ್ರಿಸ್ಟಲೈನ್ ಅಂಡ್ ಅನದರ್ ಒನ್ ಇಸ್ ಅಮಾರ್ಫಸ್. ಕ್ರಿಸ್ಟಲೈನ್ ಅಲ್ಲಿ ಒನ್ ಇಸ್ ಡೈಮಂಡ್, ಗ್ರಾಫೈಟ್, ಫ್ಲೋರನ್. ಇದ್ರ ಬಗ್ಗೆ ಇವತ್ತಿನ ಪರ್ಟಿಕ್ಯುಲರ್ ಸೆಷನ್ ಅಲ್ಲಿ ತಿಳ್ಕೊಳ್ಳೋಣ. ಅಮಾರ್ಫಸ್ ಅಲ್ಲಿ ಕೋಕ್, carbon black and charcoal. There are 3, totally 6 allotropes are there. Important allotropes. Okay na? First allotrope, move on to the diamond. We know diamond jewelry. ಏನು? ಡೈಮಂಡ್ ತುಂಬಾ ಕಾಸ್ಟ್ಲಿಯೆಸ್ಟ್ ಏನು? ಜ್ಯುವೆಲ್ಸ್ ಅಲ್ವಾ? ಜ್ಯುವೆಲರಿಲಿ ಡೈಮಂಡ್ ಯೂಸ್ ಮಾಡ್ತಾರೆ. ಡೈಮಂಡ್ ನೆಕ್ಲೆಸ್ ಇದು ತುಂಬಾ ಕಾಸ್ಟ್ಲಿಯೆಸ್ಟ್. ನೋಡಿದಿರಲ್ವಾ? ಎಲ್ಲೆಲ್ಲಿ ನೋಡಿದೀರಾ ಡೈಮಂಡ್? ಓಕೆನಾ? ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಎಲ್ಲೆಲ್ಲಿ ನೋಡಿದೀರಾ ಅಂತ ಡೈಮಂಡ್. ಡೈಮಂಡ್, ಈ ಡೈಮಂಡ್ ಎಲ್ಲಿಂದ ಮೇಡಪ್ ಆಫ್ ಆಗಿರುತ್ತೆ? ದಿಸ್ ಡೈಮಂಡ್ ಇಸ್ ಮೇಡಪ್ ಆಫ್ ಕಾರ್ಬನ್ ಮಾಲಿಕ್ಯೂಲ್. ಎಲ್ಲಿಂದ? ಕಾರ್ಬನ್ ಮಾಲಿಕ್ಯೂಲ್ ಇಂದ ಆಗಿರುತ್ತೆ. ಅಂಡ್ ಇಟ್ ಇಸ್ ಆನ್ ಕ್ರಿಸ್ಟಲೈನ್ crystalline allotrope of carbon. These carbons are found in many places. For example, in India, ಎಲ್ಲೆಲ್ಲಿ ಸಿಗುತ್ತೆ ಅಂದ್ರೆ 2 important places ಅಲ್ಲಿ ಸಿಗುತ್ತೆ. One is ಗೋಲ್ಕಂಡ, another one is ಪನ್ನಾ. 2 places ಅಲ್ಲಿ ಸಿಗುತ್ತೆ. ಆ ಗೋಲ್ಕಂಡ ಎಲ್ಲಿದೆ? ನಮ್ಮ ಕರ್ನಾಟಕದ ವಜ್ರದ ಗಣಿ ಯಾವುದು? ಗೋಲ್ಕಂಡ. ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಅಲ್ವಾ? ಇದು ಕೇವಲ ಇದಕ್ಕಲ್ಲ, ಏನು ಬರೀ
ಥಿಯರಿಗಲ್ಲ, ಅದು ನಾಲೆಡ್ಜ್ ಕೂಡ ಬೆಳೆಯುತ್ತೆ. ಎಲ್ಲಿ? ಕರ್ನಾಟಕದ ವಜ್ರದ ಗಣಿ ಯಾವುದು? ಗೋಲ್ಕೊಂಡ. ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಮತ್ತೆ ಡೈಮಂಡ್ ಬೇರೆ ಕಂಟ್ರೀಸ್ ಅಲ್ಲಿ ಸಿಗುತ್ತೆ. ಎಲ್ಲೆಲ್ಲಿ ಸಿಗುತ್ತೆ? ಸೌತ್ ಅಮೇರಿಕಾ, ಬ್ರೆಜಿಲ್, ಸೌತ್ ಆಫ್ರಿಕಾ, ಬೆಲ್ಜಿಯಂ, ರಷ್ಯಾದಲ್ಲಿ ಜಾಸ್ತಿ ಸಿಗುತ್ತೆ. ಕಂಪೇರ್ ಟು ಆಲ್ ಅದರ್ ಕಂಟ್ರೀಸ್, ರಷ್ಯಾ ಇಟ್ ಹ್ಯಾವ್ ಮೋರ್ ಡೈಮಂಡ್ ಮೈನ್ಸ್ ಇಂದ ಡೈಮಂಡ್ ನ ತಗೊಂತೀವಿ. ಏನ್ ಗೊತ್ತಾ? ಡೈಮಂಡು ಎಲಿಮೆಂಟಲ್ ಫಾರ್ಮ್ ಅಲ್ಲಿ ಸಿಗುತ್ತೆ. ಎಲಿಮೆಂಟಲ್ ಫಾರ್ಮ್ ಅಲ್ಲಿ ಅಂದ್ರೆ ಡೈರೆಕ್ಟ್ ಪ್ಯೂರ್ ಆಗಿ ಸಿಗುತ್ತೆ. ಲೈಕ್ ಅಂಡ್ ಗೋಲ್ಡ್ ಹೇಗೆ ಸಿಗುತ್ತೆ ಅದೇ ರೀತಿ ಡೈಮಂಡ್ ಸಿಗುತ್ತೆ. ಓಕೆನಾ? ದಿಸ್ ಅಬೌಟ್ ಡೈಮಂಡ್. ಹಾಗಾದ್ರೆ ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ಡೈಮಂಡ್? ಡೈಮಂಡ್ ಅಲ್ಲಿ ಕಾರ್ಬನ್ ಮಾಲಿಕ್ಯೂಲ್ ಹೇಗಿರುತ್ತೆ? ಡೈಮಂಡ್ ಅಲ್ಲಿ ಕಾರ್ಬನ್ ಮಾಲಿಕ್ಯೂಲ್ ಹೇಗೆ ಅರೇಂಜ್ ಆಗಿರುತ್ತೆ ಅಂದ್ರೆ 3D ಸ್ಟ್ರಕ್ಚರ್ ಅಲ್ಲಿ ಅರೇಂಜ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಈ ರೀತಿ ಇರುತ್ತೆ ಅಂದ್ರೆ ಈ ರೀತಿ ಅರೇಂಜ್ ಆಗಿರುತ್ತೆ 3D ಸ್ಟ್ರಕ್ಚರ್ ಅಲ್ಲಿ. ಈ ರೀತಿ ಇನ್ನೊಂದು ಈ ರೀತಿ ಅರೇಂಜ್ ಆಗಿರುತ್ತೆ. ಓಕೆನಾ? ದಿಸ್ ಇಸ್ ದ 3D ಸ್ಟ್ರಕ್ಚರ್ ಆಫ್ ಅನ್ ಕಾರ್ಬನ್ ಆಟಮ್ಸ್. ಹೇಗೆ? ಒಂದು ಕಾರ್ಬನ್ ಮಾಲಿಕ್ಯೂಲ್ ಇಲ್ಲಿದೆ ಅಂದ್ರೆ ಓವರ್ ಆಲ್ 1 ಕಾರ್ಬನ್ ಮಾಲಿಕ್ಯೂಲ್ ಅನದರ್ 4 ಕಾರ್ಬನ್ ಮಾಲಿಕ್ಯೂಲ್ ಜೊತೆ ಬಾಂಡ್ ಫಾರ್ಮೇಶನ್ ಮಾಡಿರುತ್ತೆ. ಈ ರೀತಿ 3D ಸ್ಟ್ರಕ್ಚರ್ ಅಲ್ಲಿ ಏನು ಅರೇಂಜ್ ಆಗಿರುತ್ತೆ. ಬೇಕಾದಷ್ಟು 3D ಮೂವೀಸ್ ಇದೆ. ಯಾವ್ದು ಹೇಳಿ? ಈಗ ತಾನೇ ಬಂತು ಯಾವ್ದು? ಈಗ ರೀಸೆಂಟ್ ಆಗಿ ಬಂತಲ್ಲ, ಅದು ಸಿ ವಾಟರ್ದು ಅಲ್ವಾ? ಆ ರೀತಿ ಮೂವೀಸು. ಮತ್ತೆ ಇನ್ನೊಂದು ಯಾವ್ದು? ನಮ್ಮ ಕುರುಕ್ಷೇತ್ರ ಮೂವಿನೂ ಬಂದಿತ್ತಲ್ವಾ? 3D ಮೂವೀಸ್ 3D ಸ್ಟ್ರಕ್ಚರ್ ಅಲ್ಲಿ. ಮತ್ತೆ ಈಗ ರಾಮಾಯಣ ಇದು ಬಂತಲ್ಲ, ಆದಿಪುರುಷ, ಅದು ಕೂಡ 3D ಸ್ಟ್ರಕ್ಚರ್ ಅಲ್ಲಿ ಇತ್ತಲ್ವಾ? ಈ ರೀತಿ 3D ಸ್ಟ್ರಕ್ಚರ್ ಅಲ್ಲಿ ಇರುತ್ತೆ. 3D ಸ್ಟ್ರಕ್ಚರ್ ಇಸ್ ನಥಿಂಗ್ ಬಟ್ 1 ಕಾರ್ಬನ್ ಆಟಮ್ ಅನದರ್ 4 ಡಿಫ್ರೆಂಟ್ ಕಾರ್ಬನ್ ಆಟಮ್ ಜೊತೆ ಫಾರ್ಮ್ ಆಗಿರುತ್ತೆ. ಮತ್ತೆ ಈ ಕಾರ್ಬನ್ ಆಟಮು ಅನದರ್ 4, ಈ ಕಾರ್ಬನ್ ಆಟಮು ಅನದರ್ 4, ಈ ರೀತಿ 4 ಆಲ್ ಸ್ಟ್ರಕ್ಚರ್ ಇರುತ್ತೆ. ದಟ್ಸ್ ವೈ ಕಾರ್ಬನ್ ಇದು ಡೈಮಂಡ್ ಅದು ನಾನ್ ಮೆಟಲ್ ಆಗಿದ್ರು ನಾವು ಓದ್ ಚಾಪ್ಟರ್ ಅಲ್ಲಿ ತಿಳ್ಕೊಂಡಿದ್ವಲ್ವಾ? ಮೆಟಲ್ಸ್ ಆರ್ ಏನು? ಹಾರ್ಡ್, ಬಟ್ ನಾನ್ ಮೆಟಲ್ಸ್ ಆರ್ ಸಾಫ್ಟ್ ಎಕ್ಸೆಪ್ಟ್ ಡೈಮಂಡ್. ಯಾಕೆ ಅಂದ್ರೆ ಡೈಮಂಡ್ ಗೆ 3D ಸ್ಟ್ರಕ್ಚರ್ ಆಗಿರೋದ್ರಿಂದ ಇದು ಹಾರ್ಡ್ ಆಗಿರುತ್ತೆ. ಡೈಮಂಡ್ ಈಸ್ ಹಾರ್ಡ್. ಏನು? ಡೈಮಂಡ್ ಹಾರ್ಡ್ ಆಗಿರುತ್ತೆ. ಇಟ್ ಇಸ್ ದನ್ ಹಾರ್ಡೆಸ್ಟ್ ನ್ಯಾಚುರಲ್ ಸಬ್ಸ್ಟೆನ್ಸ್. ಮತ್ತೆ ಡೆನ್ಸಿಟಿ, ಡೈಮಂಡ್ ಡೆನ್ಸಿಟಿ ಎಷ್ಟಿರುತ್ತೆ? 3.5. ಹೆನ್ಸ್ ಇದು ಹಾರ್ಡ್ ಆಗಿರೋ ಕಾರಣಕ್ಕೆ ಇಟ್ ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್ ಆಫ್ ಡೈಮಂಡ್ ಎಷ್ಟು? 3500 ಡಿಗ್ರಿ ಸೆಲ್ಸಿಯಸ್. ಎಷ್ಟು? 3500. ವಿ ಕಾಂಟ್ ಇಮ್ಯಾಜಿನ್. ಯಾಕಂದ್ರೆ ಇದು ವಾಟರ್ ಮೆಲ್ಟಿಂಗ್ ಪಾಯಿಂಟ್ ಎಷ್ಟು ಹೇಳಿ? 100 ಡಿಗ್ರಿ ಸೆಲ್ಸಿಯಸ್. 100 ಡಿಗ್ರಿ ಸೆಲ್ಸಿಯಸ್ಗೆ ನಾವು ವಾಟರ್ನ ಮುಟ್ಟಕ್ಕಾಗಲ್ಲ. ಇನ್ನು 3500 ಡಿಗ್ರಿ ಸೆಲ್ಸಿಯಸ್ ಯು ಕಾಂಟ್ ಇಮ್ಯಾಜಿನ್. ನಮ್ಮ ಕೈಲಿ ಇಮ್ಯಾಜಿನ್ ಮಾಡ್ಕೊಳಕ್ ಆಗಲ್ಲ, ಅಷ್ಟು ಮೆಲ್ಟಿಂಗ್ ಪಾಯಿಂಟ್. ದಟ್ಸ್ ವೈ ಏನಕ್ಕೆ ಡೈಮಂಡ್ ಹಾರ್ಡ್ ಆಗುತ್ತೆ? ಯಾಕೆ ಕಾರಣ ಅಂದ್ರೆ ಇಟ್ ಹ್ಯಾಸ್ 3D ಸ್ಟ್ರಕ್ಚರ್. 1 ಕಾರ್ಬನ್ ಆಟಮ್ 4 ಕಾರ್ಬನ್ ಆಟಮ್ ಜೊತೆ ಫಾರ್ಮ್ ಆಗಿರೋ ಕಾರಣಕ್ಕೆ ಇದು ಹಾರ್ಡ್ ಆಗಿರುತ್ತೆ ಡ್ಯೂ ಟು 3D ಸ್ಟ್ರಕ್ಚರ್. ಓಕೆನಾ? ಮತ್ತೆ ಡೈಮಂಡ್ ನ 800 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಹೀಟ್ ಮಾಡಿದ್ರೆ ಇನ್ ದಿ ಪ್ರೆಸೆನ್ಸ್ ಆಫ್ ಕಾರ್ಬನ್ ಆಕ್ಸಿಜನ್ ಜೊತೆ ಇಟ್ ರಿಲೀಸ್ ಕಾರ್ಬನ್ ಡೈಆಕ್ಸೈಡ್. ದಿಸ್ ಕಾರ್ಬನ್ ಡೈಆಕ್ಸೈಡ್ ಇಸ್ ಸಿಮಿಲರ್ ಫಾರ್ ಆಲ್ ಅಲೋಟ್ರೋಪ್. ಯಾಕಂದ್ರೆ ಒಳಗಿರೋದು ಕಾರ್ಬನ್ನೇ. ನೀವು ಯಾವುದೇ ಒಂದು ಕಾರ್ಬನ್ ಮಾಲಿಕ್ಯೂಲ್ ನ ಆಕ್ಸಿಜನ್ ಜೊತೆ ಬರ್ನ್ ಮಾಡಿದ್ರಿ ಅಂತ ತಿಳ್ಕೊಳ್ಳಿ, 100% ಅದು ರಿಲೀಸ್ ಮಾಡೋದೇ ಕಾರ್ಬನ್ ಡೈಆಕ್ಸೈಡ್. ಅರ್ಥ ಆಯ್ತಾ? ಅದು ರಿಲೀಸ್ ಮಾಡೋದು ಯಾವುದು? ಕಾರ್ಬನ್ ಡೈಆಕ್ಸೈಡ್ ನೇ ರಿಲೀಸ್ ಮಾಡೋದು. ದಿಸ್ ಅಬೌಟ್ ಡೈಮಂಡ್ ಪ್ರಾಪರ್ಟಿ. ಆಮೇಲೆ ಇನ್ನೇನಿದೆ? ಡೈಮಂಡ್ ಯಾವುದೇ ರೀತಿಯ ಆಸಿಡ್ ಆಗ್ಲಿ ಬೇಸ್ ಆಗ್ಲಿ ಯಾವುದಕ್ಕೂ ಅದು ರಿಯಾಕ್ಟ್ ಆಗಲ್ಲ. ಮತ್ತೆ ಡೈಮಂಡ್ ಡು ನಾಟ್ ಸಾಲ್ವ್ ಇನ್ ಎನಿ ಸಾಲ್ವೆಂಟ್. ಯಾವುದೇ ರೀತಿಯ ಸಾಲ್ವೆಂಟ್ ಅಲ್ಲಿ ಡೈಮಂಡ್ ಸಾಲ್ವ್ ಆಗಲ್ಲ. ಬಟ್ ವಿ ನೋ ಚಿನ್ನ, ಗೋಲ್ಡ್ ಮತ್ತೆ ಪ್ಲಾಟಿನಿಯಂ ನಾವು ಇನರ್ಟ್ ಮೆಟಲ್ಸ್ ಅಂತ ಕರಿತೀವಿ. ಬಟ್ ಆದ್ರೂ ಗೋಲ್ಡ್ ಆಕ್ವಾರಿಜಿಯಾ ಸೊಲ್ಯೂಷನ್ ಅಲ್ಲಿ ಏನಾಗುತ್ತೆ? ಅದು ಡಿಸಾಲ್ವ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಆಕ್ವಾರಿಜಿಯಾ ಇಸ್ an 1:3 ರೇಷಿಯೋ ಆಫ್ ಕಾನ್ಸಂಟ್ರೇಟೆಡ್ HNO3 and concentrated H2SO4 for solution. This about diamond properties. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಏನು? ಡೈಮಂಡ್ ಈಸ್ ಪೂರ್ ಕಂಡಕ್ಟರ್ ಅಥವಾ ಬ್ಯಾಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಬಿಕಾಸ್ ಯಾಕಂದ್ರೆ ಈಚ್ ಕಾರ್ಬನ್ ಆಟಮ್ 4 ಕಾರ್ಬನ್ ಆಟಮ್ ಜೊತೆ ಏನು ಬಾಂಡ್ ಫಾರ್ಮೇಶನ್ ಮಾಡಿರೋ ಕಾರಣಕ್ಕೆ ದೇರ್ ಇಸ್ ನೋ ಫ್ರೀ ಎಲೆಕ್ಟ್ರಾನ್ಸ್ ಡೈಮಂಡ್ ಅಲ್ಲಿ ಪ್ರೆಸೆಂಟ್ ಇರಲ್ಲ. ಆ ಕಾರಣಕ್ಕೆ ಡೈಮಂಡ್ ಇಸ್ an ಪೂರ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ನೆಕ್ಸ್ಟ್, ಯಾಕೆ ಈ ಪ್ರಾಪರ್ಟಿ ಯಾವ ರೀಸನ್ ಇಂದ ಇರುತ್ತೆ? ವಿ ನೋ ಹಾರ್ಡ್ ಯಾಕಿರುತ್ತೆ? ಡ್ಯೂ ಟು ರಿಜಿಡ್ 3D ಸ್ಟ್ರಕ್ಚರ್. ಅದೇ ರೀತಿ ಹೈ ಡೆನ್ಸಿಟಿ ಕೂಡ ಡ್ಯೂ ಟು ರಿಜಿಡ್ ಸ್ಟ್ರಕ್ಚರ್ ಅಲ್ಲಿ ಇರುತ್ತೆ. ವೈ? ಬಿಕಾಸ್ ಹೈ ಮೆಲ್ಟಿಂಗ್ ಪಾಯಿಂಟ್. ಯಾಕೆ? ಬಿಕಾಸ್ ಕಾರ್ಬನ್ 4 ಕೋವಲೆಂಟ್ ಬಾಂಡ್ ಇರೋದ್ರಿಂದ ಕಾರ್ಬನ್ ಸ್ಮಾಲ್ ಸೈಜ್ ಇರೋ ಕಾರಣಕ್ಕೆ ನಾವು ಬ್ರೇಕ್ ಮಾಡಕ್ಕೆ ಹೈ ಮೆಲ್ಟಿಂಗ್ ಪಾಯಿಂಟ್ ಬೇಕು. ಮತ್ತೆ ನಾನ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಬಿಕಾಸ್ ವೈ? ದೇರ್ ಆರ್ 4 electrons are already present. 4 valence electrons ಇದೆ. 4 valence electrons ಇರೋ ಕಾರಣಕ್ಕೆ there is no free electrons. Hence ಡೈಮಂಡ್ ಅಲ್ಲಿ ಏನು ಮೈ ಡಿಯರ್ ಎಲೆಕ್ಟ್ರಾನ್ಸ್? ಡೈಮಂಡ್ ಏನಾಗಿರುತ್ತೆ? ಇಟ್ ಹ್ಯಾಸ್ ರಿಜಿಡ್ 3D ಸ್ಟ್ರಕ್ಚರ್ and it is an poor conductor of electricity. This about diamonds. Next move on to the next electrop. ಯಾವುದು?
ಇದು ಯೂಸಸ್, ಡೈಮಂಡ್ ಯೂಸಸ್ ಏನೇನು ಅಂತ ನೋಡ್ಬೇಡ ನೆಕ್ಸ್ಟ್ ಅಲೋಟ್ರೋಪ್ ಹೋಗಕ್ ಮುಂಚೆ. ವಾಟ್ ಆರ್ ದ ಯೂಸಸ್ ಆಫ್ ಅಲೋಟ್ರೋಪ್? ಇದು ಡೈಮಂಡ್, ಇಟ್ ಈಸ್ ಯೂಸ್ಡ್ ಇನ್ ವೆರಿ ಜ್ಯುವೆಲರಿ. ಯಾಕೆ? ಡ್ಯೂ ಟು ಇಟ್ಸ್ ಡ್ಯೂರಬಿಲಿಟಿ ಅಂಡ್ ಎಕ್ಸಲೆಂಟ್ ಬ್ರಿಲಿಯನ್ಸ್. ಯಾಕೆಂದ್ರೆ ಇದು ಒಳಿಯುತ್ತೆ. ಈ ಕಾರಣಕ್ಕೆ ನಾವು ಡೈಮಂಡ್ ನ ಮೆನಿ ಜ್ಯುವೆಲರಿ ಯೂಸ್ ಮಾಡ್ತೀವಿ, ಹಾರ್ಡ್ ಆಗಿರೋ ಕಾರಣಕ್ಕೆ. ಮತ್ತೆ ಅನದರ್ ಸೆಕೆಂಡ್ ಇಂಪಾರ್ಟೆಂಟ್ ಇನ್ ಇಂಡಸ್ಟ್ರೀಸ್. ಇಂಡಸ್ಟ್ರೀಸ್ ಏನ್ ಯೂಸ್ ಮಾಡ್ತೀವಿ ಅಂದ್ರೆ ಟು ಕಟ್ ಅ ಗ್ಲಾಸ್ ಅಂಡ್ ಅದರ್ ಆರ್ಡೆಸ್ಟ್ ಮೆಟಲ್. ನಮ್ಗೆ ಗೊತ್ತು, ವಜ್ರನ ವಜ್ರದಿಂದನೇ ಕುಯ್ಬೇಕು ಅಂತ ಹೇಳ್ತಾರೆ, ವಜ್ರನ ವಜ್ರದಿಂದನೇ ಹೊಡಿರಿ ಅಂತ ಹೇಳ್ತಾರೆ ಆಗಿನ ಕಾಲದಲ್ಲಿ, ಕರೆಕ್ಟ್ ಅಲ್ವಾ? ಈ ರೀತಿ ಮೆನಿ ಜ್ಯುವೆಲರೀಸ್ ಆರ್ ಯೂಸ್ ಮಾಡ್ತೀವಿ. ಮತ್ತೆ ಇಂಡಸ್ಟ್ರಿಯಲ್ ಯೂಸ್ ಮಾಡೋದು ಯಾವ್ದು ಗೊತ್ತಾ? ಇಟ್ ಇಸ್ ನೌನ್ ಆಸ್ ಆರ್ಟಿಫಿಷಿಯಲ್ ಡೈಮಂಡ್. ಆರ್ಟಿಫಿಷಿಯಲ್ ಡೈಮಂಡ್ ಹೇಗೆ ಅಂದ್ರೆ ಹೇಗೆ ಡೈಮಂಡ್ ಸ್ಟ್ರಕ್ಚರ್ ಇರುತ್ತೆ, ಹೈ ಪ್ರೆಷರ್ ಅಲ್ಲಿ ಡೈಮಂಡ್ ನ ಏನ್ ಮಾಡಿರ್ತಾರೆ, ಒಂದು ಸ್ಟ್ರಕ್ಚರ್ ಸೇಮ್ ಡೈಮಂಡ್ ಹೇಗಿದೆ ಅದೇ ರೀತಿ ಒಂದು ಮಾಲಿಕ್ಯೂಲ್ ನ ಮಾಡಿ ಬೇಕಾದಷ್ಟು ಯೂಸಸ್ ನ ಮಾಡ್ತಾರೆ. ನೆಕ್ಸ್ಟ್ ಯೂಸ್ ಇಸ್ ಇಟ್ ಈಸ್ ಯೂಸ್ಡ್ ಇನ್ ಐ ಸರ್ಜರಿ. ಐ ಸರ್ಜರಿಲಿ ಯೂಸ್ ಮಾಡ್ತಾರೆ. ಮತ್ತೆ ಡೈಮಂಡ್ ಇಸ್ ಯೂಸ್ಡ್ ಇನ್ ಡೈಮಂಡ್ ಡಸ್ಟ್ ನ ಎಲ್ಲಿ ಯೂಸ್ ಮಾಡ್ತಾರೆ? ಪಾಲಿಶ್ ಮಾಡಕ್ಕೆ, ಯಾವ್ದಾದ್ರು ಒಂದು ಮಾಲಿಕ್ಯೂಲ್ ನ ಪಾಲಿಶ್ ಮಾಡಕ್ಕೆ ಈ ಡೈಮಂಡ್ ಡಸ್ಟ್ ನ ಯೂಸ್ ಮಾಡ್ತಾರೆ. ಅನದರ್ ಒನ್ ಇಸ್ ಏನ್ ಮಾಡ್ತಾರೆ? ಸ್ಪೇಸ್ ವಿಂಡೋ. ಏನು? ಸ್ಪೇಸ್ ವಿಂಡೋ ರೇಡಿಯೇಷನ್ ಇಂದ ರೇಡಿಯೇಷನ್, ಇದು ಡೈಮಂಡ್ ಯಾವುದೇ ರೀತಿಯ ಮಾಲಿಕ್ಯೂಲ್ ಜೊತೆ ರಿಯಾಕ್ಟ್ ಆಗಲ್ಲ ಅಂತ ಗೊತ್ತು, ಅದರಿಂದ ಇದನ್ನ ರೇಡಿಯೇಷನ್ ಇಂದ ರಿಮೂವ್ ಮಾಡಕ್ಕೆ ನಾವು ಇಲ್ಲಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಮೂವ್ ದ ನೆಕ್ಸ್ಟ್ ಅಲೋಟ್ರೋಪ್ ಯಾವುದು? ಗ್ರಾಫೈಟ್. ಗ್ರಾಫೈಟ್ ವಿ ನೋ ಪೆನ್ಸಿಲ್ ಅಲ್ಲಿ ಯೂಸ್ ಮಾಡ್ತೀವಿ, ಲೆಡ್ ಯೂಸ್ ಮಾಡ್ತೀವಲ್ಲ, ದಟ್ ಈಸ್ ಮೇಡ್ ಅಪ್ ಆಫ್ ಗ್ರಾಫೈಟ್. ಓಕೆನಾ? ಅಕರೆನ್ಸ್ ಗ್ರಾಫೈಟ್ ಎಲ್ಲೆಲ್ಲಿ ಸಿಗುತ್ತೆ ಅಂತ ನೋಡುವ. ಗ್ರಾಫೈಟ್ ಇಸ್ ಕಂಟೆಂಟ್ಸ್ ಇನ್ ಮೆನಿ ಕಂಟ್ರೀಸ್. ದೇರ್ ಆರ್ ಫ್ಯೂ ಕಂಟ್ರೀಸ್ ಓನ್ಲಿ. 4 ಕಂಟ್ರೀಸ್ ಅಲ್ಲಿ ಸಿಗುತ್ತೆ. ಒನ್ ಇಸ್ ಅಮೆರಿಕಾ ಅಂಡ್ ಅನದರ್ ಒನ್ ಇಸ್ ರಷ್ಯಾ. ಯು ನೋ ಬೋತ್ ಡೈಮಂಡ್ ಅಂಡ್ graphite are found in Russia, and next one is India, and another one is New Zealand. There are 4 countries we found in graphite. Graphite ಎಲ್ಲೆಲ್ಲಿ ಸಿಗುತ್ತೆ? ಇಲ್ಲಿ ಸಿಗುತ್ತೆ. ಓಕೆನಾ? ಗ್ರಾಫೈಟ್ ಇಸ್ ಆಲ್ಸೋ obtained in ಯಾವ ಫಾರ್ಮ್ ಅಲ್ಲಿ? ಎಲಿಮೆಂಟಲ್ ಫಾರ್ಮ್ ಅಲ್ಲಿ ಕೂಡ ಸಿಗುತ್ತೆ. ಗ್ರಾಫೈಟ್ ಹೇಗೆ ಪ್ರೆಸೆಂಟ್ ಇರುತ್ತೆ? ಗ್ರಾಫೈಟ್ ಇಸ್ an thin layer consist of layers of carbon atoms of sheets. ಹೇಗೆ ಕನ್ಸಿಸ್ಟ್ ಆಗಿರುತ್ತೆ ಅಂದ್ರೆ ಅದು ಒಂದು ಶೀಟ್ ರೀತಿ ಕನ್ಸಿಸ್ಟ್ ಆಗಿರುತ್ತೆ. ಹೇಗೆ? ಒಂದು ಕಾರ್ಬನ್ ಮಾಲಿಕ್ಯೂಲ್ 6 ಹೆಕ್ಸಾಗನಲ್ ಶೇಪ್ ಅಲ್ಲಿ ಒಂದು ಶೀಟ್ ರೀತಿ ಆಗಿರುತ್ತೆ. ಈ ರೀತಿ 2 ಶೀಟ್ಸ್ ನ ಫಾರ್ಮೇಶನ್ ಆಗಿ ಅದು ಗ್ರಾಫೈಟ್ ಮಾಲಿಕ್ಯೂಲ್ ಇರುತ್ತೆ. 1 ಶೀಟ್ ಆಫ್ ಗ್ರಾಫೈಟ್ ಮಾಲಿಕ್ಯೂಲ್ ಇಸ್ ನೋನ್ ಆಸ್ ಗ್ರಾಫೀನ್. ಒಂದು ಶೀಟ್ ನ ಏನಂತ ಕರೀತಾರೆ? ಗ್ರಾಫೀನ್. ಹೇಗೆ ಗೊತ್ತಾ? ಈಗ ಒಂದು ಕಾರ್ಬನ್ ಆಟಮ್ 6 ಹೆಕ್ಸಾಗನಲ್ ಶೇಪ್ ಅಲ್ಲಿ ಫಾರ್ಮೇಶನ್ ಇರುತ್ತೆ. ಈ ರೀತಿ ಹೆಕ್ಸಾಗನಲ್ ಫಾರ್ಮ್ ಅಲ್ಲಿ ಗ್ರಾಫೈಟ್ ಫಾರ್ಮ್ ಅಲ್ಲಿ ಇರುತ್ತೆ. ದಿಸ್ ಇಸ್ ನೋನ್ ಆಸ್ ಸ್ಟ್ರಕ್ಚರ್ ಆಫ್ ಅನ್ ಗ್ರಾಫೈಟ್. ಈ ವೇರಿಯಸ್ ಲೇಯರ್ಸ್ ಈ ರೀತಿ ಕನೆಕ್ಟ್ ಆಗಿ ಒನ್ ಬೈ ಒನ್ ಲೇಯರ್ ಈ ರೀತಿ ಆಗಿರುತ್ತೆ. ದಿಸ್ ಇಸ್ ಅಬೌಟ್ ಸ್ಟ್ರಕ್ಚರ್ ಆಫ್ ಗ್ರಾಫೈಟ್ಸ್. ಹಾಗಾದ್ರೆ ಪ್ರಾಪರ್ಟೀಸ್ ಆಫ್ ಗ್ರಾಫೈಟ್ ನೋಡೋಣ. ಗ್ರಾಫೈಟ್ಸ್ ಆರ್ ಬ್ಲಾಕ್, ಸಾಫ್ಟ್ ಅಂಡ್ ಸ್ಲಿಪ್ಪರಿ. ಸ್ಲಿಪ್ಪರಿ ಅಂದ್ರೆ ಏನ್ ಗೊತ್ತಾ? ಜಾರೋದು. ಯಾಕಂದ್ರೆ ಲೇಯರ್ ಮೇಲೆ ಲೇಯರ್ ಇದೆ, ಅದು ಯಾವಾಗೂ ಸ್ಲಿಪ್ಪರಿ ಆಗೇ ಆಗಿರುತ್ತೆ ಅಲ್ವಾ? ಗ್ರಾಫೈಟ್ಸ್ ಆರ್ ಸ್ಲಿಪ್ಪರಿ, ಬ್ಲಾಕ್ ಇನ್ ಕಲರ್ ಇರುತ್ತೆ, ಮತ್ತೆ ಸಾಫ್ಟ್ ಆಗಿರುತ್ತೆ. ಗ್ರಾಫೈಟ್ಸ್ ಆರ್ ಶಾರ್ಟ್. ನೀವು ನೋಡಿದೀರಾ ಪೆನ್ಸಿಲ್ ಲಿಡ್ನ ನಾವು ಕೇವಲ ಹಿಂಗಂದ್ರೆ ಮುರಿದೋಗುತ್ತೆ. ವೈ? ಬಿಕಾಸ್ ಅದರಲ್ಲಿ ಗ್ರಾಫೈಟ್ ಇರೋ ಕಾರಣದಿಂದ ಗ್ರಾಫೈಟ್ ಆರ್ ಶಾರ್ಟ್, ಇದು ಸಾಫ್ಟ್ ಆಗಿರುತ್ತೆ ಆ ಕಾರಣ. ಮತ್ತೆ ಸೆಕೆಂಡ್ ಪಾಯಿಂಟ್ ಇಸ್ ಗ್ರಾಫೈಟ್ ಇಸ್ ಎನ್ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ವೈ? ಬಿಕಾಸ್ ವಿ ನೋ ಗ್ರಾಫೈಟ್ ಒಂದು ಮಾಲಿಕ್ಯೂಲ್ ಕೇವಲ ಒಂದೇ ಒಂದು ಎರಡು ಕಾರ್ಬನ್ ಮಾಲಿಕ್ಯೂಲ್ ಜೊತೆ ಹೆಕ್ಸಾಗನಲ್ ಇರೋದ್ರಿಂದ ಇನ್ನೂ 2 ವೇಲೆನ್ಸಿ ಇರುತ್ತಲ್ವಾ, 2 ಫ್ರೀ ಎಲೆಕ್ಟ್ರಾನ್ಸ್ ಇರುತ್ತೆ. ಅಂಡ್ ಗ್ರಾಫೈಟ್ ಇಸ್ ಆನ್ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಗ್ರಾಫೈಟ್ ನ ನಾವು ಬೇಕಾದಷ್ಟು ಇಲ್ಲಿ ಅಂದ್ರೆ ಇದು ಗ್ರಾಫೈಟ್ ನ ಸೆಲ್ ಆಗಿ ಯೂಸ್ ಮಾಡ್ತೀವಿ. ಮೆನಿ ಎಲೆಕ್ಟ್ರಿಕಲ್ ಇದರಲ್ಲಿ ಇದು ಎಲೆಕ್ಟ್ರಾನಿಕ್ ಸೆಲ್ ಅಲ್ಲಿ ನಾವು ಗ್ರಾಫೈಟ್ ಸೆಲ್ ಆಗಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಪ್ರಾಪರ್ಟಿ ಇಸ್ ಆನ್ ಡ್ಯೂ ಟು ಇಟ್ಸ್ ಲೇಯರ್ ಸ್ಟ್ರಕ್ಚರ್ ಗ್ರಾಫೈಟ್ ಇಸ್ ಯೂಸ್ಡ್ ಫಾರ್ ರೈಟಿಂಗ್ ಆನ್ ಪೇಪರ್. ಅದು ಲೇಯರ್ ಸ್ಟ್ರಕ್ಚರ್ ಇರೋದ್ರಿಂದ ಗ್ರಾಫೈಟ್ ನ ಪೇಪರ್ ಅಲ್ಲಿ ಬರೆಯಕ್ಕೆ ನೋಡ್ತೀವಿ. ಮತ್ತೆ ಡೆನ್ಸಿಟಿ ಆಫ್ ಗ್ರಾಫೈಟ್ ಎಷ್ಟಿರುತ್ತೆ? 1.9 to 2.3. ಗ್ರಾಫೈಟ್ ಕೂಡ ಯಾವುದೇ ರೀತಿಯ ಸಾಲ್ವೆಂಟ್ ಜೊತೆ ಡಿಸಾಲ್ವ್ ಆಗಲ್ಲ. ದಿಸ್ ಅಬೌಟ್ ಗ್ರಾಫೈಟ್ ಪ್ರಾಪರ್ಟೀಸ್. ಯಾಕೆ ಈ ಪ್ರಾಪರ್ಟಿ ಇರುತ್ತೆ? ರೀಸನ್ ವೈ ಸಾಫ್ಟ್? ಬಿಕಾಸ್ ಶೀಟ್ ಲೈಕ್ ಸ್ಟ್ರಕ್ಚರ್ ಇರೋದ್ರಿಂದ ಅದು ಸಾಫ್ಟ್ ಆಗಿರುತ್ತೆ. ಮತ್ತೆ ವೈ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ? ಯಾಕೆ ಅಂದ್ರೆ ಗ್ರಾಫೈಟ್ ಇಲ್ಲಿ ಕೇವಲ 3 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಯೂಸ್ ಮಾಡಿರ್ತೀವಿ, 1 ವೇಲೆನ್ಸ್ ಎಲೆಕ್ಟ್ರಾನ್ ಫ್ರೀ ಇರೋ ಕಾರಣಕ್ಕೆ ಅದು ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಆಗಿರುತ್ತೆ. 3 ಎಲ್ಲ ಆಯ್ತು ಹೇಳಿ, 2 ಕಾರ್ಬನ್ ಆಟಮ್ ಜೊತೆ ಆಯ್ತು. ಒಂದು ಗ್ರಾಫೈಟ್ ಇನ್ನೊಂದು ಗ್ರಾಫೈಟ್ ಅಲ್ಲಿ ಇದು ಮರ್ಜ್ ಆದಾಗ ಒಂದೊಂದು ಬಾಂಡ್ ಫಾರ್ಮೇಶನ್ ಆಗಿರುತ್ತೆ ನೋಡಿ, ಅದು 3rd one ಬಾಂಡ್. ಓಕೆನಾ? ನೆಕ್ಸ್ಟ್ ಆಮೇಲೆ ಸ್ಲಿಪ್ಪರಿ ಯಾಕೆ? ಬಿಕಾಸ್ ಒಂದು ಲೇಯರ್ ಮೇಲೆ ಕೂತಿರೋ ಕಾರಣಕ್ಕೆ ಇದು ಸ್ಲಿಪ್ಪರಿ ಆಗಿರುತ್ತೆ. ಅರ್ಥ ಆಯ್ತಾ? ದಿಸ್ ಅಬೌಟ್ ಗ್ರಾಫೈಟ್. ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ? ಯೂಸಸ್ ಆಫ್ ಗ್ರಾಫೈಟ್ ವಿ ಯೂಸ್ಡ್ ಇನ್ ಮೆನಿ ಲುಬ್ರಿಕೆಂಟ್ ಅಂದ್ರೆ ಮಿಷಿನ್ಗೆ ಆಯಿಲ್, ಇದು ಗ್ರೀಸ್ ಗೊತ್ತಲ್ವಾ, ಗ್ರೀಸ್ ರೀತಿ ಬೇಕಾದಷ್ಟು ಜಾಗದಲ್ಲಿ ಗ್ರಾಫೈಟ್ ನ ಯೂಸ್ ಮಾಡ್ತೀವಿ. ಗ್ರಾಫೈಟ್ ಈಸ್ ಯೂಸ್ಡ್ ಇನ್ ಮೆನಿ ಮೇಕಿಂಗ್ ಆಫ್ ಎಲೆಕ್ಟ್ರೋಡ್ಸ್.
ಡ್ರೈ ಸೆಲ್ಸ್ ಎಲೆಕ್ಟ್ರಾನ್ ಮೇಕ್ ಮಾಡಕ್ಕೆ, ಬಿಕಾಸ್ ಇಟ್ ಇಸ್ ಎನ್ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಆಗಿರೋ ಕಾರಣದಿಂದ ಇಟ್ ಈಸ್ ಯೂಸ್ಡ್ ಇನ್ ಪೆನ್ಸಿಲ್ ಲೆಡ್ಸ್. ಗ್ರಾಫೈಟ್ಸ್ ಆರ್ ಯೂಸ್ಡ್ ಇನ್ ಪೆನ್ಸಿಲ್ ಲೆಡ್ ಬಿಕಾಸ್ ವೈ, ಅದು ಬ್ಲಾಕ್ ಕಲರ್ ಮತ್ತೆ ಸಾಫ್ಟ್ ಆಗಿರೋ ಕಾರಣಕ್ಕೆ. ದಿಸ್ ಈಸ್ ಅಬೌಟ್ ಗ್ರಾಫೈಟ್. ನೆಕ್ಸ್ಟ್ ಅಲೋಟ್ರೋಪ್ ಯಾವುದು? ಫಿಲೋರೆನ್. ಫಿಲೋರೆನ್ ಅಂತ ಹೇಗ್ ಬಂತು? ಈ ಫಿಲೋರೆನ್ ನೇಮ್ ಬಂದದ್ದು ಎಲ್ಲಿಂದ ಗೊತ್ತಾ? ಫ್ರಮ್ US ಆರ್ಟಿಕೆಟ್ ಬಕ್ ಮಿಸ್ಟರ್ ಫಿಲೋರೆನ್. ನೀವು ನೋಡಿದಿರಲ್ಲ US ಅಲ್ಲಿ ಒಂದು ಈ ರೀತಿ ಗ್ರೌಂಡ್ ಇರುತ್ತಲ್ಲ, ಆ ಆರ್ಟಿಕಲ್ ಇಂದ ಈ ಬಕ್ ಮಿಸ್ಟರ್ ಫಿಲೋರೆನ್ ಬಂತು. ಫಸ್ಟ್ ಫಿಲೋರೆನ್ಸ್ ಎಷ್ಟು ಕಾರ್ಬನ್ ಅಲ್ಲಿ ಸಿಕ್ತು ಅಂದ್ರೆ ಇಟ್ ಕನ್ಸಿಸ್ಟ್ C60 ಕಾರ್ಬನ್ ಅಲ್ಲಿ ಫಸ್ಟ್ ಫಿಲೋರೆನ್ ಸಿಕ್ಕುತ್ತೆ. ಓಕೆನಾ? ಮತ್ತೆ ಇದನ್ನ ಇನ್ವೆಂಟ್ ಮಾಡಿದವರು ಯಾರು ಹೇಳಿ? ಬಕ್ ಮಿಸ್ಟರ್ ಫುಲ್ಲರ್. ಯಾರು ಇನ್ವೆಂಟ್ ಮಾಡಿದವರು ಇದನ್ನ? ಬಕ್ ಮಿಸ್ಟರ್ ಫುಲ್ಲರ್ ಅನ್ನೋರು ಇನ್ವೈಟ್ ಮಾಡ್ತಾರೆ. ಇಟ್ ಈಸ್ ಆನ್ ಏನು ಫುಟ್ಬಾಲ್ ನೋಡಿದಿರಲ್ವಾ, ಸೇಮ್ ಸಿಮಿಲರ್ಲಿ ಫುಟ್ಬಾಲ್ ರೀತಿ ಸ್ಟ್ರಕ್ಚರ್ ಇರುತ್ತೆ. ಇದರಲ್ಲಿ ಬೇಕಾದಷ್ಟು ಫಿಲೋರೆನ್ ಮಾಲಿಕ್ಯೂಲ್ ಇದೆ. ಫಾರ್ ಎಕ್ಸಾಂಪಲ್ C60 ಫಿಲೋರೆನ್, C70 ಫಿಲೋರೆನ್, C76 ಫಿಲೋರೆನ್, C82, C86. ಬಟ್ ಫಸ್ಟ್ ಐಡೆಂಟಿಫಿಕೇಶನ್ ಮಾಡೋದು ಯಾವ್ದು ಗೊತ್ತಾ? ಫಿಲೋರೆನ್ C60 ಫಿಲೋರೆನ್. ಇಟ್ ಈಸ್ ಹ್ಯಾವ್ ಸ್ಟ್ರಕ್ಚರ್ ಹೇಗಿರುತ್ತೆ ಗೊತ್ತಾ? ಫಿಲೋರೆನ್ ಸ್ಟ್ರಕ್ಚರ್ ಇಟ್ ಈಸ್ ಸಿಮಿಲರ್ಲಿ ಲೈಕ್ ಫುಟ್ಬಾಲ್ ರೀತಿ ಇರುತ್ತೆ. ಮತ್ತೆ ಎರಡು ರೀತಿಯ ಸ್ಟ್ರಕ್ಚರ್ ಅಲ್ಲಿ ಸಿಗುತ್ತೆ. ಒನ್ ಈಸ್ ಫುಟ್ಬಾಲ್ ರೀತಿ ಅಂಡ್ ಅನದರ್ ಒನ್ ಈಸ್ ಈ ತರ ಜಾಲ್ರಿ ನೋಡಿದಿರಲ್ವಾ ಮನೇಲಿ, ಆ ರೀತಿ ಫುಲೋರೆನ್ ಸ್ಟ್ರಕ್ಚರ್ ಇರುತ್ತೆ. ಫುಲೋರೆನ್ ಇಸ್ ಕನ್ಸಿಸ್ಟ್ ಆಫ್ ಮಿನಿಮಮ್ 30 to 900 ಕಾರ್ಬನ್ ಆಟಮ್ಸ್ ಕನ್ಸಿಡರ್ ಇರುತ್ತೆ. ಡಿಪೆಂಡಿಂಗ್ ಅಪಾನ್ ಅದ್ರ ಸ್ಟ್ರಕ್ಚರ್ ಪ್ರಕಾರ, ಅದ್ರ ಕಾರ್ಬನ್ ಆಟಮ್ಸ್ ಪ್ರಕಾರ ಇಟ್ ಒಬ್ಟೈನ್ ಇನ್ ಟೂ ಫಾರ್ಮ್ಸ್. ಎರಡು ರೀತಿ ಕಾಣಿಸುತ್ತೆ. ಯಾವ್ದು? ಒನ್ ಇಸ್ ಬಕ್ಕಿ ಬಾಲ್ಸ್ ರೀತಿ ಅಂಡ್ ಅನದರ್ ಒನ್ ಇಸ್ ಬಕ್ಕಿ ಟ್ಯೂಬ್. ದೀಸ್ ಆರ್ ದಿ ಟೂ ಫಾರ್ಮ್ಸ್ ಅಲ್ಲಿ ಅದು ಫುಲೋರೆನ್ಸ್ ಸಿಗುತ್ತೆ. ಬಟ್ ಮೋಸ್ಟ್ ಆಫ್ ದಿ ಫುಲೋರೆನ್ಸ್ ಆರ್ ಒಬ್ಟೈನ್ ಇನ್ ಬಕ್ಕಿ ಬಾಲ್ಸ್. ಓಕೆನಾ? ಹಾಗಾದ್ರೆ ಅರ್ಥ ಆಯ್ತಾ? ಹಾಗಾದ್ರೆ ನನ್ನ ಹತ್ರ ಒಂದು ಕ್ವಶನ್ ಇದೆ. ಏನು? ಇನ್ ಗ್ರಾಫೈಟ್ ಕಾರ್ಬನ್ ಆಟಮ್ಸ್ ಆರ್ ಅರೇಂಜ್ಡ್ ಇನ್. ಗ್ರಾಫೈಟ್ ಅಲ್ಲಿ ಕಾರ್ಬನ್ ಆಟಮ್ಸ್ ಹೇಗೆ ಅರೇಂಜ್ ಆಗುತ್ತೆ? ಆಪ್ಷನ್ ಎ ಪೆಂಟಾಗನಲ್ ಅರೇಸ್, ಆಪ್ಷನ್ ಬಿ ಹೆಕ್ಸಾಗನಲ್ ಅರೇಸ್. ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಯಾವ್ದು ಆನ್ಸರ್ ಅಂತ. ಬೇಗ ಯಾವ್ದು ಆನ್ಸರ್ ಹೇಳಿ? ತಿಳಿಸಿದ್ರಾ? ಯಾವುದು? ಹೆಕ್ಸಾಗನಲ್ ಅರೇಸ್ ಅಲ್ಲಿ ಅರೇಂಜ್ ಆಗಿರುತ್ತೆ. ದಿಸ್ ಅಬೌಟ್ ಯಾವುದು? ಕಾರ್ಬನ್. ಯಾವುದು? ಫುಲೋರೆನ್ ಬಗ್ಗೆ. ಮತ್ತೆ ಇನ್ನೊಂದು ಏನು ಇಂಪಾರ್ಟೆಂಟ್ ಪಾಯಿಂಟ್, ಫುಲೋರೆನ್ ಈ ರೀತಿ ಸಿಗುತ್ತೆ. ಫುಲೋರೆನ್ ಪ್ರಾಪರ್ಟಿ ಏನ್ ಗೊತ್ತಾ? ಫುಲೋರೆನ್ಸ್ ಇಟ್ ಹ್ಯಾಸ್ ಅನ್ ಯಾವುದು? ಫುಟ್ಬಾಲ್ ರೀತಿ ಇರೋ ಕಾರಣಕ್ಕೆ ಫುಲೋರೆನ್ಸ್ ಆಲ್ಸೋ. ದಿಸ್ ಇಸ್ ಅಬೌಟ್ ಫುಲೋರೆನ್ ಬಗ್ಗೆ. ಈಗ ನೆಕ್ಸ್ಟ್ ಮೂವ್ ಆನ್ ಟು ದ ಯಾವುದು? ಅಮಾರ್ಪಸ್ ಕಾರ್ಬನ್. ಅಮಾರ್ಪಸ್ ಕಾರ್ಬನ್ ಅಲ್ಲಿ ಅಮಾರ್ಪಸ್ ಅಲೋಟ್ರೋಪ್ಸ್ ಅಲ್ಲಿ ಯಾವ್ದು ತಿಳ್ಕೊಂಡಿದ್ದೋ? ದೇರ್ ಆರ್ ತ್ರೀ ಪಾರ್ಟ್ ಬಗ್ಗೆ ತಿಳ್ಕೊಂಡಿದ್ದೋ. ಒನ್ ಇಸ್ ಕೋಕ್ ಅಂಡ್ ಅನದರ್ ಒನ್ ಇಸ್ ಕಾರ್ಬನ್ ಬ್ಲಾಕ್ ಅಂಡ್ ಅನದರ್ ಒನ್ ಇಸ್ ಚಾರ್ಕೋಲ್. ವಿ ನೋ ಕೋಕ್ ನಾವು ಜಾಸ್ತಿ ಚಾರ್ಕೋಲ್ ನ ಕೋಕು ಮತ್ತೆ ಚಾರ್ಕೋಲ್ ನ ಜಾಸ್ತಿ ಯೂಸ್ ಮಾಡ್ತಾ ಇರ್ತೀವಲ್ವಾ. ಕೋಕ್ ಹೇಗಾಗುತ್ತೆ? ಕೋಕ್ ಒಬ್ಟೈನ್ ಮಾಡೋದು ಯಾವ ರೀತಿ ಅಂತ ಗೊತ್ತಾ? ಕೋಲ್ ನ ನಾವು ಡಿಸ್ಟ್ರಕ್ಟಿವ್ ಡಿಸ್ಟಿಲೇಷನ್ ಮಾಡಿದಾಗ, ಕೋಕ್ ಅಥವಾ ಕೋಲ್ ನ ನಾವು ಡಿಸ್ಟ್ರಕ್ಟಿವ್ ಡಿಸ್ಟಿಲೇಷನ್ ಮಾಡಿದಾಗ ನಮ್ಗೆ ಆಯಿಲ್ ಗ್ಯಾಸ್ ಬರುತ್ತೆ. ಆ ಆಯಿಲ್ ಗ್ಯಾಸ್ ಇಂದ ಮಿಕ್ಕಿರುತ್ತಲ್ಲ, ಆ ರೆಸಿಡ್ಯೂನೇ ಕೋಕ್. ಒಂದು ಕೋಲ್ ಮಾಲಿಕ್ಯೂಲ್ ನ ನಾವು ಡಿಸ್ಟಿಲೇಷನ್ ಮಾಡಿದಾಗ ಆಯಿಲ್ ಗ್ಯಾಸಸ್ ಬರುತ್ತೆ. ಅದನ್ನ ಸಪ್ರೇಟ್ ತೆಗೆದು, ಪೆಟ್ರೋಲಿಯಂ ಈ ರೀತಿ ಬರುತ್ತಲ್ಲ, ಅದನ್ನ ಸಪ್ರೇಟ್ ತೆಗೆದು ಇನ್ ಮಿಕ್ಕದು ರೆಸಿಡ್ಯೂ ಇರುತ್ತಲ್ಲ, ದಿಸ್ ಇಸ್ ಕೋಕ್. ಇದು ಕೋಕು. ಮತ್ತೆ ನೆಕ್ಸ್ಟ್ ಚಾರ್ಕೋಲ್ ಹೇಗೆ ಒಬ್ಟೈನ್ ಆಗುತ್ತೆ? ಚಾರ್ಕೋಲ್ ಇಸ್ ಅನ್ ಸಾಫ್ಟ್ ಇನ್ ನೇಚರ್, ಮತ್ತೆ ಇಟ್ ಇಸ್ ಅನ್ ಹೈಲಿ ಪೋರಸ್ ಅಂದ್ರೆ ತೂತು ಇರೋದು, ತೂತ್ಗಳಿರೋದು, ಅದರಲ್ಲಿ ತೂತು ಜಾಸ್ತಿ ಇರುತ್ತೆ. ಮತ್ತೆ ಇಟ್ ಇಸ್ ಅನ್ ಬ್ಲಾಕ್ ಇನ್ ಕಲರ್, ಇದಕ್ಕೆ ಬ್ಲಾಕ್ ಇನ್ ಕಲರ್ ಇರುತ್ತೆ. There are two types of charcoals are there. One is wood charcoal and another one is animal charcoal and another one is sugar charcoal. Idralli these two charcoals are used in ರಿಮೂವಿಂಗ್ ಕಲರಿಂಗ್ ಮ್ಯಾಟರ್. ಏನಾಗುತ್ತೆ ಗೊತ್ತಾ? ನಾವು ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಒಂದು ಕಾಂಪೌಂಡ್ ನ ಪ್ರಿಪರೇಷನ್ ಮಾಡ್ತಿದೀವಿ ಅಂದ್ರೆ ಅದು ನಮ್ಗೆ ಬೇಕಾಗಿರೋ ಕಲರ್ ಕಿಂತ ಬೇರೆ ಕಲರ್ ಬಂದಿರುತ್ತೆ. ಆಗೇನ್ ಮಾಡ್ತೀವಿ? ದೀಸ್ ಚಾರ್ಕೋಲ್ಸ್, ಈ ಶುಗರ್ ಚಾರ್ಕೋಲ್ ಮತ್ತೆ ಅನಿಮಲ್ ಚಾರ್ಕೋಲ್ ನ ಯೂಸ್ ಮಾಡ್ಕೊಂಡು ನಾವು ಆ ಕಲರ್ ನ ರಿಮೂವ್ ಮಾಡ್ತೀವಿ. ದಿಸ್ ಅಬೌಟ್ ಚಾರ್ಕೋಲ್. ಮತ್ತೆ ಚಾರ್ಕೋಲ್ ನ ಹೇಗ್ ಫಾರ್ಮೇಶನ್ ಮಾಡ್ತೀವಿ? ಒಂದು ವುಡ್ ನ ತಗೊಂಡು ಹೀಟ್ ಮಾಡಿದ್ರೆ, ವುಡ್ ಮಾಡಿದ್ರೆ ನಮ್ಗೆ ವುಡ್ ಚಾರ್ಕೋಲ್ ಬರುತ್ತೆ. ಅದೇ ರೀತಿ ಬೋನ್ಸ್ ನ, ಮನುಷ್ಯ ಸತ್ತಿರ್ತಾರಲ್ಲ, ಈ ಪ್ರಾಣಿಗಳ ಮೂಳೆನ ನಾವು ಡಿಸ್ಟ್ರಕ್ಟಿವ್ ಡಿಸ್ಟಿಲೇಷನ್ ಮಾಡಿದ್ರೆ ನಮ್ಗೆ ಅನಿಮಲ್ ಚಾರ್ಕೋಲ್ ಬರುತ್ತೆ. ಅದ್ರಲ್ಲಿ ಏನಿರುತ್ತೆ? 10 to 12% ಆಫ್ ಕಾರ್ಬನ್ ಇರುತ್ತೆ. ಇನ್ ಮಿಕ್ಕುದೆಲ್ಲ ಕ್ಯಾಲ್ಸಿಯಂ ಇರುತ್ತೆ. ವೈ? ಬಿಕಾಸ್ ವಿ ನೋ ಬೋನ್ಸ್ ಕಂಟೈನ್ಸ್ ಕ್ಯಾಲ್ಸಿಯಂ. ಕ್ಯಾಲ್ಸಿಯಂ ಎಲ್ಲಿರುತ್ತೆ? ನಮ್ಮ ಮನುಷ್ಯನ ಬಾಡಿಯ ಮೂಳೆಗಳಲ್ಲಿ ಇರುತ್ತೆ ಅಲ್ವಾ? ಕರೆಕ್ಟ್ ಅಲ್ವಾ? ಮತ್ತೆ ಶುಗರ್ ಚಾರ್ಕೋಲ್ ನ ಹೇಗ್ ಮಾಡ್ತೀವಿ? ಶುಗರ್ ನ ಕಾನ್ಸಂಟ್ರೇಟೆಡ್ H2SO4 ಇಂದ ಹೀಟ್ ಮಾಡಿದ್ರೆ ನಮ್ಗೆ ಶುಗರ್ ಚಾರ್ಕೋಲ್ ಬರುತ್ತೆ. ದಿಸ್ ಅಬೌಟ್ allotropes of amorphous charcoals. ಅರ್ಥ ಆಯ್ತಾ? ಕಾರ್ಬನ್ ಬ್ಲಾಕ್. ನೆಕ್ಸ್ಟ್ ಒನ್ ಏನಿದೆ? ಕಾರ್ಬನ್ ಬ್ಲಾಕ್ ಅಥವಾ ಲ್ಯಾಂಪ್ ಬ್ಲಾಕ್. ಹೇಗೆ ಫಾರ್ಮೇಶನ್ ಮಾಡ್ತೀವಿ? ಇದು ತುಂಬಾ ಈಸಿ. ಮೀಥೇನ್ಗೆ ಆಕ್ಸಿಜನ್ ಇಂದ ಲಿಮಿಟೆಡ್ ಸಪ್ಲೈ ಫಾರ್ ಆಕ್ಸಿಜನ್ ಕೊಟ್ರೆ ನಮ್ಗೆ ಯಾವ್ದು ಬರುತ್ತೆ? ಕಾರ್ಬನ್ ಬ್ಲಾಕ್ ಬಂದ್ಬಿಡುತ್ತೆ. ಅರ್ಥ ಆಯ್ತಾ? ಎನಿ ಡೌಟ್ಸ್ ಮೈ ಡಿಯರ್ ಎಲೆಕ್ಟ್ರಾನ್ಸ್? ಯಾವುದೇ ರೀತಿ ಡೌಟ್ ಇದ್ರೆ ಪ್ಲೀಸ್ ಆಸ್ಕ್ ಇನ್ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳೋದು ಮಾತ್ರ ಮರಿಬೇಡಿ. ನಾನ್ ನಿಮ್ ಸುಹಾಸರ್ ಇದ್ದೀನಿ, ಕ್ಲಿಯರ್ ಮಾಡ್ಕೊಡ್ತೀನಿ. ನೆಕ್ಸ್ಟ್ ಮೂವ್ ಆನ್ ಟು ದ
ನೆಕ್ಸ್ಟ್ ಟಾಪಿಕ್ ಹೋಗೋಕ್ ಮುಂಚೆ ಇಲ್ಲಿಗೆ ಅಲೋಟ್ರೋಪ್ಸ್ ಆಫ್ ಕಾರ್ಬನ್ ಸೆಕೆಂಡ್ ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಕಂಪ್ಲೀಟ್ ಆಯ್ತು. ಓಕೆನಾ? ಥರ್ಡ್ ಲರ್ನಿಂಗ್ ಆಬ್ಜೆಕ್ಟಿವ್ಸ್, ಫಸ್ಟ್ ಒನ್ ಇಸ್ ಕಾರ್ಬನ್, ಇಂಟ್ರೊಡಕ್ಷನ್ ಆಫ್ ಕಾರ್ಬನ್ ಆಯ್ತು. ಸೆಕೆಂಡ್ ಒನ್ ಏನಾಯ್ತು ಅಲ್ವಾ? ಫಸ್ಟ್ ಒನ್ ಇಂಟ್ರೊಡಕ್ಷನ್ ಆಫ್ ಕಾರ್ಬನ್ ಆಯ್ತು, ಕರೆಕ್ಟ್ ಅಲ್ವಾ? ಇಲ್ಲಿತೆ ಇದ್ರಲ್ಲಿ ಏನಾಯ್ತು? ಇಂಟ್ರೊಡಕ್ಷನ್ ಆಫ್ ಕಾರ್ಬನ್ ಕಾಂಪೌಂಡ್ಸ್ ಕಂಪ್ಲೀಟ್ ಆಯ್ತು, ಬಾಂಡಿಂಗ್ ಇನ್ ಇದು ಆಯ್ತು, ವರ್ಸ್ಟೈಲ್ ನೇಚರ್ ಆಯ್ತು. ನೆಕ್ಸ್ಟ್ ಅಲೋಟ್ರೋಪ್ಸು ಆಯ್ತು. ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್ ಯಾವುದು? ಆರ್ಗ್ಯಾನಿಕ್ ಕಾಂಪೌಂಡ್ಸ್, ಐಸೋಮರಿಸಮ್ ಅಲ್ವಾ? ನೆಕ್ಸ್ಟ್ ಎಷ್ಟಿದೆ? ದೇರ್ ಆರ್ 1 2 3 4, ಓನ್ಲಿ ಕಡಿಮೆ ಇದೆ. ಆಲ್ರೆಡಿ ನಾವು 4 ಮುಗಿಸ್ಬಿಟ್ಟಿದೀವಿ. ಓಕೆನಾ? ಓಕೆ, ಅರ್ಥ ಆಯ್ತಾ ಕಾರ್ಬನ್ ಕೋಲ್ಗೆ? ಹಾಗಾದ್ರೆ ನನ್ನ ಹತ್ರ ಒಂದು ಕ್ವಶನ್ ಇದೆ, ಇಂಟರಾಕ್ಟಿವಿಟಿ ಪಾಡ್. ಏನ್ ಕೀ ಕ್ವಶನ್ಸ್? ಯಾಕೆ ಸರಿ ಇಂಟರಾಕ್ಟಿವಿಟಿ ಪಾಡ್? ಯಾಕೆ ಅಂದ್ರೆ ದಿಸ್ ಆರ್ ವೆರಿ ಇಂಪಾರ್ಟೆಂಟ್. ಇದು ಎಕ್ಸಾಮ್ ಗಿಲ್ದೆ ಹೋದ್ರು ನಮ್ ಜನರಲ್ ನಾಲೆಡ್ಜ್ ಅಂತ ಬೆಳೆದೇ ಬೆಳುತ್ತೆ. ಓಕೆನಾ? ಏನಿದೆ ಕ್ವಶನ್? wood charcoal is used to remove coloring matter. ಇದು ಟ್ರೂ ನಾ ಫಾಲ್ಸ್? ಇಟ್ ಇಸ್ ಅನ್ ಈಸಿ ಕ್ವಶನ್. Come on my dear electrons, comment section ಅಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಬೇಗ ಯಾರ್ಯಾರು ಲೈವ್ ಅಲ್ಲಿ ಇದ್ದೀರಾ ಪ್ಲೀಸ್ ಲೈವ್ ಅಲ್ಲಿ ತಿಳಿಸಿ. ಕಮ್ ಆನ್, ಲೈವ್ ಅಲ್ಲಿ ಇರೋರು ಚಾಟ್ ಅಲ್ಲಿ ತಿಳಿಸಿ, ಇಲ್ಲ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಓಕೆನಾ? ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಬೇಗ ಏನ್ ಆನ್ಸರು? ಬೇಗ ಬೇಗ ಬೇಗ. ಆನ್ಸರ್ ಇಸ್ ಟ್ರೂ. ಏನು? ವುಡ್ ಚಾರ್ಕೋಲ್. ಟ್ರೂನಾ? ತಪ್ಪು, ಫಾಲ್ಸ್. ನಾವು ವುಡ್ ಚಾರ್ಕೋಲ್ ನ, ಅನಿಮಲ್ ಚಾರ್ಕೋಲ್ ನ ಮಾತ್ರ ಯೂಸ್ ಮಾಡ್ತೀವಿ. ವುಡ್ ಚಾರ್ಕೋಲ್ ನ ಕಲರಿಂಗ್ ರಿಮೂವ್ ಮಾಡಕ್ಕೆ ಯೂಸ್ ಮಾಡಲ್ಲ. ಕರೆಕ್ಟ್ ಅಲ್ವಾ? ಹಾಗಾದ್ರೆ ಎಕ್ಸಾಮ್ಗೆ ಯಾವ ರೀತಿ ಕ್ವಶನ್ ಕೇಳ್ತಾರೆ ಅಂತ ನೋಡೋಣ. ಇನ್ ಫ್ಲೋರಿನ್ ಕಾರ್ಬನ್ ಆಟಮ್ಸ್ ಆರ್ ಅರೇಂಜ್ಡ್ ಇನ್ ಮಿಕ್ಸಡ್. ಫ್ಲೋರಿನ್ ಕಾರ್ಬನ್ ಆಟಮ್ಸ್ ಅಲ್ಲಿ ಆಟಮ್ಸ್ ಮಿಕ್ಸ್ ಆಗಿರುತ್ತೆ. ಆಪ್ಷನ್ ಎ ಯಾವ ರೀತಿ ಇರುತ್ತೆ? ಟೆಟ್ರಾಗೋನಸ್ ಅಂಡ್ ಪೆಂಟಾಗೋನಸ್. ಆಪ್ಷನ್ ಬಿ ಪೆಂಟಾಗೋನಸ್ ಅಂಡ್ ಹೆಕ್ಸಾಗೋನಸ್, ಪೆಂಟಾಗೋನಸ್ ಅಂಡ್ ಹೆಪ್ಟಾಗೋನಸ್. ಆಲ್ ಆರ್ ಕರೆಕ್ಟ್. ಯಾವ್ದು ಆನ್ಸರು? ಫಿಲೋರೆನ್ ನಮ್ಗೆ ಫುಟ್ಬಾಲ್ ರೀತಿ ಇರುತ್ತೆ. ಫುಟ್ಬಾಲ್ ರೀತಿ ಇದ್ರೆ ಏನಿರುತ್ತೆ ಆನ್ಸರ್ ನಿಮ್ಗೆ ಗೊತ್ತಾಗಿರುತ್ತೆ ಅನ್ಕೊಂತೀನಿ. ಕಾಮನ್ ಆನ್ಸರ್ ಯಾವ್ದು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಬೇಗ ಬೇಗ ಯಾವ್ದು ಹೇಳಿ ಆನ್ಸರು? ಆನ್ಸರ್ ಈಸ್ ಪೆಂಟಾಗನಸ್ ಅಂಡ್ ಹೆಕ್ಸಾಗನಸ್. ಅದು 5 ಮತ್ತೆ 6 ರೀತಿ ಇರುತ್ತೆ. ಓಕೆನಾ? ಫ್ಲೋರೆನ್ಸ್ ಎ ರೀತಿ ಇರುತ್ತೆ, ಫ್ಯೂಸ್ಡ್ ರಿಂಗ್ ಸಿಸ್ಟಮ್ ಆಫ್ ಹೆಕ್ಸಾಗನಸ್ ಅಂಡ್ ಪೆಂಟಾಗನಸ್. ದಿಸ್ ಅಬೌಟ್ ಫ್ಲೋರೆನ್ಸ್. ಇದು ಫ್ಲೋರೆನ್ ಬಗ್ಗೆ ಆಯ್ತು. ಈಗ ಯಾವ ಸಮಯ? ಇಟ್ಸ್ ಅನ್ ಕ್ವಿಜ್ ಟೈಮ್. ಕ್ವಿಜ್ ಅಲ್ಲಿ ಫಸ್ಟ್ ಕ್ವಶನ್ ಯಾವುದು ಅಂತ ನೋಡೋಣ. ಸ್ಟ್ರಕ್ಚರ್ ಆಫ್ 2 ಡಿಫರೆಂಟ್ ಫಾರ್ಮ್ಸ್ ಆಫ್ ಕಾರ್ಬನ್ಸ್ ಆರ್ ಗಿವನ್ ಬಿಲೋ. ಐಡೆಂಟಿಫೈ 2 ಫಾರ್ಮ್ಸ್ ಆಫ್ ಅಂಡ್ ಹೌ ಆರ್ ದೇ ರಿಲೇಟೆಡ್ ಟು ಈಚ್ ಅದರ್. ಇವೆರಡರಲ್ಲಿ ಯಾವ್ದು ಅಂತ ಐಡೆಂಟಿಫೈ ಮಾಡಿ ಮತ್ತೆ ಹೇಗೆ ರಿಲೇಟ್ ಆಗಿದೆ ಅದು ಅಂತ ತಿಳಿಸಿ ಅಂತ ಇದೆ. ಆಪ್ಷನ್ ಎ ಡೈಮಂಡ್ ಗ್ರಾಫೈಟ್ ಐಸೋಟೋಪ್ಸ್. ಆಪ್ಷನ್ ಬಿ ಗ್ರಾಫೈಟ್ ಡೈಮಂಡ್ ಅಲೋಟ್ರೋಪ್ಸ್. ಆಪ್ಷನ್ ಸಿ C12 ಅಂಡ್ C14 ಅಲೋಟ್ರೋಪ್ಸ್. ಆಪ್ಷನ್ ಡಿ C14 ಅಂಡ್ C12 isotopes. ಯಾವುದು? we know isotopes ಅಂದ್ರೆ same atom of an given element have an same atomic number but different ಯಾವುದು atomic mass number we know, but ಇವು ಸೇಮ್. ಕಮನ್ ಹಾಗಾದ್ರೆ ಆನ್ಸರ್ ಯಾವುದು ಅಂತ ಗೊತ್ತಾಯ್ತಾ? ಆನ್ಸರ್ ಯಾವ್ದು ಹೇಳಿ? ತಿಳಿಸಿದ್ರ ಕಮೆಂಟ್ ಸೆಕ್ಷನ್ ಅಲ್ಲಿ. ಯಾರ್ಯಾರು ತಿಳಿಸ್ತೀರಾ ನಿಮ್ಗಂತೂ ಒಂದು ಸ್ಪೆಷಲ್ ಗಿಫ್ಟ್ ಇದೆ. ಏನ್ ಬೇಕು ಅಂದ್ರೆ ಪ್ಲೀಸ್ ತಿಳಿಸೋದು ಮರಿಬೇಡಿ. ಆನ್ಸರ್ ಇಸ್ ವಾಟ್? ಆನ್ಸರ್ ಇಸ್ these are graphite and diamond. ಮತ್ತೆ ಇದು allotropes. ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. Which of the following statement about graphite and diamonds are true? A. They have the same crystal structure. Option B. They have the same degree of hardness. Option C. They have the same electrical conductivity. Option C. They can undergo same chemical reactions. ತುಂಬಾ ಈಸಿ ಕ್ವಶನ್, ಈಸಿಯೆಸ್ಟ್ ಕ್ವಶನ್. ನಾನು ಈಗ ತಾನೇ ಹೇಳ್ಕೊಟ್ಟೆ ನಿಮ್ಗೆ. ಆನ್ಸರ್ ಯಾವುದು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ವಿ ನೋ ಅಲೋಟ್ರೋಪ್ಸ್ ಅಂದ್ರೆ ಯಾವುದು? ಡಿಫ್ರೆಂಟ್ ಫಿಸಿಕಲ್ ಪ್ರಾಪರ್ಟೀಸ್ ಇದ್ದೇ ಇರುತ್ತೆ. ಯಾವ್ದು ಹೇಳಿ? ಆನ್ಸರ್ ತಿಳಿಸಿದ್ರ? ಆನ್ಸರ್ ಯಾವ್ದು ಹೇಳಿ? ಆನ್ಸರ್ ಈಸ್ ಆಪ್ಷನ್ ಡಿ. ಅದಕ್ಕೆ ಸೇಮ್ ಕೆಮಿಕಲ್ ಪ್ರಾಪರ್ಟೀಸ್ ಇರುತ್ತೆ ಬಟ್ ಡಿಫ್ರೆಂಟ್ ಫಿಸಿಕಲ್ ಪ್ರಾಪರ್ಟೀಸ್ ಇರುತ್ತೆ. ಹೆನ್ಸ್ ವಿ ಕಾಲ್ಡ್ ಆಸ್ ಅನ್ ಅಲೋಟ್ರೋಪ್. ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಮ್ಯಾಚ್ ದಿ ಕಾಲಮ್. ಫಸ್ಟ್ ವಿನ್ ಅಮೋರ್ಫೋಸ್ ಅಲೋಟ್ರೋಪ್ ಫಾರ್ಮ್ ಡೈಮಂಡ್ ಗ್ರಾಫೈಟ್. ಕಾಲಮ್ 2 ಏನಿದೆ? ಸರ್ಜಿಕಲ್ ನೈಫ್ಸ್, ಚಾರ್ಕೋಲ್, ಡ್ರೈ ಲುಬ್ರಿಕೆಂಟ್, ಫ್ಲೋರೆನ್. ಆಪ್ಷನ್ ಎ ಇಂದೆ 1ಗೆ S, 2ಗೆ P, 3ಗೆ R, 4ಗೆ Q. ಆಪ್ಷನ್ ಬಿ 1ಗೆ Q, 2ಗೆ P, 3ಗೆ S, 4ಗೆ R. ಆಪ್ಷನ್ ಸಿ 1Q, 2S, 3P, 4R. ಆಪ್ಷನ್ ಡಿ 1S, 2Q, 3R, 4P. ವಿ ನೋ ಇದ್ರಲ್ಲಂತೂ ಒಂದ್ ಗೊತ್ತು. 2ಗೆ ಅಲೋಟ್ರೋಪಿಕ್ ಫಾರ್ಮ್ ಯಾವ್ದು ಬರುತ್ತೆ? ಫ್ಲೋರೆನ್ ಬರುತ್ತೆ. ಇನ್ ಮಿಕ್ಕೋದು ಇವು 3 ಯೂಸಸ್. ಇವು 3 ಯೂಸಸ್ ಅಲ್ಲಿ ಇದನ್ನ ಕಾಲಮ್ ನ ಮ್ಯಾಚ್ ಮಾಡಿ ಅಂತ ಇದೆ. ಕಾಮನ್ ಬೇಗ ಆನ್ಸರ್ ಮಾಡಿ. ಯಾವ್ದು ಆನ್ಸರ್ ಅಂತ ತಿಳಿಸಿ. ಯಾವ್ದು ಹೇಳಿ ಆನ್ಸರ್? ಆನ್ಸರ್ ಈಸ್ ಆಪ್ಷನ್ ಸಿ. ಯಾಕೆ? ಅಮಾರ್ಪಸ್ ಯಾವುದು? ಚಾರ್ಕೋಲ್. ಆಪ್ಷನ್ ವಿ ನೋ ಅಮಾರ್ಪಸ್ 1ಗೆ Q. ಅಲೋಟ್ರೋಪಿಕ್ ಫಾರ್ಮ್ಗೆ ಸೆಕೆಂಡ್ 1ಗೆ S ಬಂದೇ ಬರುತ್ತೆ. ಡೈಮಂಡ್ ನ ನಾವು ಸರ್ಜಿಕಲ್ ನೈಫ್ಸ್ ಅಲ್ಲಿ ಯೂಸ್ ಮಾಡ್ತೀವಿ, ಅದಕ್ಕೆ P. ಗ್ರಾಫೈಟ್ ನ
ಡ್ರೈ ಲುಬ್ರಿಕೆಂಟ್ ಅಲ್ಲಿ ಯೂಸ್ ಮಾಡ್ತೀವಿ. ದಿಸ್ ಇಸ್ ಅಬೌಟ್ ಅಲೋಟ್ರೋಪಿ ಫಾರ್ಮ್ ಬಗ್ಗೆ ಇದಾಯ್ತು. ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಯಾವುದು ನೆಕ್ಸ್ಟ್ ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಯಾವುದು ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಹೋಗಕ್ಕೆ ಮುಂಚೆ ವಾಟ್ ಆರ್ ಹೈಡ್ರೋಕಾರ್ಬನ್ಸ್? ಎನಿ ಐಡಿಯಾ ಅಬೌಟ್ ಹೈಡ್ರೋಕಾರ್ಬನ್ಸ್? ಹೈಡ್ರೋಕಾರ್ಬನ್ಸ್ ಅಂದ್ರೆ ಏನು? ಏನಾದ್ರೂ ಐಡಿಯಾ ಇದೆಯಾ ಮೈ ಡಿಯರ್ ಎಲೆಕ್ಟ್ರಾನ್ಸ್? ಒನ್ ಸೆಕೆಂಡ್. ಕಮನ್ ಹೇಳಿ, ವಾಟ್ ಆರ್ ಹೈಡ್ರೋಕಾರ್ಬನ್ಸ್? ಹೈಡ್ರೋಕಾರ್ಬನ್ ಹೆಸರಲ್ಲೇ ಇದೆ. ಹೈಡ್ರೋಕಾರ್ಬನ್ ಇಸ್ ನಥಿಂಗ್ ಬಟ್ ಹೈಡ್ರೋಜನ್ ಮತ್ತೆ ಕಾರ್ಬನ್. ಹೈಡ್ರೋಜನ್ ಮತ್ತೆ ಕಾರ್ಬನ್, ಇದನ್ನೇ ಹೈಡ್ರೋಕಾರ್ಬನ್ ಅಂತ ಕರಿತೀವಿ. ಹೈಡ್ರೋಕಾರ್ಬನ್ ಅಲ್ಲಿ ಎಷ್ಟು ಟೈಪ್ಸ್ ಇದೆ, ಅದರಲ್ಲಿ ಯಾವ್ಯಾವ ಬರುತ್ತೆ ಅಂತ ಇವತ್ತು ಈಗ ನೆಕ್ಸ್ಟ್ ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಇದೆ. ಓಕೆನಾ? ನೆಕ್ಸ್ಟ್ ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಯಾವ್ದು ಏನು ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆನಾ? ವಾಟ್ ಆರ್ ಹೈಡ್ರೋಕಾರ್ಬನ್ಸ್? ಹೈಡ್ರೋಕಾರ್ಬನ್ಸ್ ಇಸ್ ನಥಿಂಗ್ ಬಟ್ the compound contain hydrogen and carbon molecules. These are known as hydrocarbons. In hydrocarbons there are two types are there. First one is saturated hydrocarbons and second one is unsaturated hydrocarbons. Saturated hydrocarbons is nothing but in hydrocarbons all carbon molecule is linked with single bond, single covalent bond. You know, saturated andre ಮಾಲಿಕ್ಯೂಲ್ ಅಲ್ಲೆಲ್ಲ ಕೇವಲ ಸಿಂಗಲ್ ಕೋವಲೆಂಟ್ ಬಾಂಡ್ ಇದ್ರೆ ಅದನ್ನ ಸ್ಯಾಚುರೇಟೆಡ್ ಅಂತ ಕರಿತೀವಿ. ಡಬಲ್ ಅಥವಾ ಟ್ರಿಬಲ್ ಕೋವಲೆಂಟ್ ಬಾಂಡ್ ಇದ್ರೆ ಅದನ್ನ ಏನಂತ ಕರಿತೀವಿ? ಅನ್ಸ್ಯಾಚುರೇಟೆಡ್. ಡಬಲ್ ಆರ್ ಟ್ರಿಬಲ್ ಬಾಂಡ್ ಇದ್ರೆ ಅದನ್ನ ಅನ್ಸ್ಯಾಚುರೇಟೆಡ್ ಅಂತ ಕರಿತೀವಿ. ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಎಕ್ಸಾಂಪಲ್ಸ್ ಆರ್ ಆಲ್ ಆಲ್ಕೇನ್ ಮಾಲಿಕ್ಯೂಲ್ಸ್ ಆರ್ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್. ಮತ್ತೆ ಅದೇ ರೀತಿ ಆಲ್ ಆಲ್ಕಿನ್ ಅಂಡ್ ಆಲ್ಕೈನ್ ಮಾಲಿಕ್ಯೂಲ್ಸ್ ಆರ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್. ಯಾವಿದು? ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್. This is about hydrocarbons. ಈಗ next move on to the alkanes ಬಗ್ಗೆ ತಿಳ್ಕೊಳ್ಳೋಣ. alkanes ಹೆಸರಲ್ಲೇ ಇದೆ alkane. alkanes is an saturated hydrocarbon. It is a general structure. ಯಾವುದು ಜನರಲ್ ಫಾರ್ಮುಲಾ ಆಫ್ alkanes is CnH2n+2. ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಮೈ ಡಿಯರ್ ಎಲೆಕ್ಟ್ರಾನ್ಸ್. ಗಿವನ್ ಜನರಲ್ ಫಾರ್ಮುಲಾ ಆಫ್ alkanes ಅಂತ ಕೇಳ್ತಾರೆ. ಆಮೇಲೆ ಅಲ್ಲಿ ಅಲೋಟ್ರೋಪ್ಸ್ ಅಲ್ಲಿ ವೈ ಡೈಮಂಡ್ ಇಸ್ ಹಾರ್ಡ್, ವೈ ಗ್ರಾಫೈಟ್ ಇಸ್ ಸಾಫ್ಟ್, ಈ ರೀತಿ ಕ್ವಶನ್ ಕೇಳ್ತಾರೆ. ಓಕೆನಾ? ಅರ್ಥ ಆಯ್ತಾ? ತಲೆ ಕೆಡ್ಸ್ಕೋಬೇಡಿ, ಫುಲ್ ಓವರ್ ಆಲ್ ಚಾಪ್ಟರ್ದು MCQ ಡಿಸ್ಕಷನ್ ಮಾಡೋಣ. ನಾನು ನಿಮ್ ಜೊತೆ ಮತ್ತೆ ಲೈವ್ ಬರ್ತೀನಿ MCQ ಡಿಸ್ಕಸ್ ಮಾಡಕ್ಕೋಸ್ಕರನ. ಓಕೆನಾ? ನೆಕ್ಸ್ಟ್ ಅದೇ ರೀತಿ ವೇರ್ n is equal to number of carbon atoms. ಎಕ್ಸಾಂಪಲ್ ಹೇಗೆ? ಒಂದಿತ್ತು ಅಂದ್ರೆ ಮೀಥೇನ್ ಮಾಲಿಕ್ಯೂಲ್ ಆಗುತ್ತೆ, ಎರಡಿತ್ತು ಅಂದ್ರೆ ಈಥೇನ್, ಮೂರಿತ್ತು ಅಂದ್ರೆ ಪ್ರೋಪೇನ್. ಈ ಮೀಥೇನ್, ಪ್ರೋಪೇನ್, ಈಥೇನ್ ಯಾವ ರೀತಿ ಬಂತು ನೇಮು? ಇದನ್ನ ಇವತ್ತಿನ ಪರ್ಟಿಕ್ಯುಲರ್ ನೆಕ್ಸ್ಟ್ ಲರ್ನಿಂಗ್ ಆಬ್ಜೆಕ್ಟಿವ್ ಯಾವುದು ಹೇಳಿ? ನೆಕ್ಸ್ಟ್ ಲರ್ನಿಂಗ್ ಆಬ್ಜೆಕ್ಟಿವ್ ಇಟ್ ಇಸ್ ನೇಮಿಂಗ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಲ್ಲಿ ತಿಳ್ಕೊಳ್ಳೋಣ. ಓಕೆನಾ? ದಿಸ್ ಅಬೌಟ್ ಆಲ್ಕೇನ್ಸ್. ಹಾಗಾದ್ರೆ ಆಲ್ಕೇನ್ ಸ್ಟ್ರಕ್ಚರ್ ಬರೆಯೋದು ಹೇಗೆ? ಹೌ ಕ್ಯಾನ್ ವಿ ರೈಟ್ ಆಲ್ಕೇನ್ಸ್? ಆಲ್ಕೇನ್ಸ್ಗೆ 4 ಇದ್ರೆ ಅದನ್ನ ಬ್ಯೂಟೇನ್ ಅಂತ ಕರಿತೀವಿ, ಪೆಂಟೇನ್, ಹೆಕ್ಸೇನ್, ಅದೇ ರೀತಿ C4H10. ಓವರ್ ಆಲ್ ಒಂದು ತಿಳ್ಕೊಳ್ಳಿ, ಆಲ್ಕೇನ್ ಡಿಫ್ರೆನ್ಸ್ ಕೇಳ್ತಾರೆ. ತುಂಬಾ 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 ಇಂಪಾರ್ಟೆಂಟ್ ಕ್ವಶನ್ಸ್ ಮೈ ಡಿಯರ್ ಎಲೆಕ್ಟ್ರಾನ್ಸ್. ಓಕೆನಾ? ಆಲ್ಕೇನ್ ಸ್ಟ್ರಕ್ಚರ್ ಹೇಗೆ ಬರೆಯೋದು? ದೇರ್ ಆರ್ 2 ಸ್ಟೆಪ್ಸ್. ಯಾವುದೇ ರೀತಿ ಆಲ್ಕೇನೇ ಆಗ್ಲಿ, ಆಲ್ಕಿನೇ ಆಗ್ಲಿ, ಆಲ್ಕೈನೇ ಆಗ್ಲಿ 2 ಸ್ಟೆಪ್ ಇದೆ. ಫಸ್ಟ್ ಸ್ಟೆಪ್ ಏನ್ ಮಾಡೋದು? ಆಲ್ ಕಾರ್ಬನ್ ಐಟಮ್ಸ್ ನ, ಇದು ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಆಗಿರೋದ್ರಿಂದ ನಾವು ಫಸ್ಟ್ ಸಿಂಗಲ್ ಕೋವಲೆಂಟ್ ಬಾಂಡ್ ಇಂದ ಲಿಂಕ್ ಮಾಡಬೇಕು. ಏನ್ ಮಾಡಬೇಕು? ಆಲ್ ಕಾರ್ಬನ್ ಐಟಮ್ಸ್ ನ ಸಿಂಗಲ್ ಕೋವಲೆಂಟ್ ಬಾಂಡ್ ಇಂದ ಲಿಂಕ್ ಮಾಡಬೇಕು. ಅಂಡ್ ನೆಕ್ಸ್ಟ್ ವಿ ನೋ ಕಾರ್ಬನ್ ವೇಲೆನ್ಸಿ ಎಷ್ಟು? 4 ಇರುತ್ತೆ. 4 ಇರೋದ್ರಿಂದ ನೆಕ್ಸ್ಟ್ ವಿ ಫಿಲ್ ಏನ್ ಮಾಡಬೇಕು? ನೆಕ್ಸ್ಟ್ ಹೈಡ್ರೋಜನ್ ಐಟಮ್ ನ ಫಿಲ್ ಮಾಡ್ಕೊಂಡ ಬರಬೇಕು. ದಿಸ್ ಇಸ್ ಅಬೌಟ್ ಈಥೇನ್ ಮಾಲಿಕ್ಯೂಲ್. ನೆಕ್ಸ್ಟ್ ಅದೇ ರೀತಿ ಎಕ್ಸಾಂಪಲ್ ಬರೆಯೋಣ. ಎಲೆಕ್ಟ್ರಾನಿಕ್ ಡಾಟ್ ಸ್ಟ್ರಕ್ಚರ್ ಹೇಗಾಗುತ್ತೆ? ಈ ರೀತಿ ಕಾಣಿಸುತ್ತೆ. ನೆಕ್ಸ್ಟ್ ಮೂವ್ ಆನ್ ಟು ದ ಸೇಮ್ ಇನ್ನೊಂದು ಎಕ್ಸಾಂಪಲ್ ನಾವು ಟ್ರೈ ಮಾಡೋಣ. ಯಾವುದು? ಪ್ರೋಪೇನ್ ಟ್ರೈ ಮಾಡೋಣ. ಪ್ರೋಪೇನ್ ಅಂದ್ರೆ 3 ಕಾರ್ಬನ್ ಆಟಮ್. ವಿ ನೋ ಜನರಲ್ ಫಾರ್ಮುಲಾ ಆಫ್ ಆಲ್ಕೇನ್ ಎಷ್ಟು? CnH2n+2, C3H. ಫೈನಲಿ ಏನ್ ಬರುತ್ತೆ? C3H8 ಬರುತ್ತೆ. ದಿಸ್ ಇಸ್ ದ ಪ್ರೋಪೇನ್ ಮಾಲಿಕ್ಯೂಲ್ ಫಾರ್ಮುಲಾ. ಪ್ರೋಪೇನ್ ಮಾಲಿಕ್ಯೂಲ್ ಫಾರ್ಮುಲಾ ಏನು? C3H8. ಸ್ಟ್ರಕ್ಚರ್ ಏನು? ಫಸ್ಟ್ ಸಿಂಗಲ್ ಬಾಂಡ್ ಬರೀಬೇಕು. ನೆಕ್ಸ್ಟ್ ವೇಲೆನ್ಸಿ ಫಿಲ್ ಮಾಡ್ಕೊಂತ ಬರಬೇಕು. ವಿ ನೋ ಹೈಡ್ರೋಜನ್ ವೇಲೆನ್ಸಿ ಎಷ್ಟು, ಕಾರ್ಬನ್ ವೇಲೆನ್ಸಿ ಇನ್ನ ಎಷ್ಟಿದೆ? ಇನ್ 3 ಫಿಲ್ ಮಾಡ್ಕೊ ಬರ್ಬೇಕು. 3 ಇದ್ರಲ್ಲಿ 2. ದಿಸ್ ಇಸ್ ಅಬೌಟ್ ಫೈನಲ್ ಸ್ಟ್ರಕ್ಚರ್ ಆಫ್ ಯಾವುದು? ಕಾರ್ಬನ್ ಮಾಲಿಕ್ಯೂಲ್. ಯಾವುದು? ಪ್ರೋಪೇನ್ ಮಾಲಿಕ್ಯೂಲ್. ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ಪ್ರೋಪೇನ್ ಮಾಲಿಕ್ಯೂಲ್. ಅರ್ಥ ಆಯ್ತಾ? ಪ್ರೋಪೇನ್ ಮಾಲಿಕ್ಯೂಲ್, ಆಲ್ಕೇನ್ ಮಾಲಿಕ್ಯೂಲ್ ಬಗ್ಗೆ. ನೆಕ್ಸ್ಟ್ ಮೂವ್ ಆನ್ ಟು ದ ಆಲ್ಕಿನ್ ಮಾಲಿಕ್ಯೂಲ್. ಆಲ್ಕಿನ್ಸ್, we know alkene, these are the unsaturated hydrocarbons having a general formula of
CnH2n. ಅದಕ್ಕೂ ಇದಕ್ಕೂ ಏನ್ ವ್ಯತ್ಯಾಸ? +2 ಅಲ್ಲಿತ್ತು, ಇಲ್ಲಿ ಯಾವುದೇ ರೀತಿಯ +2 ಇಲ್ಲ, ಕೇವಲ CnH2n ಇದೆ. ದೀಸ್ ಆರ್ ದಿ ಡಬಲ್ ಬಾಂಡ್ ಕಾಂಪೌಂಡ್ಸ್. ಯಾವುದು? ದೀಸ್ ಆರ್ ದಿ ಡಬಲ್ ಬಾಂಡ್ ಕಾಂಪೌಂಡ್ಸ್. ಎಕ್ಸಾಂಪಲ್ ಏನು? ಅಕಾರ್ಡಿಂಗ್ ಟು ಇದು ಬಂದ್ರೆ ನಮ್ಗೆ ವಿ ನೋ, ನಾವು ಕೇವಲ ಒಂದು ಕಾರ್ಬನ್ ಇಂದ ಇನ್ನೊಂದು ಹೈಡ್ರೋಜನ್, ವಿ ನೋ ಹೈಡ್ರೋಕಾರ್ಬನ್ಸ್ ಇಸ್ ನಥಿಂಗ್ ಬಟ್ ಕಾರ್ಬನ್ ಮತ್ತೆ ಹೈಡ್ರೋಜನ್. ವಿ ನೋ ಕಾರ್ಬನ್ ಹೈಡ್ರೋಜನ್ ವೇಲೆನ್ಸಿ ಬಂದು ಕೇವಲ ಒಂದಿರೋ ಕಾರಣಕ್ಕೆ ನಾವು ದಿಸ್ ವೈ ಇಲ್ಲಿ ಏನ್ ತಿಳ್ಕೊಂತೀವಿ? ಮೀಥೇನ್ ಮಾಲಿಕ್ಯೂಲ್ಸ್ ಆರ್ ನಾಟ್ ಒಬ್ಟೈನ್ಡ್. ಮೀಥೇನ್ ಅಂಡ್ ಮೀಥೈನ್ ಮಾಲಿಕ್ಯೂಲ್ಸ್ ಇರಲ್ಲ. ದೀಸ್ ಮಾಲಿಕ್ಯೂಲ್ಸ್ ಆರ್ ನಾಟ್ ಪ್ರೆಸೆಂಟ್. ಈ ಮಾಲಿಕ್ಯೂಲ್ ಪ್ರೆಸೆಂಟ್ ಇರಲ್ಲ. ಯಾಕೆ? ಬಿಕಾಸ್ ಯಾಕಿರಲ್ಲ? ಯಾಕೆ ಅಂದ್ರೆ ಒಂದು ಹೈಡ್ರೋಜನ್ ಇರೋದೆಷ್ಟು ವೇಲೆನ್ಸಿ? ಕೇವಲ ಒಂದು ಹೈಡ್ರೋಜನ್, ಒಂದು ವೇಲೆನ್ಸಿ ಇರೋದ್ರಿಂದ ಏನು ನಮ್ಗೊಂದು ಮಾಲಿಕ್ಯೂಲ್ ಫಾರ್ಮ್ ಮಾಡಕ್ಕೆ ಆಗಲ್ಲ. ಆ ಕಾರಣಕ್ಕೆ ಮೀಥೇನ್ ಅಂಡ್ ಮೀಥೈನ್ ಮಾಲಿಕ್ಯೂಲ್ಸ್ ಆರ್ ನಾಟ್ ಒಬ್ಟೈನ್ಡ್. ಎಕ್ಸಾಂಪಲ್ ಏನು? ಬ್ಯೂಟೀನ್ಗೆ ಫಾರ್ಮುಲಾ ಏನ್ ಬರುತ್ತೆ? C4H8. ಅದೇ ರೀತಿ ಪೆಂಟಿನ್ಗೆ C5H10, ಹೆಕ್ಸಿನ್ಗೆ C6H12, ಎಪ್ಟಿನ್ C7H14, ಆಕ್ಟಿನ್ C8H16, nonene C9H18, decane C10H20. These about alkenes. Alkene ಸ್ಟ್ರಕ್ಚರ್ ಹೇಗೆ ಬರೆಯೋದು ಅಂತ ನೋಡೋಣ. ಸೇಮ್ ದಿಸ್ ಇಸ್ ಆಲ್ಸೋ ಹ್ಯಾವ್ 2 steps. 1 steps ಫಸ್ಟ್ ವಿ ಏನ್ ಮಾಡಬೇಕು? ಅಲ್ಲಿ ಸಿಂಗಲ್ ಬಾಂಡ್ ಇಂದ ಫಿಲ್ ಮಾಡ್ತಿದ್ದ, ಇಲ್ಲಿ ಡಬಲ್ ಬಾಂಡ್ ಇಂದ ಫಿಲ್ ಮಾಡಬೇಕು. ಫಸ್ಟ್ ಕಾರ್ಬನ್ ಆಟಮ್ ನ ಡಬಲ್ ಬಾಂಡ್ ಇಂದ ಫಿಲ್ ಮಾಡಬೇಕು. ಡಬಲ್ ಬಾಂಡ್ ಇಂದ ಫಿಲ್ ಮಾಡಾದ್ಮೇಲೆ ಏನ್ ಮಾಡಬೇಕು? ವೇಲೆನ್ಸಿ ವಿನೋ ಕಾರ್ಬನ್ ವೇಲೆನ್ಸಿ 2 ಆಗಿರೋದ್ರಿಂದ ಎರಡು ಕಡೆ 2 ಹೈಡ್ರೋಜನ್ ನ ಫಿಲ್ ಮಾಡಬೇಕು. ದಿಸ್ ಅಬೌಟ್ ಸ್ಟ್ರಕ್ಚರ್ ಆಫ್ ಎನ್ ಯಾವುದು? ಈಥೀನ್. ಬಟ್ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಏನು ಅಂತ ನಾನು ತಿಳಿಸ್ಕೊಡ್ತೀನಿ ಪ್ರೋಪೀನ್ ಸ್ಟ್ರಕ್ಚರ್ ಬರೆಯುವಾಗ. ಫೈನಲ್ ಸ್ಟ್ರಕ್ಚರ್ ಎಲೆಕ್ಟ್ರಾನಿಕ್ ಡಾಟ್ ಸ್ಟ್ರಕ್ಚರ್ ಹೇಗೆ ಬರುತ್ತೆ? ಈ ರೀತಿ ಬರುತ್ತೆ. 2 ಕಾರ್ಬನ್ ಆಟಮ್ ಬಾಂಡ್ ಫಾರ್ಮೇಶನ್ ಮಾಡುತ್ತೆ, ಮತ್ತೆ ಇನ್ನೊಂದು ಹೈಡ್ರೋಜನ್ ಕೂಡ ಬಾಂಡ್ ಫಾರ್ಮೇಶನ್ ಆಗುತ್ತೆ. ಫೈನಲಿ ಸ್ಟ್ರಕ್ಚರ್ ಇಸ್ ಈ ರೀತಿ ಬರುತ್ತೆ. ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ಈಥೀನ್. ಲೆಟ್ಸ್ ಟ್ರೈ ಪ್ರೋಪೀನ್ ಸ್ಟ್ರಕ್ಚರ್ ಟ್ರೈ ಮಾಡೋಣ ನಾವು. ಓಕೆನಾ? ಪ್ರೋಪೀನ್ ಇಸ್ ನಥಿಂಗ್ ಬಟ್ 3 ಕಾರ್ಬನ್. ಏನಿರುತ್ತೆ ಅದರದ್ದು ಜನರಲ್ ಫಾರ್ಮುಲಾ? CnH2n ಇರೋದ್ರಿಂದ C3H6 ಬರುತ್ತೆ. ಕರೆಕ್ಟ್ ಅಲ್ವಾ? ಪ್ರೋಪೀನ್ ಮಾಲಿಕ್ಯೂಲ್ ಈ ರೀತಿ ಬಂದಾಗ ನಮ್ಗೆ ಗೊತ್ತು ಪ್ರೋಪೀನ್ ಫಸ್ಟ್ ಏನು? 3 ಕಾರ್ಬನ್ ಆಟಮ್ಸ್ ಬರ್ಕೊಳ್ಳೋಣ. ವಿ ನೋ ಈಗ H6 ಕಂಪೇರ್ ಮಾಡಬೇಕು. ಫಸ್ಟ್ 2 ಬಾಂಡ್, 2 ಕಡೆ ಬಾಂಡ್ ಹಾಕ್ಬಿಟ್ರೆ ಇದ್ರದ್ದು ಕಾರ್ಬನ್ ಮಾಲಿಕ್ಯೂಲ್ ಫೈನಲ್ ಸ್ಯಾಟಿಸ್ಫೈ ಆಗುತ್ತೆ ಈ ರೀತಿ. ಬಟ್ ನಮ್ಗೆ H6 ಬರಲ್ಲ. ಏನಾಗಲ್ಲ? H6 ಬರಲ್ಲ. H6 ಬರಲ್ಲ. ಹಾಗಾದ್ರೆ ಇದ್ರಲ್ಲಿ ಡಬಲ್ ಬಾಂಡ್ ಬರಕ್ ಆಗಲ್ಲ. ಏನಾಗಲ್ಲ? ಡಬಲ್ ಬಾಂಡ್ ಇಲ್ಲಿ ಫಾರ್ಮೇಶನ್ ಆಗಲ್ಲ. ಅದಕ್ಕೆ ಏನಪ್ಪಾ ಅಂದ್ರೆ ಯಾವುದೇ ರೀತಿಯ ಆಲ್ಕಿನ್ ಅಥವಾ ಆಲ್ಕೈನ್ ಸ್ಟ್ರಕ್ಚರ್ ಬರಿಬೇಕಾದ್ರೆ ಕೇವಲ ಒಂದು ಬಾಂಡ್ ಮಾತ್ರ ಡಬಲ್ ಬಾಂಡ್ ಬರಿಬೇಕು, ಡಿಪೆಂಡಿಂಗ್ ಅಪಾನ್ ದೇರ್ ನೇಚರ್. ಈಗ 4 ಕಾರ್ಬನ್ ಇತ್ತಂದ್ರೆ ಅದು ಡಬಲ್ ಬಾಂಡ್ ಎಷ್ಟು ಹೈಡ್ರೋಜನ್ ಆಟಮ್ಸ್ ಪ್ರೆಸೆಂಟ್ ಇರುತ್ತೆ ನೋಡಿ, ಅದ್ರ ಮೇಲೆ ಬರಿಬೇಕು. ಓಕೆನಾ? ಇವಾಗ ಏನ್ ಮಾಡ್ಬೇಕು? ಇಲ್ಲಿ ಸಿಂಗಲ್ ಬಾಂಡ್ ಫಾರ್ಮೇಶನ್ ಮಾಡಬೇಕು. ಏನ್ ಫಾರ್ಮೇಶನ್ ಮಾಡಬೇಕು? ಸಿಂಗಲ್ ಬಾಂಡ್. ಮತ್ತೆ ಈಗ ವೇಲೆನ್ಸಿನ ಫಿಲ್ ಮಾಡ್ಕೊಂಡ್ ಬರ್ಬೇಕು. ಇಲ್ಲಿ 2 ಆಗುತ್ತೆ, ಇಲ್ಲಿ 3 ಇರೋದ್ರಿಂದ ಕೇವಲ ಒಂದು ಹೈಡ್ರೋಜನ್ ಆಟಮ್ 3 ಆಯ್ತು. ಈ ರೀತಿ 3 ಮಾಲಿಕ್ಯೂಲ್ ಬರುತ್ತೆ. ಏನ್ ಬರುತ್ತೆ? ಮಾಲಿಕ್ಯೂಲ್. ದಿಸ್ ಇಸ್ ದ ಫೈನಲ್ ಸ್ಟ್ರಕ್ಚರ್ ಆಫ್ ಈಥೀನ್. ಅರ್ಥ ಆಯ್ತಾ? ಈಥೀನ್ ಸ್ಟ್ರಕ್ಚರ್ ಬರಿಬೇಕಾದ್ರೆ ಓನ್ಲಿ 1 ಬಾಂಡ್ ಮಾತ್ರ ಡಬಲ್ ಬಾಂಡ್ ಇರಬೇಕು, ಇನ್ ಮಿಕ್ಕಿದವೆಲ್ಲ ಸಿಂಗಲ್ ಬಾಂಡ್ಸ್ ಇರಬೇಕು. ದಿಸ್ ಅಬೌಟ್ ಈಥೀನ್ ಮಾಲಿಕ್ಯೂಲ್. ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್. ಯಾವುದು? ನೆಕ್ಸ್ಟ್ ಯಾವುದು? ಆಲ್ಕೇನ್ ಆಯ್ತು. ನೆಕ್ಸ್ಟ್ ಮಾಲಿಕ್ಯೂಲ್ ಈಸ್ ಆಲ್ಕೈನ್. ಯಾವುದು ಮೈ ಡಿಯರ್ ಎಲೆಕ್ಟ್ರಾನ್ಸ್? ಆಲ್ಕೈನ್ ಮಾಲಿಕ್ಯೂಲ್ ಬಗ್ಗೆ ಹೋಗೋಣ. ಆಲ್ಕೈನ್ಸ್ ಹೆಸರಲ್ಲೇ ಇದೆ ಆಲ್ಕೈನ್ಸ್. YNE is nothing but triple bond. These are the unsaturated compound containing 3 covalent bonds. It contains 3 covalent bond. It has a general formula of CnH2n-2. ಇದಕ್ಕೆ ಜನರಲ್ ಫಾರ್ಮುಲಾ ಏನಿದೆ? CnH2n-2 ಇದೆ. ಎಕ್ಸಾಂಪಲ್ ಏನು? ಈ ಮಾಲಿಕ್ಯೂಲ್ ಮೀಥೈನ್ ಎಕ್ಸಿಸ್ಟ್ ಆಗಲ್ಲ. ಮೀಥೈನ್ ಇಸ್ ಡು ನಾಟ್ ಎಕ್ಸಿಸ್ಟ್. ಬಿಕಾಸ್ ಯಾಕೆ? ನಮ್ಗೆ 2 ಕಾರ್ಬನ್ ಆಟಮ್ಸ್ ಬೇಕೇ ಬೇಕು. ಬಿಕಾಸ್ ಒಂದು ಕಾರ್ಬನ್, ವಿನೋ ಹೈಡ್ರೋಕಾರ್ಬನ್ಸ್ ಅಂದ್ರೆ ಒಂದು ಕಾರ್ಬನ್ ಒಂದು ಹೈಡ್ರೋಜನ್ ಇರಬೇಕು. ಕೇವಲ ಹೈಡ್ರೋಜನ್ ವೇಲೆನ್ಸಿ 1 ಇರೋ ಕಾರಣಕ್ಕೆ ಅದು ಟ್ರಿಪಲ್ ಬಾಂಡ್ ಫಾರ್ಮೇಶನ್ ಮಾಡಕ್ ಆಗೋದಿಲ್ಲ. ಕರೆಕ್ಟ್ ಅಲ್ವಾ? ದಿಸ್ ಅಬೌಟ್ ಆಲ್ಕೈನ್ಸ್. ಎಕ್ಸಾಂಪಲ್ಸ್ ಏನೇನಿದೆ ಆಲ್ಕೈನ್ಸ್ ಗೆ? ಬ್ಯೂಟೇನ್ ಜನರಲ್ ಫಾರ್ಮುಲಾ C4H6. ಅದೇ ರೀತಿ
Pentane have a general formula C5H8, hexane ಗೆ C6H10, heptane is C7H12, octane is C8H14. ಈ ರೀತಿ ಇರುತ್ತೆ. ಅರ್ಥ ಆಯ್ತಾ ಮೈ ಡಿಯರ್ ಎಲೆಕ್ಟ್ರಾನ್ಸ್? ಎನಿ ಡೌಟ್ಸ್? ಯಾವುದೇ ರೀತಿ ಡೌಟ್ ಇದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ. ಏನ್ ಮಾಡಿ ಮರೆಯೋದು ಮಾತ್ರ ತಿಳಿಸ್. ಓಕೆನಾ? ಅರ್ಥ ಆಯ್ತಾ? ಎನಿ ಡೌಟ್ಸ್? 1 second. Okay, my dear electrons, this is about alkyne. Alkyne structure ಬರೆಯೋದು ಹೇಗೆ? This is also the same structure. First ಏನ್ ಮಾಡಬೇಕು? ಫಸ್ಟ್ ಟ್ರಿಬಲ್ ಬಾಂಡ್ ನ ಬರಿಬೇಕು. ಫಸ್ಟ್ ಏನು? ಫಸ್ಟ್ ಸ್ಟೆಪ್ ಅಲ್ಲಿ ಫಾರ್ ಎಕ್ಸಾಂಪಲ್ ಎಥಿಲೈನ್ ಅಥವಾ ಎಸಿಟಿಲೈನ್ ಅಲ್ಲಿ ಫಸ್ಟ್ ಟ್ರಿಬಲ್ ಬಾಂಡ್ ಬರಿಬೇಕು, ಆಮೇಲೆ ವೇಲೆನ್ಸಿನ ಫಿಲ್ ಮಾಡಬೇಕು. ಇದಕ್ಕೂ ಕೂಡ ಒಂದು ಇಂಪಾರ್ಟೆಂಟ್ ಸ್ಟೆಪ್ಸ್ ಇದೆ. ಏನು? ಎಕ್ಸಾಂಪಲ್ ಮಾಡೋಣ. ಒಂದು ಎಕ್ಸಾಂಪಲ್ ನ ನಾವು ಸ್ಟಾರ್ಟ್ ಮಾಡಿದ್ರೆ ನಮ್ಗೆ ಅರ್ಥ ಆಗುತ್ತೆ. ಯಾವ ಎಕ್ಸಾಂಪಲ್ ತಗೋಣ? ನೀವ್ ಹೇಳಿ. ಪ್ರೋಪೈನ್ ಮಾಡೋಣವಾ? ಪ್ರೋಪೈನ್ ಮಾಲಿಕ್ಯೂಲ್. ಪ್ರೋಪೈನ್ ಅಂದ್ರೆ 3. ಫಸ್ಟ್ ಒಂದು ಟ್ರಿಬಲ್ ಬಾಂಡ್ ಇರಬೇಕು, ಒಂದು ಸಿಂಗಲ್ ಬಾಂಡ್ ಇರಬೇಕು, ಅವಾಗ ಈ ವೇಲೆನ್ಸಿ ಕಂಪ್ಲೀಟ್ ಆಗುತ್ತೆ. ಜನರಲ್ ಫಾರ್ಮುಲಾ ಏನು? CnH2n-2 C3H4. ಇಲ್ಲಿ 3 ಕಾರ್ಬನ್ ಆಟಮು, ಇಲ್ಲೊಂದು ಕಾರ್ಬನ್ ಆಟಮು. ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ಆನ್ ಆಲ್ಕೈನ್ ಮಾಲಿಕ್ಯೂಲ್. ಅಂದ್ರೆ ಕೇವಲ ಒಂದು ಮಾತ್ರ ಟ್ರಿಬಲ್ ಬಾಂಡ್ ಇರಬೇಕು, ಇನ್ ಮಿಕ್ತವೆಲ್ಲ ಸಿಂಗಲ್ ಬಾಂಡ್ ಇರಬೇಕು. ದಿಸ್ ಅಬೌಟ್ ಆಲ್ಕೈನ್. ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಹೋಗೋಕ್ ಮುಂಚೆ ಈಗ ಯಾವುದು ಏನ್ ಮಾಡ್ಬೇಕು ನಾವು? ಫಸ್ಟ್ ಆಲ್ಕೇನು ಡಿಫ್ರೆಂಟ್ ನೋಡ್ಬೋಣ. ಆಲ್ಕೈನ್. ಫಸ್ಟ್ ಏನು? ಆಲ್ಕೇನ್. ಇಲ್ಲಿ ಆಲ್ಕೀನ್, ಇಲ್ಲಿ ಆಲ್ಕೈನ್. We know alkane is an saturated hydrocarbon. Alkane ಏನು? Saturated hydrocarbon. This is unsaturated hydrocarbons. ಇದು ಕೂಡ unsaturated hydrocarbon. ಮತ್ತೆ ಸೆಕೆಂಡ್ ಪಾಯಿಂಟ್ ಯಾವುದು? ಸೆಕೆಂಡ್ ಪಾಯಿಂಟ್ ಏನು? It contains single covalent bond. ಇದಕ್ಕೆ ಏನಿರುತ್ತೆ? ಸಿಂಗಲ್ ಬಾಂಡ್. ಇದು ಡಬಲ್ ಬಾಂಡ್. ದಿಸ್ ಒನ್ ಈಸ್ ಟ್ರಿಬಲ್ ಬಾಂಡ್. ಇದೇನಿರುತ್ತೆ? ಟ್ರಿಬಲ್ ಬಾಂಡ್ ಇರುತ್ತೆ. ಮತ್ತೆ ಇಟ್ ಈಸ್ ಅಂಡ್ ಜನರಲ್ ಫಾರ್ಮುಲಾ ಏನಿರುತ್ತೆ ಇದಕ್ಕೆ? CnH2n+2. ಇದಕ್ಕೆ CnH2n, ಇದಕ್ಕೆ CnH2n-2. This about hydrocarbons. Hydrocarbons ಅಂದ್ರೆ ಏನು? The compounds containing both hydrogen and carbon is known as hydrocarbons. There are 2 types. One is saturated hydrocarbons and another one is unsaturated hydrocarbons. Saturated hydrocarbons is nothing but all carbon atoms are linked with single covalent bond. Unsaturated is nothing but all carbon atoms are linked with double covalent bond ಅಥವಾ triple covalent bond. Double covalent bond alkene ಅಂತ ಕರಿತೀವಿ, triple covalent bond alkynes ಅಂತ ಕರಿತೀವಿ. This about ಯಾವುದು? ದಿಸ್ ಅಬೌಟ್ ಹೈಡ್ರೋಕಾರ್ಬನ್ಸ್. ಲೆಸ್ಟ್ ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನು? ಆಲ್ಕೈನ್ಸ್ ಕೆನಾಟ್ ಹ್ಯಾವ್ ಅನ್ ಸಿಂಗಲ್ ಕಾರ್ಬನ್ ಆಟಮ್ ಹೇಳಿದ್ನಲ್ಲ ಅದು. ಅರ್ಥ ಆಯ್ತಾ? ಹಾಗಾದ್ರೆ ಇದು ಯಾವ ಸಮಯ? ಇಂಟರಾಕ್ಟಿವಿಟಿ ಸಮಯ. ಇಂಟರಾಕ್ಟಿವಿಟಿ ಕ್ವಶನ್ ಏನಿದೆ? ಇನ್ ಮೀಥೇನ್ ವಾಟ್ ಕೈಂಡ್ ಆಫ್ ಬಾಂಡ್ ಇಸ್ ಪ್ರೆಸೆಂಟ್? ಸಿಂಗಲ್ ಬಾಂಡ್ ಡಬಲ್ ಬಾಂಡ್? ಇದು ತುಂಬಾ ಈಸಿ ಕ್ವಶನ್. ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಮೈ ಡಿಯರ್ ಎಲೆಕ್ಟ್ರಾನ್ಸ್. ಮರಿಬೇಡಿ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಬೇಗ ಏನ್ ಹೇಳಿ? We know methane is an best example for saturated hydrocarbon. Saturated ಅಂದ್ರೆ ಏನು? ಆನ್ಸರ್ it is a single and covalent bond. ಆನ್ಸರ್ is single and covalent bond. ಅರ್ಥ ಆಯ್ತಾ? ಲೆಟ್ಸ್ ಮೂವ್ ಆನ್ ಟು ದ ಎಕ್ಸಾಮ್ ಅಲ್ಲಿ ಯಾವ ರೀತಿ ಕ್ವಶನ್ ಕೇಳ್ತಾರೆ ಅಂತ ನೋಡೋಣ. ಗಿವ್ ದ ಸ್ಟ್ರಕ್ಚರಲ್ ಡಿಫರೆನ್ಸ್ ಬಿಟ್ವೀನ್ ಸ್ಯಾಚುರೇಟೆಡ್ ಅಂಡ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ವಿತ್ ಎಕ್ಸಾಂಪಲ್. ಸ್ಟ್ರಕ್ಚರಲ್ ಡಿಫರೆನ್ಸ್ ಏನಿರುತ್ತೆ? ಇನ್ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಇಟ್ ಕಂಟೈನ್ಸ್ ಸಿಂಗಲ್ ಕೋವಲೆಂಟ್ ಬಾಂಡ್. ಸ್ಯಾಚುರೇಟೆಡ್ ಅಲ್ಲಿ ಏನಿರುತ್ತೆ? ಸಿಂಗಲ್ ಕೋವಲೆಂಟ್ ಬಾಂಡ್ ಇರುತ್ತೆ. ಸಿಂಗಲ್ ಕೋವಲೆಂಟ್ ಬಾಂಡ್. ಸ್ಟ್ರಕ್ಚರಲ್ ಡಿಫರೆನ್ಸ್ ಕೊಟ್ಟಿರೋ ಕಾರಣಕ್ಕೆ ನಾವು ಒಂದು ಸ್ಟ್ರಕ್ಚರ್ ಬರೀಬೇಕು. ಫಾರ್ ಎಕ್ಸಾಂಪಲ್ ಆಲ್ಕೇನ್ ಸ್ಟ್ರಕ್ಚರ್ ಯಾವ್ದಾದ್ರು ಒಂದು ಬರೀರಿ. ಈ ರೀತಿ ಒಂದು ಸ್ಟ್ರಕ್ಚರ್ ಬರೀರಿ. ಅದೇ ರೀತಿ ನೆಕ್ಸ್ಟ್ ಸಿಂಗಲ್ ಕೋವಲೆಂಟ್ ಬಾಂಡ್ ಆಯ್ತು. ನೆಕ್ಸ್ಟ್ ಯಾವುದು? ಅನ್ಸ್ಯಾಚುರೇಟೆಡ್ ಬಗ್ಗೆ. ಅನ್ಸ್ಯಾಚುರೇಟೆಡ್ ಅಂದ್ರೆ ಏನು? ಡಬಲ್ ಆರ್ ಟ್ರಿಬಲ್ ಕೋವಲೆಂಟ್ ಬಾಂಡ್. ಡಬಲ್ ಅಥವಾ ಟ್ರಿಬಲ್ ಕೋವಲೆಂಟ್ ಬಾಂಡ್ ಇರುತ್ತೆ. ಸ್ಟ್ರಕ್ಚರ್ ಏನು?
ಈ ಸ್ಟ್ರಕ್ಚರ್ ಆದ್ರೂ ಬರೀರಿ, ಬೋತ್ ಸ್ಟ್ರಕ್ಚರ್ಸ್ ಬರೀರಿ. ಇದು ದಿಸ್ ಇಸ್ ಅಬೌಟ್ ಸ್ಯಾಚುರೇಟೆಡ್ ಅಂಡ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್. ಅಂದ್ರೆ ಇದು ಯಾವ ಸಮಯ? ಇಟ್ಸ್ ಅಂಡ್ ಕ್ವಿಜ್ ಟೈಮ್. ಕ್ವಿಜ್ ಅಲ್ಲಿ ಫಸ್ಟ್ ಕ್ವಶನ್ ಯಾವುದು ಅಂತ ನೋಡೋಣ. ವಾಟ್ ಇಸ್ ದ ಜನರಲ್ ಫಾರ್ಮುಲಾ ಆಫ್ ಆಲ್ಕೇನ್ಸ್? ಯಾವುದು ಜನರಲ್ ಫಾರ್ಮುಲಾ ಆಫ್ ಆಲ್ಕೇನ್? ವಿ ನೋ CnH2n+2, ಆಪ್ಷನ್ ಬಿ CnH2n-2, ಆಪ್ಷನ್ ಸಿ CnH2n, ಆಪ್ಷನ್ ಡಿ CnH2n+4. ಇದಂತೂ ರಾಂಗ್, H2n+4 ಇರಕ್ಕೆ ಇಲ್ಲ. ಹಾಗಾದ್ರೆ ಆನ್ಸರ್ ಯಾವುದು? ನಿಮ್ಗೆ 10 ಸೆಕೆಂಡ್ ಟೈಮ್ ಕೊಡ್ತೀನಿ ಮೈ ಡಿಯರ್ ಎಲೆಕ್ಟ್ರಾನ್ಸ್. ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಬೇಗ ಏನ್ ಆನ್ಸರ್ ಹೇಳಿ, ತಿಳಿಸಿದ್ರ ಯಾವ್ದು ಆನ್ಸರ್ ಅಂತ? ಆನ್ಸರ್ ಈಸ್ ಆಪ್ಷನ್ ಎ. It has CnH2n+2. Next, move on to the second question. What is the general formula of alkenes? Alkenes ಜನರಲ್ ಫಾರ್ಮುಲಾ ಏನು? ಇದು ಏನಕ್ಕೆ ಆಲ್ಕೇನ್ ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ ಮೈ ಡಿಯರ್ ಎಲೆಕ್ಟ್ರಾನ್ಸ್. ಇಟ್ ಕ್ಯಾರೀಸ್ 2 marks. 2 marks ಗ್ಯಾರಂಟಿ ಕೇಳ್ತಾರೆ. ಅದು MCQ ಅಂತೂ ಜನರಲ್ ಫಾರ್ಮುಲಾ ಕೇಳ್ತಾರೆ. ಆಪ್ಷನ್ ಎ CnH2n+2, ಆಪ್ಷನ್ ಬಿ CnH2n-2, ಆಪ್ಷನ್ ಸಿ CnH2n, ಆಪ್ಷನ್ ಡಿ CnH2n+4. ಆನ್ಸರ್ ಯಾವ್ದು ಹೇಳಿ? ತುಂಬಾ ಈಸಿ ಕ್ವಶನ್. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಬೇಗ ಯಾವ್ದು ಆನ್ಸರು? ಬೆಸ್ಟ್ ಒಂದನ ಆಪ್ಷನ್ ಬಿ. ಆಪ್ಷನ್ ಬಿ ಇಟ್ಸ್ ರಾಂಗ್, ಬಟ್ ಇಟ್ ಇಸ್ ಆಲ್ಕೀನ್ ಇರೋ ಕಾರಣಕ್ಕೆ ಆಪ್ಷನ್ ಸಿ ಇಸ್ ಆನ್ಸರ್. ಕಮ್ ಆನ್, ವೆಲ್ ಟ್ರೈ ಒಂದನ ವೆಲ್ ಟ್ರೈ. ಬಟ್ ನೆಕ್ಸ್ಟ್ ಕ್ವಶನ್ ಆನ್ಸರ್ ಕರೆಕ್ಟ್ ಆಗಿ ಮಾಡಿ, ಆನ್ಸರ್ ಪಕ್ಕ ಗೊತ್ತೇ ಆಗುತ್ತೆ. ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಏನು? ವಾಟ್ ಇಸ್ ದ ಜನರಲ್ ಫಾರ್ಮುಲಾ ಆಫ್ ಆಲ್ಕೈನ್ಸ್? ಆಲ್ಕೈನ್ಸ್ ಜನರಲ್ ಫಾರ್ಮುಲಾ ಏನು? ಆಪ್ಷನ್ ಎ CnH2n+2, ಆಪ್ಷನ್ ಬಿ CnH2n-2, ಆಪ್ಷನ್ ಸಿ CnH2n, ಆಪ್ಷನ್ ಡಿ CnH2n+4. ಕಮಾನ್ ಒಂದನ ಯಾವ್ದು ಆನ್ಸರ್ ಹೇಳಿ? ಕಮಾನ್, ಯಾರ್ಯಾರು ಇವಾಗ ಲೈವ್ ಅಲ್ಲಿ ಇದ್ರ ಲೈವ್ ಅಲ್ಲಿ ತಿಳಿಸಿ. ಯಾರ್ಯಾರು ಆಮೇಲೆ ನೋಡ್ತೀರಾ ವಿಡಿಯೋನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸುಹಾಸ್ ಸರ್ ನೋಡಲ್ಲ ಅಂತ ಮರ್ತ್ಕೋಬೇಡಿ. ಯಾರ್ ಕಮೆಂಟ್ ಒಂದನ ಅಲ್ವಾ? ಒಂದನ ನಿನ್ಗಂತೂ ಒಂದು ಗಿಫ್ಟ್ ಇದ್ದೇ ಇದೆ. ಏನ್ ಗಿಫ್ಟ್ ಅಂತ ನಿನ್ಗೆ ಹೇಳ್ತೀನಿ, ಅದು ಎಕ್ಸೈಟ್ಮೆಂಟ್. ಓಕೆನಾ ಒಂದನ ನಿನ್ಗೊಂದು ಗಿಫ್ಟ್ ಇದೆ, ಏನು ಅಂತ ತಿಳಿಸ್ತೀನಿ. ಓಕೆನಾ? ಓಕೆ ಒಂದನ ಕಮಾನ್, ಆನ್ಸರ್ ಯಾವ್ದು ತಿಳಿಸಿ. ಯಾವ್ದಿದು ಆನ್ಸರು? Answer is for alkyne molecule CnH2n-2. This is an answer for ಯಾವುದು? Alkyne molecule. This about hydrocarbons. ಇದು hydrocarbons ಆಯ್ತು. Next move on to the next learning objectives. ಯಾವುದು? ಈಗ ಯಾವ್ದಾಯ್ತು? ಅಲ್ಲೋ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆಯ್ತು. ನೆಕ್ಸ್ಟ್ ಇಸ್ ಐಸೋಮೆರಿಸಮ್ ಮತ್ತೆ ಫಂಕ್ಷನಲ್ ಗ್ರೂಪ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಓಕೆನಾ? ವಾಟ್ ಈಸ್ ಐಸೋಮೆರಿಸಮ್? ತುಂಬಾ ಇಂಪಾರ್ಟೆಂಟ್. ಐಸೋಮೆರಿಸಮ್ ಅಂದ್ರೆ ಏನು ಅಂತ. ಯಾವುದು ಐಸೋಮೆರಿಸಮ್ ಅಂದ್ರೆ? ಅಲ್ಲಿಗೆ ಹೋಗೋಕ್ ಮುಂಚೆ ಹೈಡ್ರೋಕಾರ್ಬನ್ ಆಸ್ ಒಂದು ಕ್ವಶನ್ ಇದೆ. ಏನು? ಹೈಡ್ರೋಕಾರ್ಬನ್ ಆಸ್ 4 ಕಾರ್ಬನ್ ಆಟಮ್ಸ್ ಗಿವ್ ಇಟ್ಸ್ ಮಾಲಿಕ್ಯುಲರ್ ಫಾರ್ಮುಲಾ ಇಫ್ ಇಟ್ಸ್ ಆನ್ ಆಲ್ಕೇನ್. ಒಂದು ಹೈಡ್ರೋಕಾರ್ಬನ್ 4 ಕಾರ್ಬನ್ ಆಟಮ್ಸ್ ಇರುತ್ತೆ. ಆಲ್ಕೇನ್ ಆದ್ರೆ ಮಾಲಿಕ್ಯುಲರ್ ಫಾರ್ಮುಲಾ ಏನು? ಸ್ಟ್ರಕ್ಚರಲ್ ಫಾರ್ಮುಲಾ ಬಂದು ಇದು ಬರುತ್ತೆ. ದಿಸ್ ಇಸ್ ಆನ್ ಸ್ಟ್ರಕ್ಚರಲ್ ಫಾರ್ಮುಲಾ. ಮಾಲಿಕ್ಯುಲರ್ ಫಾರ್ಮುಲಾ ಏನ್ ಬರುತ್ತೆ? ಮಾಲಿಕ್ಯುಲರ್ ಫಾರ್ಮುಲಾ ವಿ ನೋ ಆಲ್ಕೇನ್ದು ಸ್ಟ್ರಕ್ಚರಲ್ ಫಾರ್ಮುಲಾ ಏನು? CnH2n+2. CnH2n+2 ಇರೋದ್ರಿಂದ C3H8. ದಿಸ್ ಇಸ್ ಎನ್ ಸ್ಟ್ರಕ್ಚರಲ್ ಫಾರ್ಮುಲಾ ಫಾರ್ ಇವ್ರು ಕೇಳಿರೋದು C4 ಅಲ್ವಾ? ಕಾರ್ಬನ್ 4 ಆದ್ರೆ ಏನ್ ಬರುತ್ತೆ? C4H3 ಬರುತ್ತೆ. ದಿಸ್ ಇಸ್ ಎನ್ ಸ್ಟ್ರಕ್ಚರಲ್ ಫಾರ್ಮುಲಾ ಆಫ್ 4 ಕಾರ್ಬನ್. ಇಟ್ ಇಸ್ ನಥಿಂಗ್ ಬಟ್ ಬ್ಯೂಟೇನ್ ಮಾಲಿಕ್ಯೂಲ್. ಇದು ಯಾವ ಮಾಲಿಕ್ಯೂಲ್? ಬ್ಯೂಟೇನ್. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್. ಯಾವುದು? ಐಸೋಮೆರಿಸಮ್. ನೆಕ್ಸ್ಟ್ ಲರ್ನಿಂಗ್ ಆಬ್ಜೆಕ್ಟಿವ್ಸ್. ವಾಟ್ ಇಸ್ ಐಸೋಮೆರಿಸಮ್? ಎನಿ ಐಡಿಯಾ? ಐಸೋಮೆರಿಸಮ್ ಅಂದ್ರೆ ಏನು? ಐಸೋಮೆರಿಸಮ್ ಅಂದ್ರೆ ತುಂಬಾ ಸಿಂಪಲ್. ಐಸೋಮೆರಿಸಮ್ ಇಸ್ ನಥಿಂಗ್ ಬಟ್ ಈಗ ಏನ್ ಗೊತ್ತಾ? ಈಗ ಒಂದೇ ತರ ಅವಳಿ ಜೋಡಿಗಳು ಇರ್ತಾರೆ ಗೊತ್ತಾ? ಅವಳಿ ಜೋಡಿಗಳು ಆದ್ರೆ ಬಟ್ ಅವ್ರಿಗೆ ಒಬ್ಬೊಬ್ರಿಗೆ ಡಿಫ್ರೆಂಟ್ ಇರುತ್ತೆ. ಒಬ್ರು ರೈಟ್ ಹ್ಯಾಂಡ್ ಯೂಸ್ ಮಾಡ್ತಿರ್ತಾರೆ, ಒಬ್ರು ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡ್ತಿರ್ತಾರೆ, ಬಟ್ ಎಲ್ಲ ಸೇಮ್ ಇರುತ್ತೆ. ಇದನ್ನೇ ಐಸೋಮೆರಿಸಮ್ ಅಂತ ಕರಿತೀವಿ. ಲಾಂಗ್ ಚೈನ್ ಇರುತ್ತೆ ನೋಡಿ, ದಿಸ್ obtained in many forms. ಒಂದು ಬ್ರಾಂಚೆಡ್ ಚೈನ್ ಅಲ್ಲಿ ಇರಬಹುದು. ನಾವು ಇದು ಕೆಟೆನೇಷನ್ ಅಲ್ಲಿ ನೋಡಿದೀವಲ್ಲ, ಒಂದು ಬ್ರಾಂಚೆಡ್ ಚೈನ್, ಒಂದು ಸೈಕ್ಲಿಕ್ ಚೈನ್, ಮತ್ತೆ ಇನ್ನೊಂದು ಯಾವುದು? ಲಾಂಗ್ ಚೈನ್. ಇದನ್ನೇ ಐಸೋಮೆರಿಸಮ್ ಅಂತ ಕರಿತೀವಿ. ಯಾವುದು? ಫಾರ್ ಎಕ್ಸಾಂಪಲ್ ಬ್ಯೂಟೇನ್ ಸ್ಟ್ರಕ್ಚರ್. ಬ್ಯೂಟೇನ್ ನ ಕೇವಲ ಇದೊಂದು ಫಾರ್ಮಲ್ ಇದೊಂದು ಸ್ಟ್ರೈಟ್ ಚೈನ್ ಫಾರ್ಮ್ ಎಲ್ಲ ಬರೀಬಹುದಾ? ಇದನ್ನ ಬೇಕಾದಷ್ಟು ಫಾರ್ಮ್ ಅಲ್ಲಿ ಬರೀಬಹುದು. ಯಾವ್ಯಾವ ಫಾರ್ಮ್ ಅಲ್ಲಿ ಬರೀಬಹುದು? ಆಸ್ ವೆಲ್ ಆಸ್ ಬ್ರಾಂಚೆಡ್ ಚೈನ್, ಈ ರೀತಿ ಕೂಡ ಬರೀಬಹುದು ಅಲ್ವಾ? 2 ಸ್ಟ್ರಕ್ಚರ್ ಬರುತ್ತೆ. ದಿಸ್ ಇಸ್ ನೋನ್ ಆಸ್ ಐಸೋಮೆರಿಸಮ್. ಐಸೋಮೆರಿಸಮ್ ಅಂದ್ರೆ ಏನಪ್ಪಾ ಅಂದ್ರೆ ದ ಕಾಂಪೌಂಡ್ ಹ್ಯಾವ್ ಸೇಮ್ ಮಾಲಿಕ್ಯೂಲ್. ಏನು? ಸೇಮ್
ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ಡಿಫರೆಂಟ್ ಸ್ಟ್ರಕ್ಚರಲ್ ಫಾರ್ಮುಲಾ. ದೀಸ್ ಆರ್ ನೋನ್ ಆಸ್ ಏನಂತಾರೆ ಇದನ್ನ ಸ್ಟ್ರಕ್ಚರಲ್ ಐಸೋಮರ್ಸ್ ಅಂತ ಕರಿತೀವಿ. ವಾಟ್ ಈಸ್ ಸ್ಟ್ರಕ್ಚರಲ್ ಐಸೋಮರ್ಸ್? ದ ಕಾಂಪೌಂಡ್ಸ್ ಹ್ಯಾವ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ಡಿಫರೆಂಟ್ ಸ್ಟ್ರಕ್ಚರಲ್ ಫಾರ್ಮುಲಾ. ದೀಸ್ ಆರ್ ನೋನ್ ಆಸ್ ಐಸೋಮರ್ಸ್. ದಿಸ್ ಫಿನಾಮಿನನ್ ಇಸ್ ಕಾಲ್ಡ್ ಐಸೋಮೆರಿಸಮ್. ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಮೈ ಡಿಯರ್ ಎಲೆಕ್ಟ್ರಾನ್ಸ್, 2 marks ಗೆ ಕೇಳ್ತಾರೆ. What is isomerism? The compounds have same structural formula same molecular formula but different structural formula. These compounds are known as structural isomers. This phenomenon is known as structural isomerism. This about isomerism. What are the properties of isomerism? Isomers ಗೆ different physical ಮತ್ತೆ chemical properties ಇರುತ್ತೆ. Because why? ಅದು ಏನಾಗಿರುತ್ತೆ, 2 ಫಾರ್ಮ್ ಅಲ್ಲಿ ಇರುತ್ತೆ. ಒಂದು ಈ ರೀತಿ ಸ್ಟ್ರೈಟ್ ಚೈನ್, ಒಂದು ಬ್ರಾಂಚೆಡ್ ಚೈನ್ ಅಲ್ಲಿ ಇರುತ್ತೆ. ಕೆಮಿಕಲ್ ಪ್ರಾಪರ್ಟೀಸ್ ಅಂದ್ರೆ ಒಂದು ಮಾಲಿಕ್ಯೂಲ್ ನ ಆಡ್ ಮಾಡೋದು, ಈ ಮಾಲಿಕ್ಯೂಲ್ ನ ಆಕ್ಸಿಜನ್ ಜೊತೆ ಈಟ್ ಮಾಡಿದಾಗ ಇಲ್ಲ ಈ ಕಾರ್ಬನ್ ಮಾಲಿಕ್ಯೂಲೇ ಕಾರ್ಬನ್ ಡೈಆಕ್ಸೈಡ್ ಆಗ್ಬೋದು, ಇಲ್ಲ ಇದರಲ್ಲಿ ಈ ಕಾರ್ಬನ್ ಮಾಲಿಕ್ಯೂಲೇ ಕಾರ್ಬನ್ ಡೈಆಕ್ಸೈಡ್ ಆಗ್ಬೋದು. ಯಾವ ಮಾಲಿಕ್ಯೂಲ್ ಕಾರ್ಬನ್ ಡೈಆಕ್ಸೈಡ್ ಆಗಿ ಫಾರ್ಮ್ ಆಗುತ್ತೆ ಅಂತ ನಾವು ಹೇಳಕ್ಕಾಗಲ್ಲ. ದಿಸ್ ಅಬೌಟ್ ಏನು ಐಸೋಮೆರಿಸಮ್. ಮತ್ತೆ ಇವಕ್ಕೆ ಏನಾಗಿರುತ್ತೆ, ಹಿಟ್ ಹ್ಯಾವ್ ಗ್ರೇಟರ್ ನಂಬರ್ ಆಫ್ ಕಾರ್ಬನ್ಸ್. ಎಷ್ಟು ನಂಬರ್ ಆಫ್ ಕಾರ್ಬನ್ ಹೆಚ್ಚಿಗೆ ಹೋಗುತ್ತೋ ಅಷ್ಟು ನಂಬರ್ ಆಫ್ ಐಸೋಮರ್ಸ್ ಹೋಗುತ್ತೆ. ಫಾರ್ ಎಕ್ಸಾಂಪಲ್ 6ಕ್ಕಿಂತ ಹೆಚ್ಚು ಆಯ್ತು, 5ಕ್ಕಿಂತ ಹೆಚ್ಚಾಯ್ತು ಅಂದ್ರೆ ದೇ ಫಾರ್ಮ್ಸ್ 3 ಐಸೋಮರ್ಸ್. ಒಂದು ಸ್ಟ್ರಕ್ಚರಲ್ ಐಸೋಮರ್ಸ್, ಒಂದು ಇದು ಲಾಂಗ್ ಚೈನ್, ಇನ್ನೊಂದು ಏನು ಬ್ರಾಂಚೆಡ್ ಚೈನ್. ಲಾಂಗ್ ಚೈನ್ ನ ಎನ್ ಇಂದ ಡಿನೋಟ್ ಮಾಡ್ತೀವಿ, ಬ್ರಾಂಚೆಡ್ ಚೈನ್ ನ ಐಸೋ ಅಂತ ಡಿನೋಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇದನ್ನ ಹೆನ್ ಬ್ಯೂಟೇನ್ ಅಂತ ಕರಿತೀವಿ. ದಿಸ್ ಇಸ್ ನೋನ್ ಆಸ್ ಐಸೋಬ್ಯೂಟೇನ್. ದಿಸ್ ಅಬೌಟ್ ಐಸೋಮರ್ಸ್. ಕೇವಲ ಇದೊಂದೇನಾ? ಇನ್ನೊಂದೇನಿದೆ ಸ್ಟ್ರಕ್ಚರ್, ಅದು ಸೈಕಲ್ ಕೂಡ ಆಗುತ್ತೆ. ಇನ್ ಅಡಿಷನ್ ಏನಾಗುತ್ತೆ, ಸ್ಟ್ರೈಟ್ ಅಥವಾ ಬ್ರಾಂಚೆಡ್ ಅಲ್ಲದೆ ಇನ್ನೊಂದು ಫಾರ್ಮ್ ಯಾವ್ದು ಬರುತ್ತೆ ಅಂದ್ರೆ ಸೈಕ್ಲಿಕ್ ಫಾರ್ಮ್. ಸಮ್ ಕಾಂಪೌಂಡ್ ಸೋರ್ಸ್ ಆಲ್ಸೋ ರಿಂಗ್ ಫಾರ್ಮ್. ದಿಸ್ ಇಸ್ ನೋನ್ ಆಸ್ ಸೈಕ್ಲೋ ಆಲ್ಕೇನ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಸೈಕ್ಲೋ ಎಕ್ಸೇನ್. ಬಟ್ ಆದ್ರೆ ಏನಪ್ಪಾ ಅಂದ್ರೆ ಇದಕ್ಕೆ ಸೈಕ್ಲಿಕ್ ಕಾಂಪೌಂಡ್ಸ್ಗೆ ಜನರಲ್ ಫಾರ್ಮುಲಾ ಚೇಂಜ್ ಆಗುತ್ತೆ. ಜನರಲ್ ಫಾರ್ಮುಲಾ ಏನಾಗುತ್ತೆ, ಫಾರ್ ಸೈಕ್ಲೋ ಆಲ್ಕೇನ್ಸ್ ಇಟ್ ಚೇಂಜಸ್ ಆಸ್ CnH2n. ಬಟ್ ನಾವು ನಾರ್ಮಲ್ ಆಲ್ಕೇನ್ ಏನಿರುತ್ತೆ H2n+2 ಇರುತ್ತೆ, ಅಂದ್ರೆ 2 ಹೈಡ್ರೋಜನ್ ಮಾಲಿಕ್ಯೂಲ್ ರಿಮೂವ್ ಆಗುತ್ತೆ. ಬಟ್ ವೈ? ಬಿಕಾಸ್ ಎಲ್ಲಾ ಕಾಂಪೌಂಡ್ ಈ ರೀತಿ ಜಾಯಿನ್ ಆಗೋ ರೀತಿ ಈ ರೀತಿ ಆಗುತ್ತಲ್ಲ ಜಾಯಿನ್, ಆ ಕಾರಣಕ್ಕೆ 2 ಹೈಡ್ರೋಜನ್ ರಿಮೂವ್ ಆಗುತ್ತೆ. ದಿಸ್ ಅಬೌಟ್ ಸೈಕ್ಲಿಕ್ ಐಸೋಮರಿಸಮ್. ಓಕೆನಾ? ಮತ್ತೆ ಏನು ಈ ಸೈಕ್ಲೋ ಎಕ್ಸೆನ್ ಹೇಗೆ ಐಸೋಮರ್ಸ್ ನ ಫಾರ್ಮ್ ಮಾಡುತ್ತೆ, ಹೇಗೆ ಅಂದ್ರೆ ಇನ್ ಸ್ಟ್ರೈಟ್ ಚೈನ್ ಇಟ್ ಕಂಟೈನ್ಸ್ 1 double bond, but in cyclic form it contains like this. ಏನಾಗುತ್ತೆ ಅಂದ್ರೆ ಈ ಡಬಲ್ ಬಾಂಡ್ ನಾವು ಕೆಮಿಕಲ್ ರಿಯಾಕ್ಷನ್ ಮಾಡಿದಾಗ ಹೈಡ್ರೋಜಿನೇಷನ್ ಆಗಿ ಇಲ್ಲೆರಡು ಹೈಡ್ರೋಜನ್ ಆಡ್ ಆಗುತ್ತೆ, ಮತ್ತೆ ಇವೆರಡು ಹೈಡ್ರೋಜನ್ ರಿಮೂವ್ ಆಗಿ ಈ ರೀತಿ ಬಾಂಡ್ ಫಾರ್ಮೇಶನ್ ಆಗುತ್ತೆ. ಈ ರೀತಿ ಸೈಕಲ್ ರೀತಿ ಫಾರ್ಮೇಶನ್ ಆಗುತ್ತೆ. ದಿಸ್ ಅಬೌಟ್ ಸೈಕ್ಲಿಕ್ ಐಸೋಮರಿಸಮ್. ಓಕೆನಾ? ದಿಸ್ ಆರ್ ನೋನ್ ಆಸ್ ಸೈಕ್ಲಿಕ್ ಎಕ್ಸೇನ್. ಸೈಕ್ಲಿಕ್ ಎಕ್ಸೇನ್ ಇನ್ನೊಂದೇನ್ ಗೊತ್ತಾ, ಇಟ್ ಇಸ್ ಅನ್ ಸ್ಯಾಚುರೇಟೆಡ್ ಕಾಂಪೌಂಡ್. ಸೈಕ್ಲಿಕ್ ಎಕ್ಸೇನ್ ಅಲ್ಲಿ ಕೇವಲ ಸಿಂಗಲ್ ಬಾಂಡ್ ಇರುತ್ತೆ. ಮತ್ತೆ ಬೆಸ್ಟ್ ಅನ್ಸ್ಯಾಚುರೇಟೆಡ್ ಸೈಕ್ಲಿಕ್ ಕಾಂಪೌಂಡ್ಸ್ ಯಾವುದು ಅಂದ್ರೆ ಇಟ್ ಈಸ್ ಅನ್ ಬೆನ್ಝೀನ್. ಬೆನ್ಝೀನ್ ಒಂದು ತುಂಬಾ ಇಂಪಾರ್ಟೆಂಟ್ ಕಾಂಪೌಂಡ್. ಯಾಕೆ ನಾನು ಸುಹಾಸರು ಬೆನ್ಝೀನ್ ಅಂತಿದ್ದಾರೆ ಅಂದ್ರೆ, ನೀವು PUC ಇನ್ನೇನು SLC ಮುಗೀತು, ಇನ್ನೊಂದೆರಡು ತಿಂಗಳು ಎಕ್ಸಾಮ್ ಬರ್ದ್ರಿ, ಮತ್ತೆ +1 +2 ಹೋಗ್ತೀರಾ. +1 +2 ನಾನೇ ನಿಮ್ ಸುಹಾಸರು PUCನು ಹೇಳ್ಕೊಡ್ತೀನಿ. ಓಕೆನಾ? ಮರಿಬೇಡಿ, +1 +2 ಏನಾಗುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ. ಅವಾಗ ನೀವು ಓವರ್ ಆಲ್ ಆರ್ಗ್ಯಾನಿಕ್ ಕಾಂಪೌಂಡ್ ಈ ಕೇವಲ ಒಂದು ಬೆನ್ಝೀನ್ ಮಾಲಿಕ್ಯೂಲ್ ಇದೆಯಲ್ಲ, ಈ ಮಾಲಿಕ್ಯೂಲ್ ಅಲ್ಲಿ ಓವರ್ ಆಲ್ ಆರ್ಗ್ಯಾನಿಕ್ ಕಾಂಪೌಂಡ್ ಡಿಪೆಂಡ್ ಆಗುತ್ತೆ. ಮೈ ಡಿಯರ್ ಎಲೆಕ್ಟ್ರಾನ್ಸ್, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಮಾಲಿಕ್ಯೂಲ್. ಬಿಕಾಸ್ ನಮ್ಗೆ ಗೊತ್ತಲ್ವಾ ಎಲ್ಲಾ ರೀತಿಯ ಡ್ರಗ್ಸ್ ಈ ಮಾಲಿಕ್ಯೂಲ್ ಇಂದಾನೆ ಫಾರ್ಮೇಶನ್ ಆಗುತ್ತೆ. ದಿಸ್ ಅಬೌಟ್ ಆಲ್ಕೇನ್ಸ್ ಮಾಲಿಕ್ಯೂಲ್. ಇದು ಯಾವುದು ಸ್ಟ್ರಕ್ಚರಲ್ ಐಸೋಮರಿಸಮ್ ಬಗ್ಗೆ. ವಾಟ್ ಈಸ್ ಸ್ಟ್ರಕ್ಚರಲ್ ಐಸೋಮರಿಸಮ್? ದ ಕಾಂಪೌಂಡ್ಸ್ ಹ್ಯಾವ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ಡಿಫರೆಂಟ್ ಸ್ಟ್ರಕ್ಚರಲ್ ಫಾರ್ಮುಲಾ. ದೀಸ್ ಕಾಂಪೌಂಡ್ಸ್ ಆರ್ ನೋನ್ ಆಸ್ ಸ್ಟ್ರಕ್ಚರಲ್ ಐಸೋಮರ್ಸ್. ಇದನ್ನ ದಿಸ್ ಫಿನಾಮಿನನ್ ಇಸ್ ನೋನ್ ಆಸ್ ಸ್ಟ್ರಕ್ಚರಲ್ ಐಸೋಮರಿಸಮ್ ಅಂತ ಕರಿತೀವಿ. ದಿಸ್ ಅಬೌಟ್ ಸ್ಟ್ರಕ್ಚರಲ್ ಐಸೋಮರಿಸಮ್. ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರಾಪರ್ಟಿ. ನೆಕ್ಸ್ಟ್ ಲರ್ನಿಂಗ್ ಆಬ್ಜೆಕ್ಟಿವ್ ಯಾವುದು? ಫಂಕ್ಷನಲ್ ಗ್ರೂಪ್. ಟ್ಯಾಕ್ಸಾನಮಿ ಅಂದ್ರೆ ಗೊತ್ತಲ್ವಾ? ಟ್ಯಾಕ್ಸಾನಮಿ ಅಂದ್ರೆ ಏನು? ಬಯಾಲಜಿ ಪ್ರಕಾರ ಅನಿಮಲ್ಸ್ ಮತ್ತೆ ಎಲ್ಲಾನು ಗ್ರೂಪ್ ಮಾಡೋದು. ಫಾರ್ ಎಕ್ಸಾಂಪಲ್ ಫ್ರೂಟ್ ನ ಒಂದು ಗ್ರೂಪು, ವೆಜಿಟೇಬಲ್ಸ್ ನ ಒಂದು ಗ್ರೂಪ್, ಈ ರೀತಿ ಮಾಡ್ತೀವಿ. ಅದೇ ರೀತಿ ಸೇಮ್ ಇನ್ ಆರ್ಗ್ಯಾನಿಕ್ ಕಾಂಪೌಂಡ್ ಯಾವ ಕಾಂಪೌಂಡ್ ಸೇಮ್ ಇದಿರುತ್ತೆ ನೋಡಿ, ಅದನ್ನ ಸಪರೇಟ್ ಗ್ರೂಪ್ ಮಾಡ್ತೀವಿ. ಇದನ್ನೇ ಫಂಕ್ಷನಲ್ ಗ್ರೂಪ್ಸ್ ಅಂತ ಕರಿತೀವಿ. ಆರ್ಗ್ಯಾನಿಕ್ ಕಾಂಪೌಂಡ್ಸ್ ನ ಅದ್ರದ್ದು ಫಿಸಿಕಲ್ ಮತ್ತೆ ಕೆಮಿಕಲ್ ಪ್ರಾಪರ್ಟೀಸ್ ಇಂದ ಏನ್ ಮಾಡ್ತೀವಿ, ಒಂದು ಇದು ಮಾಡ್ತೀವಿ, ಏನು ಸಪರೇಟ್ ಗ್ರೂಪ್ ಮಾಡ್ತೀವಿ. ಇದನ್ನ ಏನಂತ ಕರಿತೀವಿ? ಸ್ಟ್ರಕ್ಚರಲ್ ಐಸೋಮರ್ಸ್ ಅಂತ ಕರಿತೀವಿ. ಫಸ್ಟ್ ಮೀಥೇನ್ ಮಾಲಿಕ್ಯೂಲ್ ನೋಡಿದ್ವಲ್ಲ, ಇದನ್ನ
ಕಾಮನ್ ಮಾಡ್ಕೊಳ್ಳಿ. ಮಿಥೇನ್ ಮಾಲಿಕ್ಯೂಲ್ ಮತ್ತೆ ರೀಕಾಲ್ ಮಾಡ್ಕೊಂಡೆ. ಮಿಥೇನ್ ಮಾಲಿಕ್ಯೂಲ್ ಏನೇನ್ ಪ್ರೆಸೆಂಟ್ ಇರುತ್ತೆ? ಮಿಥೇನ್ ಮಾಲಿಕ್ಯೂಲ್ ಕನ್ಸಿಸ್ಟ್ ಆಫ್ 4 ಸಿಂಗಲ್ ಬಾಂಡ್ ಅಲ್ವಾ, ಈ ರೀತಿ ಇರುತ್ತೆ ಸ್ಟ್ರಕ್ಚರ್. ಹೈಡ್ರೋಕಾರ್ಬನ್ಸ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಎನ್ ಗ್ರೂಪ್ ಆರ್ ಆಟಮ್ಸ್, ಗ್ರೂಪ್ ಅಥವಾ ಇಟ್ ಇಸ್ ಎನ್ ಹೆಟೆರೋ ಆಟಮ್ ರೀಪ್ಲೇಸ್ ಹೈಡ್ರೋಜನ್ ಫ್ರಮ್ ಎನ್ ಹೈಡ್ರೋಕಾರ್ಬನ್. ಈ ಹೈಡ್ರೋಜನ್ ನ ಹೈಡ್ರೋಕಾರ್ಬನ್ ಇಂದ ರಿಮೂವ್ ಮಾಡಿ ಫಾರ್ಮೇಶನ್ ಆಗೋದನ್ನ ಹೈಡ್ರೋಕಾರ್ಬನ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಯಾವ್ಯಾವ್ದು ಹೆಟೆರೋ ಆಟಮ್ಸ್? ಯಾವುದು? ಕ್ಲೋರಿನ್, ಸಲ್ಫರ್, ಸೊ ನೈಟ್ರೋಜನ್, ಆಕ್ಸಿಜನ್ ಫಾರ್ ಎಕ್ಸಾಂಪಲ್, ಇವೆಲ್ಲ ಹೈಡ್ರೋಕಾರ್ಬನ್ಸ್. ಇದ್ರಲ್ಲಿ ಏನಾಗಿದೆ? ಮಿಥೇನ್ ಮಾಲಿಕ್ಯೂಲ್ ಒಂದು ಕ್ಲೋರಿನ್ ಗ್ರೂಪ್ ಎಕ್ಸಿಟ್ ಆಗಿದೆ, ಇಲ್ಲಿ NH2 ಅಮೈನ್ ಗ್ರೂಪ್ ಆಗಿದೆ, ಇಲ್ಲಿ ಸಲ್ಫರ್ ಗ್ರೂಪ್ ಆಗಿದೆ, ಇಲ್ಲಿ ಆಕ್ಸಿಜನ್ ಗ್ರೂಪ್ ಆಗಿದೆ. ಇದೆಲ್ಲ ಹೆಟೆರೋ ಐಟಮ್ಸ್ ಅಂತ ಕರಿತೀವಿ. ಇದನ್ನೇ ನಾವ್ ಏನಂತ ಕರಿತೀವಿ? ಫಂಕ್ಷನಲ್ ಗ್ರೂಪ್. ಏನು? ಸಮ್ ಟೈಮ್ಸ್ ಎ ಗ್ರೂಪ್ ಆರ್ ಹೆಟೆರೋ ಆಟಮ್ಸ್ replace the hydrogen atom in an hydrocarbon. Those hydrocarbons, these hetero atoms confer specific property. ಅದ್ರದ್ದು ಪ್ರಾಪರ್ಟಿನ ಹೇಳುತ್ತೆ. ಈ ಹೆಟೆರೋ ಆಟಮ್ ಅದ್ರ ಪ್ರಾಪರ್ಟಿನ ಹೇಳುದ್ನ ಏನಂತ ಕರಿತೀವಿ? ಇದು ಫಂಕ್ಷನಲ್ ಗ್ರೂಪ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಫಾರ್ ಫಂಕ್ಷನಲ್ ಗ್ರೂಪ್ಸ್ ಆರ್ there are many functional groups are there. First one is alcohol, second one is halo, third one is aldehyde group. ಈ ಹೆಟೆರೋ ಆಟಮ್ ಇರುತ್ತಲ್ಲ ಮೈ ಡಿಯರ್ ಎಲೆಕ್ಟ್ರಾನ್ಸ್, ಇದೊಂದು ಹೆಟೆರೋ ಆಟಮ್ ಓವರ್ ಆಲ್ ಮಾಲಿಕ್ಯೂಲ್ದು ಪ್ರಾಪರ್ಟಿ ಹೇಳುತ್ತೆ. ದಿಸ್ ಅಬೌಟ್ ಫಂಕ್ಷನಲ್ ಗ್ರೂಪ್ಸ್. ಯಾವ್ದಾವ್ದು ಫಂಕ್ಷನಲ್ ಗ್ರೂಪ್ ಇದೆ? ದೇರ್ ಆರ್ ಮೆನಿ ಫಂಕ್ಷನಲ್ ಗ್ರೂಪ್ಸ್ ಆರ್ ದೇರ್. ಎಕ್ಸಾಂಪಲ್ ಹ್ಯಾಲೋ, ಆಲ್ಕೋಹಾಲ್ ಫಂಕ್ಷನಲ್ ಗ್ರೂಪ್ಸ್, ಆಲ್ಡಿಹೈಡ್ ಫಂಕ್ಷನಲ್ ಗ್ರೂಪ್ಸ್, ಈ ಕೀಟೋನ್ ಫಂಕ್ಷನಲ್ ಗ್ರೂಪ್, ಕಾರ್ಬಾಕ್ಸಿಲಿಕ್ ಆಸಿಡ್ ಫಂಕ್ಷನಲ್ ಗ್ರೂಪ್, ಎಸ್ಟರ್ ಫಂಕ್ಷನಲ್ ಗ್ರೂಪ್. ಸ್ಟ್ರಕ್ಚರ್ಸ್ ಏನೇನ್ ಬರುತ್ತೆ? ROH, ಇದಕ್ಕೆ COH, C ಡಬಲ್ ಬಾಂಡ್ O, ಇದು ಕಾರ್ಬಾಕ್ಸಿಲಿಕ್ ಆಸಿಡ್, ಇದು ರೀತಿ ಯಾವ್ದು ಬರುತ್ತೆ? ಎಸ್ಟರ್ ಬರುತ್ತೆ. ದಿಸ್ ಅಬೌಟ್ ಫಂಕ್ಷನಲ್ ಗ್ರೂಪ್. ಅರ್ಥ ಆಯ್ತಾ? ಎಕ್ಸಾಂಪಲ್ ಫಂಕ್ಷನಲ್ ಗ್ರೂಪ್ಗೆ ಫಾರ್ ಎಕ್ಸಾಂಪಲ್ ಮೆಥನಾಲ್ ಅಂದ್ರೆ ಆಲ್ಕೋಹಾಲ್ ಇರೋ ಫಂಕ್ಷನಲ್ ಗ್ರೂಪ್ ನ ಏನ್ ಬರಿತೀವಿ? ಒಂದು ಹೈಡ್ರೋಜನ್ ಆಟಮ್ ನ ಆಲ್ಕೋಹಾಲ್ ರಿಪ್ಲೇಸ್ ಮಾಡುತ್ತೆ. ಅದೇ ರೀತಿ ಆಲ್ಡಿಹೈಡ್ ನ ದಿಸ್ ಇಸ್ ಅಬೌಟ್ ಎಥನಾಲ್ಡಿಹೈಡ್. ನೀವು ಯಾವುದೇ ರೀತಿಯ ಫಂಕ್ಷನ್ ಬರೀರಿ ಮೈ ಡಿಯರ್ ಎಲೆಕ್ಟ್ರಾನ್ಸ್, ಯಾವುದೇ ರೀತಿಯ ಸ್ಟ್ರಕ್ಚರ್ ಬರೀರಿ, ಪ್ಲೀಸ್ ಈ ಕಾರ್ಬನ್ ವೇಲೆನ್ಸಿನ ಸ್ವಲ್ಪ ತಲೆಯಲ್ಲಿ ಇಟ್ಕೊಳ್ಳಿ. ಕಾರ್ಬನ್ ವೇಲೆನ್ಸಿನ ನೋಟಿಫೈ ಮಾಡ್ಕೊಳ್ಳಿ. ಕಾರ್ಬನ್ ಇರೋದು 4 ವೇಲೆನ್ಸಿ, ಎಕ್ಸ್ಟ್ರಾ ಬಾಂಡ್ ಬರೆಯಕ್ ಹೋಗ್ಬೇಡಿ. ನಂದೊಂದು ಕಾಮಿಡಿ ಆಗಿತ್ತು, ಕೇಳಿ ಹೇಳ್ತೀನಿ. ಏನಾಗಿತ್ತು ಗೊತ್ತಾ? ನಾನು ನಿಮ್ ತರ ಇದ್ದೆ. ನಾನ್ ನಿಮ್ ತರ ಅಲ್ಲ, ನಿಮ್ಗಿಂತ ದೊಡ್ಡವನಾಗಿದ್ದೆ. ಆಗ ಏನು ಪಿಯುಲ್ ಇದ್ದಾಗ ಏನಾಗಿತ್ತು? ಇಂಟರ್ನಲ್ಸ್ ಟೈಮು 30 ಮಾರ್ಕ್ಸ್ ಇತ್ತು ನಮ್ಗೆ ಇಂಟರ್ನಲ್ಸ್. ನನಗೆ 28 ಮಾರ್ಕ್ಸ್ ಕೊಟ್ಟಿದ್ರು. ಅವ್ರ ನೇಮ್ ಏನ್ ಗೊತ್ತಾ? ಶೀಸ್ ನೇಮ್ ಇಸ್ ರಮ್ಯಾ ಮ್ಯಾಮ್ ಅಂತ 28 ಮಾರ್ಕ್ಸ್ ಕೊಟ್ಟಿದ್ರು. ನಾನೇನಂದೆ, ಮ್ಯಾಮ್ ಚೆನ್ನಾಗಿ ಬರ್ದಿದ್ದೀನಿ, ಕರೆಕ್ಟಾಗಿ ಬರ್ದಿದ್ದೀನಿ, ಯಾಕೆ ಮ್ಯಾಮ್ 2 ಮಾರ್ಕ್ಸ್ ಇಡ್ತಿದ್ದೀರಾ ಅಂತ ಕೇಳಿದೆ. ಅವ್ರೇನಂದ್ರು, ಬಪ್ಪ ಇಲ್ಲಿ ಅಂದ್ರು. ಏನ್ ಮ್ಯಾಮ್ ಅಂದೆ. ಏನಂದ್ರು ಅಂದ್ರೆ, ಕಾರ್ಬನ್ಗೆ ನಾನು ಏನ್ ಮಾಡಿದೆ? ಆಲ್ಕೈನ್ ಮಾಲಿಕ್ಯೂಲ್ ಕೇಳಿದ್ರು. ನೀವು PUಗೆ ಹೋದ್ರೆ ಇನ್ನೂ ಜಾಸ್ತಿ ಬರುತ್ತೆ ಆಲ್ಕೈನ್ ಮಾಲಿಕ್ಯೂಲ್ಸ್ ಬಗ್ಗೆ. ಹಿಂಗ್ ಬರ್ದಿದ್ದೆ, ಸ್ಟ್ರಕ್ಚರ್ ಬರ್ದಿದ್ದೆ. ಅದು SN1 SN2 ಅಂತ ಬರುತ್ತೆ. ಅದಂತೂ ನಾನು ಮರೆಯಾಗೆ ಇಲ್ಲ. ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಏನ್ ಮಾಡಿದೆ ಅಂದ್ರೆ, ಹಿಂಗಿರುತ್ತೆ ತ್ರಿಬಲ್ ಬಾಂಡ್. ಅಥವಾ ಹೆಂಗಿರುತ್ತೆ ಗೊತ್ತಾ? ನಿಮ್ಗೆ ಅರ್ಥ ಆಗ್ಬೇಕಂದ್ರೆ, ಇದು SN1 ಮಾಲಿಕ್ಯೂಲ್ ಅಂದ್ರೆ ಈ ಮಾಲಿಕ್ಯೂಲ್ ನ ರೀಪ್ಲೇಸ್ ಮಾಡಿ ಕ್ಲೋರಿನ್ ಮಾಲಿಕ್ಯೂಲ್ ಇರುತ್ತೆ, ಇದ್ರ ಬದಲು OH ಮಾಲಿಕ್ಯೂಲ್ ಬಂದು ಸೇರ್ಕೊಳ್ಳುತ್ತೆ. ಇದನ್ನ SN1 ರಿಯಾಕ್ಷನ್ ಅಥವಾ SN2 ರಿಯಾಕ್ಷನ್ ಅಂತ ಕರಿತೀವಿ. ಓಕೆನಾ? ಫಸ್ಟ್ ಕ್ಲೋರಿನ್ ಮಾಲಿಕ್ಯೂಲ್ ರಿಮೂವ್ ಆಗುತ್ತೆ, ಆಮೇಲೆ ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಆಗುತ್ತೆ. ಓಕೆನಾ? ಅವಾಗ ಏನಾಗಿತ್ತು ಅಂದ್ರೆ, ನಾನು ಫೈನಲ್ ಸ್ಟ್ರಕ್ಚರ್ ಅಲ್ಲಿ ಏನ್ ಬರ್ದಿದೆ ಅಂದ್ರೆ, ಇಲ್ಲಿ ಡಬಲ್ ಬಾಂಡ್ ಬರ್ದ್ಬಿಟ್ಟು ಆತ ಬೇಗ ಬರಿಬೇಕಲ್ಲ, ಅದು H ಕಾರ್ಬನ್ ಇರಲಿಲ್ಲ, ಸಾರಿ CH3 ಮಾಲಿಕ್ಯೂಲ್ ಇತ್ತು. ಇಲ್ಲಿ CH3 OH ಬರ್ದಿದ್ದೆ. ಈಗ ಬರ್ದಿದೆ. ಕರೆದ್ಬಿಟ್ಟು ಬಾಪ ಇಲ್ಲಿ ಅಂದ್ರು. ಕಾರ್ಬನ್ ವೇಲೆನ್ಸಿ ಎಷ್ಟು ಅಂದ್ರು? 4 ಮ್ಯಾಮ್ ಅಂದೆ. 4 ಅಲ್ಲ, ಎಷ್ಟು ಬರ್ದಿದ್ಯಾ ಲೆಕ್ಕ ಹಾಕು ಅಂದ್ರೆ 2 3 4 5. ನನಗೆ ಅವಾಗ ಆಶ್ಚರ್ಯ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನೀವು ಈ ತಪ್ಪು ಮಾಡಬೇಡಿ. ಎಕ್ಸಾಮ್ ಅಲ್ಲಿ ಮಾಡಿದ್ರೆ ಮಾರ್ಕ್ಸ್ ಕಳ್ಕೊಂತೀರಾ, ಸುಮ್ನೆ ಮಾರ್ಕ್ಸ್ ಕಳ್ಕೊಂತೀರಾ, ಅದೇ ಬೇಜಾರು. ನಾನು ನಿಮ್ ಸುಹಾಸ್ ಸರ್ ಹೇಗ್ ಸ್ಕೋರ್ ಮಾಡಿದೀನಿ, ನೀವು ಅದೇ ರೀತಿ ಕೆಮಿಸ್ಟ್ರಿಲಿ 25ಗೆ 25 ತೆಗಿಲೇಬೇಕು. ತೆಗಿತೀರಾ? ನನಗೆ ನಂಬಿಕೆ ಇದ್ದೇ ಇದೆ. ಓಕೆನಾ? ಮತ್ತೆ ನಿಮ್ಗೆ ಇನ್ನೊಂದು ಎಕ್ಸೈಟ್ಮೆಂಟ್ ವಿಚಾರ ಹೇಳ್ತೀನಿ ಅಂತ ಇದ್ದೀನಿ. ಏನ್ ಎಕ್ಸೈಟ್ಮೆಂಟ್ ಅಂತ ತಿಳ್ಕೊಬೇಕಾ? ಇನ್ನೊಂದು ಸ್ವಲ್ಪ, ಎಷ್ಟು ಆಲ್ರೆಡಿ ಇನ್ನೇನು ಹಾಫ್ ಪಾರ್ಟ್ ಮುಗ್ದೋಗಿದೆ ಈ ಚಾಪ್ಟರ್ದು. ಇನ್ನೊಂದು ಹಾಫ್ ಪಾರ್ಟ್ ಸ್ವಲ್ಪ ಸಹಾಯ ಏನು, ಸ್ವಲ್ಪ ನಮ್ ಜೊತೆ ಇರಿ. ನಾನ್ ನಿಮ್ಗೆ ಒಂದು ಎಕ್ಸೈಟ್ಮೆಂಟ್ ವಿಚಾರ ಹೇಳ್ತೀನಿ, ಹೋಗೋದು ಮಾತ್ರ ಮರಿಬೇಡಿ. ಓಕೆನಾ? ದಿಸ್ ಅಬೌಟ್ ಆಲ್ಕೇನ್ಸ್. ಇದು ಏನು? ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಹಾಗಾದ್ರೆ ಒಂದು ಇಂಟರಾಕ್ಟಿವಿಟಿ ಕ್ವಶನ್ ಇದೆ. ಏನು? ವಾಟ್ ಇಸ್ ದ ಜನರಲ್ ಫಾರ್ಮುಲಾ ಆಫ್ ಸೈಕ್ಲೋ ಆಲ್ಕೇನ್? ಯಾವ್ದು ಜನರಲ್ ಫಾರ್ಮುಲಾ ಸೈಕ್ಲೋ ಆಲ್ಕೇನ್ದು? ಈಗ ತಾನೇ ಡಿಸ್ಕಷನ್ ಮಾಡ್ದೋ ಸೈಕ್ಲೋ ಆಲ್ಕೇನ್ ಬಗ್ಗೆ. ಯಾವ್ದು ಹೇಳಿ ಆನ್ಸರು? ಏನಾ ಬಿನಾ? ಹೇಳಿ ಆನ್ಸರು ಬೇಗ. ಆನ್ಸರ್ ಈಸ್ ಆಪ್ಷನ್ ಬಿ, CnH2n is a general formula of cycloalkane. ಹಾಗಾದ್ರೆ ಎಕ್ಸಾಮ್ಗೆ ಯಾವ ರೀತಿ ಕ್ವಶನ್ ಕೇಳ್ತಾರಂತ ನೋಡೋಣ. ನೇಮ್ ದ ಫಂಕ್ಷನಲ್ ಗ್ರೂಪ್ ಪ್ರೆಸೆಂಟ್ ಇನ್ ಈಚ್ ಆಫ್ ದಿ ಫಾಲೋಯಿಂಗ್ ಕಾಂಪೌಂಡ್ಸ್. ಈ ಫಾಲೋಯಿಂಗ್ ಕಾಂಪೌಂಡ್ಸ್ ಅಲ್ಲಿ ಯಾವ್ದು ಫಂಕ್ಷನಲ್ ಗ್ರೂಪ್ ಪ್ರೆಸೆಂಟ್ ಇದೆ ಅಂತ. ಆಪ್ಷನ್ 1
HCOOH ಆಪ್ಷನ್ ಬಿ C2H5CH4 ಯಾವ್ದು ಆನ್ಸರು HCOOH ಯಾವ್ದಿದೆ ಕೇವಲ ಇವೆರಡು ಕಾನ್ಸಂಟ್ರೇಟ್ ಮಾಡಬೇಡಿ ಮೈ ಡಿಯರ್ ಎಲೆಕ್ಟ್ರಾನ್ಸ್ ಇನ್ನೊಂದೇನು ಇಲ್ಲಿ C ಡಬಲ್ ಬಾಂಡ್ O ಇದೆ ಇಲ್ಲಿ C ಡಬಲ್ ಬಾಂಡ್ O ಬದಲು CH2 ಇತ್ತು ಅಂದ್ರೆ ನಾವು ಆಲ್ಕೋಹಾಲಿಕ್ ಗ್ರೂಪ್ ಅಂತ ಬರೀಬಹುದಾಗಿತ್ತು ಬಟ್ ಇದು ಯಾವ್ದು ಗ್ರೂಪ್ ಕಾರ್ಬಾಕ್ಸಿಲಿಕ್ ಆಸಿಡ್ ಇದ್ರಲ್ಲಿ ಏನ್ ಪ್ರೆಸೆಂಟ್ ಇದೆ ಕಾರ್ಬಾಕ್ಸಿಲಿಕ್ ಆಸಿಡ್ ಪ್ರೆಸೆಂಟ್ ಇದೆ ನೆಕ್ಸ್ಟ್ ಇನ್ನೊಂದು ಯಾವ್ದಿದೆ C2H5CH4 C2H5CH4 ಇದಿದೆ ಅಂದ್ರೆ ಯಾವುದು ಇಟ್ ಇಸ್ ಅನ್ ಆಲ್ಡಿಹೈಡಿಕ್ ಗ್ರೂಪ್ ಇದ್ಯಾವ ಗ್ರೂಪು ಆಲ್ಡಿಹೈಡಿಕ್ ಗ್ರೂಪ್ ಅರ್ಥ ಆಯ್ತಾ ಹಾಗಾದ್ರೆ ಇದು ಯಾವ ಸಮಯ ಇಟ್ಸ್ ಅನ್ ಕ್ವಿಜ್ ಟೈಮ್ ಆಲ್ರೆಡಿ ಎಕ್ಸೈಟೆಡ್ ಫಾರ್ ಕ್ವಿಜ್ ಸೆಷನ್ ಕಮ್ ಆನ್ ಫಸ್ಟ್ ಕ್ವೆಶ್ಚನ್ ಯಾವುದು ಅಂತ ನೋಡೋಣ which structural unit decide the chemical properties of organic compounds ಯಾವುದು ಆರ್ಗ್ಯಾನಿಕ್ ಕಾಂಪೌಂಡ್ ಕೆಮಿಕಲ್ ಪ್ರಾಪರ್ಟಿನ ಡಿಸೈಡ್ ಮಾಡುತ್ತೆ ಆಪ್ಷನ್ ಎ ಫಂಕ್ಷನಲ್ ಗ್ರೂಪ್ ಆಪ್ಷನ್ ಬಿ ಆಲ್ಕೈಲ್ ಗ್ರೂಪ್ ಆಪ್ಷನ್ ಸಿ ಹೈಡ್ರೋಜನ್ ಆಟಮ್ಸ್ ಆಪ್ಷನ್ ಡಿ ನನ್ ಆಫ್ ದಿಸ್ ಯಾವ್ದು ಆನ್ಸರ್ ಕಮಾನ್ ತಿಳಿಸಿ ಕಮೆಂಟ್ ಸೆಕ್ಷನ್ ಅಲ್ಲಿ ಯುವರ್ ಟೈಮ್ ಸ್ಟಾರ್ಟ್ಸ್ ನಾವು ಈಗ ತಾನೇ ನಾವು ಯಾವುದೋ ಒಂದು ಕಾಂಪೌಂಡ್ ಬಗ್ಗೆ ಯಾವುದೋ ಒಂದು ಪರ್ಟಿಕ್ಯುಲರ್ ಆಬ್ಜೆಕ್ಟಿವ್ ಬಗ್ಗೆ ಓದುದು ಯಾವ್ದು ಹೇಳಿ ಕಮಾನ್ ಯುವರ್ ಟೈಮ್ ಸ್ಟಾರ್ಟ್ಸ್ ಹೇಳಿ ಕಮಾನ್ ಯಾರು ಲೈವ್ ಅಲ್ಲಿ ಇದ್ದೀರಾ ಚಾಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಯಾರು ಆಮೇಲೆ ನೋಡ್ತೀರಾ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನಂತೂ ಪ್ರತಿಯೊಂದು ಕಮೆಂಟ್ ಓದ್ತಿರ್ತೀನಿ ಯಾರು ತಿಳಿಸ್ತಾರೆ ಅವ್ರಿಗಂತೂ ಒಂದು ಸ್ಪೆಷಲ್ ಗಿಫ್ಟ್ ಇದೆ ಈಗ ನೋಡಿ ವಂದನಿಗೆ ಒಂದು ಗಿಫ್ಟ್ ಇದೆ ಏನಂತ ವಂದನಾ ನೀನು ನನ್ನ ನೆಕ್ಸ್ಟ್ ಸೆಷನ್ ಅಲ್ಲಿ ನೋಡು ನಿನ್ ಗಿಫ್ಟ್ ಏನಂತ ತಿಳ್ಕೊತೀಯ ಓಕೆನಾ ಮರಿಬೇಡ ವಂದನಾ ಓಕೆನಾ ಯಾವ್ದು ಆನ್ಸರ್ ಹೇಳಿ ಫಂಕ್ಷನಲ್ ಗ್ರೂಪ್ ಆನ್ಸರ್ ಇಷನ್ ಫಂಕ್ಷನಲ್ ಗ್ರೂಪ್ ಕರೆಕ್ಟ್ ಅಲ್ವಾ ಫಂಕ್ಷನಲ್ ಗ್ರೂಪ್ ಯಾವುದೋ ಒಂದು ಹೆಟಿರೋ ಆಟಮ್ ರೀಪ್ಲೇಸ್ ಮಾಡುತ್ತೆ ಹೈಡ್ರೋಜನ್ ಆಟಮ್ ಅದೇ ಆಟಮ್ ಇಡೀ ಓವರ್ ಆಲ್ ಮಾಲಿಕ್ಯೂಲ್ ಫಂಕ್ಷನಲ್ ಗ್ರೂಪ್ ನ ಡಿಸೈಡ್ ಮಾಡುತ್ತೆ ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್ ವಾಟ್ ಡಸ್ ದ ಫಾಲೋಯಿಂಗ್ ಗ್ರೂಪ್ ರೆಪ್ರೆಸೆಂಟ್ ಇದು ಏನ್ ರೆಪ್ರೆಸೆಂಟ್ ಮಾಡುತ್ತೆ ಈಗ ತಾನೇ ಡಿಸ್ಕಷನ್ ಮಾಡ್ದೋ ಈಗ ಇದು ಲೆಟ್ಸ್ ಸಾಲ್ವ್ ಕ್ವಶನ್ ಅಲ್ಲೂ ಅದೇ ಮಾಡ್ದೋ ಆಪ್ಷನ್ ಎ ಆಲ್ಕೋಹಾಲ್ ಆಪ್ಷನ್ ಬಿ ಆಲ್ಡಿಹೈಡ್ ಆಪ್ಷನ್ ಸಿ ಕಾರ್ಬಾಕ್ಸಿಲಿಕ್ ಆಸಿಡ್ ಆಪ್ಷನ್ ಡಿ ಕೀಟೋನ್ ಯಾವ್ದು ಆನ್ಸರ್ ಕಮಾನ್ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಮೈ ಡಿಯರ್ ಎಲೆಕ್ಟ್ರಾನ್ಸ್ ಬೇಗ ಯಾವ್ದು ಹೇಳಿ ಆನ್ಸರ್ ತಿಳಿಸಿದ್ರಾ ಆನ್ಸರ್ ಇಸ್ ಕಾರ್ಬಾಕ್ಸಿಲಿಕ್ ಆಸಿಡ್ ಕರೆಕ್ಟ್ ಅಲ್ವಾ ಕಾರ್ಬಾಕ್ಸಿಲಿಕ್ ಆಸಿಡ್ ನೆಕ್ಸ್ಟ್ ಕ್ವಶನ್ ಇಸ್ ಇದೊಂದು ಯಾವ ಫಂಕ್ಷನಲ್ ಗ್ರೂಪ್ ಪ್ರೆಸೆಂಟ್ ಇದೆ ಅಂತ ಆಪ್ಷನ್ ಎ ಕೀಟೋನ್ ಆಪ್ಷನ್ ಬಿ ಆಲ್ಡಿಹೈಡ್ ಆಪ್ಷನ್ ಸಿ ಎಸ್ಟರ್ ಆಪ್ಷನ್ ಡಿ ಕಾರ್ಬಾಕ್ಸಿಲಿಕ್ ಆಸಿಡ್ ಕಮಾನ್ ಬೇಗ ಆನ್ಸರ್ ತಿಳಿಸಿ ಯಾರ್ಯಾರು ತಿಳಿಸ್ತೀರಾ ಕಮೆಂಟ್ ಸೆಕ್ಷನ್ ಅಲ್ಲಿ ಅವ್ರಿಗೆ ಗಿಫ್ಟ್ ಕೊಡ್ತೀನಿ ಅಂತ ಹೇಳ್ತಾನೆ ಇದ್ದೀನಿ ಯಾರು ತಿಳಿಸ್ತಾಳೆ ಯಾಕೆ ತಿಳಿಸಿ ಬೇಗ ಯುವರ್ ಟೈಮ್ ಸ್ಟಾರ್ಟ್ಸ್ ನೌ ಕಮಾನ್ ಬೇಗ ಆನ್ಸರ್ ಹೇಳಿ ಮೈ ಡಿಯರ್ ಎಲೆಕ್ಟ್ರಾನ್ಸ್ ಯಾವುದು ಅಂತ ಆನ್ಸರ್ ಈಸ್ ಆಲ್ಡಿಹೈಡ್ ಅಲ್ವಾ CH2O ಹೇಗಿರುತ್ತೆ C ಡಬಲ್ ಬಾಂಡ್ O ಇತ್ತಗೊಂದು H ಇರುತ್ತೆ ದಿಸ್ ಇಸ್ ದೆನ್ ಇದನ್ನ ಏನಂತ ಕರಿತೀವಿ ಫಾರ್ಮಾಲ್ಡಿಹೈಡ್ ಅಂತ ಕರಿತೀವಿ ದಿಸ್ ಇಸ್ ನೋನ್ ಆಸ್ ಫಾರ್ಮಾಲ್ಡಿಹೈಡ್ ಇದನ್ನ ಏನಂತ ಕರಿತೀವಿ ಫಾರ್ಮಾಲ್ಡಿಹೈಡ್ ಅಂತ ಕರಿತೀವಿ ಇಲ್ಲಿಗೆ ಈ ಲರ್ನಿಂಗ್ ಆಬ್ಜೆಕ್ಟಿವ್ ಮುಗೀತು ಈಗ ಟೋಟಲ್ ಎಷ್ಟು ಮುಗಿಸ್ತು ಇದರಲ್ಲಿ ಐಸೋಮೆರಿಸಮ್ ಮುಗೀತು ಫಂಕ್ಷನಲ್ ಗ್ರೂಪ್ ಮುಗೀತು ನೆಕ್ಸ್ಟ್ ಲರ್ನಿಂಗ್ ಆಬ್ಜೆಕ್ಟಿವ್ ಸೀಸ್ ಯಾವುದು ನೆಕ್ಸ್ಟ್ ಲರ್ನಿಂಗ್ ಆಬ್ಜೆಕ್ಟಿವ್ ಹೋಮೋಲಗಸ್ ಸೀರೀಸ್ ಮತ್ತೆ ನಾಮನ್ಕ್ಲೇಚರ್ ಹೇಗೆ ಒಂದು ಕಾರ್ಬನ್ ಕಾಂಪೌಂಡ್ ನ ನಾಮನ್ಕ್ಲೇಚರ್ ನೀನು ಈಗ ನೋಡ್ದೋ ಆಲ್ಕೇನೋ ಆಲ್ಕಿನೋ ಆಲ್ಕೈನೋ ನೋಡ್ದೋ ಬಟ್ ಇದರಲ್ಲಿ ನಾಮನ್ಕ್ಲೇಚರ್ ಹೇಗೆ ಮಾಡೋದು ಅದನ್ನ ಹೇಗೆ ಹೆಸರಿದ್ದು ಬರೆಯೋದು ಎರಡು ಟೈಪ್ ಇದೆ ಯಾವ್ದು ಅಂತ ನೋಡೋಣ ಓಕೆನಾ ಆಲ್ ಆರ್ ಯು ಎಕ್ಸೈಟೆಡ್ ಫಾರ್ ಹಾಗಾದ್ರೆ ಯಾರಾದ್ರೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬಾರ್ದು ಓಕೆನಾ ಓಕೆ ಯಾರ್ಯಾರು ಸಾಂಗ್ ಆಡೋದು ಇಷ್ಟ ಇದಲ್ಲ ಇಲ್ಲಾಯ್ತು ಎಲ್ಲಿದೆ ಎಲ್ಲಿದ್ಯಾ ಎಸ್ ಓಕೆ ಈಗ ಯಾವುದು ನೆಕ್ಸ್ಟ್ ಟಾಪಿಕ್ ಯಾವುದು ನೆಕ್ಸ್ಟ್ ಟಾಪಿಕ್ ಇಟ್ ಈಸ್ ಆನ್ ಹೋಮೋಲಗಸ್ ಸೀರೀಸ್ ನಾವು ಯಾವುದೇ ರೀತಿಯ ಅಂಗಡಿಗೆ ಹೋದ್ರೆ ನಮ್ಗಂತೂ ಪಾನಿಪುರಿ ಅಂದ್ರೆ ಪ್ರಾಣ ಪಂಚಪ್ರಾಣ ಯಾರ್ಯಾರು ಪಾನಿಪುರಿ ಇಷ್ಟ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಯಾರ್ಯಾರು ರಾಘು ವೆಂಕಟೇಶ್ ಆಯ್ ಸರ್ ಆಯ್ ರಾಘು ಹೌ ಆರ್ ಯು ಚೆನ್ನಾಗಿದ್ಯಾ ಹೇಗಿದ್ಯಾ ನಿನ್ ಪಾನಿಪುರಿ ಇಷ್ಟನಾ ರಾಘು
ಪಾನಿಪುರಿ ಇಷ್ಟ ಆದ್ರೆ ಪಾನಿಪುರಿ ಕೊಡಿಸ್ಲಾ, ಬರ್ತೀಯಾ? ಬೆಂಗಳೂರು ಸಿಗೋರಾಗು, ನಾನು ನಿನ್ಗೆ ಪಾನಿಪುರಿ ಕೊಡ್ತೀನಿ. ಯಾರ್ಯಾರು ನನ್ಗೆ ಇಷ್ಟ ಪಡ್ತೀರಾ? ನಾನಂತೂ ಪಾನಿಪುರಿ ಪ್ರಿಯ. ನಮ್ ಗ್ರೂಪ್ ನನ್ಗೆ ಈಗೂ MSc ಗ್ರೂಪ್ಸ್ ಅಲ್ಲಿ ಈಗೂ ಜ್ಞಾಪನ ಇದೆ. ಏನ್ ಗೊತ್ತಾ, ನಾನು, ನಮ್ರತಾ, ತನು, ನಾವು ಮೂರಾಳು ಒಂಥರ ಬೆಸ್ಟ್ ಗ್ರೂಪ್. ದೀಸ್ ಆರ್ ಮೈ ಜೂನಿಯರ್ಸ್. ಯಾರು? ನಮ್ರತಾ ಮತ್ತೆ ತನು ಮತ್ತೆ ನವನೀತು. ಇವ್ರ ಮೂರಾಳು ನನ್ಗೆ ಜಾಸ್ತಿ ಇಷ್ಟ. ಓಕೆನಾ? ನಾವು ಮೂರಾಳು ಏನ್ ಮಾಡ್ತಿದ್ದೋ, ಪ್ರತಿ ಸಲಿನೂ ಹೋಗ್ಬಿಟ್ಟು ಪಾನಿಪುರಿ ತಿಂತಿದ್ದೋ. ನೀವು ನೋಡ್ಬೇಕು, ಅದು ಆ ಅಂಗಡಿ ಅಂತೂ ನಮ್ ಪರ್ಮನೆಂಟ್. ಅದೇ ರೀತಿ ನಾವು ಹೇಗೆ ಯಾವುದೇ ಒಂದು ಫುಡ್ ಸ್ಟೋರ್ಗೆ ಯಾವುದೇ ಒಂದು ಇದಕ್ಕೆ ಹೋದ್ರೆ ಹೇಗೆ ಫುಡ್ ಸಪ್ರೇಟ್ ತಗೊಂತೀವೋ, ಅದೇ ರೀತಿ ಆರ್ಗ್ಯಾನಿಕ್ ಕಾಂಪೌಂಡ್ಗೂ ಅದರದೇ ಆದಂತಹ, ಈಗೇನು ನಮ್ ಗ್ರೂಪು ಏನು, ಈಗ ನಾವು ತನು ನಾವೆಲ್ಲ ಏನ್ ಮಾಡ್ತಿದ್ದೋ, ನಮ್ ಇಷ್ಟ, ನಾವ್ ಏನ್ ಮಾಡ್ತಿದ್ದೋ ಹಂಗಿರ್ತಿದ್ದೋ. ಯಾಕಂದ್ರೆ ನಾವೆಲ್ಲರದು ಒಂದೇ ಟೇಸ್ಟ್ ಇತ್ತು. ಏನಿತ್ತು? ಒಂದೇ ಟೇಸ್ಟ್ ಇತ್ತು. ಆ ಕಾರಣಕ್ಕೆ ನಾವು ಒಂದೇ ಗ್ರೂಪ್ ಇಲ್ಲಿದ್ದು. ಅದೇ ರೀತಿ ಈ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಲ್ಲೂ ನಾವ್ ಹೇಗೆ ಒಂದು ಅಂಗಡಿಗೆ ಹೋದ್ರೆ, ಇಲ್ಲಿ ಹೋದ್ರೆ ಪಾನಿಪುರಿ ನೋಡ್ದಕ್ಕೆ ಪಾನಿಪುರಿ ಹತ್ರ ಓಡೋಗ್ತೀವಿ, ಸ್ವೀಟ್ ಅಂಗಡಿ ಇದ್ರೆ ಹೋಗ್ತೀವಾ? ಹೋಗಲ್ಲ. ಅದು ಮನುಷ್ಯನ್ ನೇಚರ್ ಅಲ್ವಾ? ಅದೇ ರೀತಿ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಕೂಡ ತನ್ನದೇ ಆದ ಒಂದು ಗ್ರೂಪ್ ಅಲ್ಲಿ ಸಪರೇಟ್ ಆಗಿರುತ್ತೆ. ಏನಾಗಿರುತ್ತೆ? ಗ್ರೂಪ್ ಅಲ್ಲಿ ಸಪರೇಟ್ ಇರುತ್ತೆ. ದಿಸ್ ಇಸ್ ಅಬೌಟ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಇದನ್ನ ಏನಂತ ಕರಿತೀವಿ? ಹೋಮೋಲಗಸ್ ಸೀರೀಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಹೋಮೋಲಗಸ್ ಸೀರೀಸ್. ಹೋಮೋಲಗಸ್ ಸೀರೀಸ್ ಇಸ್ ನಥಿಂಗ್ ಬಟ್, ಹೋಮೋಲಗಸ್ ಸೀರೀಸ್ ಅಂದ್ರೆ ಏನು? ಹೋಮೋಲಗಸ್ ಸೀರೀಸ್ ಇಸ್ ನಥಿಂಗ್ ಬಟ್ ಸೇಮ್ ಆರ್ಗ್ಯಾನಿಕ್ ಪ್ರಾಪರ್ಟಿನ ಒಂದು ಸೀರೀಸ್ ಅಲ್ಲಿ ಇಡೋದನ್ನ ಹೋಮೋಲಗಸ್ ಸೀರೀಸ್ ಅಂತ ಕರಿತೀವಿ. ವಾಟ್ ಈಸ್ ಹೋಮೋಲಗಸ್ ಸೀರೀಸ್? ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್. ಏನ್ ಗೊತ್ತಾ? ದ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಹ್ಯಾವ್ ಎನ್ ಸಿಮಿಲರ್ ಪ್ರಾಪರ್ಟೀಸ್, similar physical and chemical properties are kept in one same series is known as homologous series. ಇದನ್ನ ಏನಂತ ಕರಿತೀವಿ? homologous series ಅಂತ ಕರಿತೀವಿ. This about homologous series. There are many homologous series are there. Example: alkane series, alkene series, alcohol series, aldehydic series, carboxylic acid series, halogen series. ಇದನ್ನೆಲ್ಲ homologous series ಅಂತ ಕರಿತೀವಿ. homologous series is nothing but, homologous series ಅಂದ್ರೆ ಏನಪ್ಪಾ ಅಂದ್ರೆ, ಈ ಸಿಮಿಲರ್ ಪ್ರಾಪರ್ಟಿ ಇರೋ ಕಾಂಪೌಂಡ್ಸ್ ನ ಸೇಮ್ ಪ್ರಾಪರ್ಟಿ ಇರೋ ಕಾಂಪೌಂಡ್ ಒಂದು ಸೇಮ್ ಸೀರೀಸ್ ಅಲ್ಲಿ ಇರೋದನ್ನೇ ಹೋಮೋಲಗಸ್ ಸೀರೀಸ್ ಅಂತ ಕರಿತೀವಿ. ಲೆಟ್ ಸಿ ಪ್ರಾಪರ್ಟೀಸ್ ಆಫ್ ಹೋಮೋಲಗಸ್ ಸೀರೀಸ್. ಹೋಮೋಲಗಸ್ ಸೀರೀಸ್ ಅಲ್ಲಿ ಇಟ್ ಹ್ಯಾವ್ ಒನ್ ಫಸ್ಟ್ ಪ್ರಾಪರ್ಟಿ ಈಸ್, ಇಟ್ ಪ್ರತಿಯೊಂದು ಹೋಮೋಲಗಸ್ ಅಡ್ಜಸೆಂಟ್ ಹೋಮೋಲಗಸ್ಗೆ, ಇಟ್ ಸಕ್ಸೆಸಿವ್ ಅಡ್ಜಸೆಂಟ್ ಹೋಮೋಲಗಸ್ಗೆ ಒಂದು CH2 ಯೂನಿಟ್ ಡಿಫರೆನ್ಸ್ ಇರುತ್ತೆ. ಒನ್ CH2 ಯೂನಿಟ್ ಡಿಫರೆನ್ಸ್ ಇರುತ್ತೆ. ದಿಸ್ ಇಸ್ ದ ಫಸ್ಟ್ ಪ್ರಾಪರ್ಟಿ. ಅಂಡ್ ಫಾರ್ ಎಕ್ಸಾಂಪಲ್ ಮೀಥೇನ್, ಆಲ್ಕಲೈನ್ ಸೀರೀಸ್ ಅಲ್ಲಿ ನೋಡೋಣ. ಮೀಥೇನ್ ಸ್ಟ್ರಕ್ಚರ್ ಹೇಗೆ ಬರುತ್ತೆ? ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ಎನ್ ಮೀಥೇನ್, ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ಎನ್ ಈಥೇನ್. ಸರ್ ನೀವು ಕೇಳಬಹುದು ಕ್ವಶನ್, ಸರ್ ಈ ಮೀಥೇನು ಈಥೇನು ಈತು ಎಲ್ಲಿಂದ ಬಂತು ಸರ್? ಮೀಥೇನು ಈಥೇನ್ ಅಂತಾನೆ ಇದಿರಲ್ಲ. ದೀಸ್ ಆರ್ ಮೇನ್ಲಿ ನೋಡಿ, ಕಾರ್ಬನ್ ಕಾಂಪೌಂಡ್ ಅಲ್ಲಿ 10 ನೇಮಿಂಗ್ ಇದೆ. 10 ಕಾಂಪೌಂಡ್, 10 ಆದ್ಮೇಲೆ ಕಾಂಪೌಂಡ್ ಸಿಗಲ್ಲ ನಮ್ಗೆ. ಓಕೆನಾ? ಅವು ಏನೇನು ಅಂದ್ರೆ ಬಯಡ್ ಮಾಡ್ಕೋಬಿಡಿ. ಯಾರ್ಯಾರು ಕೆಮಿಸ್ಟ್ರಿ ಇಷ್ಟಪಟ್ಟು ನೆಕ್ಸ್ಟ್ ಕೆಮಿಸ್ಟ್ರಿ ನಂತರ MSc ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಮಾಡ್ತೀರಾ, ನಿಮ್ಗೆ ಒತ್ತಿದೆಯಲ್ಲ ತುಂಬಾ ಇಂಪಾರ್ಟೆಂಟ್. ಅದ್ರಲ್ಲಿ ಯಾವುದು? ಈಥೇನ್, ಮೀಥೇನ್, ಇತ್ತು, ಮೆತ್ತು, ಪ್ರೊಪ್ಪು, ಎತ್ತು, ಡಿತ್ತು, ಆ ರೀತಿ ಬರುತ್ತೆ. ಅದು 10 ಇದೆ. ಮೀಥೇನು, ಈಥೇನು, ಪ್ರೋಪೇನು, ಬ್ಯೂಟೇನು, ಪೆಂಟೇನು, ಎಕ್ಸೇನು, ಎಪ್ಟೇನು, ಆಕ್ಟೇನು, ನ್ಯಾನೇನು, ಡೆಕೋನ್. ಈ ತರ ನೀವು ಈ ತರನ ಬಯಟ್ ಮಾಡ್ಕೋಬಿಡಿ. ಓಕೆನಾ? ಪ್ರೋಪೇನ್ ಸ್ಟ್ರಕ್ಚರ್ ಹೇಗೆ ಬರುತ್ತೆ? C3H10 ಮಾಲಿಕ್ಯೂಲು. ನೆಕ್ಸ್ಟ್ ಬ್ಯೂಟೇನು, ನೆಕ್ಸ್ಟ್ ಪೆಂಟೇನು, this is about structures of an homologous series. Next ಪ್ರಾಪರ್ಟೀಸ್. ಹೋಮೋಲಗಸ್ ಸೀರೀಸ್ ಆಫ್ ಆಲ್ಕಿನ್ಸ್. ಆಲ್ಕಿನ್ ಸೀರೀಸ್ ಹೇಗಿರುತ್ತೆ? ಎಲ್ಲ ಪ್ರತಿಯೊಂದು ಹೋಮೋಲಗಸ್ ಸೀರೀಸ್ಗೂ ಒಂದು ಡಿಫ್ರೆನ್ಸ್ ಇರುತ್ತೆ. ಎಷ್ಟು ಡಿಫ್ರೆನ್ಸ್ ಇರುತ್ತೆ? 1 CH2 ಯೂನಿಟ್ ಡಿಫ್ರೆನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಥೀನ್ ಏನಪ್ಪ ಸ್ಟ್ರಕ್ಚರು? ಇಲ್ಲಿ ಎಷ್ಟಿರುತ್ತೆ? C2H4 ಇರುತ್ತೆ. ಇದೇ ರೀತಿ C3H6 ಇದೆ. ಇದರಲ್ಲಿ ಏನಿದೆ? ಮೈನಸ್ ಮಾಡಿದ್ರೆ ಒಂದು ಕಾರ್ಬನ್ ಆಟಮ್ ಎಕ್ಸ್ಟ್ರಾ ಇದೆ, 2 ಹೈಡ್ರೋಜನ್ ಆಟಮ್ ಎಕ್ಸ್ಟ್ರಾ ಇದೆ. ಯಾವುದೇ ರೀತಿಯ ಒಂದು ಸೀರೀಸ್ ತಗೊಂಡ್ರು ನಾವು ಹೋಮೋಲಗಸ್ ಸೀರೀಸ್, ಡಿಫ್ರೆನ್ಸ್ CH2 ಯೂನಿಟ್ ಬರುತ್ತೆ. ದಿಸ್ ಅಬೌಟ್ ಹೋಮೋಲಗಸ್ ಸೀರೀಸ್. ನೆಕ್ಸ್ಟ್ ಆಲ್ಕೈನ್ ಹೋಮೋಲಗಸ್ ಸೀರೀಸ್. ಈಥೇನ್ ಮಾಲಿಕ್ಯೂಲ್ ಏನು? CH, C ಡಬಲ್ ಬಾಂಡ್ H, CH3. ಈ ರೀತಿ ನಾವು ಏನಿರುತ್ತೆ ಫಾರ್ಮುಲಾ, ಇದರಲ್ಲಿ ಏನಿದೆ? 1 ಕಾರ್ಬನ್, 2 ಹೈಡ್ರೋಜನ್. ಈ ರೀತಿ ಡಿಫ್ರೆನ್ಸ್ ಇರುತ್ತೆ. ನೆಕ್ಸ್ಟ್ ಯಾವುದು? ಆಲ್ಕೋಹಾಲ್ ಸೀರೀಸ್. ಸ್ಟ್ರಕ್ಚರ್ ಬರೆಯೋಣ. ಮೆಥನಾಲ್ ಸ್ಟ್ರಕ್ಚರ್ ಯಾವ ರೀತಿ ಬರುತ್ತೆ? 1 ಹೈಡ್ರೋಜನ್ ಆಟಮ್ ರೀಪ್ಲೇಸ್ ಆಗಿರುತ್ತೆ. ದಿಸ್ ಇಸ್ ಅನ್ ಸ್ಟ್ರಕ್ಚರ್ ಆಫ್ ಮೆಥನಾಲ್. ಎಥನಾಲ್ ಹೇಗೆ ಬರುತ್ತೆ? ದಿಸ್ ಇಸ್ ಅನ್ ಸ್ಟ್ರಕ್ಚರ್ ಆಫ್ ಎಥನಾಲ್. ಪ್ರೊಪೆನಾಲ್ದು this is an structure of propanol. Butanol this is an structure of butanol. This about alcohol series. Next ಯಾವುದು? aldehyde series.
ಇದು ಯಾವ್ದಿದು ಎಥನಾಲ್ದು, ಪ್ರೊಪೆನಾಲ್ದು ಸ್ಟ್ರಕ್ಚರು, ನೆಕ್ಸ್ಟ್ ಬ್ಯೂಟೆನಾಲು, ಆಮೇಲೆ ಈ ಕಾರ್ಬನ್ ಆಟಮ್ನು ಕೂಡ ನೇಮಿಂಗ್ ಅಲ್ಲಿ ನಾವು ಕನ್ಸಿಡರ್ ಮಾಡಬೇಕು. ಹೇಗ್ ಮಾಡ್ತೀವಿ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಓಕೆನಾ ಮೈ ಡಿಯರ್ ಎಲೆಕ್ಟ್ರಾನ್ಸ್, ಲೆಟ್ಸ್ ಮೂವ್ ಆನ್ ಟು ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಹೋಮೋಲೋಗಸ್ ಸೀರೀಸ್. ಹೋಮೋಲೋಗಸ್ ಸೀರೀಸ್ ಜನರಲ್ ಫಾರ್ಮುಲಾ ಏನಿರುತ್ತೆ, ಸೇಮ್ ಯಾವುದು ಜನರಲ್ ಫಾರ್ಮುಲಾ ಇರುತ್ತೆ, ಯಾವ ರೀತಿ ಆಲ್ಕೇನ್ ಸೀರೀಸ್ ಯಾವ ಸೇಮ್ ಸೀರೀಸ್ ಇರುತ್ತೆ ಅದ್ರದೇ ಜನರಲ್ ಫಾರ್ಮುಲಾ ಇರುತ್ತೆ ಮೈ ಡಿಯರ್ ಎಲೆಕ್ಟ್ರಾನ್ಸ್. ನೆಕ್ಸ್ಟ್ ಪ್ರಾಪರ್ಟೀಸ್ ಏನೇನಿರುತ್ತೆ, ಎನಿ ಟು ಅಡ್ಜಸೆಂಟ್, ಯಾವ್ದಾದ್ರು ಎರಡು ಅಡ್ಜಸೆಂಟ್ ಇದು ಹೋಮೋಲಗಸ್ ಡಿಫರೆನ್ಸ್ ಎಷ್ಟಿರುತ್ತೆ ಹೇಳಿ, CH2 ಯೂನಿಟ್. ದಿಸ್ ಇಸ್ ದ ಫಸ್ಟ್ ಹೋಮೋಲಗಸ್ ಏನು ಫಸ್ಟ್ ಪ್ರಾಪರ್ಟಿ. ಅಂಡ್ ನೆಕ್ಸ್ಟ್ ಒನ್ ಇಸ್ ಡಿಫರೆನ್ಸ್. ಈಗ ನೋಡು CH2 ಮಾಲಿಕ್ಯುಲರ್ ಫಾರ್ಮುಲಾ ಹೈಡ್ರೋಜನ್ ಕಾರ್ಬನ್ ಎಷ್ಟು 12, ಹೈಡ್ರೋಜನ್ 2, ಟೋಟಲ್ 14. ದ ಡಿಫರೆನ್ಸ್ ಬಿಟ್ವೀನ್ ಎವ್ರಿ ಅಟಾಮಿಕ್ ಮಾಸ್ ಎಷ್ಟಿರುತ್ತೆ 14 ಯೂನಿಟ್. ಎವ್ರಿ ಅಡ್ಜಸೆಂಟ್ ಹೋಮೋಲೋಗಸ್ ಸೀರೀಸ್ ಈಗ ಎಕ್ಸಾಂಪಲ್ ಪ್ರೋಪೈನ್ ಇಂದ ಈಥೇನ್ಗೆ ಡಿಫರೆನ್ಸ್ ಎಷ್ಟಿರುತ್ತೆ 14 ಅಟಾಮಿಕ್ ಮಾಸ್ ಇರುತ್ತೆ. ಅದೇ ರೀತಿ CH2 ಯೂನಿಟ್ ಡಿಫರೆನ್ಸ್ ಇರುತ್ತೆ. ದಿಸ್ ಇಸ್ ಅಬೌಟ್ ಹೋಮೋಲೋಗಸ್ ಸೀರೀಸ್ ಪ್ರಾಪರ್ಟೀಸ್. ಆಮೇಲೆ ಹೋಮೋಲೋಗಸ್ ಸೀರೀಸ್ ಹ್ಯಾವ್ ಸೇಮ್ ಕೆಮಿಕಲ್ ಪ್ರಾಪರ್ಟೀಸ್. ಇದ್ರದ್ದು ಸೇಮ್ ಕೆಮಿಕಲ್ ಪ್ರಾಪರ್ಟೀಸ್ ಇರುತ್ತೆ. ಅದು ಏನ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಯಾವ ಫಂಕ್ಷನಲ್ ಗ್ರೂಪ್ ಇರುತ್ತೆ, ಯಾವ ಫಂಕ್ಷನಲ್ ಗ್ರೂಪ್ ಇದು ಹೋಮೋಲೋಗಸ್ ಸೀರೀಸ್ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಮೈ ಡಿಯರ್ ಎಲೆಕ್ಟ್ರಾನ್ಸ್. ಓಕೆನಾ, this about homologous series. ಓಕೆನಾ, ನೆಕ್ಸ್ಟ್ physical properties is difference. homologous series to chemical property same ಇರುತ್ತೆ, ಬಟ್ physical property difference ಇರುತ್ತೆ. ಫಾರ್ ಎಕ್ಸಾಂಪಲ್ ಈ ಮೀಥೇನ್ ಮಾಲಿಕ್ಯೂಲ್ ಬಾಯ್ಲಿಂಗ್ ಪಾಯಿಂಟ್ ಎಷ್ಟಿರುತ್ತೆ -16, ಈಥೇನ್ದು -18, ಅದು ಅಪ್ರಾಕ್ಸಿಮೇಟ್ಲಿ ಇನ್ಕ್ರೀಸ್ ಆಗ್ತಾ ಬರ್ತಿದೆ ಕೆಳಗಿನ ಮೇಲೆ. ಅದೇ ರೀತಿ 89ಕ್ಕಿಂತ 164 ದೊಡ್ಡದು, ಬಟ್ ಆದ್ರೂ ಇದನ್ನ ಡಿಕ್ರೀಸ್ ಅಂತೀವಿ. ಹೇಗೆ ಅಂದ್ರೆ ಮೈನಸ್ ಈ ರೀತಿ ಹೋದಾಗ 0, ಈ ಕಡೆ ಪ್ಲಸ್ ಹೋದಾಗ ನಾವು ಇನ್ಕ್ರೀಸ್ ಹೋಗ್ತೀವಿ, ಬಟ್ ಮೈನಸ್ ಬಂದಾಗ ನಾವು ಡಿಕ್ರೀಸ್ ಬರ್ತೀವಿ. 80ಕ್ಕಿಂತ -60 ದೊಡ್ಡದು. ಇದು ಒಂದು ಲಾಜಿಕ್, ಮ್ಯಾಥಮೆಟಿಕ್ಸ್ ಲಾಜಿಕ್. ಎಕ್ಸೈಟ್ಮೆಂಟ್ ಬೇಡವಾ ನಿಮ್ಗೆ? ಎಕ್ಸೈಟ್ ಏನು ಅಂತ ನಿಮ್ಗೊಂದು ಸರ್ಪ್ರೈಸ್ ಇದೆ. ಏನು ನಿಮ್ ಸುಹಾಸ್ ಸರ್ ಇಂದ ಒಂದು ಸರ್ಪ್ರೈಸ್ ಗಿಫ್ಟ್ ಇದೆ. ಯಾವುದು ಹೇಳ್ಬೇಕಾ? ಈಗ ಹೇಳ? ಈಗ ಬೇಡ, ಲಾಸ್ಟ್ ತಕ್ಕ ನನಗೆ ಕೋಆಪರೇಟ್ ಮಾಡಿ. ಇವತ್ತೊಂದು ಸ್ಟ್ರಕ್ಚರ್ ಡೈಲಿ ಏನ್ ಗೊತ್ತಾ, ಒಂದ್ ಶಾರ್ಟ್ ಓದೋದ್ರಿಂದ ಏನ್ ಯೂಸ್, ಟೈಮಿಂಗ್ಸ್ ಉಳಿಯುತ್ತೆ. ನೀವು ಒಂದ್ ಶಾರ್ಟ್ ಫುಲ್ ಕೇಳಿದ್ರೆ ಟೈಮಿಂಗ್ಸ್ ಉಳಿಯುತ್ತೆ. 1 ಯೂನಿಟ್ ಈ ತರ 4 ದಿನ 4 ಶಾರ್ಟ್ ಕೇಳ್ಬಿಟ್ರೆ ಪಟ ಕೇಳೋದೇ ಬೇಡ, ಆರಾಮಾಗಿ ಹಿಂದೆ ಕುತ್ಕೊಂಡು ನಿದ್ದೆ ಮಾಡ್ಬೋದು ಅಲ್ವಾ? ಅದು ಒಂದು ಕಾಮಿಡಿ ಐತೆ, ಅದನ್ನ ಹೇಳ್ತೀನಿ ನೆಕ್ಸ್ಟ್ ಓದಾಗ ಹೇಳ್ತೀನಿ. ಓಕೆನಾ? ಏನ್ ಗೊತ್ತಾ ಅದು ಹೇಳ? ಏನಾಗಿತ್ತು ಅಂದ್ರೆ, ನಾನು SLC ಇದ್ದೆ. ನಮ್ದು ಬಾಯ್ಸ್ ಕಾಲೇಜು RMPHS ರೂರಲ್ ಮಲ್ಟಿಪರ್ಪಸ್ ಹೈಸ್ಕೂಲ್ ಕನಕಪುರ. ಕೇಳಿದೀರಾ? ಯಾರು ಕನಕಪುರದವ್ರು ಇದ್ದೀರಾ? ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸರ್ ನಾನು ಕನಕಪುರ ಅಂತ. ಐ ಆಮ್ RMPHS ಕನಕಪುರ. ಏನಾಗಿತ್ತಪ್ಪ ಅಂದ್ರೆ RMPHS ಅಲ್ಲಿ MNM ಸರ್ ಅಂತ ಇದ್ರು. ಈಗ ಅವರೇ ಪ್ರಿನ್ಸಿಪಲ್, ಇದು HM. ಐ ಥಿಂಕ್ ರಿಟೈರ್ಡ್ ಆಗಿರ್ಬೇಕಪ್ಪ, ರಿಟೈರ್ಡ್ ಆಗಿತ್ತೋ HM ಇದಾರೋ ಗೊತ್ತಿಲ್ಲ. ಏನಾಗಿತ್ತು ಅಂದ್ರೆ, ಲಾಸ್ಟ್ ಬೆಂಚ್ ಅಲ್ಲಿ ನಾನು ನಿದ್ದೆ ಮಾಡ್ತಾ ಇದ್ದೆ. ಐ ಆಮ್ ಲಾಸ್ಟ್ ಬೆಂಚರ್, ಐ ಆಮ್ ಪರ್ಫೆಕ್ಟ್ಲಿ ಲಾಸ್ಟ್ ಬೆಂಚರ್. ನಂದು ಫ್ರಂಟ್ ಬೆಂಚ್ ಅಲ್ಲಿ ಕುತ್ಕೊಳಕ್ ಆಯ್ತಿರ್ಲಿಲ್ಲ. ಸಮಾಜ ವಿಜ್ಞಾನ ಪಾಠ, ನಾನೇ ಇಂಗ್ಲಿಷ್ ಮೀಡಿಯಂ ಅಪ್ಪ. ಇಂಗ್ಲಿಷ್ ಮೀಡಿಯಂ ಆದ್ರೂ ಇಂಗ್ಲಿಷ್ ಅಷ್ಟೊಂದು ಬರಲ್ಲ, ಸ್ವಲ್ಪ ಬರುತ್ತೆ. ಐ ಕ್ಯಾನ್ ಮ್ಯಾನೇಜ್ ಎವ್ರಿಥಿಂಗ್. ಬೇಕಾದ್ರೆ ನಾನು ಇಂಗ್ಲಿಷಲ್ಲೇ ಟೀಚ್ ಮಾಡ್ತೀನಿ. ನಾವು ಕನ್ನಡಿಗರು, ಯಾಕ್ರಿ ಕನ್ನಡದಲ್ಲ ಕಲ್ಯಾಣ. ಓಕೆನಾ? ಅದಕ್ಕೋಸ್ಕರನೇ ಈ ದೀಕ್ಷಾ ವೇದಾಂತು ಚಾನಲ್ ನಿಮ್ಗೋಸ್ಕರ ಇರೋದು. ವಿ ಲರ್ನ್ ಕನ್ನಡ ವಿತ್ ಇಂಗ್ಲಿಷ್. ನಾವು ಇಂಗ್ಲಿಷಲ್ಲಿ ಆನ್ಸರ್ ಬರೀಬೇಕು, ಕನ್ನಡದಲ್ಲಿ ಆನ್ಸರ್ ಬರೆಯಕ್ಕಾಗಲ್ಲ. ಕರೆಕ್ಟ್ ಅಲ್ವಾ? ಇಂಗ್ಲಿಷು ಬೇಕು, ಕನ್ನಡನೂ ಬೇಕು. ಆ ರೀತಿ ಏನಾಗಿತ್ತು ಅಂದ್ರೆ, ನಿದ್ದೆ ಮಾಡ್ಕೊಂಡಿದ್ದೆ. ಅದು ಏನೋ ಮಧ್ಯಾಹ್ನದಲ್ಲಿ ಊಟ ಮಾಡಿದ್ದೆ, ಆಗ ನಿದ್ದೆ ಬಂದಿತ್ತು. ಅಯ್ಯೋ, ಅವತ್ತು ನಿಂತ್ಕೊಂಡು ಹೊಡೆದಿದ್ರು. ಹೆಂಗೆ ಅಂದ್ರೆ, ಕರಿಯಪ್ಪನವ್ರದು ನಮ್ದು ಆ ಸೈಡ್ ತಿರ್ಗು ಅಂದ್ಬಿಟ್ಟು ಹಿಂದೆ ರಪ್ಪೆ ಕೊಡೋರು. ಸಕ್ಕತ್ತಾಗಿತ್ತು. ಆದ್ರೆ ಸ್ಕೂಲ್ ಮಜಾ. ಕರೆಕ್ಟ್ ಅಲ್ವಾ? ದಿಸ್ ಅಬೌಟ್ ಏನು ಹೋಮೋಲೋಗಸ್ ಸೀರೀಸ್. ಅರ್ಥ ಆಯ್ತಾ? ನೆಕ್ಸ್ಟ್ ಟಾಪಿಕ್ ಹೋಗೋಕ್ ಮುಂಚೆ ನನ್ನ ಹತ್ರ ಒಂದು ಕ್ವಶನ್ ಇದೆ. ಏನು, ಇನ್ ಮೀಥೇನ್ there are 4 hydrogen atoms. If one of the hydrogen atoms is removed from methane, then what will be the formula of remaining? ಈ ಮೀಥೇನ್ ಮಾಲಿಕ್ಯೂಲ್ ಅಲ್ಲಿ ಒಂದು ಹೈಡ್ರೋಜನ್ ರಿಮೂವ್ ಆದ್ರೆ ಏನಾಗುತ್ತೆ ಫಾರ್ಮುಲಾ? ಇಟ್ ಇಸ್ CH3. ಹಾಗಾದ್ರೆ ಕಾರ್ಬನ್ ವೇಲೆನ್ಸಿ ಸ್ಯಾಟಿಸ್ಫೈ ಆಗಿದೆಯಾ ಇದ್ರಲ್ಲಿ? ಆಗಿದೆಯಾ? ನೋ. ಬಟ್ ಇದಕ್ಕೆ ಡಿಫರೆಂಟ್ ನೇಮ್ ಇದೆ. ದಿಸ್ ನೇಮ್ ಇಸ್ ನೋನ್ ಆಸ್ ಮೀಥೈಲ್. ನೆಕ್ಸ್ಟ್ ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಇಸ್ ನಾಮನ್ಕ್ಲೇಚರ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಎಲ್ಲ ಆರ್ಗ್ಯಾನಿಕ್ ಕಾಂಪೌಂಡ್ ಹೇಗೆ ನಾಮನ್ಕ್ಲೇಚರ್ ಮಾಡೋದು, ಹೇಗೆ ನಾವು ಆರ್ಗ್ಯಾನಿಕ್ ಕಾಂಪೌಂಡ್ಸ್ ನ ಹೇಗೆ ನೇಮಿಂಗ್ ಮಾಡೋದು ತಿಳ್ಕೊಳ್ಳೋಣವಾ? ಆರ್ ಯು ಎಕ್ಸೈಟೆಡ್ ಮೈ ಡಿಯರ್ ಎಲೆಕ್ಟ್ರಾನ್ಸ್? ಕಮ್ ಆನ್. ಹಾಗಾದ್ರೆ ನಾಮನ್ಕ್ಲೇಚರ್ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್, ನಾಮನ್ಕ್ಲೇಚರ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ದೇರ್ ಆರ್ 2 ನೇಮ್ಸ್ ಆರ್ ದೇರ್. ಯಾವುದೇ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ಸ್ಗೆ 2 ನೇಮ್ ಇರುತ್ತೆ. ದೇರ್ ಆರ್ 2 ನೇಮ್ಸ್ ಆರ್ ದೇರ್. ಫಸ್ಟ್ ಒನ್ ಈಸ್ ಕೋವಲೆ, ಇದು ಕಾಮನ್ ನೇಮು. ಅಂಡ್ ಅನದರ್ ಒನ್ ಈಸ್
ಅಫಿಷಿಯಲ್ ನೇಮ್ ಅಂತ ಕರಿತೀರಿ. ಫಾರ್ ಎಕ್ಸಾಂಪಲ್ ನಂದು ಅಫಿಷಿಯಲ್ ನೇಮ್ ಏನು ಸುಹಾಸ್, ಬಟ್ ಮನೇಲಿ ನಾನು ಏನಂತ ಕರೀತಾರೆ ಗೊತ್ತಾ, ಪ್ರಜ್ವಲ್ ಅಂತ ಕರೀತಾರೆ. ಏನಂತ ಕರೀತಾರೆ? ಸುಹಾಸ್ ಸರ್ ಇನ್ನೊಂದ್ ಹೆಸರೇನು? ಪ್ರಜ್ವಲ್. ಏನು ನನ್ನ ಹೆಸರು ಇನ್ನೊಂದು? ಪ್ರಜ್ವಲ್. ಓಕೆನಾ? ಯಾರ್ಯಾರು ಪ್ರಜ್ವಲ್ ಅಂತ ಹೆಸರಿದ್ದೀರಾ? ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸರ್ ನನ್ನ ಹೆಸರು ಕೂಡ, ನನ್ಗೂ 2 ನೇಮ್ ಇದೆ. ಮನೇಲಿ ಒಂದ್ ನೇಮ್ ಕರೀತಾರೆ, ಸ್ಕೂಲಲ್ಲಿ ಒಂದ್ ನೇಮ್ ಕರೀತಾರೆ. ಆಲ್ಮೋಸ್ಟ್ ಎಲ್ಲರಿಗೂ ಸೇಮ್ ಇದೇ ರೀತಿ ಇರುತ್ತೆ. ನನಗೂ ಪ್ರಜ್ವಲ್ ಅನ್ನೋ ನೇಮೇ ಜಾಸ್ತಿ ಇಷ್ಟ. ನಂದು ಸ್ನ್ಯಾಪ್ಚಾಟ್ ಅಕೌಂಟ್ ಕೂಡ ಪ್ರಜ್ವಲ್ ಅಂತಾನೆ ನೇಮ್ ಇದೆ, ಪ್ರಜ್ವಲ್ ಗೌಡ ಅಂತ. ಈ ರೀತಿ ಇದೆ. ಓಕೆನಾ? ದಿಸ್ ಅಬೌಟ್ ನಾಮನ್ಕ್ಲೇಚರ್. ದೇರ್ ಆರ್ 2 ಟೈಪ್ಸ್ ಆಫ್, 2 ತರ ನೇಮ್ ಇರುತ್ತೆ ನಾಮನ್ಕ್ಲೇಚರ್ ಅಲ್ಲಿ. ಒನ್ ಈಸ್ ಒಂದು ಕಾಮನ್ ನೇಮು ಅಂಡ್ ಅನದರ್ ಒನ್ ಈಸ್ ಆರ್ಗ್ಯಾನಿಕ್ ನೇಮ್. ಆರ್ಗ್ಯಾನಿಕ್ ನೇಮ್ ಇದನ್ನ ಯಾವ್ದು ಒಂದು ಇನ್ಸ್ಟಿಟ್ಯೂಟ್ ಕೊಡುತ್ತೆ. ದ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಗಿವೆನ್ ಒನ್ ನೇಮ್. ಯಾವುದು? ಸಿಂಥೆಟಿಕ್ ನೇಮ್. ದಿಸ್ ಇಸ್ ದ ವಾಟ್ ಇಸ್ ದಟ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್? ಯಾವುದು? ಇಂಟರ್ನ್ಯಾಷನಲ್ IUPAC. IUPAC ಅನ್ನೋದು ದಿಸ್ ಇಸ್ ಅನ್ ಅಫಿಷಿಯಲ್, ಯಾವುದೇ ಒಂದು ಕಾಂಪೌಂಡ್ ನ್ಯೂಲಿ ಪ್ರಿಪೇರ್ ಆಡದೆ ದಿಸ್ ಕಾಂಪೌಂಡ್ ಗಿವೆನ್ ಯಾವುದು ಒಂದು ಅಫಿಷಿಯಲ್ ನೇಮ್ ಕೊಡುತ್ತೆ. ದಿಸ್ ಇಸ್ ನೋನ್ ಆಸ್ IUPAC ನೇಮ್. ದೇರ್ ಆರ್ 2 ನೇಮ್ಸ್ ಆರ್ ದೇನ್. ಫಸ್ಟ್ ಒನ್ ಈಸ್ ಯಾವುದು? ಕಾಮನ್ ನೇಮ್ ಅಂಡ್ ಅನದರ್ ಒನ್ ಈಸ್ IUPAC ನೇಮ್. ಫಾರ್ ಎಕ್ಸಾಂಪಲ್ ಕಾಮನ್ ನೇಮ್ ಹೋಗೋಕ್ ಮುಂಚೆ ಯಾವುದೇ ಒಂದು ಮಾಲಿಕ್ಯೂಲ್ ಇಂದ ಹೈಡ್ರೋಜನ್ ರಿಮೂವ್ ಮಾಡಿದ್ರೆ ಅದನ್ನ ಏನಂತ ಕರಿತೀವಿ ಅಂದ್ರೆ ಆಲ್ಕೈಲ್ ಗ್ರೂಪ್ ಅಂತ ಕರಿತೀವಿ. ವೈ ದಿಸ್ ಈಸ್? ಯಾಕಂದ್ರೆ ಬೇಕಾಗತ್ತೆ. ಏನು? ಯಾವುದೇ ಒಂದು ಮಾಲಿಕ್ಯೂಲ್ ಅಲ್ಲಿ ಹೈಡ್ರೋಜನ್ ಆಟಮ್ ನ ರಿಮೂವ್ ಮಾಡಿದ್ರೆ ಅದನ್ನ ಏನಂತ ಕರಿತೀವಿ? ಆಲ್ಕೈಲ್ ಗ್ರೂಪ್ಸ್ ಅಂತ ಕರಿತೀವಿ. ದಿಸ್ ಇಸ್ ನೋನ್ ಆಸ್ ಆಲ್ಕೈಲ್ ಗ್ರೂಪ್. ಇದನ್ನ ಆಲ್ಕೈಲ್ ಗ್ರೂಪ್ಸ್ ಅಂತ ಕರಿತೀವಿ. ಓಕೆನಾ? ಫಾರ್ ಎಕ್ಸಾಂಪಲ್ ಇನ್ CH4 CH3 ಒಂದು ಕಾರ್ಬನ್ ಆಟಮ್ ನ, ಒಂದು ಹೈಡ್ರೋಜನ್ ಆಟಮ್ ನ ರಿಮೂವ್ ಮಾಡಿದ್ರೆ CH4 ಅಲ್ಲಿ ಈ ಹೈಡ್ರೋಜನ್ ನ ರಿಮೂವ್ ಮಾಡಿದ್ರೆ ಏನಾಗುತ್ತೆ? CH3 ಆಗುತ್ತೆ. ಇದನ್ನ ಏನಂತ ಕರಿತೀವಿ? ಮೀಥೈಲ್ ಗ್ರೂಪ್ ಅಂತ ಕರಿತೀವಿ. ಏನಂತ ಕರಿತೀವಿ ಮೈ ಡಿಯರ್ ಎಲೆಕ್ಟ್ರಾನ್ಸ್? ದಿಸ್ ಇಸ್ ನೋನ್ ಆಸ್ ಮೀಥೈಲ್ ಗ್ರೂಪ್. ಎನಿ ಡೌಟ್ಸ್ ಮೀಥೈಲ್ ಗ್ರೂಪ್ ಅಲ್ಲಿ? ಯಾವುದೇ ರೀತಿ ಡೌಟ್ ಇರಲಿ ಪ್ಲೀಸ್ ಆಸ್ಕ್ ಇನ್ ಕಮೆಂಟ್ ಸೆಕ್ಷನ್. ಓಕೆನಾ? ಈಗ ಲೆಟ್ಸ್ ಫಸ್ಟ್ IUPAC ನೇಮ್ ಹೇಗ್ ಮಾಡುದು? ಸ್ಟ್ರೈಟ್ ಚೈನ್. ದೇರ್ ಆರ್ 3 ಇಂಪಾರ್ಟೆಂಟ್ ಪಾಯಿಂಟ್ಸ್ ಆರ್ ದೇರ್. ಯಾವುದೇ ಒಂದು ಕಾಂಪೌಂಡ್ IUPAC ನೇಮ್ ಮಾಡ್ಬೇಕಾದ್ರೆ ಈ 3 ಇರುತ್ತೆ. ಒನ್ ಈಸ್ ಫಸ್ಟ್ ಪ್ರಿಫಿಕ್ಸ್, ನೆಕ್ಸ್ಟ್ ಪೇರೆಂಟ್ ಚೈನು, ನೆಕ್ಸ್ಟ್ ಯಾವ್ದಪ್ಪ? ಸಫಿಕ್ಸ್. ಪ್ರಿಫಿಕ್ಸ್, ಪೇರೆಂಟ್ ಚೈನು, ಸಫಿಕ್ಸ್. These are the 3 important points. ಫಸ್ಟ್ ಪಾಯಿಂಟ್ ಏನ್ ಮಾಡ್ಬೇಕು ಅಂತ, ಫಸ್ಟ್ ಲಾಂಗ್ ಕಾರ್ಬನ್ ಯಾವ್ದಿರುತ್ತೆ, ಲಾಂಗ್ ಕಾರ್ಬನ್ದು ಕೌಂಟ್ ಮಾಡಬೇಕು. 2 ಇರುತ್ತೆ. 2 ಇರೋದ್ರಿಂದ ಹೀಟ್ ಆಗುತ್ತೆ. ಮತ್ತೆ ಸಫಿಕ್ಸ್ ಏನಾಗುತ್ತೆ? ಸಿಂಗಲ್ ಬಾಂಡ್ ಪ್ರೆಸೆಂಟ್ ಇರೋದ ಸಫಿಕ್ಸ್ ಏನಾಗುತ್ತೆ? ಅದರಿಂದ ಫೈನಲ್ ಕಾಂಪೌಂಡ್ ನೇಮ್ ಏನ್ ಬರುತ್ತೆ? ಈಥೇನ್ ಬರುತ್ತೆ. ಏನ್ ಬರುತ್ತೆ ಮೈ ಡಿಯರ್ ಎಲೆಕ್ಟ್ರಾನ್ಸ್? ಈಥೇನ್. ದಿಸ್ ಇಸ್ ಅಬೌಟ್ IUPAC ನೇಮಿಂಗ್. IUPAC ನೇಮಿಂಗ್ ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂದ್ರೆ ನೀವು ಹೈಯರ್ ಸ್ಟಡೀಸ್ ಹೋಗ್ತಾ IUPAC ನೇಮಿಂಗು ತುಂಬಾ ಬಂದೇ ಬರುತ್ತೆ. ಕನ್ಫರ್ಮ್ ಕೇಳ್ತಾರೆ ಎಕ್ಸಾಮ್ ಅಲ್ಲಿ, ಆಲ್ಮೋಸ್ಟ್ ಕೇಳ್ತಾರೆ. ಮರಿಬೇಡಿ ಮೈ ಡಿಯರ್ ಎಲೆಕ್ಟ್ರಾನ್ಸ್. ಓಕೆನಾ? IUPAC ನೇಮ್ ಹೇಗ್ ಮಾಡೋದು? ಫಸ್ಟ್ ಪಾಯಿಂಟ್ ಲಾಂಗೆಸ್ಟ್ ಚೈನ್ ಕಾರ್ಬನ್ ಕೌಂಟ್ ಮಾಡಬಹುದು. ಫಸ್ಟ್ ಕೌಂಟ್ ದಿ ಲಾಂಗೆಸ್ಟ್ ಚೈನ್. ಈಗ 2 ಕಾಂಪೌಂಡ್ ಇದೆ, ಒಂದು ಐಸೋ ಇದಿದೆ, ಇನ್ನೊಂದು ಈ ರೀತಿ ಇದೆ. ನಾವು ಏನ್ ಮಾಡ್ಬೇಕು? ಈ 8 ಆಟಮ್ಸ್ ನ ಕನ್ಸಿಡರ್ ಮಾಡಬೇಕು. ದಿಸ್ ಇಸ್ ಅನ್ ರೈಟ್ ವೇ, ದಿಸ್ ಇಸ್ ಅನ್ ರಾಂಗ್ ವೇ. ಇದು ತಪ್ಪು. ನೆಕ್ಸ್ಟ್ ಏನ್ ಮಾಡ್ಬೇಕು? ಈ ಲಾಂಗ್ ಚೈನ್ಗೆ ಇನ್ ಮಿಕ್ತವನ್ನೆಲ್ಲ ಸಬ್ಸ್ಟಿಟ್ಯೂಯೆಂಟ್ ಅಂತ ಕನ್ಸಿಡರ್ ಮಾಡಬೇಕು. ದಿಸ್ ಇಸ್ ಸಬ್ಸ್ಟಿಟ್ಯೂಯೆಂಟ್. ಏನ್ ಮಾಡ್ಬೇಕು? ನಂಬರಿಂಗ್ ಮಾಡಬೇಕು. ನಂಬರಿಂಗ್ ಮಾಡೋದು ಯಾವ ರೀತಿ ಬರಬೇಕು ಅಂದ್ರೆ, ಈ ಸಬ್ಸ್ಟಿಟ್ಯೂಯೆಂಟ್ ಏನ್ ಬರಬೇಕು? ಈ ಸಬ್ಸ್ಟಿಟ್ಯೂಯೆಂಟ್ ಎಲ್ಲಿ ಮೋರ್ ಸಬ್ಸ್ಟಿಟ್ಯೂಯೆಂಟ್ ಬರುತ್ತೆ ಆ ಸೈಡ್ ಇಂದ ನಂಬರಿಂಗ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಈ ಸೈಡ್ ಇಂದ ನಂಬರಿಂಗ್ ಮಾಡಬೇಕು. ಓಕೆನಾ? ಫೈನಲಿ ಏನ್ ಬರುತ್ತೆ? ಪ್ರಿಫಿಕ್ಸ್, ಪೇರೆಂಟ್ ಮತ್ತೆ ಸಫಿಕ್ಸ್ ಬರುತ್ತೆ. ದೀಸ್ ಆರ್ ದಿ ಸ್ಟ್ರಕ್ಚರ್. ಎಕ್ಸಾಂಪಲ್ ಈಗೇನು? ಹೇಗೆ ಸೆಕೆಂಡ್ ಪಾಯಿಂಟ್ ಸಬ್ಸ್ಟಿಟ್ಯೂಯೆಂಟ್, ಇಲ್ಲಿ 7 ಚೈನ್ ಇದೆ, ಸಬ್ಸ್ಟಿಟ್ಯೂಯೆಂಟ್ ಇಲ್ಲಿ ಪ್ರೆಸೆಂಟ್ ಇದೆ. ನಾವು ಈ ಕಡೆಯಿಂದ ನಂಬರಿಂಗ್ ಮಾಡಬಾರ್ದು, ಬಟ್ ಯಾವ ಕಡೆಯಿಂದ ನಂಬರಿಂಗ್ ಮಾಡಬೇಕು? ಈ ಕಡೆಯಿಂದ ನಂಬರಿಂಗ್ ಮಾಡಬೇಕು. ದಿಸ್ ಇಸ್ ಅನ್ ಸೆಕೆಂಡ್ ಪಾಯಿಂಟ್. ನೆಕ್ಸ್ಟ್ ಪಾಯಿಂಟ್ ಯಾವುದು? ಫಾರ್ ಎಕ್ಸಾಂಪಲ್ ಇದೇನಿದೆ ಮಾಲಿಕ್ಯೂಲ್, ಎಷ್ಟಿದೆ? 1 2 3 4 ಮಾಲಿಕ್ಯೂಲ್ ಇದೆ. ಏನ್ ಬರುತ್ತೆ? ಪೇರೆಂಟ್ ಚೈನು ಬ್ಯೂಟ್ ಬರುತ್ತೆ. ಮತ್ತೆ ಪೇರೆಂಟ್ ಚೈನು ಬ್ಯೂಟ್ ಬರುತ್ತೆ. ಅದೇ ರೀತಿ ಸಬ್ಸ್ಟಿಟ್ಯೂಯೆಂಟ್ ಎಷ್ಟನೇ ಪೊಸಿಷನ್ ಇದೆ? ಈ ಕಡೆಯಿಂದ ಇಲ್ಲಿ ಸೆಕೆಂಡ್ ಪೊಸಿಷನ್ ಇರೋದ್ರಿಂದ ನಾವು ಈ ಸೈಡ್ ಇಂದ ನಂಬರಿಂಗ್ ಮಾಡಬೇಕು. 1 2 3 4. ಸೆಕೆಂಡ್ ಪೊಸಿಷನ್ ಅಲ್ಲಿ ಏನಿದೆ? ಮೀಥೈಲ್ ಗ್ರೂಪ್ ಇದೆ. 2 ಮೀಥೈಲ್, ಅದು ಪ್ರಿಫಿಕ್ಸ್ ಬರುತ್ತೆ. 2 ಮೀಥೈಲ್ ಬ್ಯೂಟ್ ಏನ್ ಸಿಂಗಲ್ ಬಾಂಡ್ ಇರೋದ್ರಿಂದ ಏನ್ ಬರುತ್ತೆ? ದಿಸ್ ಇಸ್ ದ ನಂಬರಿಂಗ್. ನೆಕ್ಸ್ಟ್ ಪಾಯಿಂಟ್ ಏನು? ಅಕಸ್ಮಾತ್ 2 ಸಬ್ಸ್ಟಿಟ್ಯೂಯೆಂಟ್ ಪ್ರೆಸೆಂಟ್ ಇತ್ತು ಅಂದ್ರೆ ಏನ್ ಮಾಡ್ಬೇಕು? ಲೋಯರ್ ಆಲ್ಫಾಬೆಟ್ ABCD ಗೊತ್ತಲ್ವಾ? 2 ಸಬ್ಸ್ಟಿಟ್ಯೂಯೆಂಟ್ ಇದ್ರು ಅಂದ್ರೆ ABCD ಯಾವ್ದ್ರಲ್ಲಿ ಲೋಯರ್ ಆಲ್ಫಾಬೆಟ್ ಇರುತ್ತೆ? ಫಾರ್ ಎಕ್ಸಾಂಪಲ್ ಮೀಥೇನ್, ಈಥೇನ್ ಅಂದ್ರೆ ಎಂ ಬರುತ್ತಾ? ಈ ಬರುತ್ತಾ? ಈ ಬರೋ ಕಾರಣಕ್ಕೆ ನಾವು ಫಸ್ಟ್ ಈಥೇನ್ ಬರೋ ರೀತಿ
ನೇಮಿಂಗ್ ಮಾಡಬೇಕು. ಹಾಗಾದ್ರೆ ಈ ಸೈಡ್ ಇಂದ ಮಾಡಬಾರ್ದು, ಯಾವ ಸೈಡ್ ಇಂದ ಮಾಡಬೇಕು? 1 2 3 ಈ ರೀತಿ ಮಾಡಬೇಕು. ಫೈನಲ್ ಆನ್ಸರ್ ಏನ್ ಬರುತ್ತೆ? 3 ಈಥೈಲ್ ಮತ್ತೆ 5 ಮೀಥೈಲ್. ನೆಕ್ಸ್ಟ್ ಪ್ರಿಫಿಕ್ಸ್ 1 2 3 7 ಇರೋದ್ರಿಂದ ಹೆಪ್ಟೇನ್. ಇದು ನೆಕ್ಸ್ಟ್ ಪಾಯಿಂಟ್. ಆಮೇಲೆ 2 ಅಥವಾ ಹೆಚ್ಚು, ಈಗ ಎಕ್ಸಾಂಪಲ್ ಇದೆಲ್ಲ ಇದಾಯ್ತು. ಅಥವಾ 2 ಅಥವಾ ಹೆಚ್ಚು ಸೇಮ್ ಸಬ್ಸ್ಟಿಟ್ಯೂಯೆಂಟ್, ಎಕ್ಸಾಂಪಲ್ 2 ಗ್ರೂಪ್ ಇರುತ್ತೆ ಅನ್ಕೊಳ್ಳಿ. ಅವಾಗ ಏನ್ ಮಾಡ್ಬೇಕು? ಡೈ ಟ್ರೈ ಟೆಟ್ರಾ ಈ ರೀತಿ ನೇಮಿಂಗ್ ಮಾಡ್ಬೇಕು. ಒಂದು ಕಾಂಪೌಂಡ್ ಎಕ್ಸಾಂಪಲ್ ತಗೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್ ಒಂದು ಕಾಂಪೌಂಡ್ ತಗೊಳ್ಳೋಣ, ಯಾವ್ದಾದ್ರು ಒಂದು ಕಾಂಪೌಂಡು. R ಕಾಂಪೌಂಡ್ ಇರ್ಲಿ, ಇಲ್ಲಿ CH3 ಗ್ರೂಪು, ಇಲ್ಲೊಂದು CH3 ಗ್ರೂಪು, ಇಷ್ಟಿರ್ಲಿ. ಫಸ್ಟ್ ಏನು? 1 2 3 4 ಎಕ್ಕಡಿಂದ ಮಾಡಿದ್ರು ಒಂದೇ ನಂಬರಿಂಗು. ಏನು? 2 ಮೀಥೈಲ್, 2 ಅಲ್ಲ, ಏನು? 2, 4 ಡೈಮೀಥೈಲ್ ಹೆಕ್ಸೇನ್. ದಿಸ್ ಈಸ್ ಎ ನಂಬರಿಂಗ್. ಫಸ್ಟ್ 4 ಪಾಯಿಂಟ್ ಏನು? ಫಸ್ಟ್ ಪಾಯಿಂಟ್ ಏನಪ್ಪಾ? ಫಸ್ಟ್ ಪಾಯಿಂಟ್ ಯಾವ್ದಪ್ಪ ಹೇಳಿ? ಕಮಾಂಡ್ ತಿಳಿಸಿ. ಫಸ್ಟ್ ಪಾಯಿಂಟ್ ಲಾಂಗೆಸ್ಟ್ ಚೈನ್ ಕನ್ಸಿಡರ್ ಮಾಡಬೇಕು. ಸೆಕೆಂಡ್ ಪಾಯಿಂಟ್ ಲಾಂಗೆಸ್ಟ್ ಚೈನ್ ಬಿಟ್ಟು ಮಿಕ್ಕುದವನ್ನೆಲ್ಲ ಸಬ್ಸ್ಟಿಟ್ಯೂಟ್ ಅಂತ ಕನ್ಸಿಡರ್ ಮಾಡಬೇಕು. ಆಮೇಲೆ ಸಬ್ಸ್ಟಿಟ್ಯೂಯೆಂಟ್ ಲೋಯರ್ ಎಂಡ್ ಬರೋ ರೀತಿ ನಾವು ನಂಬರಿಂಗ್ ಮಾಡಬೇಕು. ಮತ್ತೆ ಎರಡಕ್ಕಿಂತ ಹೆಚ್ಚು ಸಬ್ಸ್ಟಿಟ್ಯೂಯೆಂಟ್ ಇದ್ರೆ ಸೇಮ್ ಸಬ್ಸ್ಟಿಟ್ಯೂಯೆಂಟ್ ಇದ್ರೆ ಡೈ ಟ್ರೈ ಅಂತ ಮಾಡಬೇಕು. ಡಿಫ್ರೆಂಟ್ ಸಬ್ಸ್ಟಿಟ್ಯೂಷನ್ ಇದ್ರೆ ಆಲ್ಫಾಬೆಟ್ ಅಲ್ಲಿ ಯಾವ್ದು ಲೋಯರ್ ಬರುತ್ತೆ ಅದರಿಂದ ನಂಬರಿಂಗ್ ಮಾಡಬೇಕು. ದೀಸ್ ಅಬೌಟ್ ನಾಮನ್ಕ್ಲೇಚರ್ ಆಫ್, ಇದು ಏನು? ನಾಮನ್ಕ್ಲೇಚರ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಲರ್ನಿಂಗ್ ಆಬ್ಜೆಕ್ಟಿವ್ಸ್. ಏನು? ನಮ್ಗೆ ಗೊತ್ತು ಹೇಗೆ ಒಂದು ಕಾಂಪೌಂಡ್ಸ್ ಇದ್ರೆ, ಈಗ ಯಾವುದೋ ಒಂದು ಊಟಕ್ಕೆ ಹೋಗ್ತೀವಿ ಅಂದ್ರೆ ಹೇಗೆ ನಮ್ಗೆ ಇಷ್ಟವಾದದ್ದು ಕಣ್ಣು ಎತ್ಕೊಂತೀವೋ ಅದೇ ರೀತಿ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಲ್ಲಿ ಇರುತ್ತೆ. ಇದನ್ನೇ ಹೋಮೋಲಗಸ್ ಸೀರೀಸ್ ಅಂತ ಕರಿತೀವಿ. ಕರೆಕ್ಟ್ ಅಲ್ವಾ? ದಿಸ್ ಅಬೌಟ್ ಹೋಮೋಲಗಸ್ ಸೀರೀಸ್. ಈಗ ತಾನೇ ಇದ್ರ ಬಗ್ಗೆ ತಿಳ್ಕೊಂಡು ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಅಲ್ವಾ. ಫಾರ್ ಎಕ್ಸಾಂಪಲ್ ಈಗ ಆಯ್ತು, ಅದೇ ರೀತಿ ಆಲ್ಕೇನ್ ಮಾಲಿಕ್ಯೂಲ್ ಆಯ್ತು. ಆಲ್ಕಿನ್ ಮಾಲಿಕ್ಯೂಲ್ಗೆ ಏನು? ಎಲ್ಲದಕ್ಕೂ ಸೇಮ್ ಪ್ರೊಸೀಜರ್ ಮೈ ಡಿಯರ್ ಎಲೆಕ್ಟ್ರಾನ್ಸ್. ನೇಮಿಂಗ್ ಮಾಡ್ಬೇಕಾದ್ರೆ ಏನು? ಸೇಮ್ ಒಂದು ಪ್ರಿಫಿಕ್ಸ್ ಸಫಿಕ್ಸ್ ಏನಿರ್ಬೇಕು? ಏನೋ ಒಂದು ಪ್ರಿಫಿಕ್ಸ್ ಇರಬೇಕು, ಒಂದು ಸಫಿಕ್ಸ್, ಮಧ್ಯ ಇಲ್ಲಿ ಪೇರೆಂಟ್ ಆಟಮ್ಸ್ ಇರಬೇಕು. ಫಾರ್ ಎಕ್ಸಾಂಪಲ್ ಕಮಾನ್ ಟ್ರೈ ಮಾಡೋಣ. ನೀವೇ ಹೇಳಿ ಯಾವ್ದು ಕಾಂಪೌಂಡ್ ಬೇಕು ನಿಮ್ಗೆ? ಯಾವ್ದಾದ್ರು ಕಾಂಪೌಂಡ್ಗೆ ಎಕ್ಸಾಮ್ ಅಲ್ಲಿ ಸರ್ ಗೊತ್ತಾಗ್ತಿಲ್ಲ ಸರ್ ನಮ್ಗೆ ಅಂತ ತಿಳ್ಕೊಂಡ್ರೆ ನೀವು ಬೇಕಾದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಮೈ ಡಿಯರ್ ಎಲೆಕ್ಟ್ರಾನ್ಸ್, ನಾನು ನಿಮ್ಗೆ ಕ್ಲಿಯರ್ ಮಾಡ್ಕೊಡ್ತೀನಿ. ಓಕೆನಾ? ಎನಿ ಡೌಟ್ಸ್? ಯಾವುದೇ ರೀತಿ ಡೌಟ್ ಇರಲಿ ಮೈ ಡಿಯರ್ ಎಲೆಕ್ಟ್ರಾನ್ಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ. ನಾನಿದ್ದೀನಿ ನಿಮ್ ಸುಹಾಸರು, ಕ್ಲಿಯರ್ ಮಾಡ್ಕೊಡ್ತೀನಿ. ಓಕೆನಾ? ಲೆಟ್ಸ್ ಟ್ರೈ ಎಕ್ಸಾಂಪಲ್ ಟ್ರೈ ಮಾಡೋಣವಾ? ದೊಡ್ಡದು 5 ತಗೊಳ್ಳೋಣ. ಇಲ್ಲಿ ಒಂದು ಮೀಥೈಲ್ ಗ್ರೂಪು, ಇಲ್ಲೊಂದು ಮೀಥೈಲ್ ಗ್ರೂಪು, ಇಲ್ಲೊಂದು ಈಥೈಲ್ ಗ್ರೂಪ್ ಮಾಡೋಣ. ನೇಮಿಂಗ್ ಏನಾಗುತ್ತೆ? ಫಸ್ಟ್ ಹೆಂಗ್ ನಂಬರಿಂಗ್ ಮಾಡಬೇಕು? ದಿಸ್ ಇಸ್ ಆನ್ ಪೇರೆಂಟ್ ಚೈನ್, ಇದು ಪೇರೆಂಟ್ ಚೈನ್. ಸೆಕೆಂಡ್ ಪಾಯಿಂಟ್ ಈ ಕಡೆಯಿಂದ ನಂಬರಿಂಗ್ ಮಾಡಬೇಕು. ಯಾಕೆ? ಆಲ್ಫಾಬೆಟ್ ಪ್ರಕಾರ ಮೀಥೈಲ್ಗಿಂತ ಈಥೈಲ್ ಫಸ್ಟ್ ಬರುತ್ತೆ ಅದಕ್ಕೆ. ಆಮೇಲೆ ಫೈನಲ್ ಕಾಂಪೌಂಡ್ ನೇಮ್ ಏನ್ ಬರುತ್ತಪ್ಪ? ಫಸ್ಟ್ ಸೆಕೆಂಡ್ ಪೊಸಿಷನ್ ಅಲ್ಲಿ ಏನಿದೆ? ಮೀಥೈಲ್ ಇದೆ. ಸೆಕೆಂಡ್ ಮೀಥೈಲ್ ಅಲ್ಲ, ಈಥೈಲ್. ಸಾರಿ ಮೈ ಡಿಯರ್ ಎಲೆಕ್ಟ್ರಾನ್ಸ್, ಕೆಂಬರ್ತಿದೆ ಯಾಕೋ ಸ್ವಲ್ಪ. ಇದು ಯಾವ್ದಿದು ಹಿಂಗ್ ಓಪನ್ ಆಗೋಯ್ತು? ಟು ಮೀಥೈಲ್ ಮತ್ತೆ ಏನು? 3, 4 ಡೈ ಮೀಥೈಲ್ ಅಲ್ಲ, ಈಥೈಲ್ ಅಲ್ವಾ? ಹೇಳೇ ಇಲ್ಲ ನೀವು ನನಗೆ ಸರ್ ಈ ಮೀಥೈಲ್ ಬರಿತಾ ಇದ್ದೀರಾ ಅಂತ. ಈಥೈಲ್ ಅಲ್ವಪ್ಪ, ಹೇಳ್ಬೇಕು ತಾನೆ. 3, 4 ಡೈ ಯಾವುದು? ಮೀಥೈಲ್. 5 ಇದೆ. 5 ಇದ್ರೆ ಏನು? ಪೆಂಟೇನ್. ಸಫಿಕ್ಸ್ ಏನು? ANE, ಪೆಂಟೇನ್. ದಿಸ್ ಈಸ್ ಅಬೌಟ್ ನಾಮನ್ಕ್ಲೇಚರ್ ಆಫ್ ಆಲ್ಕೈನ್. ಇದು ಆಲ್ಕೈನ್ಗೆ ಆಯ್ತು. ಅರ್ಥ ಆಯ್ತಾ ನಾಮನ್ಕ್ಲೇಚರ್ ಬಗ್ಗೆ? ಲೆಟ್ಸ್ ಹಾಗಾದ್ರೆ ನನ್ನ ಹತ್ರ ಒಂದು ಕ್ವಶನ್ ಇದೆ. ಏನದು?
ವಾಟ್ ಇಸ್ ದ ಜನರಲ್ ಫಾರ್ಮುಲಾ ಆಫ್ ಸೈಕ್ಲೋಆಲ್ಕೇನ್? ಏನು ಜನರಲ್ ಫಾರ್ಮುಲಾ? ಜನರಲ್ ಫಾರ್ಮುಲಾ ಆಫ್ ಸೈಕ್ಲೋಆಲ್ಕೇನ್ is CnH2n. ಕರೆಕ್ಟಾ? ಹಾಗಾದ್ರೆ ಎಕ್ಸಾಮ್ ಅಲ್ಲಿ ಯಾವ ರೀತಿ ಕ್ವಶನ್ ಕೇಳ್ತಾರೆ ಅಂತ ನೋಡೋಣ. ಡ್ರಾ ದಿ ಸ್ಟ್ರಕ್ಚರ್ ಆಫ್ 3-ethyl pentane. 3-ethyl pentane ಯಾವುದು ಸ್ಟ್ರಕ್ಚರ್ ನೋಡೋಣ. ಓಕೆನಾ? ಹೇಗೆ? ಈಥೈಲ್ ಅಂತ ಇದೆ, 3-ethyl pentane. ಪೆಂಟೋ 5, ಥರ್ಡ್ ಪೊಸಿಷನ್ ಅಲ್ಲಿ ಇದೆ ಈಥೈಲ್. ಈಥೈಲ್ ಅಂದ್ರೆ ಯಾವುದು? C2H5. ಇಷ್ಟೇ ಆನ್ಸರ್. ಇಲ್ಲೊಂದು CH3 ಹಾಕಿ, ಇಲ್ಲೊಂದು CH2 ಹಾಕಿ, ಇಲ್ಲೆರಡು H, ಇಲ್ಲೆರಡು H, CH2 ಇಲ್ಲಿ CH3. ದಿಸ್ ಇಸ್ ದ ಫೈನಲ್ ಆನ್ಸರ್. ಸಿಂಪಲ್, ಇಷ್ಟೇ. ಅರ್ಥ ಆಯ್ತಾ? ಏನಾದ್ರು ಡೌಟ್ ಇದೆಯಾ ಮೈ ಡಿಯರ್ ಎಲೆಕ್ಟ್ರಾನ್ಸ್? ಏನೇ ಡೌಟ್ ಇಲ್ಲಿ ನಾನು ಯಾರಿದ್ದೀನಿ? ನಿಮ್ ಸುಹಾಸ್ ಸರ್ ಇದ್ದೀನಿ, ಕ್ಲಿಯರ್ ಮಾಡ್ಕೊಡ್ತೀನಿ. ಓಕೆನಾ? ಲೆಟ್ಸ್ ಮೂವ್ ಆನ್ ಟು ದ ಯಾವ ಟಾಪಿಕ್. ಇಟ್ಸ್ ಎನ್ ಯಾವ ಟೈಮು? ಇಟ್ಸ್ ಎನ್ ಕ್ವಿಜ್ ಟೈಮ್. ಕ್ವಿಜ್ ಅಲ್ಲಿ ಫಸ್ಟ್ ಕ್ವಶನ್ ಯಾವುದು ಅಂತ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಕಾಂಪೌಂಡ್ಸ್ ಬಿಲಾಂಗ್ ಟು ದ ಸೇಮ್ ಹೋಮೋಲೋಗಸ್ ಸೀರೀಸ್? CH4 and C2H4. Option B, C2H5 and OH and C3H7OH. Option C, CH3OH and CH4Cl. Option D, CH3OCH3 and C2H5OH. ಹೋಮೋಲೋಗಸ್ ಸೀರೀಸ್ ಅಂದ್ರೆ ಸೇಮ್ ಸೀರೀಸ್ ಆಗಿರಬೇಕು. ಆನ್ಸರ್ ಯಾವುದು? ಕಮಾನ್ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಬೇಗ ಯಾವ್ದು ಆನ್ಸರ್ ತಿಳಿಸಿದ್ರ? ಆನ್ಸರ್ ಯಾವ್ದು ಹೇಳಿ ಮೈ ಡಿಯರ್ ಎಲೆಕ್ಟ್ರಾನ್ಸ್? ಯಾವ್ದು ಹೇಳಿ? ಆನ್ಸರ್ ಇಸ್ ಆಪ್ಷನ್ ಬಿ. ವೈ? ಬಿಕಾಸ್ ಇವೆರಡು ಡಿಫ್ರೆಂಟ್ ಕೆಮಿಕಲ್ ಸೀರೀಸ್. ಇದು ಆಲ್ಕೋಹಾಲ್ ಮತ್ತೆ ಇದು ಮಿಥೈಲ್ ಸೀರೀಸ್ ಇದು ಹ್ಯಾಲೋಜನ್ ಸೀರೀಸ್ ಬರುತ್ತೆ. ಇದೇ ರೀತಿ ಇದು ಕೂಡ ಡಿಫ್ರೆಂಟ್ ಇರುತ್ತೆ. ಹಾಗಾದ್ರೆ ಆನ್ಸರ್ ಇಸ್ ಆಪ್ಷನ್ ಬಿ. ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ವಿಚ್ ಇಸ್ ದ ಐಯುಪ್ಯಾಕ್ ನೇಮ್ ಆಫ್ ದಿ ಫಾಲೋಯಿಂಗ್ ಕಾಂಪೌಂಡ್? ಈ ನೇಮ್ ಯಾವುದು? 1 2 3 4 5 6 7 ಇದೆ. 7 ಅಂದ್ರೆ ಅಯ್ಯಯ್ಯೋ ಹೇಳಬಿಟ್ನಲ್ಲ, ಆನ್ಸರ್ ಹೇಳ್ಬಿಟ್ಟೆ. ಆಪ್ಷನ್ ಎ 3-methyl-hexane, ಆಪ್ಷನ್ ಬಿ 4-methyl-hexane, ಆಪ್ಷನ್ ಸಿ 1-methyl-propane, ಆಪ್ಷನ್ ಡಿ ಹೆಪ್ಟೇನ್. ನಿಮ್ಮ ಸಮಯ ಈಗ ಶುರು ಆಗ್ತಿದೆ. ಬೇಗ ಆನ್ಸರ್ ಮಾಡಿ. ಕಮಾನ್ ಆನ್ಸರ್ ಹೇಳಿ ಯಾವ್ದಂತ. ಕಮಾನ್ ಆನ್ಸರ್ ಈಸ್ 7 ಇರೋದ್ರಿಂದ ಆನ್ಸರ್ ಏನ್ ಬರುತ್ತೆ? ಟೋಟಲ್ 1 2 3 4 5 6. 7 ಅಲ್ಲ, ಸಾರಿ ನಾನ್ ರಾಂಗ್ ಹೇಳಿದೆ. 6. ಆಮೇಲೆ ನೇಮಿಂಗ್ ಈ ಕಡೆಯಿಂದ ಮಾಡ್ಕೋಬೇಕು. 1 2 3 ಇದೆ. 3-methyl-hexane. ಹಾಗಾದ್ರೆ ಹೆಪ್ಟೇನ್ ರಾಂಗು, ಪ್ರೋಪೇನ್ ರಾಂಗು. ಆನ್ಸರ್ ಇಸ್ ಆಪ್ಷನ್ ಎ. ಕರೆಕ್ಟಾ? ಅರ್ಥ ಆಯ್ತಾ? ಈಗ ಏನಾಯ್ತು, ನಾವೇನ್ ತಿಳ್ಕೊಂಡು ಕೇವಲ ಆಲ್ಕೇನ್ ಬಗ್ಗೆ ತಿಳ್ಕೊಂಡು, ಈಗ ಫಂಕ್ಷನಲ್ ಗ್ರೂಪ್ಸ್ ಇದ್ರೆ ಹೇಗೆ ಅದನ್ನ ನೇಮ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಏನು ಡಿಫ್ರೆನ್ಸ್ ಆಗಲ್ಲ, ಸೇಮ್ ನೇಮಿಂಗ್ ಇರುತ್ತೆ. ಬಟ್ ಫಂಕ್ಷನಲ್ ಗ್ರೂಪ್, ಪ್ರತಿಯೊಂದು ಫಂಕ್ಷನಲ್ ಗ್ರೂಪ್ಗೆ ಅದರದೇ ಆದಂತಹ ಸಫಿಕ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಆಲ್ಕೋಹಾಲ್ಗೆ ಬೇರೆ, ಆಲ್ಡಿಹೈಡ್ಗೆ ಬೇರೆ, ಇದಕ್ಕೆ ಇದು ಕಾರ್ಬಾಕ್ಸಿಲಿಕ್ ಆಸಿಡ್ಗೆ ಬೇರೆ, ಈ ರೀತಿ ಇರುತ್ತೆ. ಯಾವ್ಯಾವ ಫಂಕ್ಷನಲ್ ಗ್ರೂಪ್ಗೆ ಏನೇನ್ ಸಫಿಕ್ಸ್ ಇದೆ ಅಂತ ತಿಳ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಆಲ್ಕೋಹಾಲ್ ಸ್ಕೇರ್ ಇದೆ OL. ಏನು ಜನರಲ್ ಫಾರ್ಮುಲಾ ಏನಾಗುತ್ತೆ? CnH2n+1 ಏನಿರುತ್ತೆ? ಆಕ್ಸಿಜನ್ ಕೂಡ ಹೆಚ್ಚಾಗುತ್ತೆ, +1 ಅಲ್ಲ, +OH ಇರುತ್ತೆ ಅಲ್ವಾ? OH ಇರುತ್ತೆ. ಇದು ಜನರಲ್ ಫಾರ್ಮುಲಾ. ROH ಅದರ್ವೈಸ್. ಇದಕ್ಕೆ ಆಲ್ಡಿಹೈಡ್ಗೆ RCOH. ಕೀಟೋನ್ಗೆ ಏನಿರುತ್ತೆ? ಆಲ್ಡಿಹೈಡ್ ಆಯ್ತು. ಕೀಟೋನ್ಗೆ ಏನ್ ಗೊತ್ತಾ? 2 ಡಿಫ್ರೆಂಟ್ R ಗ್ರೂಪ್ ಇರುತ್ತೆ, ಬಟ್ ಹೈಡ್ರೋಜನ್ ಗ್ರೂಪ್ ಇರಲ್ಲ. ಕಾರ್ಬಾಕ್ಸಿಲಿಕ್ ಆಸಿಡ್ಗೆ RC≡OH. ಸಫಿಕ್ಸ್ ಯಾವುದು? ಯಾವಕ್ಕೆ ಫಂಕ್ಷನಲ್ ಗ್ರೂಪ್ ಇದು ಆಲ್ಕೋಹಾಲ್ಗೆ OL ಬರುತ್ತೆ. ಫೈನಲ್ ಆನ್ಸರ್ ಇ ಇರುತ್ತಲ್ವಾ? ಈಗ ಆಲ್ಕೈನ್ ಅಲ್ಲ, ಇ ಇರುತ್ತಲ್ಲ, ಈ OL ರಿಪ್ಲೇಸ್ ಮಾಡುತ್ತೆ. ಆಲ್ಕೋಹಾಲ್ ಪ್ರೆಸೆಂಟ್ ಇತ್ತು ಅಂದ್ರೆ ಅದೇ ರೀತಿ AL ಆಲ್ಡಿಹೈಡ್ ಇತ್ತು ಅಂದ್ರೆ AL ರಿಪ್ಲೇಸ್ ಮಾಡುತ್ತೆ. ಅದೇ ರೀತಿ ಕೀಟೋನ್ ಇತ್ತು ಅಂದ್ರೆ ONE ರಿಪ್ಲೇಸ್ ಮಾಡುತ್ತೆ. ಅದೇ ರೀತಿ ಕಾರ್ಬಾಕ್ಸಿಲಿಕ್ ಆಸಿಡ್ ಇತ್ತು ಅಂದ್ರೆ OIC ಆಸಿಡ್ ರಿಪ್ಲೇಸ್ ಮಾಡುತ್ತೆ. ಅದೇ ರೀತಿ ಹ್ಯಾಲೈಡ್ಸ್ ಇತ್ತು ಅಂದ್ರೆ ಹ್ಯಾಲೋಜನ್ ಗ್ರೂಪ್ ರಿಪ್ಲೇಸ್ ಮಾಡುತ್ತೆ. ದಿಸ್ ಅಬೌಟ್ ಫಂಕ್ಷನಲ್ ಗ್ರೂಪ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಯಾವುದು? ಇದು ಫಂಕ್ಷನಲ್ ಗ್ರೂಪ್ಸ್ ಅಲ್ವಾ ನೇಮಿಂಗ್ ಮಾಡೋದು. ಮತ್ತೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಏನಪ್ಪಾ ಅಂದ್ರೆ, ಹ್ಯಾಲೋಜನ್ಸ್ ನಾವು ಸಫಿಕ್ಸ್ ಆಗಿ ಯೂಸ್ ಮಾಡಲ್ಲ, ಕೇವಲ ನಾವು ಪ್ರಿಫಿಕ್ಸ್ ಆಗಿ ಯೂಸ್ ಮಾಡ್ತೀವಿ. ಯಾಕೆ? ಬಿಕಾಸ್ ಹ್ಯಾಲೋಜನ್ಸ್ ನಾವು ಒಂದೇ ಹ್ಯಾಲೋಜನ್ಸ್ ಪ್ರೆಸೆಂಟ್ ಇದ್ರು ನಾವು ಹ್ಯಾಲೈಡ್ಸ್ ಅಂತ ಕರಿತೀವಿ. ಹ್ಯಾಲೈಡ್ಸ್ ಅಂತ ಕರೆಯೋದ್ರಿಂದ ಫಸ್ಟ್ ನಾವು ಪ್ರಿಫಿಕ್ಸ್ ಆಗಿ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇದು ಫ್ಲೋರಿನ್ ಇತ್ತು ಅಂದ್ರೆ ಫ್ಲೋರೋ ಅಂತ ಕರಿತೀವಿ. ಹೆಂಗೆ ನೇಮಿಂಗು ಈ ರೀತಿ ಇರುತ್ತೆ ಅನ್ಕೊಳ್ಳಿ. ಇಲ್ಲಿ ಫ್ಲೋರಿನ್ ಕಾಂಪೌಂಡ್ ಇತ್ತು, 1 2 3 2-fluoro propane. ಈ ರೀತಿ ನೇಮಿಂಗ್ ಮಾಡ್ತೀವಿ. ದಿಸ್ ಅಬೌಟ್ ನೇಮಿಂಗ್ ಆಫ್ ಎನ್ ಫಂಕ್ಷನಲ್ ಗ್ರೂಪ್. ಅರ್ಥ ಆಯ್ತಾ? ಎಕ್ಸಾಂಪಲ್
ಫಾರ್ ಆಲ್ಕೋಹಾಲ್ ಗ್ರೂಪ್ಗೆ 2 ನೇಮ್ಸ್ ಇದೆ. ಏನಂತ ಕರೀತಾರೆ ಇದನ್ನ? 4 1 2 3 4 ಆಲ್ಕೋಹಾಲ್ ಇದೆ. ಅಂದ್ರೆ ಬ್ಯೂಟೈಲ್ ಆಲ್ಕೋಹಾಲ್ ಸ್ಟ್ರೈಟ್ ಚೈನ್ ಇರೋದ್ರಿಂದ ಕಾಮನ್ ನೇಮ್ ಏನಾಗುತ್ತೆ? ಎನ್ ಬ್ಯೂಟೈಲ್ ಆಲ್ಕೋಹಾಲ್ ಅಥವಾ ಪ್ರೈಮರಿ ಆಲ್ಕೋಹಾಲ್. ಪ್ರೈಮರಿ, ಸೆಕೆಂಡರಿ, ಟರ್ಷಿಯರಿ. ಅಂದ್ರೆ ಪ್ರೈಮರಿ ಅಂದ್ರೆ 1 ಕಾರ್ಬನ್ ಆಟಮ್ಗೆ ಲಿಂಕ್ ಆಗಿರುತ್ತೆ. ಸೆಕೆಂಡರಿ ಅಂದ್ರೆ 2 ಕಾರ್ಬನ್ ಆಟಮ್ಗೆ ಲಿಂಕ್ ಆಗಿರುತ್ತೆ. ಟರ್ಷಿಯರಿ ಅಂದ್ರೆ 3 ಕಾರ್ಬನ್ ಆಟಮ್ಗೂ ಆಕ್ಸಿಜನ್ ಆಟಮ್ ಲಿಂಕ್ ಆಗಿರುತ್ತೆ. ಓಕೆನಾ? ದಿಸ್ ಅಬೌಟ್ ಪ್ರೈಮರಿ, ಸೆಕೆಂಡರಿ ಅಂಡ್ ಟರ್ಷಿಯರಿ. ಇದು ಆಲ್ಕೋಹಾಲ್ದು ನೇಮಿಂಗ್ ಸಿಸ್ಟಮ್. ನೆಕ್ಸ್ಟ್ ಆಲ್ಡಿಹೈಡ್ದು ಏನ್ ಬರುತ್ತೆ? ಇದು ಕಾರ್ಬಾಕ್ಸಿಲಿಕ್ ಆಸಿಡ್ ಡಾಶ್ ನಲ್ಲಿ ಏನ್ ಬರಬೇಕು? OAC ಆಸಿಡ್ ಬರಬೇಕು. ಫಾರ್ ಎಕ್ಸಾಂಪಲ್ HCOOH ಕಾಮನ್ ನೇಮ್ ಅಂತ ಕರಿತೀವಿ, ಫಾರ್ಮಿಕ್ ಆಸಿಡ್ಸ್ ಅಂತ ಕರಿತೀವಿ. ಅದಕ್ಕೆ ಐಯುಪ್ಯಾಕ್ ನೇಮು ಮೆಥನೋಯಿಕ್ ಆಸಿಡ್. ನೆಕ್ಸ್ಟ್ CH3COH ಗೆ ಅಸಿಟಿಕ್ ಆಸಿಡ್ ಅಂತ ಕರಿತೀವಿ. ಇದಕ್ಕೆ ಐಯುಪ್ಯಾಕ್ ನೇಮು ಎಥನೋಯಿಕ್ ಆಸಿಡ್. ದಿಸ್ ಇಸ್ ತುಂಬಾ ಇಂಪಾರ್ಟೆಂಟ್. ಎಥನೋಯಿಕ್ ಆಸಿಡ್, ಎಥನಾಲು ಇದ್ರದ್ದು ಫಿಸಿಕಲ್ ಪ್ರಾಪರ್ಟಿ ಅಂದ್ರೆ ಏನು, ಕೆಮಿಕಲ್ ಪ್ರಾಪರ್ಟೀಸ್ ಅನ್ನ ನಾವು ಇವತ್ತಿನ ಪರ್ಟಿಕ್ಯುಲರ್ ಸೆಷನ್ ಅಲ್ಲೇ ತಿಳ್ಕೊತೀವಿ. ಯಾಕಂದ್ರೆ ದೀಸ್ ಆರ್ 2 ಇಂಪಾರ್ಟೆಂಟ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಇವೆರಡು ತುಂಬಾ ಇಂಪಾರ್ಟೆಂಟ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಏಕೆ ಇಂಪಾರ್ಟೆಂಟ್ ಅನ್ನೋದನ್ನ ತಿಳ್ಕೊಳ್ಳೋಣ. ಓಕೆನಾ? ಮತ್ತೆ ಪ್ರೊಪೋನೋಯಿಕ್ ಆಸಿಡ್ ಅಂದ್ರೆ ಏನು? ಇದನ್ನ ಬೋತ್ ಆರ್ ಇದು ಕಾಮನ್ ನೇಮ್ ಅಲ್ಲಿ ಪ್ರಿಪಿಯೋನಿಕ್ ಆಸಿಡ್ ಅಂತ ಕರಿತೀವಿ. ಅಲ್ಲಿ ಪ್ರೊಪೋನೋಯಿಕ್ ಆಸಿಡ್. ಇದಕ್ಕೆ ಬ್ಯೂಟ್ರಿಕ್ ಆಸಿಡ್ ಅಂತ ಕರಿತೀವಿ. ಅದಕ್ಕೆ ಬ್ಯೂಟನೋಯಿಕ್ ಆಸಿಡ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಓಕೆ. ಸಮ್ ಟೈಮ್ while cooking the bottom of the vessels gets blacked on the outside. What does it mean? ನಾವು ಗೊತ್ತಲ್ವಾ, ಒಂದಷ್ಟರಲ್ಲಿ ಏನಾಗುತ್ತೆ, ಊಟ ಅಡಿಗೆ ಮಾಡುವಾಗ ನೀವು LPG ಗ್ಯಾಸ್ ಇದ್ ಮಾಡಿದೀರಾ, ಅದು ಸ್ಟೌದು ಈ ಮೇಲಿರೋದೆಲ್ಲ ಕರ್ಗಾಗಿರುತ್ತೆ. ಯಾಕಾಗಿರುತ್ತೆ? ಏನಿರ್ಬೋದು ರೀಸನ್? ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಏನಿರ್ಬೋದು ರೀಸನ್ ಅಂತ. ಕಮಾನ್ ಮೈ ಡಿಯರ್ ಎಲೆಕ್ಟ್ರಾನ್ಸ್, ಬೇಗ ತಿಳಿಸಿ ಕಮೆಂಟ್ ಸೆಕ್ಷನ್ ಅಲ್ಲಿ. 1 ಸೆಕೆಂಡ್ ನೀರು ಕುಡಿತೀನಿ. ನೀವು ಕುಡಿದ್ರ ನೀರು? ಯಾಕೆ ಕರ್ಗಾಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಹಾಗಾದ್ರೆ ನೆಕ್ಸ್ಟ್ ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಯಾವುದು? ಈಗಿಲ್ಲ ಆಯ್ತಲ್ಲಪ್ಪ. ಈಗ ಹೋಮೋಲೋಗಸ್ ಸೀರೀಸ್ ಕಂಪ್ಲೀಟ್ ಆಯ್ತು, ನಾಮನ್ಕ್ಲೇಚರ್ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಲರ್ನಿಂಗ್ ಆಬ್ಜೆಕ್ಟಿವ್ ಯಾವುದು? ಕೆಮಿಕಲ್ ಪ್ರಾಪರ್ಟೀಸ್. ಕೆಮಿಕಲ್ ಪ್ರಾಪರ್ಟೀಸ್ ಅಂದ್ರೆ ಏನು ಅಂತ ನೋಡೋಣ. ದೇರ್ ಆರ್ ಓನ್ಲಿ 4 ಅಷ್ಟೇ, 4 ಟಾಪಿಕ್ ಇರೋದು. ಒಂದು ಕೆಮಿಕಲ್ ಪ್ರಾಪರ್ಟೀಸ್, ಒಂದು ಎಥನಾಲು, ಒಂದು ಎಥನೋಯಿಕ್ ಆಸಿಡ್, ಮತ್ತೆ ಇನ್ನೊಂದು ಯಾವುದು? ಸೋಪ್ ಅಂಡ್ ಡಿಟರ್ಜೆಂಟ್ಸ್. ಬೇಗ ಮುಗ್ದೋಗುತ್ತೆ, ತಲೆ ಕೆಡ್ಸ್ಕೊಬಿಡಿ. ಇನ್ನೊಂದೇ ಅವರ್ ತಗೊಳ್ಳೋದು. ಓಕೆನಾ? ಕೋಪರೇಟ್ ಮಾಡಿ. ಕಾಮನ್ ಮೈ ಡಿಯರ್ ಎಲೆಕ್ಟ್ರಾನ್ಸ್, ನೆಕ್ಸ್ಟ್ ಟೈಮ್ ವೇಸ್ಟ್ ಮಾಡೋದು ಬಿಟ್ಟು ಹೋಗೋಣವಾ? ಅದಕ್ಕೆ ಕೆಮಿಕಲ್ ಪ್ರಾಪರ್ಟಿ ಬಗ್ಗೆ ಹೋಗೋಣ. ಎಲ್ಲಿದೆ ಕೆಮಿಕಲ್ ಪ್ರಾಪರ್ಟಿ? ಎಲ್ಲಿದೆ ಕ್ವಶನ್? ಯಾಕಾಗುತ್ತೆ? ಯಾಕೆ ಆ ರೀತಿ ಕರ್ಗಾಗುತ್ತೆ ಗೊತ್ತಾ? ಯಾಕಂದ್ರೆ ಡ್ಯೂ ಟು ಕೆಮಿಕಲ್ ಪ್ರಾಪರ್ಟಿ. ಕೆಮಿಕಲ್ ಪ್ರಾಪರ್ಟಿ ಅಂದ್ರೆ ಏನು? ಕೆಮಿಕಲ್ ಪ್ರಾಪರ್ಟಿ ಇಸ್ ನಥಿಂಗ್ ಬಟ್ ಯಾವುದೇ ಒಂದು ಆಟಮ್ದು ಅದ್ರ ಜೊತೆ ಇನ್ನೊಂದು ಆಟಮ್ ಜೊತೆ ರಿಯಾಕ್ಷನ್ ಆಗೋದೇ ಕೆಮಿಕಲ್ ರಿಯಾಕ್ಷನ್ ಆಗೋದೇ ಕೆಮಿಕಲ್ ಪ್ರಾಪರ್ಟೀಸ್ ಅಂತ ಕರಿತೀವಿ. ಯಾವುದೇ ಒಂದು ಕಾರ್ಬನ್ ಮಾಲಿಕ್ಯೂಲ್ದು ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಯಾವುದೇ ಕಾರ್ಬನ್ ಮಾಲಿಕ್ಯೂಲ್ಸ್ ಏನಾದ್ರು ಕೇಳಿದ್ರೆ ಏನ್ ಬರೀರಿ ಗೊತ್ತಾ? ಇದು ಬರ್ದ್ಬಿಡಿ. 100% ಅವ್ರು ನಿಮಗೆ ಫುಲ್ ಮಾರ್ಕ್ಸ್ ಕೊಟ್ಬಿಡ್ತಾರೆ. ದಿಸ್ ಇಸ್ ನಥಿಂಗ್ ಬಟ್ ಕಂಬಷನ್. There are 4 chemical properties are there, my dear electrons. First one is combustion, second one is oxidation, and third one is substitution reaction, and another one is addition reaction. ನೀವು 4 ಪ್ರಾಪರ್ಟೀಸ್. ಈಗ ನಿಮ್ ಸಿಲೆಬಸ್ ಇರೋದು ಯಾವುದು? ಟೋಟಲಿ 4 ಪ್ರಾಪರ್ಟಿ. ಎಷ್ಟು ಪ್ರಾಪರ್ಟಿ ಇದೆ? 4 ಪ್ರಾಪರ್ಟೀಸ್ ಇದೆ. ಫಸ್ಟ್ ಒನ್ ಇಸ್ ಆಕ್ಸಿಡೇಷನ್, second one is substitution ಇದೆ, but second one is combustion. Third one is substitution. Fourth one is addition. These are the 4 important properties of ಯಾವುದು? carbon molecules. These are the 4 chemical properties. First move on to the first property ಯಾವುದು? Oxidation. We know what is oxidation. First chapter ಅಲ್ಲಿ ತಿಳ್ಕೊಂಡಿದ್ದೀವಿ. Oxidation is nothing but addition of oxygen ಅಥವಾ removal of hydrogen ಅಥವಾ removal of metals and non-metals. ಅಲ್ಲಿ ಏನ್ ತಿಳ್ಕೊಂಡು oxidation ಅಂದ್ರೆ removal of lone pair of electrons, addition of oxygen ಮತ್ತೆ addition of removal of hydrogen ಅಥವಾ removal of lone pair electrons. These are known as
ಆಕ್ಸಿಡೇಷನ್. ವಾಟ್ ಈಸ್ ಆಕ್ಸಿಡೈಸಿಂಗ್ ಏಜೆಂಟ್? 2 ಮಾರ್ಕ್ಸ್ ಇಂಪಾರ್ಟೆಂಟ್. ಕೇಳ್ತಾರೆ ಮೈ ಡಿಯರ್ ಎಲೆಕ್ಟ್ರಾನ್ಸ್. ಆಕ್ಸಿಡೈಸಿಂಗ್ ಏಜೆಂಟ್ ಅಥವಾ ಆಕ್ಸಿಡೆಂಟ್ ಏನು? ದ ಸಬ್ಸ್ಟೆನ್ಸ್ ವಿಚ್ ರೆಡ್ಯೂಸ್ಡ್ ಅಂಡ್ ಹೆಲ್ಪ್ಸ್ ಟು ಆಕ್ಸಿಡೈಸ್ ದಿ ಅದರ್ ಸಬ್ಸ್ಟೆನ್ಸ್. ಯಾವ ಒಂದು ಸಬ್ಸ್ಟೆನ್ಸ್ ಅದನ್ನ ರೆಡ್ಯೂಸ್ ಆಗಿ ಇನ್ನೊಂದು ಸಬ್ಸ್ಟೆನ್ಸ್ ಆಗಕ್ಕೆ ಹೆಲ್ಪ್ ಮಾಡುತ್ತೆ ನೋಡಿ, ದಿಸ್ ಇಸ್ ನೋನ್ ಆಸ್ oxidation. For example, there are many oxidizing agents are there. Example, acidified K2Cr2O7, alkaline KMNO4. There are 2 substitution idide. Many reactions ide, many oxidizing agents ide. H2O2, MCPBA. What is MCPBA? Metacyclopropane benzoic acid anta. Okay na, this is the full form of MCPBA. Next, many substitutions are there, many oxidizing agents are there. For example, oxidizing agent ಏನ್ ಮಾಡುತ್ತೆ? For example, alcohol ಏನ್ ಮಾಡುತ್ತೆ? ಆಲ್ಕೋಹಾಲ್ ಇಂದ ಏನ ಕನ್ವರ್ಟ್ ಮಾಡುತ್ತೆ? ಕಾರ್ಬಾಕ್ಸಿಲಿಕ್ ಆಸಿಡ್ ಇಂದ ಕನ್ವರ್ಟ್ ಮಾಡುತ್ತೆ. For example, CH3OH, ಮೆಥನಾಲ್ ಗೆ ಆಲ್ಕೋಹಾಲಿಕ್ NO4 ಹಾಕಿದ್ರೆ ಇಲ್ಲಿದೆ ನೋಡಿ, CH3COOH ಆಗಿ ಕನ್ವರ್ಟ್ ಆಗುತ್ತೆ. ಏನಾಗುತ್ತೆ? CH3COOH. ಮೆಥನಾಲ್ ಹೇಗಿರುತ್ತೆ ಸ್ಟ್ರಕ್ಚರ್? ಹೀಗಿರುತ್ತೆ ಅಲ್ವಾ? ನೆಕ್ಸ್ಟ್ ಮೆಥನೋಯಿಕ್ ಆಸಿಡ್ ಆಗುತ್ತೆ. ಹೇಗಾಗುತ್ತೆ? CH3COOH ಆಗುತ್ತೆ. ದಿಸ್ ಇಸ್ ಆನ್ ಎಥನೋಯಿಕ್ ಆಸಿಡ್. ಹೇಗೆ ಮೆಥನಾಲ್ ಇಂದ ಎಥನೋಯಿಕ್ ಆಸಿಡ್ ಕನ್ವರ್ಟ್ ಮಾಡೋದು? ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ ಕೇಳ್ತಾರೆ. ಓಕೆನಾ? ದಿಸ್ ಅಬೌಟ್ ಎಥನೋಯಿಕ್ ಆಸಿಡ್. ಇದು ಏನು? ಆಕ್ಸಿಡೈಸಿಂಗ್ ಏಜೆಂಟ್ ಬಗ್ಗೆ. ಅರ್ಥ ಆಯ್ತಾ? ಮತ್ತೆ ನೆಕ್ಸ್ಟ್ ಕಂಬಷನ್ ಅಂದ್ರೆ ಏನು, ಆಕ್ಸಿಡೇಷನ್ ಅಂದ್ರೆ ಏನು, ಡಿಫರೆನ್ಸ್ ನೋಡೋಣ. ಕಂಬಷನ್ ಇಸ್ ನಥಿಂಗ್ ಬಟ್, ಕಂಬಷನ್ ಏನಪ್ಪಾ ಅಂದ್ರೆ ಕಂಪ್ಲೀಟ್ ಆಕ್ಸಿಡೇಷನ್. ವಾಟ್ ಈಸ್ ಕಂಪ್ಲೀಟ್? ಇದು ಕಂಬಷನ್ ಅಂದ್ರೆ, ಕಂಬಷನ್ ಇಸ್ ನಥಿಂಗ್ ಬಟ್ ಕಂಪ್ಲೀಟ್ ಆಕ್ಸಿಡೇಷನ್ ಆಫ್ ಕಾರ್ಬನ್ ಕಾಂಪೌಂಡ್ಸ್ ಆಫ್ organic compounds gives carbon dioxide and water in the presence of oxygen gas. What is ಕಂಬಷನ್ ಅಂದ್ರೆ? ಕಂಬಷನ್ ಎಲ್ಲೆಲ್ಲಾಗುತ್ತೆ ಹೇಳಿ? ಕಂಬಷನ್ ಬೇಕಾದಷ್ಟು ಜಾಗದಲ್ಲಿ ಆಗುತ್ತೆ. ನಾವು ಗಾಡಿ ಓಡಿಸ್ತೀವಲ್ಲ ಬುರ್ರ ಅನ್ಕೊಂಡು, ಅದ್ರಲ್ಲೂ ಕಂಬಷನ್ ಆಗುತ್ತೆ. ಹೇಗೆ ಕಂಬಷನ್ ಆಗುತ್ತೆ ಅಂದ್ರೆ ಹೇಗಾಗುತ್ತೆ ಹೇಳಿ? ಪೆಟ್ರೋಲ್ ಅಥವಾ ಯಾವುದೋ ಒಂದು ಪೆಟ್ರೋಲಿಯಂ ಅಲ್ಲಿ ನಮ್ಗೆ ಕಾರ್ಬನ್ ಮಾಲಿಕ್ಯೂಲ್ ಪ್ರೆಸೆಂಟ್ ಇರುತ್ತೆ. ಆ ಕಾರ್ಬನ್ ಮಾಲಿಕ್ಯೂಲ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಫಾರ್ಮೇಶನ್ ಆಗುತ್ತೆ. ಇದನ್ನ ಏನಂತ ಕರಿತೀವಿ? ಕಂಬಷನ್ ಅಂತ ಕರಿತೀವಿ. ದಿಸ್ ಅಬೌಟ್ ಕಂಬಷನ್. ಆಕ್ಸಿಡೇಷನ್ ಅಂದ್ರೆ ಏನು? ಆಕ್ಸಿಡೇಷನ್ ಅಂದ್ರೆ ನಮ್ಗೆ ಗೊತ್ತು, ಆಕ್ಸಿಡೇಷನ್ ಇಸ್ ನಥಿಂಗ್ ಬಟ್ ಅಡಿಷನ್ ಆಫ್ ಆಕ್ಸಿಜನ್ ಅಥವಾ ಲಾಸ್ ಆಫ್ ಅನ್ ಎಲೆಕ್ಟ್ರಾನ್ ಪೇರ್ ಆಫ್ ಅನ್ ಆಟಮ್ ಅಲ್ವಾ? ಇನ್ ಕಂಬಷನ್ heat and light will be evolved. In combustion ಅಲ್ಲಿ ಏನಾಗುತ್ತೆ? ಹೀಟ್ ಮತ್ತೆ ಲೈಟ್ ಬರುತ್ತೆ. ಬಟ್ ಇನ್ ಆಕ್ಸಿಡೇಷನ್ ಮೇ ಬಿ ಹೀಟ್ ಬರ್ಬೋದು ಅಥವಾ ಬರ್ದೇ ಇರ್ಬೋದು. ಇಟ್ ಡಿಪೆಂಡಿಂಗ್ ಅಪಾನ್ ದೇರ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಅದು ಮಾಲಿಕ್ಯೂಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಈಸ್ all combustions are an oxidation but all oxidation are not an combustion. Correct ಅಲ್ವಾ? combustion is nothing but complete reaction. oxidation ಅಂದ್ರೆ ಏನು? ಕೇವಲ ಒಂದು ಆಕ್ಸಿಜನ್ ಕಡಿಮೆ ಆಗೋದು. ಓಕೆನಾ? ದಿಸ್ ಅಬೌಟ್ ಕಂಬಷನ್. ಹಾಗಾದ್ರೆ ಕಂಬಷನ್ ಅಲ್ಲಿ ಹೇಗೆ ರಿಯಾಕ್ಷನ್ ಆಗಿದೆ? ಫಾರ್ ಎಕ್ಸಾಂಪಲ್, ವೆನ್ ಮೀಥೇನ್ ಮಾಲಿಕ್ಯೂಲ್ ಆಕ್ಸಿಜನ್ ಜೊತೆ ಹೀಟ್ ಮಾಡಿದಾಗ ನಮ್ಗೆ ಕಾರ್ಬನ್ ಡೈಆಕ್ಸೈಡ್ ಹೀಟ್ ಮತ್ತೆ ವಾಟರ್ ಮತ್ತೆ ಹೀಟ್ ಅಂಡ್ ಲೈಟ್ ರಿಲೀಸ್ ಆಗುತ್ತೆ. ದಿಸ್ ಈಸ್ ಅಬೌಟ್ ಕಂಬಷನ್ ರಿಯಾಕ್ಷನ್. ಫಾರ್ ಎಕ್ಸಾಂಪಲ್, ಎಲ್ಲೆಲ್ಲಿ ಕಂಬಷನ್ ರಿಯಾಕ್ಷನ್ ಆಗುತ್ತೆ? ಮತ್ತೆ ನಮ್ಗೆ ಒಂದು ಟೆಸ್ಟ್ ಇದೆ, ಏನು? ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಮತ್ತೆ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ನ ಡಿಫ್ರೆನ್ಶಿಯೇಟ್ ಮಾಡಕ್ಕೆ. ಹೇಗೆ ಅಂದ್ರೆ, ಒಂದು ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ನಾವು ಸ್ಪ್ಯಾಚುಲಾ ಅಲ್ಲಿ ತಗೊಂಡು ನಾವು ಬೆಂಗಿಂದ್ರೆ ಒಂದು ಫ್ಲ್ಯೂಮ್ ಅಲ್ಲಿ ಹಿಡಿದ್ರೆ ಯಾವುದೇ ರೀತಿಯ ಅದು ಹೊಗೆ ಬರಲ್ಲ. ಬಟ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಸೂಟಿ ಫ್ಲೇಮ್ ಕೊಡುತ್ತೆ. ಸೂಟಿ ಫ್ಲೇಮ್ ಅಂದ್ರೆ ಬ್ಲಾಕ್, ಈ ರೀತಿ ಹೊಗೆ ಬರುತ್ತೆ. ದಿಸ್ ಇಸ್ ಅನ್ ಇಂಪಾರ್ಟೆಂಟ್. ಇದೊಂದು ಏನು ಟೆಕ್ನಿಕ್. ಏನಕ್ಕೆ? ಇದು ಕಾಂಪೌಂಡ್ ಒಂದು ಸ್ಯಾಚುರೇಟೆಡ್ ಆಗಿರುತ್ತಾ ಇಲ್ಲ ಅನ್ಸ್ಯಾಚುರೇಟೆಡ್ ಆಗಿರುತ್ತಾ ಅಂತ ಕಂಡುಹಿಡಿಯಕ್ಕೆ. ಹೇಗೆ ಅಂದ್ರೆ, ಮತ್ತೆ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಕೂಡ ಸೂಟಿ ಫ್ಲೇಮ್ ಕೊಡುತ್ತೆ. ಯಾವಾಗ ಅಂದ್ರೆ ಆಕ್ಸಿಜನ್ ಕಡಿಮೆ ಕೊಟ್ಟಾಗ, ನಾವು ಆಕ್ಸಿಜನ್ ಸಪ್ಲೈಸ್ ನ ಕಡಿಮೆ ಕೊಟ್ಟಾಗ ಏನಾಗುತ್ತೆ? ಈ ಪರ್ಟಿಕ್ಯುಲರ್ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಕೂಡ ಏನ್ ಕೊಡುತ್ತೆ? ಸೂಟಿ ಫ್ಲೇಮ್ ಕೊಡುತ್ತೆ. ಫಾರ್ ಎಕ್ಸಾಂಪಲ್, ಇಲ್ಲಿ ನೋಡಿ, ನಾವು ಅಬ್ಸರ್ವ್ ಮಾಡಿದೀವ, ಹೊಸ ಗ್ಯಾಸ್ ತಂದಾಗ ನಾವು ಗ್ಯಾಸ್ ನ ಕಡಿಮೆ ಜಾಸ್ತಿ ಮಾಡಿದಾಗ ಅದು ಗ್ರೀನ್ ಫ್ಲೇಮ್ ಕೊಡುತ್ತೆ, ಬ್ಲೂ ಫ್ಲೇಮ್ ಕೊಡುತ್ತೆ. ಇನ್ನು ಬನ್ಸ್ ಆಫ್ ಬರ್ನರ್ ಅಂತ ನೋಡಿದೀರಾ? ಬನ್ಸ್ ಆಫ್ ಬರ್ನರ್ ನೀವು ಹೈಯರ್ ಸ್ಟಡೀಸ್ ಅಲ್ಲಿ PU ಹೋದಾಗ ನಿಮ್ಗೆ ಗೊತ್ತಾಗುತ್ತೆ PUಲಿ ಹೇಗಿರುತ್ತೆ ಬನ್ಸ್ ಆಫ್ ಬರ್ನರ್ ಅಂತ. ಹೇಗೆ ಅಂದ್ರೆ, ನಾವು ಒಂದು ಬನ್ಸ್ ಆಫ್ ಬರ್ನರ್ ನ ಲೈಟ್ ಮಾಡಿದಾಗ, ಲೈಟ್ ಹತ್ತಿಸಿದಾಗ ಅದು ಫಸ್ಟ್ ನಾವು ಅಲ್ಲಿ ಒಂದು ಹೋಲ್ ಇರುತ್ತೆ, ಈ ರೀತಿ ಇರುತ್ತೆ ಮೈ ಡಿಯರ್ ಎಲೆಕ್ಟ್ರಾನ್ಸ್, ಹೋಲ್ ಈ ರೀತಿ ಇರುತ್ತೆ ಹೋಲ್. ಓಕೆನಾ?
ಅದೇನಾದ್ರೂ ನಾವು ಈ ಹೋಲ್ ನ ಕ್ಲೀನ್ ಆಗಿ ಓಪನ್ ಮಾಡಿದ್ವು ಅಂದ್ರೆ ಇಲ್ಲಿ ಬ್ಲೂ ಫ್ಲೇಮ್ ಬರುತ್ತೆ, ಬಟ್ ಅದನ್ನ ನಾವು ಕ್ಲೋಸ್ ಮಾಡಿದ್ವು ಅಂದ್ರೆ ರೆಡ್ ಫ್ಲೇಮ್ ಬರುತ್ತೆ. ಹ್ಯಾನ್ಸ್ ಅದಕ್ಕೆ ಈ ರೀತಿ ಅದು ಫಾರ್ಮ್ ಆಗುತ್ತೆ. ಅರ್ಥ ಆಯ್ತಾ? ಹಾಗಾದ್ರೆ ಒಂದು ಇಂಟರಾಕ್ಟಿವಿಟಿ ಪಾರ್ಟ್ ಕ್ವಶನ್ ಇದೆ. ಏನದು? ವಾಟ್ ಇಸ್ ಕಂಬಷನ್? ಕಂಬಷನ್ ಅಂದ್ರೆ ಏನು? ಆಪ್ಷನ್ ಎ ಪ್ರೋಸೆಸ್ ಆಫ್ ಬರ್ನಿಂಗ್ ಇನ್ ಏರ್, ಆಪ್ಷನ್ ಬಿ ಪ್ರೋಸೆಸ್ ಆಫ್ ಎವಾಪರೇಷನ್. ಆ ಆನ್ಸರ್ ತುಂಬಾ ಈಸಿ. ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಮೈ ಡಿಯರ್ ಎಲೆಕ್ಟ್ರಾನ್ಸ್. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಬೇಗ ಏನ್ ಆನ್ಸರ್ ಹೇಳಿ? ಆನ್ಸರ್ ಈಸ್ ಆಪ್ಷನ್ ಎ. ಕರೆಕ್ಟ್ ಅಲ್ವಾ? ಹಾಗಾದ್ರೆ ಎಕ್ಸಾಮ್ ಯಾವ ರೀತಿ ಕ್ವಶನ್ ಕೊಡ್ತಾರೆ ಅಂತ ನೋಡೋಣ. ಡ್ರಾ ದ ಸ್ಟ್ರಕ್ಚರ್ ಆಫ್ ಎಥನೋಯಿಕ್ ಆಸಿಡ್. ಎಥನೋಯಿಕ್ ಆಸಿಡ್ ಸ್ಟ್ರಕ್ಚರ್ ಬರೀರಿ ಅಂತ ಇದೆ. ಎಥನೋಯಿಕ್ ಆಸಿಡ್, ಮೆಥನೋಯಿಕ್ ಆಸಿಡ್, ಬಿನು. ಎಥನೋಯಿಕ್ ಆಸಿಡ್ ಅಂದ್ರೆ ಏನು? ಟೋಟಲ್ 2 ಕಾರ್ಬನ್ ಆಟಮ್ ಇರಬೇಕು. ಆಸಿಡ್ ಇದೆ C++OH. ಇಲ್ಲಿ ಫಿಲ್ ಮಾಡಿ CA3COOH. ದಿಸ್ ಇಸ್ ಆನ್ ಸ್ಟ್ರಕ್ಚರ್ ಆಫ್ ಅನ್ ಎಥನೋಯಿಕ್ ಆಸಿಡ್. ತುಂಬಾ ಇಂಪಾರ್ಟೆಂಟ್ ಕ್ವಶನ್. ನೆಕ್ಸ್ಟ್ ಮೂವ್ ಆನ್ ಟು ದ ಯಾವ ಸಮಯ? ಇಟ್ಸ್ ಅನ್ ಕ್ವಿಜ್ ಟೈಮ್. ಕ್ವಿಜ್ ಅಲ್ಲಿ ಫಸ್ಟ್ ಕ್ವಶನ್ ಯಾವುದು ಅಂತ ನೋಡೋಣ. ಟಕನೆ ರೈಟ್. ವಾಟ್ ಇಸ್ ದ ಐಯುಪ್ಯಾಕ್ ನೇಮ್ ಆಫ್ ದಿ ಬಿಲೋಯಿಂಗ್ ಕಾಂಪೌಂಡ್? ಯಾವುದು? ವಿ ನೋ ಬ್ರೋಮಿನ್ ಇತ್ತು ಅಂದ್ರೆ ಹ್ಯಾಲೋಜನ್ ಇತ್ತು ಅಂದ್ರೆ ಫಸ್ಟ್ ಬರೀಬೇಕು. ಹಾಗಾದ್ರೆ ಇದು ಆನ್ಸರ್ ರಾಂಗ್. ಆಪ್ಷನ್ 1 ಬ್ರೋಮೋಮೀಥೇನ್, ಆಪ್ಷನ್ 3 ಬ್ರೋಮೋ ಈಥೇನ್, ಆಪ್ಷನ್ ಡಿ 1 ಬ್ರೋಮೋ ಈಥೇನ್. 2 ಮಾಲಿಕ್ಯೂಲ್ ಇದೆ, ಸಿಂಗಲ್ ಬಾಂಡ್ ಇದೆ. ಆನ್ಸರ್ ಯಾವುದು ಅಂತ ಬೇಗ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಬೇಗ ಮೈ ಡಿಯರ್ ಎಲೆಕ್ಟ್ರಾನ್ಸ್, ಬೇಗ. ಯಾವ್ದು ಆನ್ಸರು? ತಿಳಿಸಿದ್ರ? ಯಾವ್ದು ಹೇಳಿ ಆನ್ಸರು? ಫಸ್ಟ್ 2 1 ಎಲ್ಲಿದೆ? 1 ಇರೋದು 2ರಲ್ಲಿದೆ. ಮೀಥೇನು ಈಥೇನು 2 ಮಾಲಿಕ್ಯೂಲ್ ಇದೆ. ಆನ್ಸರ್ ಇಸ್ ಆಪ್ಷನ್ ಸಿ. ತುಂಬಾ ಸಿಂಪಲ್. ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಈ ಕಾಂಪೌಂಡ್ ಏನಿದೆ? 1 2 3 4 1 2 3 4 4 ಇದೆ. ಆಪ್ಷನ್ ಎ 2 ಬಿಟನೋಲ್, ಆಪ್ಷನ್ 3 ಬಿಟನೋಲ್, ಆಪ್ಷನ್ ಸಿ 2 ಬಿಟನೋಲ್, ಆಪ್ಷನ್ ಡಿ 3 ಬಿಟನೋಲ್. ಇಟ್ ಇಸ್ ಆನ್ 2 ಕಡೆ ಡಿಫರೆಂಟ್ RR ಗ್ರೂಪ್ ಇದೆ. ಯಾವುದು? ಆಲ್ಡಿಹೈಡ್ ಕೀಟೋನ? ಇಟ್ ಇಸ್ ಅನ್ ಕೀಟೋನ್ ಗ್ರೂಪ್. ಆನ್ಸರ್ ಯಾವುದು ಹೇಳಿ? ಬೇಗ, ನಾನೇ ಹೇಳ್ತಾ ಇದ್ದೀನಿ. ಆನ್ಸರ್ ತಿಳಿಸಿ. ಕಮ್ ಆನ್, ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಬೇಗ ಯಾವ್ದು ಆನ್ಸರು? ಆನ್ಸರ್ ಹೇಳಿ ಮೈ ಡಿಯರ್ ಎಲೆಕ್ಟ್ರಾನ್ಸ್, ಬೇಗ. ಒಂದನ ಎಲ್ಲೋದಮ್ಮ? ಬೇಗ ಹೇಳಮ್ಮ. ತಿಳಿಸಿದ್ರ? ಯಾರ್ಯಾರು ಲೈವ್ ಅಲ್ಲಿ ಇದೀರಾ ಕಮೆಂಟ್ ಸೆಕ್ಷನ್ ಅಲ್ಲಿ, ಲೈವ್ ಚಾಟ್ ಅಲ್ಲಿ ತಿಳಿಸಿ. ಯಾರು ಇದು ಆಮೇಲೆ ನೋಡ್ತೀರಾ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಿಮ್ಗೊಂದು ಗಿಫ್ಟ್ ಕೊಡ್ತೀನಿ. ಗಿಫ್ಟ್ ಬೇಕಾ? ಒಂದನಾಗ ಒಂದಂತೂ ಕೊಡ್ತೀನಿ. ಒಂದನಾಗು ಮತ್ತು ವೆಂಕಟೇಶ್ಗೆ. ಓಕೆನಾ? ನಿಮ್ಗೆ ಏನ್ ಬೇಕು ಗಿಫ್ಟ್ ಕೇಳಿ. ಕಮ್ ಆನ್, ಆನ್ಸರ್ ಯಾವ್ದು ಹೇಳಿ? ಆನ್ಸರ್ ಈಸ್ 2 ಬಿಟನೋಲ್. ಆನ್ಸರ್ ಏನು? ಆಪ್ಷನ್ ಬಿ. ದಿಸ್ ಅಬೌಟ್ ಯಾವುದು? ನಾಮನ್ಕ್ಲೇಚರ್ ಮತ್ತೆ ಕಂಬಷನ್ ಮತ್ತೆ ಆಕ್ಸಿಡೇಷನ್ ಬಗ್ಗೆ ಆಯ್ತು. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ವಾಟ್ ಟೈಪ್ ಆಫ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಇನ್ ದ ಗಿವನ್ ಈಕ್ವೇಶನ್? ಈ ಈಕ್ವೇಶನ್ ಅಲ್ಲಿ ಯಾವ ರಿಯಾಕ್ಷನ್ ಆಗಿದೆ? CH3CH2OH ಆಕ್ಸಿಜನ್ ಆಗ್ತಾಗ CO2 ಮತ್ತೆ ವಾಟರ್ ಮತ್ತೆ ಹೀಟ್ ಅಂಡ್ ಲೈಟ್. ಹೀಟ್ ಅಂಡ್ ಲೈಟ್ ಕೊಡ್ತಿದೆ ಅಂದ್ರೆ ಆನ್ಸರ್ ಈಸಿ ಅಂತ ಅರ್ಥ ಅಲ್ವಾ? ಆಪ್ಷನ್ ಎ ಏನಿದೆ? ಸಬ್ಸ್ಟಿಟ್ಯೂಷನ್, ಆಪ್ಷನ್ ಬಿ ಅಡಿಷನ್, ಆಪ್ಷನ್ ಸಿ ಕಂಬಷನ್, ಆಪ್ಷನ್ ಡಿ ಡಿಸ್ಪ್ಲೇಸ್ಮೆಂಟ್. ಯಾವ್ದು ಹೇಳಿ ಆನ್ಸರ್? ಕಮಾನ್ ಬೇಗ ತಿಳಿಸಿ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಕಮಾನ್ ಬೇಗ. ಯಾವ್ದು ಆನ್ಸರು? ಆನ್ಸರ್ ತಿಳಿಸಿ. ಯಾರ್ಯಾರು ಈಗ ಲೈವ್ ಅಲ್ಲಿ ಇದ್ದೀರಾ ಲೈವ್ ಚಾಟ್ ಅಲ್ಲಿ ತಿಳಿಸಿ. ಯಾರು ಆಮೇಲೆ ನೋಡ್ತೀರಾ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಿಮ್ಗೊಂದು ಗಿಫ್ಟ್ ಕೊಡ್ತೀನಿ. ಓಕೆನಾ? ವಾಟ್ ಇಸ್ ದ ಆನ್ಸರ್? ಆನ್ಸರ್ ಇಸ್ ಆನ್ ಕಂಬಷನ್ ರಿಯಾಕ್ಷನ್. ಹೀಟ್ ಅಂಡ್ ಲೈಟ್ ಇದೆ ಅಂದ್ರೆ ಕಂಬಷನ್ ರಿಯಾಕ್ಷನ್ ಅಂತಾನೆ ಅರ್ಥ. ಓಕೆನಾ? ಇಲ್ಲಿಗೆ ಎಷ್ಟನೇ ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಮುಗೀತು? ಇನ್ನೇನ್ ಲಾಸ್ಟ್ ತಕ ಬರ್ತಾ ಇದೀವಿ. ತಲೆ ಕೆಡ್ಸ್ಕೊಬಡ್ಲಿ. ಇನ್ ಮ್ಯಾಕ್ಸಿಮಮ್ 30 to 40 ಮಿನಿಟ್ಸ್ ಅಷ್ಟೇ ತಗೊಳ್ಳೋದು. ಓಕೆನಾ? ಅಲ್ಲಿ ತಕ ಕೋಆಪರೇಟ್ ಮಾಡಿ. ಮತ್ತೆ ಎಕ್ಸೈಟ್ಮೆಂಟ್ ವಿಷಯ ಒಂದು ಸರ್ಪ್ರೈಸ್ ಇದೆ ನಿಮ್ಗೆ ಸುಹಾಸ್ ಸರ್ ಇಂದ. ಏನದು ಸರ್ಪ್ರೈಸು? ಏನ್ ಸರ್ಪ್ರೈಸು ಬೇಕಾ? ಸರ್ಪ್ರೈಸ್ ಬೇಕು ಅಂದ್ರೆ ಇನ್ನೇನ್ ಹತ್ರನೇ ಬಂದ್ಬಿಟ್ಟು ವೆಯ್ಟ್ ಮಾಡಿ. ಓಕೆನಾ? ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಲರ್ನಿಂಗ್ ಆಬ್ಜೆಕ್ಟಿವ್. ಗಿಂತ ಹೋಗೋಕ್ ಮುಂಚೆ ಒಂದು ಕ್ವಶನ್ ಇದೆ. ಆಲ್ಕೋಹಾಲ್ ಆಲ್ಕೈಲ್ KMnO4 ಆಗ್ತದೆ, ಕಾರ್ಬಾಕ್ಸಿಲಿಕ್ ಆಸಿಡ್ ಆಗುತ್ತೆ. ಸ್ಟೇಟ್ ದ ರೋಲ್ ಆಫ್ ಆಲ್ಕಲೈನ್ KMnO4 ಆರ್ ಅಸಿಡಿಫೈಯಿಂಗ್ ಇನ್ ದ ರಿಯಾಕ್ಷನ್ ಗಿವನ್ ಎಬೋ. ಏನ್ ಮಾಡುತ್ತೆ ಈ ಆಲ್ಕಲೈನ್ KMnO4? ಇಟ್ ಆಕ್ಸೈಡ್ಸ್ ಅಂಡ್ ಆಕ್ಸಿಡೈಸಿಂಗ್ ಏಜೆಂಟ್. ಇದು ಏನಾಗಿ ಆಕ್ಟ್ ಮಾಡುತ್ತೆ? ದಿಸ್ ಆಕ್ಸೈಡ್ಸ್ ಅಂಡ್ ಆಕ್ಸಿಡೈಸಿಂಗ್ ಏಜೆಂಟ್. ಕರೆಕ್ಟ್ ಅಲ್ವಾ? ಅರ್ಥ ಆಯ್ತಪ್ಪ ಎಲ್ಲರಿಗೂ? ಎನಿ ಡೌಟ್ಸ್ ಮೈ ಡಿಯರ್ ಎಲೆಕ್ಟ್ರಾನ್ಸ್? ಏನೇ ಡೌಟ್ ಇರಲಿ ಪ್ಲೀಸ್ ಆಸ್ಕ್ ಇನ್ ಕಮೆಂಟ್ ಸೆಕ್ಷನ್. ಓಕೆನಾ? ಈಗ ನೆಕ್ಸ್ಟ್ ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಯಾವುದು? ನೆಕ್ಸ್ಟ್ ಈಸ್ ಎಥನಾಲ್. ಇಲ್ಲ, ಕೆಮಿಕಲ್ ಪ್ರಾಪರ್ಟೀಸ್ ಅಲ್ಲಿ ಇನ್ನೆರಡು ಇದೆ. ಯಾವುದು ಕೆಮಿಕಲ್ ಪ್ರಾಪರ್ಟಿ? ಸಬ್ಸ್ಟಿಟ್ಯೂಷನ್ ಮತ್ತೆ ಇನ್ಯಾವುದಪ್ಪ? ಸಬ್ಸ್ಟಿಟ್ಯೂಷನ್ ಅಂಡ್ ಇದು ಅಡಿಷನ್ ರಿಯಾಕ್ಷನ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆನಾ? ಎಸ್, ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ರೀಕಾಲ್. ಒಂದು ಎಕ್ಸಾಂಪಲ್ ಇದೆ. ಏನು? ಮೀಥೇನ್ ಮಾಲಿಕ್ಯೂಲ್ ನ, ಮೀಥೇನು ಮತ್ತೆ ಕ್ಲೋರಿನ್ ಸನ್ಲೈಟ್ ಅಲ್ಲಿ ಇಟ್ಟಾಗ ಏನಾಗುತ್ತೆ? ವೆನ್
ಮೀಥೇನ್ ಮಾಲಿಕ್ಯೂಲ್ ಅಂಡ್ ಕ್ಲೋರಿನ್ ಆಟಮ್ ರೀಪ್ಲೇಸ್ ಆದಾಗ ಏನಾಗುತ್ತೆ, ಈ ಮೀಥೇನ್ ಮಾಲಿಕ್ಯೂಲ್ ಇರೋ ಒಂದು ಹೈಡ್ರೋಜನ್ ಇಸ್ ರೀಪ್ಲೇಸ್ಡ್ ಬೈ ಕ್ಲೋರಿನ್ ಆಟಮ್. ಈ ಹೈಡ್ರೋಜನ್ ಕ್ಲೋರಿನ್ ಆಟಮ್ ಇಂದ ರೀಪ್ಲೇಸ್ ಆಗುತ್ತೆ. ಇದನ್ನ ಫಂಕ್ಷನಲ್ ಗ್ರೂಪ್ ಅಂತ ಕರಿತೀವಿ. ಬಟ್ ಇದನ್ನ ಇನ್ನೊಂದು ನೇಮ್ ಇಂದ ಕರಿತೀವಿ. ಏನಂತ ಕರಿತೀವಿ? ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸಬ್ಸ್ಟಿಟ್ಯೂಷನ್ ಇಸ್ ನಥಿಂಗ್ ಬಟ್ ಸಬ್ಸ್ಟಿಟ್ಯೂಟ್. ಅಡಿಷನ್ ಅಂದ್ರೆ ಆಡ್ ಮಾಡೋದು, ಸಬ್ಸ್ಟಿಟ್ಯೂಟ್ ಅಂದ್ರೆ ಒಂದು ಮಾಲಿಕ್ಯೂಲ್ ರಿಮೂವ್ ಮಾಡೋದು. ಏನಪ್ಪಾ ಅಂದ್ರೆ ಇನ್ ಎನ್ ಹೈಡ್ರೋಕಾರ್ಬನ್ one molecule is removed by another molecule in the presence of sunlight is known as substitution reaction. What is substitution reaction? The reaction in which one or more hydrogen atoms are replaced of an hydrocarbon is replaced by other atoms is known as substitution reaction. ಏನಪ್ಪ substitution reaction ಅಂದ್ರೆ ಇನ್ನೇನ್ chemical reaction ಏನು? ಇನ್ನೇನ್ chemical reaction one or more hydrogen in hydrocarbons are replaced by one or more other atoms. ಏನು? ಒಂದು ಹೈಡ್ರೋಜನ್ ನ ರಿಮೂವ್ ಮಾಡಿ ಇನ್ನೊಂದು ಆಟಮ್ ನ ಆಡ್ ಮಾಡೋದನ್ನ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಈಗ CH3 ಇದು ಮೀಥೇನ್ ಮಾಲಿಕ್ಯೂಲ್ ಕ್ಲೋರಿನ್ ಅಡಿಷನ್ ಆದಾಗ ಇದನ್ನ ಇನ್ನೊಂದು ಹೆಸರಿಂದ ಕರಿತೀವಿ. ದಿಸ್ ಇಸ್ ಆಲ್ಸೋ ನೋನ್ ಆಸ್ ಕ್ಲೋರಿನೇಷನ್ ಅಂತಾನು ಕರಿತೀವಿ. ದಿಸ್ ಅಬೌಟ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಹಾಗಾದ್ರೆ ಅಡಿಷನ್ ರಿಯಾಕ್ಷನ್ ಅಂದ್ರೆ ಏನು? ಅಡಿಷನ್ ರಿಯಾಕ್ಷನ್ ಇಸ್ ನಥಿಂಗ್ ಬಟ್ ಅಡಿಷನ್ ಆಫ್ ಕಾಂಪೌಂಡ್. ಯಾವ್ದನ್ನ ಆಡ್ ಮಾಡ್ತೀವಿ? ಇನ್ ಅಡಿಷನ್ ಅಲ್ಲಿ ಹೈಡ್ರೋಜನ್ ಆಟಮ್ ನ ಆಡ್ ಮಾಡ್ತೀವಿ. ದಿಸ್ ಇಸ್ ನೋನ್ ಆಸ್ ಅಡಿಷನ್ ರಿಯಾಕ್ಷನ್. ಅಡಿಷನ್ ರಿಯಾಕ್ಷನ್ ನ ಇನ್ನೊಂದು ಹೆಸರಿಂದ ಕರಿತೀವಿ. ಏನಪ್ಪಾ ಅಂದ್ರೆ ಇಟ್ ಇಸ್ ಆಲ್ಸೋ ನೋನ್ ಆಸ್ converting of unsaturated hydrocarbons into unsaturated hydrocarbons is also known as addition reaction. What is addition reaction? ಏನಪ್ಪಾ ಅಂದ್ರೆ unsaturated hydrocarbon ನ ಒಂದು ಕೆಟಲಿಸ್ಟ್, ಯಾವುದು ಕೆಟಲಿಸ್ಟ್? ನಿಕ್ಕಲ್ ಅಥವಾ ಪೆಲೇಡಿಯಂ ಕೆಟಲಿಸ್ಟ್ ನ ಯೂಸ್ ಮಾಡಿಕೊಂಡು ನಾವು ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ನ ಕನ್ವರ್ಟ್ ಮಾಡ್ತೀವಿ. ಏನಾಗುತ್ತೆ ಅಂದ್ರೆ ಈ ಡಬಲ್ ಬಾಂಡ್ ನ ಒಂದು ಬಾಂಡ್ ನ ಬ್ರೇಕ್ ಮಾಡ್ಬಿಟ್ಟು CH3 ಇರೋದನ್ನ CH3 ಆಡ್ ಮಾಡ್ತೀವಿ. ದಿಸ್ ಇಸ್ ನೌನ್ ಆಸ್ ಅಡಿಷನ್ ರಿಯಾಕ್ಷನ್. ಇಲ್ಲಿ ಏನಾಗುತ್ತೆ? ಅಡಿಷನ್ ಆಫ್ ಹೈಡ್ರೋಜನ್ ಇಸ್ ಟೇಕ್ಸ್ ಪ್ಲೇಸ್. ಇದನ್ನ ಇನ್ನೊಂದು ಹೆಸರಿನಿಂದ ಕರೀತಾರೆ. ಏನಂತ ಕರೀತಾರೆ? ಇಟ್ ಇಸ್ ಆಲ್ಸೋ ನೌನ್ ಆಸ್ ಹೈಡ್ರೋಜಿನೇಷನ್ ರಿಯಾಕ್ಷನ್. ಏನಂತ ಕರಿತೀವಿ? ಹೈಡ್ರೋಜಿನೇಷನ್ ರಿಯಾಕ್ಷನ್. ಈ ಟೈಪ್ಸ್ ಆಫ್ ರಿಯಾಕ್ಷನ್ ಏನಂತ ಕರಿತೀವಿ? ಅಡಿಷನ್ ರಿಯಾಕ್ಷನ್ ಅಂತ ಕರಿತೀವಿ. ಇಲ್ಲಿ ಡಬಲ್ ಬಾಂಡ್ ಇರೋ ಮಾಲಿಕ್ಯೂಲ್ ಇಲ್ಲಿ ಸಿಂಗಲ್ ಬಾಂಡ್ ಆಗಿರುತ್ತೆ. ದಿಸ್ ಇಸ್ ನೌನ್ ಆಸ್ ಅಡಿಷನ್ ರಿಯಾಕ್ಷನ್. ಏನಪ್ಪಾ ಅಂದ್ರೆ ದ ರಿಯಾಕ್ಷನ್ ಇನ್ ವಿಚ್ unsaturated hydrocarbons combines with another substance like hydrogen ಅಥವಾ chlorine ಅಥವಾ bromine given single product to given saturated product is known as addition reaction. ಇದನ್ನ ಅಡಿಷನ್ ರಿಯಾಕ್ಷನ್ ಅಂತ ಕರಿತೀವಿ. ದಿ ಪ್ರೋಸೆಸ್ ಆಫ್ ಅಡಿಷನ್ ಆಫ್ ಹೈಡ್ರೋಜನ್ ಟು an unsaturated hydrocarbon is known as hydrogenation reaction. This is ತುಂಬಾ ಇಂಪಾರ್ಟೆಂಟ್ ಕ್ವೆಶ್ಚನ್ my dear electrons. What is substitution reaction? What is oxidation reaction? What is addition reaction? What is addition ಅಂದ್ರೆ ಏನು? Substitution ಅಂದ್ರೆ ಏನು? What is oxidation ಅಂದ್ರೆ ಏನು? ಆಮೇಲೆ ವಾಟ್ ಇಸ್ ಕಂಬಷನ್ ರಿಯಾಕ್ಷನ್ ಅಂದ್ರೆ ಏನು ಅಂತ ತುಂಬಾ ಕೇಳ್ತಾನೆ ಇರ್ತಾರೆ. ಮತ್ತೆ ವಾಟ್ ಇಸ್ ಹಲೋಜಿನೇಷನ್ ರಿಯಾಕ್ಷನ್ ಅಂತಾನೂ ಸಹ ಕೇಳ್ತಾರೆ, ಮರಿಬೇಡಿ. ಓಕೆನಾ? ಹಾಗಾದ್ರೆ ಹೈಡ್ರೋಜಿನೇಷನ್ ಏನ್ ಇದು ಇಂಪಾರ್ಟೆಂಟ್ ಅಂದ್ರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಯಾವ್ದ್ರಲ್ಲಿ? ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಸ್ ಅಲ್ಲಿ ಇದು ತುಂಬಾ 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 ಇಂಪಾರ್ಟೆಂಟ್ ಇರುತ್ತೆ. ಯಾಕೆ? ಇಟ್ ಈಸ್ ಯೂಸ್ಡ್ ಇನ್ ಪ್ರಿಪರೇಷನ್ ಆಫ್ ವೆಜಿಟೇಬಲ್ ಗೀ. ವಿ ನೋ ವನಸ್ಪತಿ ಕೇಳಿದಿರಲ್ಲ, ವೆಜಿಟೇಬಲ್ ಗೀ ಯಾವುದು? ದಾಡ ಅಂತ ಕರಿತೀವಲ್ಲ, ಅದ್ರಲ್ಲಿ ಇದನ್ನ ಜಾಸ್ತಿ ಯೂಸ್ ಮಾಡ್ತೀವಿ. ಹೇಗ್ ಮಾಡ್ತಾರೆ ಅಂದ್ರೆ ಈ ಅನ್ಸ್ಯಾಚುರೇಟೆಡ್ ಇದು ಲಿಕ್ವಿಡ್ ಸ್ಟೇಟ್ ಅಲ್ಲಿ ಇರೋ ಆಯಿಲ್ ಗೆ ಹೈಡ್ರೋಜನ್ ನ ಇನ್ ದಿ ಪ್ರೆಸೆನ್ಸ್ ಆಫ್ ನಿಕ್ಕಲ್ ಕೆಟಲಿಸ್ಟ್ ನಾವು ಯೂಸ್ ಮಾಡಿದ್ರೆ ನಮ್ಗೆ ವೆಜಿಟೇಬಲ್ ಗೀ ಬರುತ್ತೆ. ತುಪ್ಪ ದಾಡ ಕೇಳಿದಿರಲ್ಲ, ಆ ದಾಡದಲ್ಲಿ ನಾವು ಇದನ್ನ ಬೇಕಾದಷ್ಟಲ್ಲಿ ಯೂಸ್ ಮಾಡ್ತೀವಿ. ದಿಸ್ ಇಸ್ ಆಲ್ಸೋ ಯೂಸ್ಡ್ ಫಾರ್ ಟೆಸ್ಟ್ ಫಾರ್ ಅನ್ಸ್ಯಾಚುರೇಷನ್ ಕೂಡ ಮಾಡ್ತೀವಿ. ಹೇಗೆ ಅನ್ಸ್ಯಾಚುರೇಷನ್ ಹೇಗೆ ಟೆಸ್ಟ್ ಮಾಡೋದು ಅಂದ್ರೆ ಒಂದು ಅನ್ಸ್ಯಾಚುರೇಟೆಡ್ ಮಾಲಿಕ್ಯೂಲ್ ಗೆ ಬ್ರೋಮಿನ್ ವಾಟರ್ ನ ಆಡ್ ಮಾಡಿದ್ರೆ, ಬ್ರೋಮಿನ್ ವಾಟರ್ ಯಾವ ಕಲರ್ ಇರುತ್ತೆ ಅಂದ್ರೆ ರೆಡ್ ಬ್ರೌನ್ ಸೊಲ್ಯೂಷನ್ ಇರುತ್ತೆ. ಈ ಬ್ರೋಮಿನ್ ವಾಟರ್ ಸೊಲ್ಯೂಷನ್ ಕಲರ್ ಚೇಂಜ್ ಮೇಲೆ ಅದು ಸ್ಯಾಚುರೇಟೆಡ್ ಅನ್ಸ್ಯಾಚುರೇಟೆಡ್ ಅಂತ ಕಂಡುಹಿಡಿತೀವಿ. ಹೇಗೆ? ಅದೇನಾದ್ರೂ ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ ಇತ್ತು ಅಂದ್ರೆ ಈ ಬ್ರೋಮಿನ್ ವಾಟರ್ದು ಕಲರು ಡಿ ಕಲರ್ ಆಗುತ್ತೆ. ಏನಾಗುತ್ತೆ? ಆ ರೆಡ್ ಬ್ರೌನ್ ಇರೋ ಕಲರು ಡಿ ಕಲರ್ ಆಗುತ್ತೆ. ನೀವು ಹೈಯರ್ ಸ್ಟಡೀಸ್ ಹೋಗ್ತಾ ಮೈ ಡಿಯರ್ ಎಲೆಕ್ಟ್ರಾನ್ಸ್ ಏನಾಗುತ್ತೆ ಅಂದ್ರೆ ನೀವು ಹೈಯರ್ ಸ್ಟಡೀಸ್ ಹೋಗ್ತಾ ಸಾಲ್ಟ್ ಅನಾಲಿಸಿಸ್ ಅಂತ ಒಂದು ಪ್ರೋಸೆಸ್ ಬರುತ್ತೆ. ಸಾಲ್ಟ್ ಅನಾಲಿಸಿಸ್ ಅಥವಾ ಆರ್ಗ್ಯಾನಿಕ್ ಕಾಂಪೌಂಡ್ ಅನಾಲಿಸಿಸ್. ಇದು ಏನಪ್ಪಾ ಅಂದ್ರೆ ಅದ್ರಲ್ಲಿ ನಾವು ಇದು ಕಾಂಪೌಂಡ್ ಅನ್ಸ್ಯಾಚುರೇಟೆಡ್ ಒಂದ್ ತಿಳ್ಕೊಳ್ಳಿ. ಆಲ್ಮೋಸ್ಟ್ ಆಲ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಹೈಯರ್ ಕಾಂಪೌಂಡ್ಸ್ ಎಲ್ಲ ಅನ್ಸ್ಯಾಚುರೇಟೆಡ್ ಇರುತ್ತೆ. ಅದು ಸೈಕ್ಲಿಕ್ ಕಾಂಪೌಂಡ್ಸ್ ಅಂತ ಕನ್ಫರ್ಮ್ ಮೋರ್ ಅನ್ಸ್ಯಾಚುರೇಟೆಡ್ ಕಾರ್ಬನ್ಸ್ ಇರುತ್ತೆ. ಅರ್ಥ ಆಯ್ತಾ? ದಿಸ್ ಇಸ್ ಟೆಸ್ಟ್ ಫಾರ್ ಅನ್ಸ್ಯಾಚುರೇಷನ್. ಈಗ ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಲರ್ನಿಂಗ್ ಆಬ್ಜೆಕ್ಟಿವ್ಸ್. ಯಾವುದು? ತುಂಬಾ ಇಂಪಾರ್ಟೆಂಟ್ ಕಾಂಪೌಂಡ್ ಎಥನಾಲ್. ವೈ ಎಥನಾಲ್ ಇಸ್ ಇಂಪಾರ್ಟೆಂಟ್? ಯಾಕಂದ್ರೆ
ಡ್ರಿಂಕಿಂಗ್ ಆಲ್ಕೋಲೈಸ್ ಕಂಟೈನ್, ಡ್ರಿಂಕಿಂಗ್ ಆಲ್ಕೋಹಾಲ್ ಇದೆಯಲ್ಲ ಅದು ಏನ್ ಕಂಟೈನ್ ಆಗಿರುತ್ತೆ? ಇಟ್ ಕಂಟೈನ್ಸ್ ಆಲ್ಕೋಹಾಲ್. ಏನಿರುತ್ತೆ? ಎಥನಾಲ್, ನಾಟ್ ಎನ್ ಮೆಥನಾಲ್. ಎಥನಾಲ್ ಕುಡಿಯೋದ್ ಬದಲು ಮೆಥನಾಲ್ ಕುಡಿದ್ರೆ ಹರೋಹರ ಶಿವನ್ ಪದ ಗೋವಿಂದೋ ಗೋವಿಂದ ಅಂತ. ಒಂದ್ ಸೆಕೆಂಡ್. ಲೆಟ್ಸ್ ಡಿಸ್ಕಸ್ ಪ್ರಾಪರ್ಟೀಸ್ ಆಫ್ ಎಥನಾಲ್. ಈ ಎಥನಾಲ್ಗೆ ಯಾವ್ಯಾವ ಪ್ರಾಪರ್ಟಿ ಇರುತ್ತೆ? ವಿ ನೋ ಎಥನಾಲ್ ಇಸ್ ನಥಿಂಗ್ ಬಟ್ ಆಲ್ಕೋಹಾಲ್. ಎಥನಾಲ್ ಇಸ್ ನಥಿಂಗ್ ಬಟ್ ಆಲ್ಕೋಹಾಲ್. ಇಟ್ ಇಸ್ ಆನ್ ಸ್ಟ್ರಕ್ಚರಲ್ ಫಾರ್ಮುಲಾ. ಸ್ಟ್ರಕ್ಚರಲ್ ಫಾರ್ಮುಲಾ ಏನಿರುತ್ತೆ? ಮೆತ್ತು ಎಥನಾಲ್ ಅಲ್ವಾ? C2H5OH. ದಿಸ್ ಇಸ್ ಎನ್ ಎಥನಾಲ್. ಕರೆಕ್ಟಾ? ವಾಟ್ ಆರ್ ದ ಪ್ರಾಪರ್ಟೀಸ್, ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಎಥನಾಲ್ ಏನೇನಿದೆ ಅಂದ್ರೆ, ಎಥನಾಲ್ ಇಸ್ ಎನ್ ಕಲರ್ಲೆಸ್ ಲಿಕ್ವಿಡ್. ಹಾಗಾದ್ರೆ ನೀವು ಕ್ವಶನ್ ಕೇಳ್ಬೋದು, ಸರ್ ಎಥನಾಲ್ ಡ್ರಿಂಕಿಂಗ್ ಆಲ್ಕೋಹಾಲ್ ಅಂದ್ರೆ ಒಂದೊಂದು ಬ್ರ್ಯಾಂಡು ಒಂದೊಂದು ತರ ಕಲರ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಅಲ್ವಾ, ಕಲರ್ ಇರುತ್ತೆ. ಯಾಕೆ? ಬಿಕಾಸ್ ಅದಕ್ಕೆ ಕಲರಿಂಗ್ ಏಜೆಂಟ್ ಹಾಕಿರ್ತಾರೆ. ಯಾವ್ದಾದ್ರು ಕಲರಿಂಗ್ ಏಜೆಂಟ್ ಈ ಕಲರ್ದು ಈ ಕಲರ್ ಬರ್ಬೇಕಂದ್ರೆ ಕಲರಿಂಗ್ ಏಜೆಂಟ್ ಹಾಕಿರ್ತಾರೆ. ಬಟ್ ಡ್ರಿಂಕಿಂಗ್ ಆಲ್ಕೋಹಾಲ್ ಕಂಟೈನ್ಸ್ ಯಾವುದು? ಎಥನಾಲ್ ಕಂಟೈನ್ ಆಗಿರುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಸಿಇಟಿಗೂ ಕೂಡ ಕೇಳ್ತಾರೆ, ಡ್ರಿಂಕಿಂಗ್ ಆಲ್ಕೋಹಾಲ್ ಕಂಟೈನ್ಸ್ ವಿಚ್ ಅಂತ ಕೇಳ್ತಾರೆ. ಯಾವುದು? ಎಥನಾಲ್. ತುಂಬಾ 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 ಇಂಪಾರ್ಟೆಂಟ್ ಮೈ ಡಿಯರ್ ಎಲೆಕ್ಟ್ರಾನ್ಸ್. ಇಟ್ ಈಸ್ ಆನ್ ಕಲರ್ಲೆಸ್ ಲಿಕ್ವಿಡ್. ಇಟ್ ಗಿವ್ಸ್ ಅನ್ ಪ್ಲೆಸೆಂಟ್ ಸ್ಮೆಲ್. ಇಟ್ ಒಂದು ಸ್ಮೆಲ್ ಕೊಡುತ್ತೆ. ಇದು ನಾವು ಯಾವುದೇ ಒಂದು ಎಥನಾಲ್ ನಾವು ಸ್ಮೆಲ್ ಮಾಡಿದ್ರೆ. ನೆಕ್ಸ್ಟ್ ಥರ್ಡ್ ಪಾಯಿಂಟ್, ಇಟ್ ಹ್ಯಾಸ್ ಅನ್ ಲೋ ಬೆಲ್ಟಿಂಗ್ ಪಾಯಿಂಟ್. ಇದಕ್ಕೆ ಲೋ ಬಾಯ್ಲಿಂಗ್ ಪಾಯಿಂಟ್ ಇರುತ್ತೆ. ಅಂದ್ರೆ ಇದಕ್ಕೆ ಕಡಿಮೆ ಬಾಯ್ಲಿಂಗ್ ಪಾಯಿಂಟ್ ಇರುತ್ತೆ. ನಾವು ಆಚೆ ಇಟ್ರೆ ಇದು ಎವಾಪರೇಟ್ ಆಗುತ್ತೆ. ಮತ್ತೆ ನಾವು ಎಥನಾಲ್ಗೆ ಬೆಂಕಿ ಹಾಕಿದ್ರೆ ಬೆಂಕಿ ಎತ್ಕೊಳ್ಳುತ್ತೆ. Ethanol is also used as many solvents. It is also good solvents. ಇದು ಒಂದು ಗುಡ್ ಸಾಲ್ವೆಂಟ್. ಮತ್ತೆ ಇದು ಯಾವುದೇ ರೀತಿಯ ಆಸಿಡ್ ಮತ್ತೆ ಬೇಸ್ಗೆ ರಿಯಾಕ್ಟ್ ಆಗಲ್ಲ. ಯಾವುದೇ ರೀತಿಯ ಯಾವುದು ಲಿಟ್ಮಸ್ ಅಲ್ಲಿ ಯಾವುದೇ ರೀತಿಯ ಶೋ ಮಾಡಲ್ಲ ಅದು. ಮತ್ತೆ ಇನ್ನೊಂದು ಪಾಯಿಂಟ್ ಏನು? ಇಟ್ ಈಸ್ ಲೈಟರ್ ದೆನ್ ವಾಟರ್. ನೋಡಿ, ನಾವು ಒಂದು ಕಡೆ ವಾಟರ್ 10 ml ವಾಟರ್ನ ಒಂದು ಕಡೆ ಎಥನಾಲ್ ನ ಇಟ್ಕೊಂಡ್ರೆ ಎಥನಾಲು ಅದಕ್ಕಿಂತ ಕಡಿಮೆ ತೂಕ. ಓಕೆನಾ? ಮತ್ತೆ ಇದೇನು? ಇದು ಸಾಲ್ಯುಬಲ್. ಇದನ್ನ ವಾಟರ್ ಅಲ್ಲಿ ಮಿಕ್ಸ್ ಮಾಡಿದ್ರೆ ಕಂಪ್ಲೀಟ್ಲಿ ಮಿಸಬಲ್ ಆಗುತ್ತೆ. ಅಂದ್ರೆ ಏನು? ಕಂಪ್ಲೀಟ್ಲಿ ಸಾಲ್ಯುಬಲ್ ಆಗುತ್ತೆ. ದಿಸ್ ಅಬೌಟ್ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಎಥನಾಲ್. ಲೆಟ್ಸ್ ಮೂವ್ ಆನ್ ಟು ದ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಎಥನಾಲ್. ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಎಥನಾಲ್ ಹೋಗೋಕ್ ಮುಂಚೆ ಎರಡು ತುಂಬಾ ಇಂಪಾರ್ಟೆಂಟ್, ನಾವು ಜಾಸ್ತಿ ಡೈಲಿ ಲೈಫ್ ಅಲ್ಲಿ ಯೂಸ್ ಮಾಡ್ತೀವಿ. ಒನ್ ಇಸ್ ರೆಸಿಟಿಫೈಡ್ ಸ್ಪಿರಿಟ್. ಸ್ಪಿರಿಟ್ ಕೇಳಿದಿರಾ? ಗಾಯ ಆದಾಗ ಸ್ಪಿರಿಟ್ ಹಾಕಿ ಅಂತ ಹೇಳ್ತಾರಲ್ಲ, ಅದ್ರಲ್ಲಿ ಸ್ಪಿರಿಟ್ ಇಸ್ ನಥಿಂಗ್ ಬಟ್ 5 ml ಆಫ್ ಎಥನಾಲ್ ಪ್ಲಸ್ 100 ml ಆಫ್ ವಾಟರ್. 5% ಆಫ್ ಎಥನಾಲ್ ಪ್ರೆಸೆಂಟ್ ಇರುತ್ತೆ. ಅದೇ ರೀತಿ ಅಬ್ಸಲ್ಯೂಟ್ ಆಲ್ಕೋಹಾಲ್. ಅಬ್ಸಲ್ಯೂಟ್ ಆಲ್ಕೋಹಾಲ್ ಅಲ್ಲಿ ಎಷ್ಟಿರುತ್ತೆ? 100% ಪ್ಯೂರ್ ಎಥನಾಲ್ ಇರುತ್ತೆ. ನಾವು ಅಬ್ಸಲ್ಯೂಟ್ ಆಲ್ಕೋಹಾಲ್ ಕುಡಿದ್ರೆ ಡೆತ್ ಆಗೋ ಚಾನ್ಸಸ್ ಇರುತ್ತೆ. ಓಕೆನಾ? ಅದಕ್ಕೆ ಏನ್ ಮಾಡ್ತಾರೆ? ಪ್ರತಿಯೊಂದು ಡ್ರಿಂಕಿಂಗ್ ಆಲ್ಕೋಹಾಲ್ ಅಲ್ಲೂ ಅದ್ರದ್ದು ಕಡಿಮೆ ಮಾಡ್ತಾರೆ ಆಲ್ಕೋಹಾಲ್ ಕಂಟೆಂಟ್ಸ್. ಓಕೆನಾ? ದಿಸ್ ಅಬೌಟ್ ಆಲ್ಕೋಹಾಲ್. ನೆಕ್ಸ್ಟ್ ಮೂವ್ ಆನ್ ಟು ದ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಆಲ್ಕೋಹಾಲ್. ಫಸ್ಟ್ ರಿಯಾಕ್ಷನ್, ಯಾವುದೇ ಒಂದು ಇದು ಆರ್ಗ್ಯಾನಿಕ್ ಕಾಂಪೌಂಡ್ ತಗೊಳ್ಳಿ. ಫಸ್ಟ್ ರಿಯಾಕ್ಷನ್ ಇಸ್ ಯಾವುದು? ಕಂಬಷನ್ ರಿಯಾಕ್ಷನ್. ಕಂಬಷನ್ ರಿಯಾಕ್ಷನ್ ಕಾಮನ್. ಕಂಬಷನ್ ರಿಯಾಕ್ಷನ್ ಅಂದ್ರೆ ಏನು? ಎಥನಾಲ್ ಮಾಲಿಕ್ಯೂಲ್ ನ ಆಕ್ಸಿಜನ್ ಅಲ್ಲಿ ರಿಯಾಕ್ಟ್ ಮಾಡಿದಾಗ ಒಂದು ಕಾರ್ಬನ್ ಡೈಆಕ್ಸೈಡ್, ವಾಟರ್ ಮತ್ತೆ ಹೀಟ್ ಅಂಡ್ ಲೈಟ್. ಎಥನಾಲ್ ನಾವು ಬೆಂಕಿ ಹಾಕಿದಾಗ ನಮಗೆ CO2 ಗ್ಯಾಸ್ ರಿಲೀಸ್ ಆಗುತ್ತೆ. ದಿಸ್ ಅಬೌಟ್ ಕಂಬಷನ್ ರಿಯಾಕ್ಷನ್. ನೆಕ್ಸ್ಟ್ ಆಕ್ಸಿಡೇಷನ್ ರಿಯಾಕ್ಷನ್. ಆಕ್ಸಿಡೇಷನ್ ರಿಯಾಕ್ಷನ್ ಮಾಡಿದ್ರೆ ಏನಾಗುತ್ತೆ? ನಾವು ನೋಡಿದ್ವಲ್ಲ, ಎಥನಾಲ್ ಇಂದ ಅಸಿಟಿಕ್ ಆಸಿಡ್ ಫಾರ್ಮೇಶನ್ ಆಗುತ್ತೆ. ಎಥನಾಲ್ ಇಂದ ಏನ್ ಫಾರ್ಮೇಶನ್ ಆಗುತ್ತೆ? ಅಸಿಟಿಕ್ ಆಸಿಡ್ ಫಾರ್ಮೇಶನ್ ಆಗುತ್ತೆ. ದಿಸ್ ಇಸ್ ದ ಕೆಮಿಕಲ್ ಪ್ರಾಪರ್ಟೀಸ್. ಅಂಡ್ ನೆಕ್ಸ್ಟ್ ಕೆಮಿಕಲ್ ಪ್ರಾಪರ್ಟಿ ಇಸ್ ರಿಯಾಕ್ಷನ್ ವಿತ್ ಮೆಟಲ್ಸ್. ಆಲ್ಕೋಹಾಲ್ ಎಥನಾಲ್ ಮೆಟಲ್ ಜೊತೆ ರಿಯಾಕ್ಟ್ ಆದ್ರೆ ಏನ್ ಫಾರ್ಮೇಶನ್ ಆಗುತ್ತೆ? ಸಾಲ್ಟ್ ಫಾರ್ಮೇಶನ್ ಆಗುತ್ತೆ. ಯಾವ ಸಾಲ್ಟ್ ಫಾರ್ಮೇಶನ್ ಆಗುತ್ತೆ? ಮೀಥೈಲ್ ಎಥಾಕ್ಸೈಡ್ ಫಾರ್ಮೇಶನ್ ಆಗುತ್ತೆ. ಎಥಾಕ್ಸೈಡ್ ONA. ಇಟ್ ಇಸ್ ಆಲ್ಸೋ ಅನ್ ಸಾಲ್ಟ್. ಒಂದು ಆಕ್ಸೈಡ್ ಎಥಾಕ್ಸೈಡ್ ಫಾರ್ಮೇಶನ್ ಆಗುತ್ತೆ. ಈ ರಿಯಾಕ್ಷನ್ ನಾವು ಆಲ್ಕೋಹಾಲ್ ಟೆಸ್ಟ್, ಎಥನಾಲ್ ಟೆಸ್ಟ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಒಂದು ಎಥನಾಲ್ಗೆ ಯಾವುದೇ ಒಂದು ಏನೋ ಮೆಟಲ್ ಹಾಕಿದ್ರೆ, ಸೋಡಿಯಂ ಮೆಟಲ್, ಅದು ಎಥಾಕ್ಸೈಡ್ ಫಾರ್ಮೇಶನ್ ಆಗುತ್ತೆ. ಕಲರ್ ಚೇಂಜ್ ಆಗುತ್ತೆ. ಆಗ ಇಲ್ಲಿ ಎಥನಾಲ್ ಪ್ರೆಸೆಂಟ್ ಇದೆಯಾ ಇಲ್ವಾ ಅಂತ ಯೂಸ್ ಮಾಡಕ್ಕೆ ಈ ರಿಯಾಕ್ಷನ್ ನಾವು ಯೂಸ್ ಮಾಡ್ತೀವಿ. ಯಾವ ರಿಯಾಕ್ಷನ್? ಎಥನಾಲ್ ನ ಯೂಸ್ ಮಾಡ್ತೀವಿ. ದೀಸ್ ಆರ್ ದಿ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಎಥನಾಲ್. ಹಾಗಾದ್ರೆ ಎಥನಾಲ್ ಟೆಸ್ಟಿಂಗ್ ಏನು? ಈಗ ಹೇಳಿದ್ವಲ್ಲ, ಒಂದು ಎಥನಾಲ್ ಸೊಲ್ಯೂಷನ್ಗೆ ನಾವು ಸೋಡಿಯಂ ಮೆಟಲ್ ನ ಹಾಕ್ದಾಗ ಈ ಬರ್ನಿಂಗ್ ಸ್ಪ್ಲಿಟ್ಟರ್ ನ ತಂದು ಹತ್ರ ಇಟ್ಕೊಂಡ್ರೆ ನಮ್ಗೆ ಪಾಪ್ ಆಗುತ್ತೆ. ಅಂದ್ರೆ ಸಿಡಿಯುತ್ತೆ. ಏನಾಗುತ್ತೆ? ಸಿಡಿಯುತ್ತೆ. ಏನು? ಒಂದು ರ್ಯಾಪಿಡ್ ಎಫರ್ವೆಸೆನ್ಸ್ ಆಫ್ ಗ್ಯಾಸ್ ಇಸ್ ಅಬ್ಸಾರ್ಬ್ಡ್. ನಾವು ಎಥನಾಲ್ಗೆ ಸೋಡಿಯಂ ಮೆಟಲ್ ಹಾಕ್ದಾಗ ಗ್ಯಾಸ್ ಎವಾಪರೇಟ್ ಆಗುತ್ತೆ. ಆ ಗ್ಯಾಸ್ಗೆ ನಾವು
ಒಂದು ಸ್ಪ್ಲಿಂಟರ್ ನ ತಗೋಗಿ ಹತ್ರ ಇಟ್ರೆ ಬರ್ನಿಂಗ್ ಸ್ಪ್ಲಿಂಟರ್ ನ ಅದು ಪಾಪ್ ಆಗುತ್ತೆ. ದಿಸ್ ಇಸ್ ದ ಪ್ರೋಸೆಸ್ ಆಫ್ ಎಥನಾಲ್. ಯಾಕೆ ಪಾಪ್ ಆಗುತ್ತೆ? ಬಿಕಾಸ್ ಇದರಲ್ಲಿ ಹೈಡ್ರೋಜನ್ ಗ್ಯಾಸ್ ಪ್ರೊಡ್ಯೂಸ್ ಆಗುತ್ತೆ. ವೆನ್ ನಾವು ಎಥನಾಲ್ ನ ಮೆಟಲ್ ಜೊತೆ ರಿಯಾಕ್ಟ್ ಆದಾಗ ನಮ್ಗೆ ಏನ್ ಫಾರ್ಮೇಶನ್ ಆಗುತ್ತೆ? ಹೈಡ್ರೋಜನ್ ಗ್ಯಾಸ್ ಫಾರ್ಮೇಶನ್ ಆಗುತ್ತೆ. ಹೈಡ್ರೋಜನ್ ಗ್ಯಾಸ್ ಇಂದ ನಮ್ಗೆ ಪಾಪ್ ಆಗುತ್ತೆ. ದಿಸ್ ಇಸ್ ಫಾರ್ ಟೆಸ್ಟ್ ಫಾರ್ ಎಥನಾಲ್. ನೆಕ್ಸ್ಟ್ ಕೆಮಿಕಲ್ ಪ್ರಾಪರ್ಟಿ ಯಾವುದು? ಡಿಹೈಡ್ರೇಷನ್ ರಿಯಾಕ್ಷನ್. ಡಿಹೈಡ್ರೇಷನ್ ರಿಯಾಕ್ಷನ್ ಮಾಡಿದಾಗ ಡಿಹೈಡ್ರೇಷನ್ ಇಸ್ ನಥಿಂಗ್ ಬಟ್ ರಿಮೂವಲ್ ಆಫ್ ಹೈಡ್ರೋಜನ್. ಅದರಲ್ಲಿ ಹೈಡ್ರೋಜನ್ ನ ರಿಮೂವಲ್ ಮಾಡೋದು. ಆ ರೀತಿ ಮಾಡಿದಾಗ ಇನ್ ದಿ ಪ್ರೆಸೆನ್ಸ್ ಆಫ್ ಕಾನ್ಸಂಟ್ರೇಟೆಡ್ H2SO4 ಹೈ ಪ್ರೆಷರ್, ಹೈ ಬಾಯ್ಲಿಂಗ್ ಪಾಯಿಂಟ್ ಅಂದ್ರೆ ಹೈ ಟೆಂಪರೇಚರ್ ಅಲ್ಲಿ ಇನ್ ದಿ ಪ್ರೆಸೆನ್ಸ್ ಆಫ್ ಇದು ಕಾನ್ಸಂಟ್ರೇಟೆಡ್ H2SO4 ಯೂಸ್ ಮಾಡ್ಕೊಂಡು ನಾವು ಎಥನಾಲ್ ನ ನಾವು ಡಿಹೈಡ್ರೇಷನ್ ಮಾಡಿದಾಗ ನಮಗೆ ಈಥೀನ್ ಮಾಲಿಕ್ಯೂಲ್ ಮತ್ತೆ ವಾಟರ್ ಮಾಲಿಕ್ಯೂಲ್ ಬರುತ್ತೆ. ದಿಸ್ ಇಸ್ ನೋನ್ ಆಸ್ ಡಿಹೈಡ್ರೇಷನ್ ರಿಯಾಕ್ಷನ್. ಇದನ್ನ ಏನಂತ ಕರೀತಾರೆ? ಡಿಹೈಡ್ರೇಷನ್ ರಿಯಾಕ್ಷನ್ ಅಂತ ಕರೀತಾರೆ. ದಿಸ್ ಇಸ್ ಅಬೌಟ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಎಥನಾಲ್. ನೆಕ್ಸ್ಟ್ ಯೂಸ್ ಆಫ್ ಎಥನಾಲ್ ಬಗ್ಗೆ ನೋಡೋಣ. ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಎಥನಾಲ್ ನ? ವಿ ನೋ ಎಥನಾಲ್ ನ ಡ್ರಿಂಕಿಂಗ್ ಅಲ್ಲಿ ಯೂಸ್ ಮಾಡ್ತೀವಿ, ಡ್ರಿಂಕಿಂಗ್ ಆಲ್ಕೋಹಾಲ್ ಅಲ್ಲಿ. ಕೇವಲ ಡ್ರಿಂಕಿಂಗ್ ಅಲ್ಲ, ಇದನ್ನ ಪರ್ಫ್ಯೂಮ್ಸ್ ಅಲ್ಲಿ ಯೂಸ್ ಮಾಡ್ತೀವಿ, ಪೇಂಟ್ಸ್ ಅಲ್ಲಿ ಯೂಸ್ ಮಾಡ್ತೀವಿ, ಸೋಪ್ಸ್ ಅಲ್ಲಿ ಯೂಸ್ ಮಾಡ್ತೀವಿ, ಮೆಡಿಸನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಹೆನ್ಸ್ ನಾವು ಮೆಡಿಸನ್ ತಗೊಂಡಾಗ ಮೆಡಿಸನ್ ಅಲ್ಲಿ ಏನಿರುತ್ತೆ ಗೊತ್ತಾ? ಡ್ರಗ್ ಕಂಟೆಂಟ್ ಇರುತ್ತೆ. ಮೆಡಿಸನ್ ಅಲ್ಲಿ ಡ್ರಗ್ ಕಂಟೆಂಟ್ ಇರೋ ಕಾರಣಕ್ಕೆ ನಮ್ಗೆ ಏನಾಗುತ್ತೆ? ಮೆಡಿಸನ್ ತಗೊಂಡಾಗ ನಿದ್ದೆ ಬರುತ್ತೆ. ದೀಸ್ ಆರ್ ದಿ ಯೂಸಸ್ ಆಫ್ ಎಥನಾಲ್. ಮತ್ತೆ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ? ಇಟ್ ಇಸ್ ಆಲ್ಸೋ ಯೂಸ್ಡ್ ಇನ್ ಸಾಲ್ವೆಂಟ್ ಫಾರ್ ಮೆನಿ ಆರ್ಗ್ಯಾನಿಕ್ ಕಾಂಪೌಂಡ್. ನೀವು ಹೈಯರ್ ಸ್ಟಡೀಸ್ ಹೋಗ್ತಾ ಮೈ ಡಿಯರ್ ಎಲೆಕ್ಟ್ರಾನ್ಸ್, ಏನ್ ಗೊತ್ತಾ? ಸ್ಪೆಕ್ಟ್ರೋಸ್ಕೋಪಿ ಬರುತ್ತೆ. ಸ್ಪೆಕ್ಟ್ರೋಸ್ಕೋಪಿ ಬಂದಾಗ ಸ್ಪೆಕ್ಟ್ರೋಸ್ಕೋಪಿನ ಏನ್ ಮಾಡ್ಬೇಕಂದ್ರೆ ಪ್ರತಿಯೊಂದು ಕಾಂಪೌಂಡ್ ನ ಒಂದು ಸಾಲ್ವೆಂಟ್ ಅಲ್ಲಿ ನಾವು ಏನ್ ಮಾಡ್ಬೇಕು? ಡಿಸಾಲ್ವ್ ಮಾಡ್ಬೇಕು. ಡಿಸಾಲ್ವ್ ಮಾಡ್ಬೇಕಾದ್ರೆ ಯಾವುದೇ ಒಂದು ಕಾಂಪೌಂಡ್ ನ ನಾವು ಎಥನಾಲ್ ಇದನ್ನ ಬೇಕಾದಷ್ಟು ಆರ್ಗ್ಯಾನಿಕ್ ಅಲ್ಲಿ ಯೂಸ್ ಮಾಡ್ತೀವಿ. ಇಟ್ ಈಸ್ ಆಸ್ ಯೂಸ್ಡ್ ಆಸ್ ಎನ್ ಫ್ಯೂಲ್ ಇನ್ ಕಾರ್ಸ್ ಅಲಾಂಗ್ ವಿತ್ ಪೆಟ್ರೋಲ್. ಪೆಟ್ರೋಲ್ ಜೊತೆ ಆಲ್ಕೋಹಾಲ್ ನ ಫ್ಯೂಲ್ ಆಗಿ ಯೂಸ್ ಮಾಡ್ತೀವಿ ಮೆನಿ ಕಾರ್ಸ್ ಅಲ್ಲಿ. ಮತ್ತೆ ಇಟ್ ಇಸ್ ಯೂಸ್ಡ್ ಇನ್ ತುಂಬಾ ಇಂಪಾರ್ಟೆಂಟ್ ಆಲ್ಕೋಹಾಲಿಕ್ ಡ್ರಿಂಕ್ಸ್ ಮತ್ತೆ ಯಾವುದು? ಆಂಟಿಸೆಪ್ಟಿಕ್ ಟು ಫರ್ಟಿಲೈಸರ್ ಓಟ್ಸ್. ಗಾಯದ ಮದಿಲಿ ಹಾಕಿದ್ರೆ ಬೇಗ ಗಾಯ ವಾಸ ಆಗುತ್ತೆ. ದೀಸ್ ಆರ್ ದಿ ಯೂಸಸ್ ಆಫ್ ಎಥನಾಲ್. ನೆಕ್ಸ್ಟ್ ಆಮೇಲೆ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಏನು ಇದು ಈ ಎಥನಾಲ್ ಲಿವಿಂಗ್ ಥಿಂಗ್ಸ್ ಗೆ ಹೇಗೆ ಪ್ರಾಬ್ಲಮ್ ಮಾಡುತ್ತೆ? ನಾವು ಜಾಸ್ತಿ ಕನ್ಸಂಪ್ಷನ್ ಲಾರ್ಜ್ ಕ್ವಾಂಟಿಟಿ ಎಥನಾಲ್ ಕನ್ಸ್ಯೂಮ್ ಮಾಡಿದ್ರೆ ನಮ್ದು ಮೆಟಬಾಲಿಕ್ ಪ್ರೋಸೆಸ್ ಇರುತ್ತಲ್ಲ, ನಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮ್ಗೆ ಎಫೆಕ್ಟ್ ಆಗುತ್ತೆ. ಅದಕ್ಕೆ ಆಲ್ಕೋಹಾಲ್ ಕುಡಿದಾಗ ನಮ್ಗೆ ತಲೆ ತಿರುಗೋದು, ನಾವ್ ಏನ್ ಮಾತಾಡಿದ್ರು ಗೊತ್ತಾಗದೆ ಇರೋದು ಅಲ್ವಾ? ಬೇಕಾದಷ್ಟು ಜನ ನೋಡಿ, ಯಾರಾದ್ರೂ ಕುಡ್ದಿರ್ತಾರಲ್ಲ ಅವ್ರನ್ನ ನೀವು ಮಾತಾಡ್ಸಿದ್ರೆ ನೈಟ್ ಅಲ್ಲಿ ಮಾತಾಡಿರೋದು, ಬೆಳಗ್ಗೆಲಿ ನಾವು ಇದು ಮಾತೇ ಆಡಿಲ್ಲ ಅಂತ ಹೇಳ್ತಾರೆ. ಕರೆಕ್ಟ್ ಅಲ್ವಾ? ದಿಸ್ ಇಸ್ ದ ಮೇನ್ ಲಿವಿಂಗ್ ಥಿಂಗ್ಸ್ಗೆ ಇದು ಪ್ರಾಬ್ಲಮ್ ಆಗುತ್ತೆ. ನೆಕ್ಸ್ಟ್ ಈ ರಿಸಲ್ಟ್ಸ್ ಇದರಿಂದ ಏನಾಗುತ್ತೆ? ಲ್ಯಾಕ್ ಆಫ್ ಕೋಆರ್ಡಿನೇಷನ್, ಮೆಂಟಲ್ ಕನ್ಫ್ಯೂಷನ್, ಡೌರಿನೆಸ್, ನಾರ್ಮಲ್ ಇನಿಬಿಷನ್ ಇಂದ ಎಲ್ಲ ಇದಾಗುತ್ತೆ. ಅದಕ್ಕೆ ಯಾರು ಡ್ರಂಕ್ ಪರ್ಸನ್ ಇರುತ್ತೆ ಅವ್ರಿಗೆ ರಿಲ್ಯಾಕ್ಸ್ಡ್ ಆಗುತ್ತೆ. ಬಿಕಾಸ್ ಏನು? ನಮ್ಮ ನರ್ವಸ್ ಸಿಸ್ಟಮ್ ನ ರಿಲ್ಯಾಕ್ಸ್ ಮಾಡುತ್ತೆ ಎಥನಾಲ್ ಆದಾಗ. ಮತ್ತೆ ಏನಾಗುತ್ತೆ? ಇನ್ಸ್ಟೆಡ್ ಆಫ್ ಎಥನಾಲ್ ನಾವೇನಾದ್ರೂ ಮೆಥನಾಲ್ ನ ಕನ್ಸ್ಯೂಮ್ ಮಾಡಿದ್ರೆ 100% ಡೆತ್ ಆಗೋ ಚಾನ್ಸಸ್ ಇದೆ. ಡೆತ್ ಆಗೋ ಚಾನ್ಸಸ್ 100% ಇರುತ್ತೆ. ಡು ನಾಟ್ ಡ್ರಂಕ್ ಮೆಥನಾಲ್. ಓಕೆನಾ? ನೆಕ್ಸ್ಟ್ ಹಾಗಾದ್ರೆ ಇಂಟರಾಕ್ಟಿವಿಟಿ ಒಂದು ಕ್ವಶನ್ ಇದೆ. ಯಾವ್ದಾದ್ರು ಕ್ವಶನ್? ವಿಚ್ ಒನ್ ಆಫ್ ಇಸ್ ದ ಡಿಹೈಡ್ರೇಟಿಂಗ್ ಏಜೆಂಟ್? ಇದರಲ್ಲಿ ಡಿಹೈಡ್ರೇಟಿಂಗ್ ಏಜೆಂಟ್ ಯಾವುದು? ಕಾನ್ಸಂಟ್ರೇಟೆಡ್ H2SO4 P2O5. ಯಾವ್ದು ಆನ್ಸರ್? ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಮೈ ಡಿಯರ್ ಎಲೆಕ್ಟ್ರಾನ್ಸ್. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಬೇಗ ಯಾವ್ದು ಆನ್ಸರ್ ತಿಳಿಸಿ. ತಿಳಿಸಿದ್ರ? ಯಾವ್ದು ಹೇಳಿ ಆನ್ಸರ್? ಆನ್ಸರ್ ಈಸ್ ಕಾನ್ಸಂಟ್ರೇಟೆಡ್ H2SO4. ಕರೆಕ್ಟ್ ಅಲ್ವಾ? ದಿಸ್ ಇಸ್ ಅನ್ ಡಿಹೈಡ್ರೇಟಿಂಗ್ ಏಜೆಂಟ್. ಹಾಗಾದ್ರೆ ಎಕ್ಸಾಮ್ ಅಲ್ಲಿ ಯಾವ ರೀತಿ ಕ್ವಶನ್ ಕೇಳ್ತಾರೆ ಅಂತ ನೋಡೋಣ. ವಾಟ್ ಈಸ್ ಹೈಡ್ರೋಜಿನೇಷನ್ ರಿಯಾಕ್ಷನ್? ವಾಟ್ ಈಸ್ ದ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್? ಹೈಡ್ರೋಜಿನೇಷನ್ ರಿಯಾಕ್ಷನ್ ಇಸ್ ನಥಿಂಗ್ ಬಟ್ ಅಡಿಷನ್ ಆಫ್ ಹೈಡ್ರೋಜನ್ ಟು an unsaturated hydrocarbon is known as hydrogenation reaction, addition of hydrogen. What is the industrial application? It is used to convert unsaturated hydrocarbons to saturated hydrocarbon. This is an industrial application. Example, using ಯಾವ್ದ್ರಿಂದ? ನಿಕ್ಕಲ್ ಅಥವಾ ಪೆಲೇಡಿಯಂ ಕೆಟಲಿಸ್ಟ್ ಹಾಕಿದ್ರೆ CH3 ಬರುತ್ತೆ. This is about hydrogenation reaction. Next move on to the ಯಾವ ಸಮಯ? It's an quiz time. Quiz ಅಲ್ಲಿ ಫಸ್ಟ್ ಕ್ವಶನ್ ಯಾವುದು ಅಂತ ನೋಡೋಣ. Which of the following hydrocarbon undergoes substitution reaction? C2H2, C2H6, C2H4, C3H6. ಯಾವುದು? ಕಮಾನ್ ತಿಳಿಸಿ. ಎನಾ, ಬಿನಾ, ಸಿನಾ, ಡಿನಾ? ಕಮಾನ್ ಬೇಗ. We know. ಯಾವುದು? ಯಾವ ರಿಯಾಕ್ಷನ್? ಅಡಿಷನ್ ರಿಯಾಕ್ಷನ್, ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗ್ಬೇಕಾದ್ರೆ ಏನಿರಬೇಕು? ಇದಕ್ಕೆ
ಏನಿರ್ಬೇಕು, ಸಿಂಗಲ್ ಬಾಂಡ್ ಇರಬೇಕು. ಅದರಿಂದ ಆನ್ಸರ್ ಯಾವುದು? C2H5. ಅದು ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಆಗಿದ್ರೆ ನಮಗೆ ಅಡಿಷನ್ ರಿಯಾಕ್ಷನ್ ಈಸಿ ಆಗುತ್ತೆ, ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಕರೆಕ್ಟ್ ಅಲ್ವಾ? ಲೆಟ್ಸ್ ಮೂವ್ ಆನ್ ಟು ದ ಸೆಕೆಂಡ್ ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಹೈಡ್ರೋಕಾರ್ಬನ್ ಅಂಡರ್ಗೋ ಅಡಿಷನ್ ರಿಯಾಕ್ಷನ್? ಅಡಿಷನ್ ರಿಯಾಕ್ಷನ್ ಇದಕ್ಕೆ ಏನಾಗಿರ್ಬೇಕು? ಅಡಿಷನ್ ರಿಯಾಕ್ಷನ್ ಆಗಿರ್ಬೇಕಂದ್ರೆ ಅನ್ಸ್ಯಾಚುರೇಟೆಡ್ ಆಗಿರ್ಬೇಕು. ಯಾವ್ದಿದ್ರಲ್ಲಿ ಅನ್ಸ್ಯಾಚುರೇಟೆಡ್? ಆಪ್ಷನ್ ಎ CH4, ಆಪ್ಷನ್ ಬಿ C2H4, ಆಪ್ಷನ್ ಸಿ C2H6, ಆಪ್ಷನ್ ಡಿ C3H8. ಯಾವುದು ಮೈ ಡಿಯರ್ ಆನ್ಸರ್? ಮೈ ಡಿಯರ್ ಎಲೆಕ್ಟ್ರಾನ್ಸ್, ಕಮ್ ಆನ್ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಯಾವುದು ಅಂತ. ಯಾವ್ದು ಹೇಳಿ ಆನ್ಸರ್? ಆನ್ಸರ್ ಈಸ್ C2H4 because it is an alkene molecule, unsaturated molecule, hence it undergo addition reaction. Next, move on to the next learning objectives. Yavadu? A gas is evolved when ethanol reacts with sodium metal. Can you guess the name of the evolved gas? ಒಂದು ಗ್ಯಾಸ್ ಎಥನಾಲ್ ರಿಯಾಕ್ಟ್ಸ್ ವಿತ್ ಸೋಡಿಯಂ ಆದಾಗ ಯಾವ ಗ್ಯಾಸ್ ರಿಲೀಸ್ ಆಗುತ್ತೆ? ಆನ್ಸರ್ ಈಸ್ ಹೈಡ್ರೋಜನ್ ಗ್ಯಾಸ್. ಯಾವ ಗ್ಯಾಸ್ ರಿಲೀಸ್ ಆಗುತ್ತೆ? ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ. ನೆಕ್ಸ್ಟ್ ಲರ್ನಿಂಗ್ ಆಬ್ಜೆಕ್ಟಿವ್ಸ್. ದಿಸ್ ಇಸ್ ಅಬೌಟ್ ಎಥನಾಲ್ ಬಗ್ಗೆ ಆಯ್ತು. ಇನ್ನು ದೇರ್ ಆರ್ ಓನ್ಲಿ 2 ಲಾಸ್ಟ್ ಪಾಯಿಂಟ್ಸ್ ಇದೆ. ಯಾವುದು? ಒಂದು ಎಥನೋಯಿಕ್ ಆಸಿಡ್, ಅನದರ್ ಒನ್ ಈಸ್ ಇನ್ಯಾವುದಪ್ಪ? ಸೋಪ್ಸ್ ಮತ್ತೆ ಡಿಟರ್ಜೆಂಟ್ಸ್. ದಿಸ್ ಇಸ್ ಅಂಡ್ ಲಾಸ್ಟ್ ಟಾಪಿಕ್ಸ್, ದಿಸ್ ಇಸ್ ಅಂಡ್ ಲಾಸ್ಟ್ ಲರ್ನಿಂಗ್ ಆಬ್ಜೆಕ್ಟಿವ್ಸ್. ಇದಾದ್ಮೇಲೆ ಇನ್ನೇನಿಲ್ಲ, ಮ್ಯಾಕ್ಸಿಮಮ್ 20 ಮಿನಿಟ್ಸ್ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ಇಸ್ ಓವರ್. ಡೋಂಟ್ ವರಿ, ಇನ್ನು 20 ನಿಮಿಷದಲ್ಲಿ ನಿಮ್ಗೊಂದು ಸರ್ಪ್ರೈಸ್ ಗಿಫ್ಟ್ ಕೊಡ್ತೀನಿ. ಏನ್ ಸರ್ಪ್ರೈಸು? ಪ್ಲೀಸ್ ಅಲ್ಲಿ ತನಕ ಕೋಪರೇಟ್ ಮಾಡಿ, ಓಕೆನಾ? ತಲೆ ಕೆಡ್ಸ್ಕೋಬೇಡಿ. ಇನ್ನೇನ್ ಮುಗೀತು, ಲಾಸ್ಟ್ ಎಂಡಿಂಗ್ ಬಂದಿದ್ದೀನಿ, ಓಕೆನಾ? ಲಾಸ್ಟ್ ಪಾಯಿಂಟ್, ಓಕೆನಾ? ನೆಕ್ಸ್ಟ್ ಎಥನೋಯಿಕ್ ಆಸಿಡ್. ಹೌ ಯು ಕನ್ವರ್ಟ್ ಎಥನೋಯಿಕ್ ಆಸಿಡ್? ಎಥನಾಲ್ಗೆ ಇದು ಆಕ್ಸಿಡೇಷನ್ ಮಾಡಿದ್ರೆ ನಮಗೆ ಎಥನೋಯಿಕ್ ಆಸಿಡ್ ಬರುತ್ತೆ, ಓಕೆನಾ? ನೆಕ್ಸ್ಟ್ ಮೂವ್ ಆನ್ ಟು ದ ಫಿಸಿಕಲ್. ವಾಟ್ ಆರ್ ದ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಎಥನೋಯಿಕ್ ಆಸಿಡ್? ಎಥನೋಯಿಕ್ ಆಸಿಡ್ ಇಸ್ ಆಲ್ಸೋ ಎನ್ ಕಲರ್ಲೆಸ್ ಲಿಕ್ವಿಡ್, ಬಟ್ ಇಟ್ ಸ್ಮೆಲ್ ಲೈಕ್ ವಿನೆಗರ್. ಅದು ಸ್ಮೆಲ್ ಲೈಕ್ ಪ್ಲೆಸೆಂಟ್ ಸ್ಮೆಲ್, ಇದಕ್ಕೆ ವಿನೆಗರ್ ಸ್ಮೆಲ್ ಇರುತ್ತೆ. ನೆಕ್ಸ್ಟ್ ಪಾಯಿಂಟ್, ಇದು ಟೇಸ್ಟ್ ಮಾಡಿದ್ರೆ ಹುಳಿ ಬರುತ್ತೆ, ಲೈಕ್ ಅನ್ ಆಸಿಡ್. ನೇಮಲ್ಲೇ ಇದೆ ಆಸಿಡ್ ಅಂತ. ಆಸಿಡ್ ನಮ್ಗೆ ಗೊತ್ತು, ಸೊ ಟೇಸ್ಟ್ ಇರಲೇಬೇಕು. ನೆಕ್ಸ್ಟ್ ಮೆಲ್ಟಿಂಗ್ ಪಾಯಿಂಟ್ ತುಂಬಾ ಕಡಿಮೆ ಇರುತ್ತೆ. ಮೆಲ್ಟಿಂಗ್ ಪಾಯಿಂಟ್ ಇಸ್ 17 ಡಿಗ್ರಿ ಸೆಲ್ಸಿಯಸ್. ನಾವು ಎಥನೋಯಿಕ್ ಆಸಿಡ್ ನ ಇನ್ನೊಂದು ನೇಮ್ ಇಂದ ಕರಿತೀವಿ, ಏನಂತ? ಅಸಿಟಿಕ್ ಆಸಿಡ್ ಅಂತ ಕರಿತೀವಿ. ಅಸಿಟಿಕ್ ಆಸಿಡ್ ಅಂತ ಕರಿತೀವಿ. ಅದ್ರ ಫಾರ್ಮುಲಾ ಏನ್ ಬರುತ್ತೆ? CH3COOH. ಮತ್ತೆ ಇದನ್ನ ಇನ್ನೊಂದು ನೇಮ್ ಇಂತ ಏನಂತ ಕರಿತೀವಿ? ಗ್ಲೇಷಿಯಲ್ ಅಸಿಟಿಕ್ ಆಸಿಡ್ ಅಂತ ಕರಿತೀವಿ. ಯಾಕೆ ಅಂದ್ರೆ ಇಲ್ಲಿ ನೋಡ್ರಪ್ಪ, ಏನು ಮೆಲ್ಟಿಂಗ್ ಪಾಯಿಂಟ್ 17 ಡಿಗ್ರಿ ಸೆಲ್ಸಿಯಸ್ ಇದೆ. ಚಳಿಗಾಲದಲ್ಲಿ ಇದು ನಾವು ಓಪನ್ ಮಾಡಿಟ್ರೆ ಅದು ಏನಾಗುತ್ತೆ? ಮಂಜುಗಡ್ಡೆ ತರ ಏನಾಗುತ್ತೆ? ಅದು ಏನಾಗುತ್ತೆ? ಮಂಜುಗಡ್ಡೆ ತರ ಅದು ಇದು ಐಸ್ ಆಗುತ್ತೆ. ಅದಕ್ಕೆ ಗ್ಲೇಸಿಯಲ್ ಅಸಿಟಿಕ್ ಆಸಿಡ್ ಅಂತ ಕರಿತೀವಿ. ದಿಸ್ ಇಸ್ ಹೈಲಿ ಸಾಲ್ಯುಬಲ್ ಇನ್ ವಾಟರ್. ದಿಸ್ ಆರ್ ದಿ ಪ್ರಾಪರ್ಟೀಸ್ ಆಫ್ ಎಥನೋಯಿಕ್ ಆಸಿಡ್. ನೆಕ್ಸ್ಟ್, ಎಥನೋಯಿಕ್ ಆಸಿಡ್ ಇಸ್ ಆಲ್ಸೋ ನೋನ್ ಆಸ್ ವಿನೆಗರ್. ವಿನೆಗರ್ ನಾವು ಬೇಕಾದಷ್ಟಲ್ಲಿ ಯೂಸ್ ಮಾಡ್ತೀವಿ. ವಿನೆಗರ್ ಇಸ್ ನಥಿಂಗ್ ಬಟ್ ವಿನೆಗರ್ ಇಸ್ ಎ ಸೊಲ್ಯೂಷನ್ ಆಫ್ 5 to 8% ಆಫ್ ಅಸಿಟಿಕ್ ಆಸಿಡ್ ಇನ್ ವಾಟರ್. ಇದೇನು? ಅಸಿಟಿಕ್ ಆಸಿಡ್. ನಾನು ಹೇಳ್ದಲ್ಲ ಇನ್ನೊಂದು ಪಾಯಿಂಟ್, ಪ್ಯೂರ್ ಅಸಿಟಿಕ್ ಆಸಿಡ್ ನ ನಾವು ಗ್ಲೇಷಿಯಲ್ ಅಸಿಟಿಕ್ ಆಸಿಡ್ ಅಂತ ಕರಿತೀವಿ. ಯಾಕಂದ್ರೆ ಇದು ಕೋಲ್ಡ್ ಟೈಮ್ ಇನ್ ದ ವಿಂಟರ್ ಇದು ಏನು ವಿಂಟರ್ ಸೀಸನ್ ಅಲ್ಲಿ ಇದು ಕೋಲ್ಡ್ ಆಗುತ್ತೆ, ಲೈಕ್ ಗ್ಲೇಷಿಯರ್ ತರ ಇದು ಸಾಲಿಡ್ ಆಗುತ್ತೆ. ಮತ್ತೆ ಅಸಿಟಿಕ್ ಆಸಿಡ್ಗೆ ನಾವು ಬ್ಲೂ ಲಿಟ್ಮಸ್ ಹಾಕಿದ್ರೆ ಇಟ್ ಟರ್ನ್ ಇಂಟು ರೆಡ್. blue to red because why? It is an acid, then it's why it's convert into red litmus. ಈ ತರ. ಮತ್ತೆ ಯೂನಿವರ್ಸಲ್ ಇಂಡಿಕೇಟರ್ ಹಾಕಿದ್ರೆ ಏನಾಗುತ್ತೆ? ಯೂನಿವರ್ಸಲ್ ಇಂಡಿಕೇಟರ್ ರೆಡ್ ಆಗುತ್ತೆ, ಆರೆಂಜ್ ಆಗುತ್ತೆ, ಬಟ್ ಇದ್ರದ್ದು ವ್ಯಾಲ್ಯೂ ಡಿಫ್ರೆನ್ಸ್ ಇರುತ್ತೆ. ಹೆನ್ಸ್ ಎಥನೋಯಿಕ್ ಆಸಿಡ್ ಅಥವಾ ಅಸಿಟಿಕ್ ಆಸಿಡ್ ಇಸ್ ಅನ್ ವೀಕ್ ಆಸಿಡ್ ಕಂಪೇರ್ ಟು HCl. ಇದ್ರ ವ್ಯಾಲ್ಯೂ ಎಲ್ಲಿ ಬರುತ್ತೆ ಗೊತ್ತಾ? ಇಟ್ ಈಸ್ ಲೈಕ್ ಎಲ್ಲಿ ಬರುತ್ತೆ? ಲೈಮ್ ಗ್ರೀನ್ ಈ ಕಲರ್ ಬರುತ್ತೆ. ಅಸಿಟಿಕ್ ಆಸಿಡ್ ಎಲ್ಲಿ ಪ್ರೆಸೆಂಟ್ ಇರುತ್ತೆ? ಆರೆಂಜ್ ಇಲ್ಲಿರುತ್ತೆ. ಇಟ್ ಈಸ್ ಆನ್ ವೀಕ್ ಆಸಿಡ್. ಇದೇನಿದು? ಒಂದು ವೀಕ್ ಆಸಿಡ್. ದಿಸ್ ಅಬೌಟ್ ಎಥನೋಯಿಕ್ ಆಸಿಡ್. ಲೆಟ್ಸ್ ಮೂವ್ ಆನ್ ಟು ದ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಎಥನೋಯಿಕ್ ಆಸಿಡ್. ಫಸ್ಟ್ ಒನ್ ಇಸ್ ರಿಯಾಕ್ಷನ್ ವಿತ್ ಸೋಡಿಯಂ ಮೆಟಲ್. ರಿಯಾಕ್ಷನ್ ವಿತ್ ಸೋಡಿಯಂ ಮೆಟಲ್ ಹೇಗೆ ಅಲ್ಲಿ ಎಥಾಕ್ಸೈಡ್ ಫಾರ್ಮೇಶನ್ ಆಗುತ್ತೆ, ಇಲ್ಲೂ ಕೂಡ ಸೋಡಿಯಂ ಎಥೋನೇಟ್ ಮತ್ತೆ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ. ವೆನ್ ಎಥನೋಯಿಕ್ ಆಸಿಡ್ ಇಸ್ ರಿಯಾಕ್ಟ್ ವಿತ್ ಸೋಡಿಯಂ ಆದಾಗ ಏನಾಗುತ್ತೆ? ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ. ಅವಾಗ ಒಂದು ನೈಟ್ರೋಜನ್ ಇದು ಏನು ಸೋಡಿಯಂ ಆಡ್ ಆಗುತ್ತೆ, ಮತ್ತೆ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ. ದಿಸ್ ಇಸ್ ಅಬೌಟ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಎಥನೋಯಿಕ್ ಆಸಿಡ್. ನೆಕ್ಸ್ಟ್ ಪ್ರಾಪರ್ಟೀಸ್ esterification. What is esterification? When an ethanoic acid and ethanol is combined to react in the presence of concentrated H2SO4 to give ethyl ethonate is known as esterification reaction. Tumba important to 2 marks kele keltare. What is esterification reaction? When ethanoic acid is react with alcohol in the presence of
a few drops of concentrated sulfuric acid which gives ಯಾವುದು ಈಥೈಲ್ ಎಥೋನೇಟ್. ಇಟ್ ಇಸ್ ನೋನ್ ಆಸ್ ಎಸ್ಟರಿಫಿಕೇಶನ್. ಇದು ತುಂಬಾ ಇಂಪಾರ್ಟೆಂಟ್. ಇದೇ ಎಸ್ಟರಿಫಿಕೇಶನ್ ಈ ಉಲ್ಟಾನ ಕಾನ್ಸಂಟ್ರೇಟೆಡ್ H2SO4 ಹಾಕ್ದಾಗ ನಮಗೆ ಎಥನೋಯಿಕ್ ಆಸಿಡ್ ಎಥನಾಲ್ ಬರುತ್ತೆ. ಇದನ್ನ ಸಲ್ಫೋನಿಫಿಕೇಶನ್ ಅಂತ ಕರಿತೀವಿ. ಓಕೆನಾ. ಮತ್ತೆ ನೆಕ್ಸ್ಟ್ ಫಸ್ಟ್ ಒನ್ ಇಸ್ ಏನು, ಫಸ್ಟ್ ಪ್ರಾಪರ್ಟಿ ಇಸ್ ಅಂಡ್ ರಿಯಾಕ್ಷನ್ ವಿತ್ ಸೋಡಿಯಂ, ಸೆಕೆಂಡ್ ಒನ್ ಇಸ್ ಎಸ್ಟರಿಫಿಕೇಶನ್ ಅಂಡ್ ನೆಕ್ಸ್ಟ್ ಒನ್ ಇಸ್ ರಿಯಾಕ್ಷನ್ ಆಫ್ ಕಾರ್ಬೋನೇಟ್ಸ್ ಅಂಡ್ ಬೈಕಾರ್ಬೋನೇಟ್ಸ್. ನಾವು ಒಂದು ಎಥನೋಯಿಕ್ ಆಸಿಡ್ ನ ಇನ್ ದಿ ಪ್ರೆಸೆನ್ಸ್ ಆಫ್ ಕಾರ್ಬೋನೇಟ್ ಹಾಕಿದ್ರೆ ನಮಗೆ ಏನ್ ಫಾರ್ಮೇಶನ್ ಆಗುತ್ತೆ, ಒಂದು ಎಥೋನೇಟ್, ಸೋಡಿಯಂ ಎಥೋನೇಟ್ ಫಾರ್ಮೇಶನ್ ಆಗಿ, ಯಾವುದೋ ಒಂದು ಸೋಡಿಯಂ ಎಥೋನೇಟ್ ಫಾರ್ಮೇಶನ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ರಿಲೀಸ್ ಆಗುತ್ತೆ. ದಿಸ್ ಇಸ್ ಎ ಟೆಸ್ಟ್ ಫಾರ್ ಯಾವುದು, ಟೆಸ್ಟ್ ಫಾರ್ ಎಥನೋಯಿಕ್ ಆಸಿಡ್. ಎಥನೋಯಿಕ್ ಆಸಿಡ್ ಪ್ರೆಸೆಂಟ್ ಇದೆಯಾ ಇಲ್ವಾ ಅಂತ ಟೆಸ್ಟ್ ಮಾಡೋಕೆ ಯಾವುದು ರಿಯಾಕ್ಷನ್ ವಿತ್ ಕಾರ್ಬೋನೇಟ್ಸ್ ಮತ್ತೆ ಬೈಕಾರ್ಬೋನೇಟ್ಸ್. ಹೇಗೆ ಮಾಡ್ತೀವಿ ಅಂದ್ರೆ, ಈ ಸೋಡಿಯಂ ಕಾರ್ಬೋನೇಟ್ ನ ಎಥನೋಯಿಕ್ ಆಸಿಡ್ ಜೊತೆ ಹಾಕ್ತಿವಿ ಬಾಯ್ಲಿಂಗ್ ಟ್ಯೂಬ್ಸ್ಗೆ. ಆಮೇಲೆ ಏನ್ ಮಾಡ್ತೀವಿ ಅಂದ್ರೆ ಈ ಗ್ಯಾಸ್ ಎವಾಲ್ವ್ ಆಗೋದನ್ನ ಲೈಮ್ ವಾಟರ್ಗೆ ಪಾಸ್ ಮಾಡ್ತೀವಿ. ಲೈಮ್ ವಾಟರ್ ಪಾಸ್ ಮಾಡಿದಾಗ ಈ ಲೈಮ್ ವಾಟರ್ ಕರಡಿ ಆಗುತ್ತೆ. ಕರಡಿ ಅಂದ್ರೆ ಮೊಸರು ರೀತಿ ಆಗುತ್ತೆ. ಆಗ ಏನಂತ ಕನ್ಸಿಡರ್ ಮಾಡ್ತೀವಿ, ಎಥನೋಯಿಕ್ ಆಸಿಡ್ ಪ್ರೆಸೆಂಟ್ ಇದೆ ಅಂತ ಫೈನಲ್ ಮಾಡ್ತೀವಿ. ದಿಸ್ ಇಸ್ ಫಾರ್ ಟೆಸ್ಟ್ ಫಾರ್ ಎಥನೋಯಿಕ್ ಆಸಿಡ್. ನೆಕ್ಸ್ಟ್ ಯೂಸಸ್ ಆಫ್ ಎಥನೋಯಿಕ್ ಆಸಿಡ್. ವಿ ಯೂಸ್ಡ್ ಎಥನೋಯಿಕ್ ಆಸಿಡ್ ನ ಬೇಕಾದಷ್ಟು ಇದರಲ್ಲಿ ಯೂಸ್ ಮಾಡ್ತೀವಿ. ಇಟ್ ಇಸ್ ಯೂಸ್ಡ್ ಫಾರ್ ಸ್ಟೋರಿಂಗ್ ಏನು ಪಿಕ್ಕಲ್ ನ ಸ್ಟೋರ್ ಮಾಡಕ್ಕೆ, ಇದು ಪಿಕ್ಕಲ್ ನ ಪ್ರಿಪರೇಷನ್ ಮಾಡಕ್ಕೆ ಇದು ವಿನೆಗರ್ ನ ಯೂಸ್ ಮಾಡ್ತೀವಿ. ಬೇಕಾದಷ್ಟು ಮೆನಿ ಅಡಿಗೆಯಲ್ಲಿ ನಾವು ಎಥನೋಯಿಕ್ ಆಸಿಡ್ ನ ಯೂಸ್ ಮಾಡ್ತೀವಿ. ಮತ್ತೆ ಇಟ್ ಇಸ್ ಯೂಸ್ ಟು ಮೇಕ್ ಅನ್ ಆರ್ಟಿಫಿಷಿಯಲ್ ಫೈಬರ್ ವಿ ನೋ ಅಲ್ವಾ, ನಮ್ಮ ಮೊಬೈಲ್ಸ್ ಎಲ್ಲ ಫೈಬರ್ ಕವರ್ಸ್ ಇರುತ್ತಲ್ಲ, ಆ ರೀತಿ ಅದನ್ನ ಆರ್ಟಿಫಿಷಿಯಲ್ ಫೈಬರ್ ನ ಯೂಸ್ ಮಾಡಕ್ಕೆ ನಾವು ಎಥನೋಯಿಕ್ ಆಸಿಡ್ ನ ಯೂಸ್ ಮಾಡ್ತೀವಿ. ದಿಸ್ ಇಸ್ ಅಬೌಟ್ ಎಥನೋಯಿಕ್ ಆಸಿಡ್. ನೆಕ್ಸ್ಟ್ ಮೂವ್ ಆನ್ ಟು ದ ಲಾಸ್ಟ್ ಟಾಪಿಕ್, ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್. ವಿ ನೋ ಈ ರಿಯಾಕ್ಷನ್ ಇತ್ತಲ್ಲ ಹೇಳ್ನಲ್ಲ, ದಿಸ್ ಇಸ್ ನೋನ್ ಆಸ್ ಎಸ್ಟರಿಫಿಕೇಶನ್ ರಿಯಾಕ್ಷನ್. ಇದೇ ರಿಯಾಕ್ಷನ್ ನಾವು ಉಲ್ಟಾ ಮಾಡಿದ್ರೆ ನಮ್ಗೆ ಸೋಪ್ ಬರುತ್ತೆ. ಇದನ್ನ ಏನಂತ ಕರಿತೀವಿ, ಸಪೋನಿಫಿಕೇಶನ್ ರಿಯಾಕ್ಷನ್. ಇಸ್ ನಥಿಂಗ್ ಬಟ್ ಏನು, ಎಸ್ಟರಿಫಿಕೇಶನ್ ಅಲ್ಲಿ ಎಸ್ಟರ್ ಬರುತ್ತಲ್ಲ, ಎಸ್ಟರ್ ನ ವಾಟರ್ ಅಲ್ಲಿ ಇನ್ ದಿ ಪ್ರೆಸೆನ್ಸ್ ಆಫ್ ಬೇಸ್ ಅಲ್ಲಿ ನಾವು ರಿಯಾಕ್ಟ್ ಮಾಡಿದ್ರೆ ನಮ್ಗೆ ಸೋಪ್ ಬರುತ್ತೆ. ಸೋಪ್ ಇದನ್ನ ಏನ್ ಮಾಡ್ತೀವಿ, ಸೋಪ್ ಯೂಸ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಹೇಗೆ, ವಾಟ್ ಈಸ್ ಸಪೋನಿಫಿಕೇಶನ್ ರಿಯಾಕ್ಷನ್ ಅಂದ್ರೆ, ಸಪೋನಿಫಿಕೇಶನ್ ಅಥವಾ ಸೋಪ್ ನ ಹೇಗ್ ಪ್ರಿಪೇರ್ ಮಾಡ್ತೀವಿ ಅಂದ್ರೆ, ಎ ಲಾಂಗ್ ಚೈನ್ ಇರುತ್ತಲ್ಲ ಎಸ್ಟರ್ ಇಸ್ ನಥಿಂಗ್ ಬಟ್ ಫ್ಯಾಟ್ ಆರ್ ಆಯಿಲ್ ಲಾಂಗ್ ಚೈನ್ಗೆ ನಾವು ಒಂದು ಬೇಸ್ ಹಾಕ್ತಿವಿ. ಯಾವುದು, ಸೋಡಿಯಂ ಹೈಡ್ರಾಕ್ಸೈಡ್ ಬೇಸ್ ಹಾಕ್ತಾಗ ನಮಗೆ ಸೋಪು ಮತ್ತೆ ಗ್ಲಿಸರಾಲ್ ಇಸ್ ನಥಿಂಗ್ ಬಟ್ ಆಲ್ಕೋಹಾಲ್ ಫಾರ್ಮೇಶನ್ ಆಗುತ್ತೆ. ದಿಸ್ ಇಸ್ ದ ಪ್ರಿಪರೇಷನ್ ಆಫ್ ಸೋಪ್. ಎಕ್ಸಾಂಪಲ್ ಫಾರ್ ಸೋಪ್ಗೆ ಎಕ್ಸಾಂಪಲ್ ಏನ್ ಗೊತ್ತಾ, ಸೋಪ್ ಇಸ್ ನಥಿಂಗ್ ಬಟ್ ಲಾಂಗ್ ಚೈನ್, ಒಂದು ಲಾಂಗ್ ಚೈನ್ ಫ್ಯಾಟ್ ಆಸಿಡ್ ಅಂದ್ರೆ ಬಟ್ ಏನ್ ಡಿಫ್ರೆನ್ಸ್ ಇರುತ್ತೆ, ಸೋಡಿಯಂಗೂ ಪ್ರೆಸೆಂಟ್ ಇರುತ್ತೆ. ಇದು ಯಾವುದು ಸೋಪ್ ಎಕ್ಸಾಂಪಲ್, ಫಸ್ಟ್ ಎಕ್ಸಾಂಪಲ್ ಈ ಸೋಡಿಯಂ ಸ್ಟಿರೇಟ್. ಯಾವುದು, ಸೋಡಿಯಂ ಸ್ಟಿರೇಟ್ ಫಾರ್ಮುಲಾ ಏನ್ ಬರೋದು, C17H35 C⁻O-Na. ಅಂದ್ರೆ 18 ಕಾಂಪೌಂಡ್ ಇರುತ್ತೆ ಈ ರೀತಿ. ಇಟ್ ಇಸ್ ಎನ್ ಲಾಂಗ್ ಕಾಂಪೌಂಡ್ ಆಫ್ ಸೋಪ್. ದಿಸ್ ಇಸ್ ನೋನ್ ಆಸ್ ಸೋಪ್ ಹೇಗ್ ಫಾರ್ಮೇಶನ್ ಮಾಡ್ತೀವಿ, ಒಂದು ಲಾಂಗ್ ಫ್ಯಾಟ್ ಆಸಿಡ್ಗೆ ಎಸ್ಟರ್ಗೆ ನಾವು ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ರಿಯಾಕ್ಟ್ ಮಾಡಿದಾಗ ನಮಗೆ ಸೋಪ್ ರಿಯಾಕ್ಷನ್ ಬರುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್ ನೆಕ್ಸ್ಟ್ ಸೋಡಿಯಂ ಸೋಪ್ ಬೇಕಾದಷ್ಟಿದೆ. ನೆಕ್ಸ್ಟ್ ವಾಟ್ ಇಸ್ ದ ಸ್ಟ್ರಕ್ಚರ್ ಆಫ್ ಸೋಪ್ ಸ್ಟ್ರಕ್ಚರ್ ಸೇಮ್ ಮೀನ್ ಇರುತ್ತಲ್ಲ, ಇದನ್ನ ಏನಂತ ಕರಿತೀವಿ, ಇದು ಸಮುದ್ರದಲ್ಲಿ ಪ್ರೆಸೆಂಟ್ ಇರುತ್ತೆ. ಇದನ್ನ ಏನು, ಟ್ಯಾಡ್ಪೋಲ್ ತರಾನೇ ಇರುತ್ತೆ. ಸೋಪ್ ಮಾಲಿಕ್ಯೂಲ್ ಸ್ಟ್ರಕ್ಚರ್ ಇದೇ ರೀತಿ ಇರುತ್ತೆ. ನೆಕ್ಸ್ಟ್ ದೇರ್ ಆರ್ 2 ಟೈಪ್ಸ್ ಸೋಪ್ ಮಾಲಿಕ್ಯೂಲ್ ಅಲ್ಲಿ. ಒಂದಿದೆ, 2 ಟೈಪ್ ಇದೆ. ಒನ್ ಇಸ್ ಇದು ಒಂದು ಹೈಡ್ರೋಪಿಲಿಕ್ ಅಂದ್ರೆ ವಾಟರ್ ಸಾಲ್ಯುಬಲ್ ಕಂಟೆಂಟ್. ಅನದರ್ ಒನ್ ಇಸ್ ಆಯಿಲ್ ಸಾಲ್ಯುಬಲ್ ಕಂಟೆಂಟ್. ಆಯಿಲ್ ಸಾಲ್ಯುಬಲ್ ಕಂಟೆಂಟ್ ನ ನಾವು ಏನಂತ ಕರಿತೀವಿ, ಹೈಡ್ರೋಫೋಬಿಕ್ ಅಂತ ಕರಿತೀವಿ. ವಾಟರ್ ಸಾಲ್ಯುಬಲ್ ನ ಹೈಡ್ರೋಪಿಲಿಕ್ ಕಂಟೆಂಟ್ಸ್ ಅಂತ ಕರಿತೀವಿ. ದಿಸ್ ಇಸ್ ದ 2 ಟೈಪ್ಸ್. ಅದರಲ್ಲಿ 2 ಟೈಪ್ ಇರುತ್ತೆ. ಒಂದು ಹೈಡ್ರೋಪಿಲಿಕ್ ಹೆಡ್, ಇನ್ನೊಂದು ಹೈಡ್ರೋಫೋಬಿಕ್ ಟೈಲ್. ಒಂದು ತಲೆ ಬಾಲ ಇರುತ್ತೆ ನೋಡಿ, ಆ ರೀತಿ ಇಲ್ಲಿದೆ ನೋಡಿ, ಈ ರೀತಿ ಇರುತ್ತೆ. ಇದು ಹೈಡ್ರೋಪಿಲಿಕ್, ಇದು ಹೈಡ್ರೋಫೋಬಿಕ್ ಟೈಲ್. ಇದು ಹೆಡ್. ಇದು ಹೈಡ್ರೋಪಿಲಿಕ್ ಹೆಡ್. ಹೈಡ್ರೋಪಿಲಿಕ್ ಅಂದ್ರೆ ವಾಟರ್ ಸಾಲ್ಯುಬಲ್ ಪಾರ್ಟ್. ತಲೆ ವಾಟರ್ ಸಾಲ್ಯುಬಲ್ ಆಗುತ್ತೆ, ಬಟ್ ಬಾಡಿ ವಾಟರ್ ಸಾಲ್ಯುಬಲ್ ಆಗಲ್ಲ. ಈಗ ನಮ್ಗೆ ಗೊತ್ತು, ಸೋಪ್ ನ ಒಂದು ಬಟ್ಟೆಗೆ ತಗೊಂಡು ಉಜ್ಜಿಬಿಟ್ರೆ ಚೆನ್ನಾಗಿ ನೊರೆ ಬರುತ್ತೆ. ಯಾವ ರೀತಿ ಪ್ರೋಸೆಸ್ ಆಗುತ್ತೆ ಸೋಪ್ ಅಂತ. ಈ ಹೈಡ್ರೋಪೋಲಿಕ್ ಮತ್ತೆ ಹೈಡ್ರೋಪಿಲಿಕ್ ಇರುತ್ತಲ್ಲ, ಒಂದು ಹೆಡ್ ಮತ್ತೆ ಇದು ಹೈಡ್ರೋಪೋಲಿಕ್ ಏನಾಗುತ್ತೆ ಅಂದ್ರೆ, ನಾವು ಸೋಪ್ ಆಕ್ಷನ್ ಮಾಡುವಾಗ ಹೈಡ್ರೋಫೋಬಿಕ್ ಟೇಲ್ ಏನಾಗುತ್ತೆ, ಅದು ಇಂಟೀರಿಯರ್ ಪಾರ್ಟ್. ಈಗ ನಾವು ಒಂದು ನೀರಲ್ಲಿ ಹಿಂಗ್ ಮಾಡಿದಾಗ ಅದು ಈ ರೀತಿ ಫಾರ್ಮೇಶನ್ ಆಗುತ್ತೆ. ಈ ಹೈಡ್ರೋಫೋಬಿಕ್ ಹೆಡ್ ಈ ಕ್ಲಸ್ಟರ್ಸ್ ಇರುತ್ತಲ್ಲ, ಆ ಸರ್ಫೇಸ್ ಅಲ್ಲಿ ಬರುತ್ತೆ. ಇದನ್ನ ಏನಂತ ಕರಿತೀವಿ, ಮಿಸಲ್. ಈ ಅರೇಂಜ್ಮೆಂಟ್ ಹೈಡ್ರೋಫೋಬಿಕ್
Tails are arranged in interior part. Hydrophilic are arranged in surface of the cluster. This unique arrangement is known as mishal. ತುಂಬಾ ಇಂಪಾರ್ಟೆಂಟ್ ಮಾರ್ಕ್ಸ್. ವಾಟ್ ಇಸ್ ಮಿಶಲ್ ಅಂತ ಕೇಳ್ತಾರೆ ಮೈ ಡಿಯರ್ ಎಲೆಕ್ಟ್ರಾನ್ಸ್, ನೋಟ್ ಮಾಡ್ಕೊಳ್ಳಿ. ಮಿಶಲ್ಸ್ ಅಂದ್ರೆ ಏನಪ್ಪಾ ಅಂದ್ರೆ, ನಾವು ಒಂದು ಸೋಪ್ ಮಾಲಿಕ್ಯೂಲ್ ನೀರಲ್ಲಿ ನಾವು ಉಜ್ತೀವಲ್ಲ, ಅವಾಗ ನೊರೆ ಬರುತ್ತಲ್ಲ, ನೀರಲ್ಲಿ ಉಜ್ಜಿದಾಗ ನಮಗೆ ಸೋಪ್ ಮಾಲಿಕ್ಯೂಲ್ಸ್ ಸ್ಟ್ರಕ್ಚರ್ ಗೊತ್ತು. ಒಂದು ಹೈಡ್ರೋಪಿಲಿಕ್ ಹೆಡ್ ಇರುತ್ತೆ. ಈ ಹೈಡ್ರೋಪಿಲಿಕ್ ಹೆಡ್ ಸರ್ಫೇಸ್ ಮೇಲೆ ಬರುತ್ತೆ. ಈ ಹೈಡ್ರೋಫೋಬಿಕ್ ಟೆಲ್ಲು ಒಳಗೆ ಈ ರೀತಿ ಬರುತ್ತೆ, ಆವಿರುತ್ತೆ ನೋಡಿ, ಹಿಂಗ್ ಬರುತ್ತೆ, ತಲೆಗಳು ಹಿಂಗ್ ಹೋಗುತ್ತೆ, ಈ ಬಾಲಗಳು ಹಿಂಗ್ ಬರುತ್ತೆ. ದಿಸ್ ಇಸ್ ಅಬೌಟ್ ಸೋಪ್ ಮಾಲಿಕ್ಯೂಲ್. ಹೇಗ್ ಬರುತ್ತೆ? ಈ ಸೋಪ್ ಮಾಲಿಕ್ಯೂಲ್ ನ ನಾವು ಬಟ್ಟೆಲಿ ಉಜ್ದಾಗ ಏನಾಗುತ್ತೆ, ಈ ಆಯಿಲ್ ಮತ್ತೆ ಗ್ರೀಸ್ ಪಾರ್ಟಿಕಲ್ಸ್ ಇರುತ್ತಲ್ಲ, ಇದು ಹೈಡ್ರೋಕಾರ್ಬನ್ ಎಂಡ್ಸ್ ನ ತಗೊಂಡು ನಮ್ಗೆ ಮಿಶಲ್ಸ್ ಈ ರೀತಿ ಉಜ್ಜಿದಾಗ ನಮ್ಗೆ ಈ ಅಯೋನಿಕ್ ಎಂಡ್ಸ್ ಇರುತ್ತಲ್ಲ, ಅಯೋನಿಕ್ ಎಂಡ್ಸ್ ಆಫ್ ಸೋಪ್ ಅಲ್ಲೂ ಈ ವಾಟರ್ ಅಲ್ಲಿ ಹಿಂಗೆ ರಿಯಾಕ್ಟ್ ಆಗಿ ಮಾಲಿಕ್ಯೂಲ್ ಕ್ಲಸ್ಟರ್ ಆಗಿ ನೊರೆ ಬಂದು ಕ್ಲೀನ್ ಆಗುತ್ತೆ. ದಿಸ್ ಇಸ್. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ಈ ಸೋಪ್ ಮಾಲಿಕ್ಯೂಲ್ ಏನಪ್ಪಾ ಅಂದ್ರೆ ಡರ್ಟಿ ಕ್ಲಾತ್ ಇರುತ್ತಲ್ಲ, ಇದನ್ನ ಸೋಪ್ ಸೊಲ್ಯೂಷನ್ ಇಂದ ನಾವು ಉಜ್ಜಿದಾಗ ನಮ್ಗೆ ನೊರೆ ಬರುತ್ತೆ. ಯಾವಾಗ ನೊರೆ ಬರುತ್ತೆ? ಓನ್ಲಿ ದ ಸೋಪ್ ಮಾಲಿಕ್ಯೂಲ್, ಸೋಪ್ ವಾಟರು, ನಾವು ಸೋಪ್ ವಾಟರ್ ನ ಹಾಕ್ದಾಗ ಒಂದು ಡರ್ಟಿ ಮಾಲಿಕ್ಯೂಲ್, ಡರ್ಟಿ ಕ್ಲಾತ್ ಏನಾಗುತ್ತೆ, ಕ್ಲೀನ್ ಆಗುತ್ತೆ. ಡರ್ಟಿ ಕ್ಲಾತ್ ಕ್ಲೀನ್ ಆಗುತ್ತೆ. ಹೇಗೆ? ಈ ಹೈಡ್ರೋಫೋಬಿಕ್ ಹೈಡ್ರೋಫೋಬಿಕ್ ಟೇಲು ಒಳಗೆ ಬರುತ್ತೆ. ಈಗ ಬಟ್ಟೆನ ತಗೊಂಡು ಉಚ್ತಾ ಇರ್ತೀವಲ್ವಾ, ನೊರೆ ಬರುತ್ತಲ್ಲ, ಆ ನೊರೆಯಿಂದ ಈ ರೀತಿ ಫಾರ್ಮೇಶನ್ ಆಗುತ್ತೆ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ, ಈ ಕೊಲೈಡು ಏನಾಗುತ್ತೆ, ನಾವು ಬಟ್ಟೆನ ಉಜ್ಜಿದಾಗ ಈ ಮಾಲಿಕ್ಯೂಲ್ಸ್ ಇರುತ್ತಲ್ಲ, ಈ ಕೊಳೆನೆಲ್ಲ ಅದು ತಗೊಂಡು ಆಚೆ ಹೋಗುತ್ತೆ. ಹೇಗೆ ಅಂದ್ರೆ, ಅದನ್ನ ಅಬ್ಸರ್ವ್ ಮಾಡುತ್ತೆ ಈ ಸೋಪ್ ಮಾಲಿಕ್ಯೂಲ್ ಬಾಲ ಇರುತ್ತಲ್ಲ, ಅದನ್ನ ಹಿಂಗೆ ಚುಚ್ಕೊಂಡು, ಹಿಂಗೆ ನಾವು ಈಗ ಗೋಬಿ ತಿಂತೀವಲ್ವಪ್ಪ, ಗೋಬಿ ತಿನ್ನುವಾಗ ಹೇಗೆ ನಾವು ನೀಡಲ್ಸ್ ಇಂದ ಚುಚ್ಕೋತೀವಿ ನೋಡಿ, ಆ ರೀತಿ ಅದು ಫಾರ್ಮೇಶನ್ ಆಗುತ್ತೆ. ದಿಸ್ ಇಸ್ ಅಬೌಟ್ ಸೋಪ್ ಮಾಲಿಕ್ಯೂಲ್. ಸೋಪ್ ಮಾಲಿಕ್ಯೂಲ್ಗೆ ನಾವು, ಸೋಪ್ ಮಿಶಲ್ಸ್ಗೆ ನಾವು ಲೈಟ್ ಬಿಟ್ಟಾಗ ಈ ರೀತಿ ಕಾಂಪೌಂಡ್ ಆಗುತ್ತೆ. ಯಾವ ರೀತಿ ಕಾಂಪೌಂಡ್ ಆಗುತ್ತೆ? ಕ್ಲೌಡಿ ಮತ್ತೆ ಎಫೆಕ್ಟ್, ಈ ರೀತಿ ಎಫೆಕ್ಟ್ ಬರುತ್ತೆ. ಈ ಎಫೆಕ್ಟ್ ಇಂದಾನೆ ನಾವು ಸೋಪ್ ಮಾಲಿಕ್ಯೂಲ್ ಇಂದ ನಾವು ಬಟ್ಟೆಲಿರೋ ಯಾವುದೇ ರೀತಿಯ ಡರ್ಟಿ ಕೊಳೆ ಮತ್ತೆ ಎಲ್ಲಾನು ರಿಮೂವ್ ಮಾಡ್ತೀವಿ. ಮತ್ತೆ ವಾಟ್ ಆರ್ ದ ಲಿಮಿಟೇಷನ್ಸ್ ಏನಪ್ಪಾ ಅಂದ್ರೆ, ಸೋಪ್ ಮಾಲಿಕ್ಯೂಲ್ ಇಟ್ ಇಸ್ ನಾಟ್ ಯೂಸ್ಡ್ ಫಾರ್ ಹಾರ್ಡ್ ವಾಟರ್. ವಾಟ್ ಇಸ್ ಹಾರ್ಡ್ ವಾಟರ್ ಗೊತ್ತಾ? ಹಾರ್ಡ್ ವಾಟರ್ ಅಂದ್ರೆ ಏನ್ ಗೊತ್ತಾ? ಹಳ್ಳಿಲಿರೋರು ಗೊತ್ತು. ಹಾರ್ಡ್ ವಾಟರ್ ಅಂದ್ರೆ ಭೂಮಿಯಿಂದ ತೆಗಿತೀವಿ ನೋಡಿ, ಅದನ್ನ ಹಾರ್ಡ್ ವಾಟರ್ ಅಂತ ಕರಿತೀವಿ. ಬೋರ್ ನೀರ್ನ ಹಾರ್ಡ್ ವಾಟರ್ ಅಂತ ಕರಿತೀವಿ. ಹಾರ್ಡ್ ವಾಟರ್ ಅಲ್ಲಿ ಮೆಗ್ನೀಷಿಯಮ್ ಮತ್ತೆ ಅಲ್ಯೂಮಿನಿಯಂ ಬೇಕಾದಷ್ಟು ಇರುತ್ತೆ. ಯಾಕೆ ಅಂದ್ರೆ ಈ ಸೋಪ್ ಮಾಲಿಕ್ಯೂಲ್ ಮೆಗ್ನೀಷಿಯಂ ಜೊತೆ ರಿಯಾಕ್ಟ್ ಆದಾಗ ನಮ್ಗೆ ಮಿಶಲ್ ಫಾರ್ಮೇಶನ್ ಆಗಲ್ಲ. ಫಸ್ಟ್ ಏನಪ್ಪಾ ಅಂದ್ರೆ, ಸೋಪ್ ರಿಯಾಕ್ಟ್ ವಿತ್ ಕ್ಯಾಲ್ಸಿಯಂ ಅಂಡ್ ಮೆಗ್ನೀಷಿಯಂ ಅಯಾನ್ಸ್ ಪ್ರೆಸೆಂಟ್ ಇನ್ ಹಾಟ್ ವಾಟರ್ ಟು ಫಾರ್ಮ್ ಇನ್ಸಾಲ್ಯುಬಲ್ ಪಾರ್ಟಿಸಿಪೇಟ್. ಏನು ಪ್ರಿಸಿಪಿಟೇಟ್, ಅದು ಇನ್ಸಾಲ್ಯುಬಲ್ ಪ್ರಿಸಿಪಿಟೇಟ್ ಫಾರ್ಮೇಶನ್ ಆಗುತ್ತೆ, ಮಿಶಲ್ ಫಾರ್ಮೇಶನ್ ಆಗೋದ್ ಬದಲು. ಇದರಿಂದ ನಾವು ಹಾರ್ಡ್ ವಾಟರ್ ಅಲ್ಲಿ ಸೋಪ್ ಯೂಸ್ ಮಾಡಿದಾಗ ಅದರಿಂದ ಸ್ಕಮ್ ಸ್ಟಿಕ್ ಆಗತ್ತೆ, ಅದು ಸ್ಟಮ್ ಸ್ಟಿಕ್ ಪ್ರೊಡ್ಯೂಸ್ ಆಗತ್ತೆ. ಅದರಿಂದ ನಾವು ಸೋಪ್ ನ ಹಾರ್ಡ್ ವಾಟರ್ ಅಲ್ಲಿ ಯೂಸ್ ಮಾಡಲ್ಲ. ಈ ಪ್ರಾಬ್ಲಮ್ ನ ಓವರ್ ಆಗಕ್ಕೆ, ಈ ಪ್ರಾಬ್ಲಮ್ ನ ನಾವು ತೆಗಿಯಕ್ಕೆ ಏನ್ ಬರುತ್ತೆ? ಡಿಟರ್ಜೆಂಟ್ಸ್ ಬರುತ್ತೆ. ವಾಟ್ ಆರ್ ಡಿಟರ್ಜೆಂಟ್ಸ್ ಆರ್ ದಿ ಸೋಪ್ಲೆಸ್ ಸೋಪ್ಸ್. ಇದನ್ನ ಏನಂತ ಕರೀತಾರೆ? ದಿಸ್ ಇಸ್ ನೋನ್ as ಸೋಪ್ಲೆಸ್ ಸೋಪ್ ಅಂದ್ರೆ ಇದಕ್ಕೆ ದೇರ್ ಆರ್ ಟೂ ಪ್ರಾಪರ್ಟೀಸ್ ಆಫ್ ದೇರ್ ಡಿಟರ್ಜೆಂಟ್. ಎರಡು ಪ್ರಾಪರ್ಟಿ ಇದೆ. ಒನ್ ಇಸ್ ಕ್ಲೆನ್ಸಿಂಗ್ ಪ್ರಾಪರ್ಟಿ, ಅನದರ್ ಒನ್ ಇಸ್ ಸೋಡಿಯಂ ಸ್ಟೆರೇಟ್. ಇದನ್ನ ಸೋಡಿಯಂ ಸ್ಟೆರೇಟ್ ಆಗಿ ಯೂಸ್ ಮಾಡ್ತೀವಿ. ವಾಟ್ ಆರ್ ಡಿಟರ್ಜೆಂಟ್ಸ್ ಆರ್ ದಿ ಅಮೋನಿಯಂ ಆರ್ ಸಲ್ಫೇಟ್ ಸಾಲ್ಟ್ ಆಫ್ ಲಾಂಗ್ ಕಾರ್ಬಾಕ್ಸಿಲಿಕ್ ಆಸಿಡ್. ಈ ಕಾರ್ಬಾಕ್ಸಿಲಿಕ್ ಆಸಿಡ್ ಅಮೋನಿಯಂ ಅಥವಾ ಸಲ್ಫನೇಟ್, ಈ C++OLi ಇದು ಸೇಮ್ ಸೋಪ್ ಏನಿರುತ್ತೆ ಇದೇ ಪ್ರಾಪರ್ಟಿ ಇರುತ್ತೆ. ಬಟ್ ಇದು ಹಾರ್ಡ್ ವಾಟರ್ ಅಲ್ಲಿ ಕೂಡ ರಿಯಾಕ್ಟ್ ಆಗುತ್ತೆ. ಎಕ್ಸಾಂಪಲ್ ಫಾರ್ ಡಿಟರ್ಜೆಂಟ್, ಎಕ್ಸಾಂಪಲ್ ಏನು? ಸೋಡಿಯಂ ಅಂಡ್ ಡಿಡೋಟ್ ಬೆನ್ಝೋನ್ ಸಲ್ಫೋಲೇಟ್. ಹೇಗಿರುತ್ತೆ? ಈ ರೀತಿ ಇರುತ್ತೆ. ಒಂದು ಬೆನ್ಸಿನ್ ರಿಂಗ್ ಇರುತ್ತೆ, ಇಲ್ಲಿ ಸಲ್ಫೇಟ್ ಗ್ರೂಪ್ ಇರುತ್ತೆ, ಕಾರ್ಬಾಕ್ಸಿಲಿಕ್ ಆಸಿಡ್ ಇರುತ್ತೆ. ದಿಸ್ ಇಸ್ ದ ಎಕ್ಸಾಂಪಲ್ ಫಾರ್ ಡಿಟರ್ಜೆಂಟ್. ಸೆಕೆಂಡ್ ಎಕ್ಸಾಂಪಲ್ ಇಸ್ sodium and didokyl sulfate. This is a second example of detergent. Next, ಡಿಟರ್ಜೆಂಟ್ಸ್ ನ ಹೇಗೆ ಹಾರ್ಡ್ ವಾಟರ್ ಯೂಸ್ ಮಾಡ್ಕೊಂಡು ನಾವು ಕ್ಲಿಯರ್ ಮಾಡ್ತೀವಿ ಅಂತ ನೋಡೋಣ. ಇನ್ಸಾಲ್ಯುಬಲ್ ಏನಾಗುತ್ತೆ ಅಂದ್ರೆ, ಈ ಡಿಟರ್ಜೆಂಟ್ಸ್ ನ ನಾವು ಹಾರ್ಡ್ ವಾಟರ್ ಅಲ್ಲಿ ಯೂಸ್ ಮಾಡೋದ್ರ ಇನ್ಸಾಲ್ಯುಬಿಲಿಟಿ ಪ್ರಾಪರ್ಟಿ ಇರುತ್ತಲ್ಲ, ಇನ್ಸಾಲ್ಯುಬಲ್ ನಮ್ಗೆ ಇದು ಏನು ಸೋಪ್ ಅಲ್ಲಿ ಏನಾಗಿತ್ತು? ಇನ್ಸಾಲ್ಯುಬಲ್ ಪ್ರಾಪರ್ಟಿ ಬಂದಿತ್ತು. ಬಟ್ ಇಲ್ಲಿ ಡಿಟರ್ಜೆಂಟ್ಸ್ ಅಲ್ಲಿ ಏನಾಗುತ್ತೆ? ನಾವು ಈ ಇನ್ಸಾಲ್ಯುಬಿಲಿಟಿ ಪ್ರಾಪರ್ಟಿನೂ ರಿಮೂವ್ ಮಾಡಬಹುದು. ಮತ್ತೆ ವಾಟ್ ಆರ್ ದ ಯೂಸಸ್ ಆಫ್ ಡಿಟರ್ಮಿನೆಂಟ್ಸ್? ಈ ಡಿಟರ್ಮಿನೆಂಟ್ಸ್ ನಾವು ಶಾಂಪೂ ರೀತಿ ಮತ್ತೆ ವಾಷಿಂಗ್ ಪೌಡರ್ ರೀತಿ ಯೂಸ್ ಮಾಡ್ತೀವಿ. ಶಾಂಪೂ, ಮೆನಿ ಶಾಂಪೂಸ್ ಇದೆಯಲ್ಲ, ಎಲ್ಲ ರೀತಿಲೂ ಇದನ್ನ ಡಿಟರ್ಜೆಂಟ್ ಯೂಸ್ ಮಾಡ್ತೀವಿ. ಮತ್ತೆ ವಾಷಿಂಗ್ ಪೌಡರ್ಸ್ ಮೆನಿ ವಾಷಿಂಗ್ ಪೌಡರ್ಸ್ ವಿ ಕ್ಯಾನ್ ಯೂಸ್ ದಿಸ್ ಡಿಟರ್ಜೆಂಟ್ಸ್. ಓಕೆನಾ? ಅರ್ಥ ಆಯ್ತಾ? ನೆಕ್ಸ್ಟ್, ಡಿಸ್ಅಡ್ವಾಂಟೇಜ್ ಆಫ್ ಡಿಟರ್ಜೆಂಟ್ಸ್. ಒಂದು ಅಡ್ವಾಂಟೇಜ್ ಇದೆ ಅಂದ್ರೆ ಇನ್ನೊಂದು ಡಿಸ್ಅಡ್ವಾಂಟೇಜ್ ಇದ್ದೇ ಇರುತ್ತೆ. ವಾಟ್ ಇಸ್ ದ ಡಿಸ್ಅಡ್ವಾಂಟೇಜ್ ಆಫ್ ಡಿಟರ್ಜೆಂಟ್? ಡಿಟರ್ಜೆಂಟ್ ಡಿಸ್ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ, ಇಟ್ ಇಸ್ ಎ ನಾನ್ ಬಯೋಡಿಗ್ರೇಡಬಲ್.
ಇದು ವಾಟರ್ ಪೊಲ್ಯೂಷನ್ ನ ರಿಮೂವ್ ಇದು ಬರುತ್ತೆ. ಫಾರ್ ಎಕ್ಸಾಂಪಲ್ ಕೆಂಗೇರಿ ಮೋರಿಲಿ ನೋಡಿದಿರಲ್ವಾ, ಕೆಂಗೇರಿ ಮೋರಿಲಿ ಎಲ್ಲೇ ಬೇರೆ ರೀತಿಯ ನದಿಗಳಲ್ಲಿ ಒಂದು ನೊರೆ, ಈಗ ಡೆಲ್ಲಿಲಿ ನೋಡಿದಾರ, ಡೆಲ್ಲಿಲಿ ಗಂಗಾ ನದಿಲಿ ನೊರೆ ಈ ರೀತಿ ಬರ್ತಿದೆ. ಇದು ಏನಕ್ಕೆ ಅಂದ್ರೆ ಜಾಸ್ತಿ ಯೂಸ್ ಆಫ್ ಡಿಟರ್ಜೆಂಟ್ಸ್ ಇಂದ ಇದು ವಾಟರ್ ಪೊಲ್ಯೂಷನ್ ಫಾರ್ಮ್ ಮಾಡುತ್ತೆ. ದಿಸ್ ಇಸ್ ದ ಇದು ಎಕ್ಸಾಂಪಲ್ ಡಿಟರ್ಜೆಂಟ್ ಆಯ್ತು. ಹಾಗಾದ್ರೆ ಈಗ ಲೆಟ್ಸ್ ಮೂವ್ ಆನ್ ಟು ದ ಕ್ವಶನ್. ಏನು, ವೆನ್ ಗ್ರೀಸಿ, ಡರ್ಟಿ, ಫ್ಯಾಟ್ ಆರ್ ಆಯಿಲ್ ಇಸ್ ಮಿಕ್ಸ್ಡ್ ವಿತ್ ಸೋಪಿ ವಾಟರ್, ದ ಸೋಪ್ ಮಾಲಿಕ್ಯೂಲ್ಸ್ ಅರೇಂಜ್ ದೆಮ್ಸೆಲ್ಫ್ ಇಂಟು ಟಿನಿ ಕ್ಲಸ್ಟರ್ಸ್ ಕಾಲ್ಡ್. ಯಾವುದು? ಆಪ್ಷನ್ ಎ ಮಿಶಲ್, ಆಪ್ಷನ್ ಬಿ ರಿಂಗು. ತುಂಬಾ ಈಸಿ ಕ್ವಶನ್. ಈಗ ತಾನೇ ಸೋಪ್ ಬಗ್ಗೆ ತಿಳ್ಕೊಂಡು ಆನ್ಸರ್ ಏನು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಮೈ ಡಿಯರ್ ಎಲೆಕ್ಟ್ರಾನ್ಸ್. ಬೇಗ ಏನ್ ಆನ್ಸರ್? ವಾಟ್ ಇಸ್ ದ ಆನ್ಸರ್? ಆನ್ಸರ್ ಇಸ್ ಮಿಶಲ್. ಹಾಗಾದ್ರೆ ಎಕ್ಸಾಮ್ಗೆ ಯಾವ ರೀತಿ ಕ್ವಶನ್ ಕೇಳ್ತಾರೆ ಅಂತ ನೋಡೋಣ. ವೈ ಡಸ್ ಮಿಶಲ್ ಫಾರ್ಮೇಶನ್ ಟೇಕ್ಸ್ ಪ್ಲೇಸ್ when soap is added to water? Will miscible form it other solutions such as ethanol also? ಈ ಮಿಥನಾಲ್, ಎಥನಾಲ್ ಕೂಡ ಫಾರ್ಮೇಶನ್ ಆಗುತ್ತೆ ಅಂತ ಇದೆ ಆನ್ಸರ್. ಆನ್ಸರ್ ಏನು? ಸೋಪ್ ಇಸ್ ಎ ಪೊಟ್ಯಾಷಿಯಂ, ಸೋಪ್ ಇಸ್ ಎ ಸೋಡಿಯಂ ಆರ್ ಪೊಟ್ಯಾಷಿಯಂ ಸಾಲ್ಟ್ ಆಫ್ ಎನ್ ಲಾಂಗ್ ಫ್ಯಾಟಿ ಆಸಿಡ್. ಇದು ಸೋಪು ಲಾಂಗ್ ಫ್ಯಾಟಿ ಆಸಿಡ್ ಇರುತ್ತೆ. ಮತ್ತೆ ವಾಟ್ ಇಸ್ ಮಿಸಬಲ್ ಅಂದ್ರೆ ಇಟ್ ಇಸ್ ಅನ್ ಟೂ ಫಾರ್ಮ್ಸ್ ಇರುತ್ತೆ, ಟೂ ಸ್ಟ್ರಕ್ಚರ್ ಇರುತ್ತೆ. ಆ ಸ್ಟ್ರಕ್ಚರ್ ಅಲ್ಲಿ ಒಂದು ಹೈಡ್ರೋಫಿಲಿಕ್ ಹೆಡ್, ಇನ್ನೊಂದು ಹೈಡ್ರೋಫೋಬಿಕ್ ಟೇಲ್ ಇರುತ್ತೆ. ಈ ಹೈಡ್ರೋಫಿಲಿಕ್ ಟೇಲು, ಹೈಡ್ರೋಫೋಬಿಕ್ ಟೇಲ್ ಒಂದು ಅರೇಂಜ್ ಆಗುತ್ತೆ. ಇದನ್ನ ಏನಂತ ಕರಿತೀವಿ? ಯುನಿಕ್ ಅರೇಂಜ್ಮೆಂಟ್, ಮಿಶಲ್ ಅಂತ ಕರಿತೀವಿ. ಮಿಶಲ್ ಫಾರ್ಮೇಶನ್ ಇದು ಎಥನಾಲ್ ಜೊತೆ ಮಿಶಲ್ ಫಾರ್ಮೇಶನ್ ಆಗಲ್ಲ. ಬಿಕಾಸ್ ಯಾಕಂದ್ರೆ ಇದು ಸೋಡಿಯಂ ಮತ್ತೆ ಪೊಟ್ಯಾಷಿಯಂ ಸಾಲ್ಟ್ ಆಗಿರೋ ಕಾರಣಕ್ಕೆ ಇದು ಫಾರ್ಮೇಶನ್ ಆಗಲ್ಲ. ಹಾಗಾದ್ರೆ ಈಗ ಗೊತ್ತಲ್ವಾ ಇದು ಯಾವ ಸಮಯ? ಇಟ್ಸ್ ಅನ್ ಕ್ವಿಜ್ ಟೈಮ್. ಕ್ವಿಜ್ ಅಲ್ಲಿ ಫಸ್ಟ್ ಕ್ವಶನ್ ಯಾವುದು ಅಂತ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ರಿಯೇಜೆಂಟ್ಸ್ ಕ್ಯಾನ್ ಬಿ ಯೂಸ್ಡ್ ಟು ಡಿಸ್ಟಿಂಗ್ವಿಶ್ ಬಿಟ್ವೀನ್ ಎಥನಾಲ್ ಅಂಡ್ ಎಥನೋಯಿಕ್ ಆಸಿಡ್ಸ್? ಯಾವುದು? ಸೋಡಿಯಂ ಮೆಟಲ್, NaHCO3, ಆಕ್ಸಿಜನ್, H2O. ಈಗ ತಾನೇ ಡಿಸ್ಕಷನ್ ಮಾಡುದು. ಕೆಮಿಕಲ್ ಪ್ರಾಪರ್ಟಿ ಯಾವ್ದು ಆನ್ಸರ್? 10 ಸೆಕೆಂಡ್ ಟೈಮ್ ಕೊಡ್ತೀನಿ ಮೈ ಡಿಯರ್ ಎಲೆಕ್ಟ್ರಾನ್ಸ್. ಲೈವ್ ಅಲ್ಲಿ ಇರೋ ಚಾಟ್ ಅಲ್ಲಿ ತಿಳಿಸಿ. ಯಾರು ಆಮೇಲೆ ನೋಡ್ತೀರಾ ವಿಡಿಯೋನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಓಕೆನಾ? ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಬೇಗ ಯಾವ್ದು ಆನ್ಸರು? ಆನ್ಸರ್ ಇಸ್ ಯಾವುದು? ಸೋಡಿಯಂ ಬೈಕಾರ್ಬೋನೇಟ್. ಸೋಡಿಯಂ ಬೈಕಾರ್ಬೋನೇಟ್ ನ ನಾವು ಯೂಸ್ ಮಾಡಕ್ ತಿಳಿಸ್ಕೊಂತೀವಿ. ಓಕೆನಾ? ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಡಿಟರ್ಜೆಂಟ್ಸ್ ಆರ್ ಜನರಲಿ ಸೋಡಿಯಂ ಆರ್ ಪೊಟ್ಯಾಷಿಯಂ ಸಾಲ್ಟ್ಸ್ ಆಫ್ ಲಾಂಗ್ ಚೈನ್ ಕಾರ್ಬಾಕ್ಸಿಲಿಕ್ ಆಸಿಡ್, ಅಮೋನಿಯಂ ಆರ್ ಸಲ್ಫೋನಿಕ್ ಸಾಲ್ಟ್ಸ್, ಸೋಡಿಯಂ ಆರ್ ಪೊಟ್ಯಾಷಿಯಂ ಸಾಲ್ಟ್ಸ್ ಆಫ್ ಶಾರ್ಟ್ ಚೈನ್ ಕಾರ್ಬಾಕ್ಸಿಲಿಕ್ ಆಸಿಡ್, ಅಮೋನಿಯಂ ಆರ್ ಸಲ್ಫೋನಿಕ್ ಸಾಲ್ಟ್ಸ್ ಆಫ್ ಶಾರ್ಟ್ ಚೈನ್ ಕಾರ್ಬಾಕ್ಸಿಲಿಕ್ ಆಸಿಡ್. ಆನ್ಸರ್ ಇಲ್ಲ ಒಂದು ಟ್ರಿಕ್ ಹೇಳ್ಕೊಡ್ತೀನಿ ನೋಡಿ. ಶಾರ್ಟ್ ಅಂತೂ ಆಗಿರಲ್ಲ, ಲಾಂಗ್. ಆನ್ಸರ್ ಯಾವುದು? ಇವೆರಡರಲ್ಲಿ ಒಂದಿರುತ್ತೆ. MCQ ಚೂಸ್ ಮಾಡುವಾಗ ಇಷ್ಟೇ ಮೈ ಡಿಯರ್ ಎಲೆಕ್ಟ್ರಾನ್ಸ್. ಎರಡು ಹತ್ರ ಇರುತ್ತೆ, ಎರಡು ದೂರ ಇರುತ್ತೆ. ಅವೆರಡನ್ನ 50-50 ರಿಮೂವ್ ಮಾಡ್ಬಿಡ್ಬೇಕು. ಇನ್ನೆರಡರಲ್ಲಿ ಒಂದು ಆನ್ಸರ್ ಇರುತ್ತಲ್ಲ, ಅದನ್ನ ತಗೋಬೇಕು. ಆನ್ಸರ್ ಯಾವ್ದು ಹೇಳಿ? ಕಮಾನ್ ಬೇಗ ತಿಳಿಸಿ ಆನ್ಸರ್ ಯಾವ್ದು ಅಂತ. ಏನಾ, ಬಿನಾ, ಸಿನಾ, ಡಿನಾ? ಆನ್ಸರ್ ಈಸ್ ತಿಳಿಸಿದ್ರ ಕಮೆಂಟ್ ಸೆಕ್ಷನ್ ಅಲ್ಲಿ? ಆಪ್ಷನ್ ಬಿ. ಇಟ್ ಈಸ್ ಅನ್ ಅಮೋನಿಯಂ ಸಲ್ಫೇಟ್. ಏನೋ ಅಮೋನಿಯಂ ಆರ್ ಸಲ್ಫೇಟ್ ಎಸ್ಟರ್ಸ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್. ಸೋಡಿಯಂ ಆರ್ ಪೊಟ್ಯಾಷಿಯಂ ಸಾಲ್ಟ್ಸ್ ಯಾವುದು? ಸೋಪು. ಸೋಪ್ ಅಲ್ವಾ? ಲೆಟ್ಸ್ ಮೂವ್ ಆನ್ ಟು ದ ಸಮ್ಮರೈಸ್ ಪಾರ್ಟ್. ಇಲ್ಲಿಗೆ ನಿಮ್ದು ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ ಪಾರ್ಟ್ ಮುಗಿದಿದೆ. ಸಮ್ಮರೈಸ್ ಮಾಡೋಣ. ಇವತ್ತು ಏನೇನ್ ಕಲ್ತೋ? ಫಸ್ಟ್ ಕಾರ್ಬನ್ ಮಾಲಿಕ್ಯೂಲ್ ಎಲ್ಲೆಲ್ಲಿ ಸಿಗುತ್ತೆ ಅಂತ ಕಲ್ತೋ. ಮತ್ತೆ ಇನ್ನೇನ್ ಕಲ್ತೋ? ಕಾರ್ಬನ್ ಅಲೋಟ್ರೋಪ್ ಫಾರ್ಮ್ ಬಗ್ಗೆ ಕಲ್ತೋ. ವಾಟ್ ಇಸ್ ಅಲೋಟ್ರೋಪ್ಸ್? ಅನದರ್ ಫಾರ್ಮ್, ಫಿಸಿಕಲ್ ಮತ್ತೆ ಡಿಫರೆನ್ಸ್ ಫಾರ್ಮ್ ಇರೋದು. ಅಲೋಟ್ರೋಪ್ಸ್ ಅಲ್ಲಿ ಏನು? ಪ್ರಾಪರ್ಟೀಸ್ ಆಫ್ ಡೈಮಂಡ್, ಮತ್ತೆ ಇನ್ಯಾವುದು? ಗ್ರಾಫೈಟು, ಫ್ಲೋರನ್ ಬಗ್ಗೆ ಕಲ್ತೋ. ಮತ್ತೆ ಇನ್ನೇನ್ ಕಲ್ತೋ? ಹೈಡ್ರೋಕಾರ್ಬನ್ಸ್ ಅಂದ್ರೆ ಕಲ್ತೋ. ವಾಟ್ ಆರ್ ಹೈಡ್ರೋಕಾರ್ಬನ್ಸ್? ಹೈಡ್ರೋಕಾರ್ಬನ್ಸ್ ಅಲ್ಲಿ 2 ಟೈಪ್ಸ್. ಒನ್ ಈಸ್ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಅಂಡ್ ಅನದರ್ ಒನ್ ಇಸ್ ಅನ್ಸ್ಯಾಚುರೇಟೆಡ್. ಮತ್ತೆ ಸ್ಯಾಚುರೇಟೆಡ್ ಅಲ್ಲಿ ಯಾವ್ದು ಕಲ್ತೋ? ಆಲ್ಕೇನ್, ಆಲ್ಕೀನ್, ಆಲ್ಕೈನ್ ಬಗ್ಗೆ ಕಲ್ತೋ. ಅನ್ಸ್ಯಾಚುರೇಟೆಡ್ ಅಲ್ಲಿ ಆಲ್ಕೀನ್ ಮತ್ತೆ ಆಲ್ಕೈನ್ ಬಗ್ಗೆ ಕಲ್ತೋ. ಕರೆಕ್ಟ್ ಅಲ್ವಾ? ಮತ್ತೆ ನೇಮಿಂಗ್ ಆಫ್ ಇದು ಏನು? ಕಾಂಪೌಂಡ್ ಬಗ್ಗೆ ಕಲ್ತೋ. ಫಂಕ್ಷನಲ್ ಗ್ರೂಪ್ ಬಗ್ಗೆ ಕಲ್ತೋ. ಒಂದು ಎಕ್ಸಾಂಪಲ್ ಮಾಡ್ಬೇಡ ನೇಮಿಂಗು ಟಕ್ನೆ. ಏನೋ ಇದ್ರದ್ದು ಕಾಂಪೌಂಡ್ 1 2 3 4 ಈ ರೀತಿ ಮಾಡಬೇಕು. ಸಾರಿ, ಇದು ಉಲ್ಟಾ ಅಲ್ವಾ? 1 2 3 4 2 ಈಥೈಲ್ 3 ಮೀಥೈಲ್ ಬ್ಯೂಟೇನ್. ಕರೆಕ್ಟ್ ಅಲ್ವಾ? ಈ ರೀತಿ ನೇಮಿಂಗ್ ಮಾಡೋದು ಕಲ್ತೋ. ಮತ್ತೆ ಇನ್ನೇನ್ ಕಲ್ತೋ? ಎಥನಾಲ್ ಅಂದ್ರೆ ಏನು? ಹೋಮೋಲೋಗಸ್ ಸೀರೀಸ್. ಹೋಮೋಲೋಗಸ್ ಸೀರೀಸ್ ಇಸ್ ನಥಿಂಗ್ ಬಟ್. ಹೋಮೋಲೋಗಸ್ ಸೀರೀಸ್ ಅಂದ್ರೆ ಏನು? ಹೋಮೋಲೋಗಸ್ ಸೀರೀಸ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಎನ್ ಸೀರೀಸ್ ಆಫ್ ಎನ್ ಸೇಮ್ ಮಾಲಿಕ್ಯೂಲ್ಸ್ ಇನ್ ಎನ್ ಒನ್ ಸೀರೀಸ್ ಇಸ್ ನೋನ್ ಆಸ್ ಹೋಮೋಲೋಗಸ್ ಸೀರೀಸ್. ಇದ್ರ ಬಗ್ಗೆ ಕಲ್ತೋ. ಮತ್ತೆ ಇನ್ನೇನ್ ಕಲ್ತೋ? ಆಲ್ಕೋಹಾಲಿಕ್ ಪಾರ್ಟ್ ಬಗ್ಗೆ ಕಲ್ತೋ. ಫಂಕ್ಷನಲ್ ಗ್ರೂಪ್ಸ್ ಅಂದ್ರೆ ಏನು ಅಂತ ಕಲ್ತೋ. ಎಥನಾಲ್ ಬಗ್ಗೆ ಪ್ರಾಪರ್ಟೀಸ್ ಆಫ್ ಎಥನಾಲ್, ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಎಥನೋಯಿಕ್ ಆಸಿಡ್, ವಾಟ್ ಈಸ್ ಅಡಿಷನ್ ರಿಯಾಕ್ಷನ್, ಸಲ್ಫನೇಷನ್ ಏನೇನ್ ಕಲ್ತೋ. ಅಡಿಷನ್ ರಿಯಾಕ್ಷನ್ ಅಂದ್ರೆ ಏನು? ಮತ್ತೆ ಹೈಡ್ರೋಜಿನೇಷನ್ ರಿಯಾಕ್ಷನ್, ಅಡಿಷನ್ ರಿಯಾಕ್ಷನ್,
ಅಡಿಷನ್ ರಿಯಾಕ್ಷನ್, ಹೈಡ್ರೋಜಿನೇಷನ್ ರಿಯಾಕ್ಷನ್, ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ಕಂಬಷನ್ ರಿಯಾಕ್ಷನ್, ಆಕ್ಸಿಡೇಷನ್ ರಿಯಾಕ್ಷನ್, ಇದ್ರ ಬಗ್ಗೆ ಎಲ್ಲ ಕಲ್ತೋ. ಕರೆಕ್ಟ್ ಅಲ್ವಾ? ಮತ್ತೆ ಸೋಪ್ಸ್ ಮತ್ತೆ ಡಿಟರ್ಜೆಂಟ್ಸ್ ಬಗ್ಗೆ ಕಲ್ತೋ. ವಾಟ್ ಇಸ್ ಸೋಪ್? ಸೋಪ್ಸ್ ಆರ್ ದಿ ಪೊಟ್ಯಾಷಿಯಮ್ ಆರ್ ಕ್ಯಾಲ್ಸಿಯಂ ಸೋರ್ಸ್ ಆಫ್ ಎನ್ ಡಿಟರ್ಜೆಂಟ್ಸ್, ಈ ತರ ಬಗ್ಗೆ ಕಲ್ತೋ. ದಿಸ್ ಇಸ್ ಅಬೌಟ್ ಟುಡೇಸ್ ಟಾಪಿಕ್. ಇದು ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್. ಇದರಲ್ಲಿ ಯಾವ್ದೇನು ಇಂಪಾರ್ಟೆಂಟ್ ಕ್ವೆಶ್ಚನ್ ಬರುತ್ತೆ, PYQs ಬರುತ್ತೆ ಅಂತ ನೆಕ್ಸ್ಟ್ ಸೆಷನ್ ಅಲ್ಲಿ ತಿಳ್ಕೊಳ್ಳೋಣ ಮೈ ಡಿಯರ್ ಎಲೆಕ್ಟ್ರಾನ್ಸ್. ಇವತ್ತಿನ ಸೆಷನ್ ನಿಮ್ಗೆ ಇಷ್ಟ ಆಯ್ತಾ? ಇಷ್ಟ ಆದ್ರೆ ಏನ್ ಮಾಡ್ಬೇಕು? ನಮ್ ಚಾನಲ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬಾರ್ದು. ಮತ್ತೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ನಾನು ಹೇಳ್ತಿದ್ದೆ, ನಿಮ್ಗೋಸ್ಕರ ಒಂದು ಗಿಫ್ಟ್ ಇದೆ, ಒಂದು ಸರ್ಪ್ರೈಸ್ ಇದೆ. ವಾಟ್ ಇಸ್ ದ ಸರ್ಪ್ರೈಸ್? ನಿಮ್ ಸುಹಾಸ್ ಸರ್ ನೆಕ್ಸ್ಟ್ ವೀಕ್ ಇಂದ ನಿಮಗೋಸ್ಕರ ಮ್ಯಾಥಮೆಟಿಕ್ಸ್ ತಗೊಳ್ತಿದ್ದಾರೆ. ಏನು ಗಣಿತ ಹೇಳ್ಕೊಡ್ತಿದ್ದೀನಿ. ನಿಮ್ಗೆ ಮ್ಯಾಥ್ಸ್ ಕಷ್ಟನಾ? ಯಾರ್ಯಾರಿಗೆ ಮ್ಯಾಥ್ಸ್ ಕಷ್ಟ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಯಾರಿಗೆ ಮ್ಯಾಥ್ಸ್ ಕಷ್ಟ ನೋಡಿ ಅವ್ರಿಗೆ ನಿಮ್ ಸುಹಾಸ್ ಸರ್ ಮ್ಯಾಥ್ಸ್ ಇಷ್ಟೊಂದು ಈಸಿನಾ? ಹೇಗೆ? ಯು ನೋ my math score is in grade 10. You know my math score in degree. ನಂದು math score ಬಂದು my dear electrons, math score ಡಿಗ್ರಿಲಿ 5th ಮತ್ತೆ 6th sem ಅಲ್ಲಿ 300 out of 300 ಬಂದಿತ್ತು. ಹೇಗೆ ತೆಗೆದೆ? ಹೇಗೆ ಇಷ್ಟೊಂದು ಮ್ಯಾಥ್ಸ್ ಈಸಿನಾ? ನನಗೂ ಮ್ಯಾಥ್ಸ್ ಕಷ್ಟ ಅನ್ಸ್ತಿತ್ತು. ಯಾವ ಟ್ರಿಕ್ ಯೂಸ್ ಮಾಡ್ಕೊಂಡು ನಾನು ಮ್ಯಾಥ್ಸ್ ಈಸಿ ಮಾಡ್ಕೊಂಡೆ, ಮತ್ತೆ ಅದೇ ಟ್ರಿಕ್ ಇಂದ ನಿಮ್ಗೂ ಮ್ಯಾಥ್ಸ್ ಹೇಳ್ಕೊಡ್ತೀನಿ. ನಂದು ಇದು ಮ್ಯಾಥ್ಸ್ ಆನ್ಸರ್ ಇದೇನು ಮಾರ್ಕ್ಸ್ ಎಷ್ಟು ಗೊತ್ತಾ? ಡಿಗ್ರಿ ಇದು ನಂದು ಸೈನ್ಸ್, ಇದು SLC ಇದು. ಇಟ್ ಈಸ್ ಎನ್ 100ಗೆ 88 ಬಿಕಾಸ್ ನನಗೆ 2 ಮಾರ್ಕ್ಸ್ ಇಂಟರ್ನಲ್ಸ್ ಅಲ್ಲಿ ಹೋಗಿತ್ತು. 70ಗೆ ಇದು 80ಗೆ ನಂದು 60 ಬಂದಿತ್ತು ಮೈ ಡಿಯರ್ ಎಲೆಕ್ಟ್ರಾನ್. 60 ಐ ಥಿಂಕ್ 62 ಅನ್ಸುತ್ತೆ. ನಾನು ಒಂದ್ಸಲಿ ಕನ್ಫರ್ಮ್ ಮಾಡ್ತೀನಿ ಎಷ್ಟು ಮಾರ್ಕ್ಸ್ ಬಂದಿತ್ತು ಅಂತ. ನಾನು ಯಾವ ಟ್ರಿಕ್ ಯೂಸ್ ಮಾಡ್ಕೊಂಡು ಈ ರೀತಿ ಸ್ಕೋರ್ ಮಾಡೋದು, ಅದೇ ರೀತಿ ನಾನು ಮ್ಯಾಥ್ಸ್ ನೀಗ ಅರ್ಥ ಮಾಡ್ಕೊಂಡಿದ್ದು. ಮ್ಯಾಥ್ಸ್ ಅಂದ್ರೆ ಇಷ್ಟೊಂದು ಈಸಿನಾ ಅಂತ ನಿಮ್ಗೆ ಅನ್ಸ್ಬೇಕು. ಆ ರೀತಿ ಹೇಳ್ಕೊಡ್ತೀನಿ ಮೈ ಡಿಯರ್ ಎಲೆಕ್ಟ್ರಾನ್ಸ್. ಅರ್ಥ ಆಯ್ತಾ? ಇವತ್ತೊಂದು ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ ಚಾಪ್ಟರ್ ಅಲ್ಲಿ ಯಾವ್ದಾದ್ರು ಒಂದು ಡೌಟ್ ಇದ್ರು ನಾನಿದ್ದೀನಿ ನಿಮ್ ಸುಹಾಸ್ ಸರ್ ಮ್ಯಾಥ್ಸ್ ತಗೋತಾರಪ್ಪ ಕೆಮಿಸ್ಟ್ರಿ ಮಾಡ್ಬಿಟ್ರ ಅಂತ ಅಲ್ಲ. ನಾನು ಈಕ್ವಲಿ ಬ್ಯಾಲೆನ್ಸ್ ಮಾಡ್ತೀನಿ ಮ್ಯಾಥ್ಸ್ ಮತ್ತೆ ಕೆಮಿಸ್ಟ್ರಿನ. ಐ ಲವ್ ಕೆಮಿಸ್ಟ್ರಿ, ಐ ಲವ್ ಮ್ಯಾಥ್ಸ್, ಐ ಲವ್ ಆಲ್ ಮೈ ಎಲೆಕ್ಟ್ರಾನ್ಸ್. ನೀವಂದ್ರೂ ನನಗೆ ಇಷ್ಟ. ವಿತೌಟ್ ಯು ಐ ಕಾಂಟ್ ಲೀವ್. ಓಕೆನಾ? ಇವತ್ತಿನ ಸೆಷನ್ ಹೇಗಿಷ್ಟ ಆಯ್ತು ಪ್ಲೀಸ್ ಫೀಡ್ಬ್ಯಾಕ್ ಕೊಡೋದು ಮಾತ್ರ ಮರಿಬೇಡಿ ಮೈ ಡಿಯರ್ ಎಲೆಕ್ಟ್ರಾನ್ಸ್. ನಾನು ನಿಮ್ ಸುಹಾಸ್ ಸರ್ ನೆಕ್ಸ್ಟ್ ಸೆಷನ್ ಅಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಏನ್ ಮಾಡಿ ನಗ್ನಗ್ತಾ ಇರಿ, ಹ್ಯಾಪಿ ಆಗಿರಿ ಮೈ ಡಿಯರ್ ಎಲೆಕ್ಟ್ರಾನ್ಸ್. ನೆಕ್ಸ್ಟ್ ಸೆಷನ್ ಅಲ್ಲಿ ಸಿಗೋಣ. ಬಾಯ್. ನೆಕ್ಸ್ಟ್ ಸೆಷನ್ ಅಲ್ಲಿ ನಿಮ್ ಸುಹಾಸ್ ಸರ್ ವಿತ್ ಮ್ಯಾಥಮೆಟಿಕ್ಸ್ ಬರ್ತಾರೆ. ನೆಕ್ಸ್ಟ್ ವೀಕ್ ಇಂದ ಮ್ಯಾಥ್ಸ್ ಹೇಳ್ಕೊಡ್ತಾರೆ. ನೆಕ್ಸ್ಟ್ ಸಂಡೇ ವಿ ಗೋ ಲೈವ್ ಫಾರ್ ಮ್ಯಾಥಮೆಟಿಕ್ಸ್ ಚಾಪ್ಟರ್. ಓಕೆನಾ? ಮ್ಯಾಥಮೆಟಿಕ್ಸ್ ಟ್ರಿಗ್ನೋಮೆಟ್ರಿ ಮೇಲೆ ಲೈವ್ ಹೋಗೋಣ. ಅಲ್ಲಿ ತನಕ ಏನ್ ಮಾಡ್ಬೇಕು, ಯಾರು ನಮ್ಮ ಚಾನಲ್ ಅಲ್ಲಿ ಲೈಕ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಅವರ್ ಚಾನಲ್. ಮೈ ಡಿಯರ್ ಎಲೆಕ್ಟ್ರಾನ್ಸ್, ಲೆಟ್ಸ್ ಸಿ ಯು ಇನ್ ಯುವರ್ ನೆಕ್ಸ್ಟ್ ಸೆಷನ್.